ಹ್ಯಾಂಡ್ ಮೂಲಕ ಒಂದು ಅಂಕದ ಬೇಟೆ, ಈ ಮೂಲಕ ಒಂದು ಅಂಕದ ಸೇರ್ಪಡೆ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ತಂಡಕ್ಕೆ 2-1. ಮೂಲಕ ಮತ್ತೆ ಒಂದು ಅಂಕದ ಸೇರ್ಪಡೆ ಶ್ರೀರಾಮ ಭಕ್ತಕೋಡಿ ತಂಡಕ್ಕೆ 2-2 ಮತ್ತೆ ಸಮಬಳ್ಳಗೊಳ್ತಾ ಇದೆ. ಎಸ್ ಬಲಿಷ್ಠ ಆಂಕಲ್ ಹೋಲ್ಡ್ ಮತ್ತೆ ಒಂದು ಅಂಕದ ಸೇರ್ಪಡೆ ಶ್ರೀರಾಮ ಭಕ್ತಕೋಡಿ ತಂಡಕ್ಕೆ 3-2 ಮತ್ತೆ ಸಮಯದ ಅವಕಾಶ ಶ್ರೀರಾಮ ಭಕ್ತಕೋಡಿ ಕೋರಿಕೆ. ಸಂಘಟನೆಯಲ್ಲಿ ಶ್ರೀರಾಮ ಭಕ್ತಕೋಡಿ ಆಟಗಾರ ಸಂಸ್ಕೃತ ಅಪರಾಧ ಒಂದು ಸೇರ್ಪಡೆ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ತಂಡಕ್ಕೆ. ಭಾರಿ ದಾಳಿಯಲ್ಲಿ ಸುಪ್ರೀತ್ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ತಂಡದಿಂದ 3-3 ಸಮಬಲದ ಹೋರಾಟದಲ್ಲಿ 2 ತಂಡಗಳು. ಈ ಬಾರಿ ಬಲಿಷ್ಠ ತಡೆಗೋಡ ಒಂದು ಅಂಕದ ಸೇರ್ಪಡೆ ಶ್ರೀರಾಮ ಭಕ್ತಕೋಡಿ ತಂಡಕ್ಕೆ. ಎಸ್ ಪ್ರಥಮ ಅವಧಿಯ ಮುಕ್ತಾಯದೊಂದಿಗೆ ತಂಡದ ಮೊತ್ತ 3-1 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ ಭಕ್ತಕೋಡಿ. ಮೂರನೇ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ಮುಂಬೈ ಹಾಗೂ ನವಜ್ಯೋತಿ ನರ್ಮಗರು 2 ತಂಡಗಳು ಕೂಡ ಸಿದ್ಧರಾಗಿ ಪ್ರವೇಶ ದ್ವಾರದ ಬಳಿ ಬರಬೇಕು. ದ್ವಿತೀಯ ಅವಧಿ ಪ್ರಾರಂಭವಾಗ್ತಾ ಇದೆ. ದಾಳಿಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಎದೆ ಸಂಖ್ಯೆ 7ರ ಆಟಗಾರ ಎದುರಾಳಿ ವಲಯದಲ್ಲಿ ಅಂಕಕ್ಕಾಗಿ ಶೋಧ. ಎಸ್ ಈ ಬಾರಿ ಅಂಕಲ್ ಹೋಲ್ಡ್ 5-3 2 ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಶ್ರೀರಾಮ ಭಕ್ತಕೋಡಿ. 4 ಜನರ ಡಿಫೆನ್ಸಿರುವಾಗ ದಾಳಿಯಲ್ಲಿ ಶ್ರೀರಾಮ ಭಕ್ತಕೋಡಿಯ ಆಟಗಾರ ದಾಳಿಯಲ್ಲಿ ಸುರೇಶ್ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಸುರೇಶ್. ವೇಗಗತಿಯ ಪಾದಚಾಲನೆ ಮೂಲಕ ಅಂಕಕ್ಕಾಗಿ ಶೋಧ. ಎಸ್ 3 ಅಂಕದ ಬೇಟೆ, ಮಲ್ಟಿಪಲ್ ಪಾಯಿಂಟ್ಸ್ ರೈಡ್. 6-5 1 ಅಂಕದ ಮುನ್ನಡೆ ಕಾಯ್ದುಕೊಳ್ತಾ ಇದೆ ವಿಷ್ಣು ಫ್ರೆಂಡ್ಸ್ ಉದಯಗಿರಿ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ. ಕೊನೆಯ 5 ನಿಮಿಷಗಳು ಮಾತ್ರವಾಗಿ ಈ ಬಾರಿ ದಾಳಿಯಲ್ಲಿ ಭರತ. ಇದು ಸರ್ವಯ್ಯ ಭರತ. ಎಸ್ ಭರತನಿಗೆ ತಡೆಗೋಡೆ. 6-7 1 ಅಂಕದ ಮುನ್ನಡೆಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ. ಮತ್ತೆ ದಾಳಿಯಲ್ಲಿ ಸುರೇಶ್
ಮತ್ತೆ ತಾಲಿಯಲ್ಲಿ ಶ್ರೀರಾಮ ಭಕ್ತ ಕೋಡಿಯ ಬಲಿಷ್ಠ ಆಟಗಾರ ಈ ಬಾರಿ ಅಂಕವನ್ನು ಪಡೆದೇ ತೀರುತ್ತೇನೆ ಎಂಬ ಹಠದಲ್ಲಿ ದಾಳಿಯನ್ನು ಮುಂದುವರಿಸುತ್ತಾ ಯಾವುದೇ ಅಂಕಗಳಿಲ್ಲದೆ ಮತ್ತೆ ಮಣೆಯಂಗಳಕ್ಕೆ ಮತ್ತೆ ದಾಳಿಯಲ್ಲಿ ಸುರೇಶ್ ಮತ್ತೆ ರನ್ನಿಂಗ್ ಬ್ಯಾಕ್ ಕಿಕ್ ಮೂಲಕ ಅಂಕ ಸುರೇಶ್. ಒಂದು ಅಂಕದ ಸೇರ್ಪಡೆ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ತಂಡಕ್ಕೆ 8-6. 2 ಅಂಕದ ಮುನ್ನಡೆಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ. ಕೊನೆಯ 3 ನಿಮಿಷಗಳು ಮಾತ್ರವಾಗಿ ಅವತ್ತು ದಾಳಿಯಲ್ಲಿ ಸಂಪ್ರೀತ 3 ಜನರ ಡಿಫೆನ್ಸ್ ಹೊಂದಿರುವ ಶ್ರೀರಾಮ ಭಕ್ತ ಕೋಡಿ ಕಡೆಗೆ ದಾಳಿ ಮತ್ತೆ 1 ಅಂಕದ ಸೇರ್ಪಡೆ. 9-6 9-6 3 ಅಂಕದ ಮುನ್ನಡೆಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ. ಮತ್ತೆ ದಾಳಿಯಲ್ಲಿ ಶ್ರೀರಾಮ ಭಕ್ತ ಕೋಡಿಯ ಆಟಗಾರ ಕೊನೆಯ 2 ನಿಮಿಷಗಳು ಮಾತ್ರವಾಗಿ ಮತ್ತೆ ಸಂಪ್ರೀತ 2 ಜನರ ಡಿಫೆನ್ಸ್ ಹೊಂದಿರುವ ಶ್ರೀರಾಮ ಭಕ್ತ ಕೋಡಿ ಕಡೆಗೆ ಸುಲಭದ 1 ಅಂಕ. 10-6 4 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ವಿಷ್ಣು ಫ್ರೆಂಡ್ಸ್ ಉದಯಗಿರಿ. ಮತ್ತೆ ದಾಳಿಯಲ್ಲಿ ಶ್ರೀರಾಮ ಭಕ್ತ ಕೋಡಿ ಆಟಗಾರ ಮೂರನೇ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ಮುಖ್ಯ ನವಜ್ಯೋತಿ ನರಿಮಗರ್ವಿ 2 ತಂಡಗಳು ಕೂಡ ಸುಂದರಾಗಿ ಪ್ರವೇಶ ದ್ವಾರದ ಬಳಿ ನಿಲ್ಬೇಕು. ಎಸ್ 2-3 ಅಂಕದ ಬೇಟೆ ಬೋನಸ್ ಪ್ಲಸ್ 2. 9-10 1 ಅಂಕದ ಮುನ್ನಡೆಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ತಂಡ. ಅಫಿಷಿಯಲ್ ಟೈಮ್ ಔಟ್ 9-10. ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಕೊನೆಯ 1 ನಿಮಿಷ ಮಾತ್ರ ಬಾಕಿ. ಮತ್ತೆ ದಾಳಿಯಲ್ಲಿ ಸಂಪ್ರೀತ 3 ಜನ ಡಿಫೆನ್ಸ್ ಹೊಂದಿರುವ ಶ್ರೀರಾಮ ಭಕ್ತ ಕೋಡಿ ಮತ್ತೆ ದಾಳಿಯಲ್ಲಿ ಜೀತು ಈ ಪಂದ್ಯಾಟ ಟೈಯಾದಲ್ಲಿ ಗೋಲ್ಡನ್ ರೈಡ್ ಮುಖಾಂತರ ಮುಂದಿನ ತೀರ್ಪನ್ನು ನಿರ್ಣಯಿಸಲಾಗುವುದು. ಮತ್ತೆ ದಾಳಿಯಲ್ಲಿ ಸುರೇಶ್ ಈ ಮೂಲಕ ದ್ವಿತೀಯ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ ವಿಷ್ಣು ಫ್ರೆಂಡ್ಸ್ ಉದಯಗಿರಿ. 3ನೇ ಪಂದ್ಯಾಟ ಫ್ರೆಂಡ್ಸ್ ಮುಖ್ಯ ಹಾಗೂ ನವಜ್ಯೋತಿ ನರಿಮಗುರುವಿ 2 ತಂಡದ ಆಟಗಾರರು ಪ್ರವೇಶ ದ್ವಾರದ ಬಳಿ ಬರಬೇಕು. ತಮಗೆ
ಇದೀಗ ಸಭಾ ಕಾರ್ಯಕ್ರಮ ನಡೆಯಲಿದೆ. ಪಂದ್ಯಾಟ ಮುಂದುವರಿಯುತ್ತದೆ. ಸಭಾ ಕಾರ್ಯಕ್ರಮ ಕೂಡ ಪಂದ್ಯಾಟ ಮುಂದುವರಿಯುತ್ತದೆ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಶ್ರೀ ಶರತ್ ಚಂದ್ರ ಬೈಪಾಡಿ ತಾಯ ಪ್ರಗತಿಪರ ಕೃಷಿಕರು, ಶ್ರೀ ವಿಕ್ಕಿ ಶೆಟ್ಟಿ ಮಾನಿ ಪ್ರಧಾನ ಕಾರ್ಯದರ್ಶಿ ದಕ್ಕ ಯುವ ಕಾಂಗ್ರೆಸ್, ಪ್ರಭಾಕರ್ ಸಾಲಿಯನ್, ಶ್ರೀ ಗಣೇಶ್ ಸಾಲಿಯನ್ ಪ್ರಗತಿ ಕೃಷಿಕರು, ಹರೀಶ್ ಎಂಕೆ ಕೈಪಂಗಳ ಯುವ ಉದ್ಯಮಿ, ಶ್ರೀ ವಸಂತ ಕಲ್ಲರ್ಪೆ ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ಪುತ್ತೂರು, ಶ್ರೀ ಕೃಷ್ಣಪ್ಪ ಪೂಜಾರಿ ಕೈಂದಡಿ ರಿಟೈರ್ಡ್ ಸೇಲ್ಸ್ ಟ್ಯಾಕ್ಸ್ ಆಫೀಸ್, ಶ್ರೀ ಗುರುಮನಿಯ ಪ್ರಗತಿಪರ ಕೃಷಿಕರು, ಶ್ರೀ ನವೀನ್ ರೈ ಮರತಡ್ಕ ಅಧ್ಯಕ್ಷರು, ಮಹಲಿಂಗೇಶ್ವರ ನಿತ್ಯೋದಯ ಯುವಕ ಮಂಡಲ ಕರಮನೆಕಟ್ಟೆ, ಶ್ರೀ ಹಾರಿಸ್ ಕುಡಿನೀರು ಯುವ ಉದ್ಯಮಿ. ಎಲ್ಲ ಅತಿಥಿ ಗಣ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಸ್ ಫ್ರೆಂಡ್ಸ್ ಮುಖ್ಯ ನವಜ್ಯೋತಿ ನಿರ್ಮಗುರ್ವಿ ಎರಡೂ ತಂಡಗಳು ಕೂಡ ಅಂಕಣಕ್ಕೆ ಬರಬೇಕು. ಸಭಾ ಕಾರ್ಯಕ್ರಮದ ಜೊತೆಗೆ ಪಂದ್ಯಾಟಗಳು ಕೂಡ ನಡೀತಾ ಇರ್ತದೆ. ಎಸ್ ಅಂಕಣವನ್ನು ಪ್ರವೇಶಿಸ್ತಾ ಇದೆ ಬಲಿಷ್ಠ ನವಜ್ಯೋತಿ ನಿರ್ಮಗುರ್ವಿ. ಫ್ರೆಂಡ್ಸ್ ಮುಖ್ಯ ಆದಷ್ಟು ಬೇಗ ಬರಬೇಕು. ಫ್ರೆಂಡ್ಸ್ ಮುಖ್ಯ ಫ್ರೆಂಡ್ಸ್ ಮಕ್ಕಳು ಇಲ್ಲದಿದ್ದಲ್ಲಿ ವಾಕ್ ಓವರ್ ಕೊಡ್ತಾರೆ. ಫ್ರೆಂಡ್ಸ್ ಮಕ್ಕಳು 10 ಸೆಕೆಂಡ್ಗಳ ಕಾಲಾವಕಾಶ ಮಾತ್ರ. 10 9 ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ. ಪ್ರವೇಶ ಮಾಡಿಕೊಳ್ಳುತ್ತಾ ಇದೆ ಫ್ರೆಂಡ್ಸ್ ಮುಖ್ಯ.
ಇಂದಿನ ಪಂದ್ಯಾಟಕ್ಕೆ ಆಗಮಿಸಿರುವ ಪುತ್ತೂರು ಠಾಣಾ ಪೊಲೀಸ್ ಅಧಿಕಾರಿಗಳು ಕೂಡ ಅಂಕಣ ವೇದಿಕೆಗೆ ಬರಬೇಕು. ದಯವಿಟ್ಟು ವೇದಿಕೆಗೆ ಬರಬೇಕು. ಪಂದ್ಯಾಟ ಪ್ರಾರಂಭವಾಗ್ತಾ ಇದೆ. ಪ್ರಥಮವಾಗಿ ನವಜ್ಯೋತಿ ನಿರ್ಮಗರು ಕಡೆಯಿಂದ ದಾಳಿಯ ಸಂಘಟನೆಯಲ್ಲಿ ಇದು 7 ಜನ ಒಗ್ಗಟ್ಟಿನಿಂದ ಆಡುವ ಸಹಬಾಳ್ವೆಯ ಸಾಹಸದ ಆಟ, ಸಾಮರ್ಥ್ಯದ ಆಟ, ಸವಾಲಿನ ಆಟ, ತಾಕತ್ತಿನ ಆಟ. ಇಂತಹ ಆಟವನ್ನ ಬಾನಂಗಳದ ಇಂದಿರನ ಸಾಕ್ಷಿಯಾಗಿ ಹಮ್ಮಿಕೊಂಡಂತಹ ಹನುಮಾನ್ ಫ್ರೆಂಡ್ಸ್ ನರಿಮಗರು ಇದರ ಆಶ್ರಯದಲ್ಲಿ ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಂಯೋಗದಲ್ಲಿ ಹೊನ್ನಲು ಬೆಳಗಿನ ಪುರುಷರ 55 ಕೆಜಿ ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ದೀಪಾವಳಿ ಟ್ರೋಫಿ 2023 ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸೇರಿಕೊಂಡಿದ್ದೇವೆ. ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ವೇದಿಕೆಯನ್ನು ಅಲಂಕರಿಸಿ
ಅಲಂಕರಿಸಿದ್ದಾರೆ. ಈ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವುದು ನನ್ನ ಆದ್ಯ ಕರ್ತವ್ಯವೆಂದು ಭಾವಿಸುತ್ತಾ ಮೊದಲನೆಯದಾಗಿ ಇಂದಿನ ಗೌರವಾಧ್ಯಕ್ಷರಾದ ಶ್ರೀ ಮಹಲಿಂಗ ನಾಯಕ್ ನಿಮ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ಭರತ್ ಪಂಜಳ ಶಾಲು ಹೊದಿಸಿ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿರುವಂತಹ ಇನ್ನೊಬ್ಬರು ಅತಿಥಿ ಶ್ರೀ ಇಸ್ಮಾಯಿಲ್ ಹಾಜಿ ಕೊಂಬಾಳಿ ಅಧ್ಯಕ್ಷರು ಜುಮಾ ಮಸೀದ್ ಪಾಪೆದಡ್ಕ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮನೀಶ್ ಇವರು ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಸ್ವಾಗತ ಸರ್. ಹಾಗೆ ಇನ್ನೊಬ್ಬರು ಅತಿಥಿ ಶ್ರೀ ವೇದನಾಥ ಸುವರ್ಣ ಎಸ್ಟೇಟ್ ನರಿಮಗರು. ಇವರಿಗೆ ಪ್ರತಿ ಇವರು ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸಲೀಂ ಮಾಯಂಗಲ ಹಾಗೂ ಸೌಮ್ಯ ನರಿಮಗರು SDMC ಸದಸ್ಯರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರ್ ಮತ್ತು ಮೇಡಮ್ ನಿಮ್ಮ ಇರುವಿಕೆ ನಮಗೆ ಖುಷಿ ತಂದಿದೆ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಇರುವಂತಹ ಇನ್ನೋರ್ವ ಅತಿಥಿ ಶ್ರೀ BT ಮಹೇಶ್ ಚಂದ್ರ ಸಾಲಿಯಾಲಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಮುಂಡೂರು. ಇವರಿಗೆ ಪ್ರತಿ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಈಗಾಗಲೇ ನಮ್ಮನ್ನ ಸೇರಿಕೊಂಡಿದ್ದಾರೆ. ಶ್ರೀ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಹಿಂದೂ ಮುಖಂಡರು ಪುತ್ತೂರು ಸರ್ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರು ವೇದಿಕೆಯತ್ತ ಇದೀಗ ಅಧ್ಯಕ್ಷರನ್ನ ವೇದಿಕೆಗೆ ಖುಷಿಯಿಂದ ಬರಮಾಡಿಕೊಂಡು ಶ್ರೀ ಪ್ರತೀಕ್ ಇವರು ಶಾಲು ಹೊದಿಸಿ ಅಧ್ಯಕ್ಷರನ್ನ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಚಂದ್ರಶೇಖರ್ ಇವರು BT ಮಹೇಶ್ ಚಂದ್ರ ಸಾಲಿಯಾಲಿ ಇವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗಿರುವಂತಹ ಇನ್ನೋರ್ವ ಅತಿಥಿ ಶ್ರೀ ಕೃಷ್ಣರಾಜ್ ಜೈ ಅಧ್ಯಕ್ಷರು SDMC ನರಿಮಗರು. ಇವರಿಗೆ ಶ್ರೀ ಶರತ್ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಸರ್. ಶರತ್ ಇವರು ಶ್ರೀ ಕೃಷ್ಣರಾಜ್ ಜೈ ಇವರಿಗೆ ಶಾಲನ್ನು ಹೊದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಅತಿಥಿ ನಮ್ಮೊಂದಿಗಿರುವಂತಹವರು ಶ್ರೀ ಶರತ್ ಚಂದ್ರ ಬೈಪಾಯ ಪ್ರಗತಿಪರ ಕೃಷಿಕರು. ಶ್ರೀ ಸಂತೋಷ್ BK ಇವರು ಶಾಲನ್ನು ಹೊದಿಸಿ ಶ್ರೀ ಶರತ್ ಚಂದ್ರ ಇವರಿಗೆ ಸ್ವಾಗತವನ್ನ ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಭಾಕರ್ ಸಾಲಿಯಾ ಇವರಿಗೆ ಸಂದೀಪ್ BK ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಭಾಕರ್ ಸಾಲಿಯಾ ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಶ್ರೀ ಗಣೇಶ್ ಶಾಲಿಯಾ ಪ್ರಗತಿಪರ ಕೃಷಿಕರು. ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ನವೀನ್ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಹರೀಶ್ MK ಕೈಪಂಗಳ ಯುವ ಉದ್ಯಮಿ. ಇವರಿಗೆ ಕಿರಣ್ ಇವರು ಶಾಲನ್ನು ಹೊದಿಸಿ ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ನೀಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ನಮ್ಮೊಂದಿಗಿರುವವರು ಶ್ರೀ ಕೃಷ್ಣಪ್ಪ ಪೂಜಾರಿ ಕೈಂದಾಡಿ. ಶ್ರೀ ಕೃಷ್ಣಪ್ಪ ಪೂಜಾರಿ ಕೈಂದಾಡಿ ರಿಟೈರ್ಡ್ ಸೇಲ್ಸ್ ಟ್ಯಾಕ್ಸ್ ಆಫೀಸರ್. ಪ್ರವೀಣ್ ಶಾಂತಿಗೂಡು ಇವರಿಗೆ ಶಾಲನ್ನು ಹೊದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
6-4 in favor of Friends Mukwe. ಶ್ರೀ ಬಾಲಕೃಷ್ಣ ರೈ ಮರತಡ್ ಇವರಿಗೆ ಯುವರಾಜ್ ಶಾಲನ್ನು ಹೊದಿಸಿ ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಯುವರಾಜ್ ಇವರು ಬಾಲಕೃಷ್ಣ ರೈ ಮರತಡ್ ಇವರಿಗೆ ಶಾಲನ್ನು ಹೊದಿಸಿ ಸ್ವಾಗತವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ವೇದಿಕೆಯಲ್ಲಿರುವವರು ಶ್ರೀ ನವೀನ್ ರೈ ಮರತಡ್. ಶ್ರೀ ನವೀನ್ ರೈ ಮರತಡ್ಕ ಇವರಿಗೆ ಗುರು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ನಮ್ಮೊಂದಿಗೆ ಇರುವವರು ಶ್ರೀ ಹಾರಿಸ್ ಕೊಡಿನೀರು ಯುವ ಉದ್ಯಮಿ. ಶ್ರೀ ಶಿವಾನಂದ ಮಾಜಿ ಸೈನಿಕರು ಇಂದಿರಾನಗರ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ಶ್ರೀ ಭರತ್ ಪಂಜಳ ಶಾಲನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಲೀಂ ಮಾಯಂಗಳ SDMC ಸದಸ್ಯರು ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಶ್ರೀ ಮನೀಶ್ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮೊಂದಿಗೆ ಇರುವಂತಹವರು ಸೌಮ್ಯ ನರಿಮಗರು SDMC ಸದಸ್ಯರು ಇವರಿಗೆ ಶರತ್ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಭದ್ರತೆಯನ್ನ ಕೊಡ್ಲಿಕ್ಕೆ ಸುರಕ್ಷತೆಯನ್ನ ಕೊಡ್ಲಿಕ್ಕೆ ಇಬ್ರು ಠಾಣಾಧಿಕಾರಿಗಳು ಕೂಡ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸಬೇಕು ಅಂತ ಶ್ರೀ ಸಂದೀಪ್ BK ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರ ಶ್ರೀ ಚಂದನ್ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಠಾಣಾಧಿಕಾರಿಗಳಿಂದ ಖಂಡಿತವಾಗಿ ಉತ್ತಮವಾದಂತಹ ಸುರಕ್ಷತೆಯ ಅಡಿಯಲ್ಲಿ ನಾವು ಈ ಪಂದ್ಯಾಟವನ್ನು ಯಶಸ್ವಿಗೊಳಿಸುತ್ತೇವೆ ಅನ್ನುವಂತಹ ಉತ್ತಂಡ ತೀರ್ಮಾನದೊಂದಿಗೆ ಸ್ವಾಗತವನ್ನ ಮುಗಿಸ್ತಾ ಈಗ ಉದ್ಘಾಟನೆಯನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನೆಯನ್ನ ಶ್ರೀ ಮಹಾಲಿಂಗ ನಾಯಕ್ ಗೌರವಾಧ್ಯಕ್ಷರು ನೆರವೇರಿಸಿಕೊಡಬೇಕು. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಉದ್ಘಾಟನೆಯನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೀಪವನ್ನ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದಂತಹ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಕಲ್ಮಶವಿಲ್ಲದ ಪ್ರತಿಯೊಂದು ಧರ್ಮದವರು ಕೂಡ ದೇವರನ್ನ ಕಾಣುವ ಒಂದು ಆಮಾಯ ಅಂತ ಹೇಳಿದ್ರೆ ಅದು ದೀಪ. ಅಂತಹ ಶ್ರೇಷ್ಠ ದೀಪವನ್ನ ಉರಿಸುವ ಮೂಲಕ ನಮ್ಮ ಈ ಕಬಡ್ಡಿ ಪಂದ್ಯಾಟ ಇದೀಗ ಉದ್ಘಾಟನೆಗೊಂಡಿದೆ. ಎಲ್ಲರೂ ಕೂಡ ಚಪ್ಪಾಳೆಯನ್ನ ಕೊಡ್ತಾ ಕಾರ್ಯಕ್ರಮದ ಉದ್ಘಾಟನೆಗೆ ಸಾಕ್ಷಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಏಳು ಸಮಬಲದ ಹೋರಾಟ ಉದ್ಘಾಟನೆ ಮಾಡಿದಂತಹ ಮಹಾಲಿಂಗ ನಾಯಕ ಹಾಗೂ ಎಲ್ಲ ಅಭ್ಯಾಗತರಿಗೆ ಧನ್ಯವಾದಗಳನ್ನು ನೀಡ್ತಾ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶ್ರೀ
ಮಹಾಲಿಂಗ ನಾಯಕ್ ಸರ್ ನಿಮಗಾಗಿ ಈ ವೇದಿಕೆ ಇದೀಗ. ಹನುಮಾನ್ ಫ್ರೆಂಡ್ಸ್ ನರಿಮಗರು ಇದರ 3ನೇ ವರ್ಷದ ಒಂದು ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಒಂದು ಸಂತೋಷದ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಂದರ್ಭದಲ್ಲಿ ಮಹಾಗಣಪತಿಯನ್ನು ನೆನೆಸಿಕೊಳ್ಳುತ್ತಾ ಅದೇ ರೀತಿ ಸ್ಥಳ ದೇವರಾದ ಶ್ರೀ ಮೃತ್ಯುಂಜಯೇಶ್ವರ ದೇವರನಿಗೆ ಶಿರಸ ವಂದಿಸಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ನಮ್ಮ ಸನ್ಮಿತ್ರರು ಆಗಿರತಕ್ಕಂತಹ ಕಿಶೋರ್ ಕುಮಾರ್ ಬಟ್ಟಿಯಾಡಿಯವರೇ, ವೇದನಾಥ್ ಸುವರ್ಣರವರೇ, ಈ ಶಾಲಾ ಅಭಿವೃದ್ಧಿ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಆಗಿರತಕ್ಕಂಥ ಕೃಷ್ಣ ಪ್ರಸಾದ್ ರವರೇ, ಗಣೇಶ್ ಸಾಲಿಯಾನ್ರವರೇ, ಪ್ರಭಾಕರ್ ಸಾಲಿಯಾನ್ರವರೇ, ಹಾಗೆಯೇ BT ಮಹೇಶ್ ಚಂದ್ರ ಸಾಲಿಯಾನ್ರವರೇ, ಹಾಗೂ ನಮ್ಮ ನಿವೃತ್ತ ಎಕ್ಸ್ ಸರ್ವಿಸ್ ಮೆನ್ ಆಗಿರತಕ್ಕಂಥ ಸ್ನೇಹಿತರಾದ ಹೆಸರು ಮರ್ತಾಯ್ತು. ಹಾಗೆ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಈ ಭಾಗದ ಗಣ್ಯರೇ ಹಾಗೂ ಕ್ರೀಡಾಪಟುಗಳೇ ಹಾಗೂ ನೆರೆದಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳು, ಹನುಮಾನ್ ಫ್ರೆಂಡ್ಸಿನ ಸದಸ್ಯರು ಕೆಲವು ವರ್ಷಗಳಿಂದ ಸಂಘಟಕರಾಗಿ ಈ ಒಂದು ಸಂಘಟನೆ ಉತ್ತಮ ರೀತಿಯಲ್ಲಿ ಸಂಘಟಿಸಿಕೊಂಡು ಮುಂದೆ ಬಂದಿದ್ದಾರೆ. 3ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಅಂದರೆ ಕಬಡ್ಡಿ ಪಂದ್ಯಾಟವನ್ನು ಇವತ್ತು ಹಮ್ಮಿಕೊಂಡು, ಅದೂ ಅಲ್ಲದೆ ಒಂದು ದೇವರ ದಯದಿಂದ ಏನೋ ಒಂದು ಕಾರಣಾಂತರದಿಂದ ಮಳೆಯ ಒಂದು ತೊಂದರೆ ಇದೆ, ತೊಡಕು ಇರಬಹುದು ಅಂತ ಒಂದು ಕಾರಣದಿಂದ ಶಾಲೆಯ ಅಭಿವೃದ್ಧಿಯ ಒಂದು ಸಹಕಾರದೊಂದಿಗೆ ಅವರ ಒಂದು ಅನುಮತಿಯೊಂದಿಗೆ ನಾವು ಈ ಒಳಾಂಗಣ ಕ್ರೀಡಾಂಗಣವನ್ನು ಬಳಸಿಕೊಂಡು ಇವತ್ತು ಅತ್ಯುತ್ತಮವಾದಂಥ ಕ್ರೀಡಾ ಕೂಟವನ್ನು ಹಮ್ಮಿಕೊಳ್ಳಲಿಕ್ಕೆ ಈ ಶಾಲಾಭಿವೃದ್ಧಿ ಸಮಿತಿಯವರು, ಊರಿನ ಗಣ್ಯರು ಹಾಗೂ ಈ ಎಲ್ಲ ಇಲ್ಲಿ ಸೇರಿದಕ್ಕಂತಹ ನಮ್ಮ ಸಹಕಾರವಿತ್ತಂತಹ ಎಲ್ಲ ಕೊಡುಗೈ ದಾನಿಗಳ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಇವತ್ತು ಯಶಸ್ವಿಯಾಗಿ ಈ 3ನೇ ಪಂದ್ಯಾಟ ಕಾರ್ಯಾಚರಣೆ ನಡೀತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಈ ಕೊಡುಗೈ ದಾನಿಗಳು ಹಾಗೂ ಶಾಲಾಭಿವೃದ್ಧಿ ಸಮಿತಿಯು ಅಲ್ಲದೆ ಎಲ್ಲ ಸಹಕರಿಸಿದಂಥ ಎಲ್ಲ ಈ ಭಾಗದ ದಾನಿಗಳಿಗೆ ಸಲ್ಲುತ್ತದೆ. ಸಂಘಟನೆಯಲ್ಲಿ ಕಟ್ಟಿಕೊಂಡು ನಾವು ಕಟ್ಟುವುದು ಬಹಳ ಸುಲಭ, ಉಳಿಸಿ ಬೆಳೆಸುವುದು ಅಷ್ಟು ಸುಲಭ ಕೆಲಸವಲ್ಲ. ಈ ನಿಟ್ಟಿನಲ್ಲಿ ಈ ಹನುಮಾನ್ ಫ್ರೆಂಡ್ಸಿನ ಒಂದು 4 ಯುವಕರು, ಅಭಿ, ಹಾಗೆಯೇ ಶಿವಪ್ರಸಾದ್ ಹಾಗೂ ದಿನೇಶ, ಅದೇ ರೀತಿ ಮರ್ತಡ್ಕ ಶೆಟ್ರು, ನಾನು ಅವರಿಗೆ ಶೆಟ್ರು ಅಂತಲೇ ಹೇಳೋದು ಯಾವಾಗಲೂ. ಈ 4 ಯುವಕರ ಒಂದು ಪರಿಶ್ರಮ ಅದೆಷ್ಟಿದೆ ಅಂದರೆ ಅದರೊಟ್ಟಿಗೆ ಅವರ ತಂಡದ ಸದಸ್ಯರು, ಅಂದರೆ ಅವರು 4ರಿಂದ ಅಲ್ಲ, ಅದರ ಒಟ್ಟಿಗೆ ಅವರ ತಂಡದ ಸದಸ್ಯರು ಅಷ್ಟು ಒಗ್ಗಟ್ಟಿನಿಂದ ಈ ಒಂದು ಸಂಘಟನೆಯ ಹನುಮಾನ್ ಫ್ರೆಂಡ್ಸ್ ಅನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಇವರೆಲ್ಲರಿಗೆ ನಾವು ಬೆಂಬಲವಾಗಿ ನಿಂತು ನಾವು ಯುವಕರನ್ನು ಮುನ್ನಡೆಸಬೇಕು. ಅವರಿಗೆ ಬೆನ್ನು ತಟ್ಟಿ ನಾವು ಹುರಿದುಂಬಿಸಿದಾಗ ಇನ್ನೂ ಹೆಚ್ಚಿನ ಬೇರೆ ಬೇರೆ ರೀತಿಯ ಕಾರ್ಯ ಚಟುವಟಿಕೆಗಳು ಅವರಿಂದ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಅವರಿಗೆ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯ ಚಟುವಟಿಕೆಗಳನ್ನ ಮಾಡುತ್ತಾ ಮುಂದೆ ನೀವು ಈ ಭಾಗದ ಯುವಕರಿಗೆ ಮಾದರಿಯಾಗಿ ನಮ್ಮ ಈ ಹನುಮಾನ್ ಸಂಘಟನೆ ಮುನ್ನಡೆಯಲಿ ಅಂತ ಆಶಿಸುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡಾ ಮನೋಭಾವನದೊಂದಿಗೆ ನೀವು ಚಟುವಟಿಕೆಯನ್ನು ಹಮ್ಮಿಕೊಳ್ಳಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಎಲ್ಲರಿಗೆ ವಂದಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ನುಡಿಗಳಿಗೆ ಧನ್ಯವಾದ ಸರ್. ಇನ್ನೋರ್ವ ನಮ್ಮೊಂದಿಗೆ ಅತಿಥಿ ವೇದಿಕೆಯಲ್ಲಿರುವಂಥ
ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ. ಇದೀಗ ವೇದಿಕೆ ಶ್ರೀ ವೇದನಾಥ ಸುವರ್ಣ ಇವರಿಗೆ ಸರ್ ನಮ್ಮನ್ನು ಕುರಿತು 2 ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹನುಮಾನ್ ಫ್ರೆಂಡ್ಸ್ ನರಿಮಗರು ದತ್ತ ಆಶ್ರಯಡು ಇನಿ ನಮ್ಮ ಮೂಲು ಕಬಡ್ಡಿ ಪಂದ್ಯಾಟ ಭಾರಿ ವಿಜೃಂಭಣೆ ನಡ್ತೊಂದುಂಡು. ದತ್ತ ಸಭಾ ಕಾರ್ಯಕ್ರಮದ ಇನಿ ಅಧ್ಯಕ್ಷತೆಯನ್ನು ವಹಿಸೋಣಂಚಿನ ನಮ್ಮ ಎನ್ನ ಮಿತ್ರರು ಆತ್ಮೀಯರ್ಲ ಎಂಗ್ಲ ಕುಟುಂಬದಲ್ಲ ಕೈತಲಂಚಿನ ಅಂಚನೆ ಉದ್ಘಾಟನೆ ಮಲ್ತನಂಚಿನ ನಮ್ಮ ಮುಲ್ಪದ ನೆರೆಗರದಾರೆ ಆಯ್ನ ಮಾಲಿಂಗ ನಾಯ್ಕರೆ ಬುಕ್ಕ ವೇದಿಕೆ ಇತ್ತನ STMC ಅಧ್ಯಕ್ಷರಾಯ್ನ ಕೃಷ್ಣ ರಾಜ್ ಜೈನ್ರೆ ಬುಕ್ಕ ಮಾತ ವೇದಿಕೆ ಇಟ್ಲ ಎನ್ನ ಆತ್ಮೀಯರೇ ಇನಿ ನಮ್ಮ ನೆರಿಮುಗೆರ್ಡು ಬಾರಿ ಒಂಜಿ ಹಬ್ಬದ ವಾತಾವರಣ ನಿರ್ಮಾಣ ಆತಂಡು. ಒಂದೇ ವರ್ಷ ತುಂಬು ನಮ್ಮ ಶತಮಾನೋತ್ಸವ ನೆನಪುನಗ ಎಂಚ ಇತ್ತಿನ ಅಂಚನೆ ಇನಿ ಬಾರಿ ವಿಜೃಂಭಣೆಡು ಈ ಕಾರ್ಯಕ್ರಮನು ಹನುಮಾನ್ ಫ್ರೆಂಡ್ಸ್ ದಾಗಲು ಒಂಜಿ ಜೋಡಣೆ ಮಲ್ತದೇರು. ಈ ಜೋಡಣೆ ಮಲ್ತನ ಮುಗಲೆ ಮಾತ ದುಂಬಾದ ಅಭಿನಂದನೆ ಕೊರನುಲ್ಲೆ. ಅಂಚನೆ ಈ ಕಾರ್ಯಕ್ರಮಗೂ ನಮ್ಮ ಶಾಸಕರಾಯನ ಅಶೋಕ್ ಕುಮಾರ್ ರೈಕಲು ಬರೋಡಿತ್ತಂಡು ಆರೆಗ್ ಇನಿ ಬೆಂಗಳೂರು ತುಳುಕೂಟದ ಒಂಜಿ ಕಾರ್ಯಕ್ರಮ ಇತ್ತನೇಡ್ದಾರ ಬರಿಯ ರಾಪುಜಿ ಹನುಮಾನ್ ಸಂಘಟನೆ ದಗಲೆಗ್ ಎನ್ನ ಶುಭಾರೈಕೆ ಎನ್ನಡ ಫೋನ್ ಮುಖಾಂತರ ಪಂತೇರು. ಅಂಚನೆ ಹನುಮಾನ್ ಸಂಘಟನೆ ದಗಲೆಗ್ ಉವೇ ರೀತಿದ ನನ್ನ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ. ಈ ಜವಾನೇರು ಮಾತ ಸೇರ್ದು ಕಬಡ್ಡಿ ಪಂದ್ಯಾಟ ಮುಲ್ಪ ಗ್ರಾಮೀಣ ಒಂಜಿ ಕ್ರೀಡೆ ಕಬಡ್ಡಿ ಪಂದ್ಯಾಟ ಇಂಚನೆ ಕೆಲವು ಗ್ರಾಮೀಣ ಕ್ರೀಡೆಲು ಲಗೋರಿ ಇಪ್ಪು ಬೇತೆ ಬೇತೆ ಕ್ರೀಡೆಲು ಇಪ್ಪು ದೆನ್ನು ಮಾತ ನಮ್ಮ ಜವಾನೇರು ಅಳವಡಿಸ ಒಂದು ಅಂಚನೆ ಈ ಸಂಘಟನೆ ಈ ಊರ್ದ ಅಭಿವೃದ್ಧಿಗಳ ಆಯ್ನಾತು ಒತ್ತುಕೊರೊಂದು ಮೊಗ್ಲೆಗ್ ನನ್ನ ದುಂಬುಗು ದೇವರು ಎಡ್ಡೆ ಮಲ್ಪಾಡುವಂಡದು ಪ್ರಾರ್ಥನೆ ಮಲ್ದೊಂದು ಎನ್ನ 2 ಪಾತ್ರನು ಅಂತ. ಇದರ ಪದ್ಯಾಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ ಮತ್ತೋರ್ವ ಅತಿಥಿಗಳು ಶ್ರೀ ವಿಕ್ಕಿ ಶೆಟ್ಟಿ ಮಾಣಿ, ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಯುವ ಕಾಂಗ್ರೆಸ್. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮೆಲ್ಲರನ್ನ ಕುರಿತು ಮಾತಾಡಲಿಕ್ಕಿದ್ದಾರೆ ಶ್ರೀ BT ಮಹೇಶ್ ಚಂದ್ರ ಸಾಲಿಯಾನ್ ಸರ್. 2 ಮಾತುಗಳು ನಿಮ್ಮಿಂದ ನಮಗಾಗಿ. ವೇದಿಕೆ ಇತ್ತನಂಚಿನ ಮಾತ ಗಣ್ಯರೇ ಅವೇ ರೀತಿ ಇನಿ ಕ್ರೀಡಾಕೂಟ ಆಯೋಜನೆ ಮಂತನಂಚಿನ ಹನುಮಾನ್ ಫ್ರೆಂಡ್ಸ್ ನರಿಮಗರಿಂದೆತ್ತ ಸರ್ವ ಸದಸ್ಯರೇ ಎಂದು ಪಾತ್ರನಂಚಿನ ಪೊರ್ತು ಖಂಡಿತವಾದ ನಕ್ಕಲೊಂದು ನಾಂಡ ಈ ಕ್ರೀಡಾಕೂಟ ಆಯೋಜನೆ ಮನ್ಪನಾಗ ఆయన ಸಂಘಟನೆನ ಪರಿಶ್ರಮ ಏತುಂಡು ఆయన ಒಟ್ಟಿಗೂ ಕ್ರೀಡಾಪಟುಲ್ಲ ಕ್ರೀಡಾ ಸ್ಫೂರ್ತಿಡ್ ಭಾಗವಹಿಸಾತ ತೀರ್ಪುಗಾರನ ತೀರ್ಪುನು ಗೌರವಿಸಲಿ ನಿಗಲ ಸಹಕಾರ ಏಪಳ ಇಪ್ಪಾಡು ಊರ್ದಗಲ ಸಹಕಾರ ಇಪ್ಪಾಡು ಬಂದು ಈ ಒಂದು ಅವಕಾಶಕ್ಕೂ ಸೊಲ್ಮೆ ಸಂದ ಒಂದು ಅವಕಾಶಕ್ಕೂ ವಂದನೆ. ಧನ್ಯವಾದಗಳು ಸರ್. ವಸಂತ್ ಕಲ್ಲರ್ಪೆ ನಿಮ್ಮ ಇರುವಿಕೆಯನ್ನು ನಾವು ಗಮನಿಸಿದ್ದೇವೆ. ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಮುಂದಕ್ಕೆ ನಮ್ಮನ್ನು ಕುರಿತು ಮಾತಾಡಲಿಕ್ಕಿದ್ದಾರೆ ಶ್ರೀ ಶಿವಾನಂದ, ಮಾಜಿ ಸೈನಿಕರು, ಇಂದಿರಾನಗರ. ಧನ್ಯವಾದಗಳು ಸರ್. ಮುಂದಕ್ಕೆ ಶ್ರೀ ಕೃಷ್ಣರಾಜ್ ಜೈನ್ ಸರ್ 2 ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಪಟುಗಳೇ ಹಾಗೂ
ನೋಡಲು ಬಂದಿರುವಂಥ ಆಸಕ್ತ ಕ್ರೀಡಾಪಟುಗಳಿಗೆ ಹಾಗೂ ವಿದ್ಯಾರ್ಥಿನಿಗಳಿಗೆ ನಾವು ಇವತ್ತು ಈ ಶಾಲೆಯಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲು ಹನುಮಾನ್ ಫ್ರೆಂಡ್ಸ್ ಇವರಿಗೆ ಒದಗಿಸಿಕೊಟ್ಟಿದ್ದೇವೆ. ನಾವು ಮೊತ್ತ ಮೊದಲಿಗೆ ಹೇಳುವಂಥದ್ದು, ಈ ಶಾಲೆಯ ಸರ್ವತೋಮುಖ ಸ್ವಚ್ಛತೆಯನ್ನು ಮೊತ್ತ ಮೊದಲಿಗೆ ಕಾಪಾಡಬೇಕು. ಅದೇ ರೀತಿಯಲ್ಲಿ ಶಾಲೆಗೆ ಹಾಗೂ ಯಾರಿಗೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹನುಮಾನ್ ಫ್ರೆಂಡ್ಸ್ನವರು ನಮಗೆ ಮೊದಲಾಗಿ ಅವರು ನಿಮ್ಮ ಯಾವುದೇ ಅಹಿತಕರ ಘಟನೆಗೆ ನಾವು ಆಸ್ಪದ ಕೊಡುವುದಿಲ್ಲ ಅಂತೇಳಿ ನಮಗೆ ವಾಗ್ದಾನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ಮಾತ್ರ ಅಲ್ಲ, ಇಲ್ಲಿ ನಡೆದಿರುವಂಥ ಎಲ್ಲ ಕ್ರೀಡಾಪಟುಗಳು ಕೂಡ ನಮ್ಮ ಶಾಲೆ, ನಮ್ಮೂರ ಶಾಲೆ, ನಾವು ಕಲ್ತಿರುವಂಥ ಶಾಲೆ, ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕು. ಅದೇ ರೀತಿಯಲ್ಲಿ ಈ ಕ್ರೀಡಾಕೂಟವನ್ನು ಸಂಘಟನೆಯನ್ನು ಮಾಡಿರುವಂಥ ಹನುಮಾನ್ ಫ್ರೆಂಡ್ಸ್ನವರು ಈ ಮಳೆಯಿಂದಾಗಿ ಒಂದು ವಾರದಿಂದ ಬಹಳ ಕಷ್ಟದಿಂದ ಮಾಡುವುದ ಬೇಡ ಅಂತೇಳಿ ಒಂದು ಅಪನಂಬಿಕೆ ಹೇಳಿದರು. ಆದರೂ ಕೂಡ ನಾವು ಅವರ ಒಂದು ಆಸಕ್ತಿಯನ್ನು ತೀರಿಸುವಂಥ ಒಂದು ಕೆಲಸ, ನಮ್ಮ ಮನೆಯ ಕೆಲಸದಾಗಿ ಈ ಕೆಲಸವನ್ನು ಆ ದಿವಸಕ್ಕೆ ನೀವು ಮಾಡಬೇಕೆನ್ನುವಂಥ ಒಂದು ನಮ್ಮ ಒಂದು ಸ್ವ ಇಚ್ಛೆಯಿಂದ ನಾವು ಈ ಶಾಲೆಯಲ್ಲಿ ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದಕ್ಕೆ ಅವರು ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ, ಇನ್ನು ಕೂಡ ಈ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಕ್ರೀಡಾಪಟುಗಳಿದ್ದೀರಿ, ನೀವೆಲ್ಲರೂ ಕೂಡ ಇವತ್ತಿನಿಂದ ನಾಳೆ ಮುಗಿಯುವವರೆಗೆ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯಿಂದ ಕ್ರೀಡಾಪಟುಗಳ ಹಾಗೂ ಈ ಶಾಲೆಯ ಇಲ್ಲಿ ನಡೆದಿರುವಂಥ ತೀರ್ಪೇ ಅಂತಿಮವಾಗಿ ಅವರ ತೀರ್ಪು ಅಂತಿಮವೆಂದು ಪರಿಗಣಿಸಿ ಅವರಿಗೂ ಕೂಡ ಸಹಕಾರ ನೀಡಿ ಹಾಗೂ ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಭಾಗವಹಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹನುಮಾನ್ ಫ್ರೆಂಡ್ಸ್ ನಿರ್ಮಗರು, ನವಜ್ಯೋತಿ ನಿರ್ಮಗರು, ವಿಕ್ಕಿ ಶೆಟ್ಟಿ ಮಾಣಿ ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್, ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಶ್ರೀ ಅಭಿ ಇವರು ಶಾಲನ್ನ ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಹಾಗೆ ವಸಂತ್ ಕಲ್ಲರ್ಪೆ ಇವರಿಗೆ ಮನೀಶ್ ಶಾಂತಿಗೌಡು ಶಾಲನ ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಶ್ರೀ ಪ್ರಭಾಕರ್ ಸಾಲಿಯಾನ್ ನಮ್ಮನ್ನು ಕುರಿತು ಎರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹನುಮಾನ್ ಫ್ರೆಂಡ್ಸ್ ಕ್ಲಬ್ ನರಿಮುಗುರು ಈ ಒಂದು ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಯನ್ನು ಮಾಡಿದಂತಹ ಆತ್ಮೀಯರಾದ ಮಾಲಿಂಗ ನಾಯ್ಕರೇ, ವೇದಿಕೆಯಲ್ಲಿರುವಂತಹ ಆತ್ಮೀಯರಾದಂತಹ ಕಿಶೋರ್ ಕುಮಾರ್ ಭಟ್ಯಾಳಿಯರೇ, ಕೃಷ್ಣರಾಜ ಜೈನರೇ, ವೇದನಾ ಸುವರ್ಣರೇ ಹಾಗೂ ಸೇರಿರುವ ಎಲ್ಲ ನನ್ನ ಪ್ರೀತಿಯ ಮುಖ್ಯ ಅತಿಥಿಗಳೇ, ಸೇರಿರುವಂಥ ಎಲ್ಲ ನನ್ನ ಪ್ರೀತಿಯ ಬಂಧುಗಳು, ಇವತ್ತು ಹನುಮಾನ್ ಫ್ರೆಂಡ್ಸ್ ಕ್ಲಬ್ ನರಿಮಗುರು ಇವರು ಈ ಒಂದು ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ, ಯುವಕರು ಸಹ ಒಳ್ಳೆ ಮುತುವರ್ಜಿಯಿಂದ ಈ ಒಂದು ಕ್ರೀಡಾಕೂಟವನ್ನು ಉತ್ಸಾಹದಿಂದ ಆಯೋಜನೆ ಮಾಡಿದ್ದಾರೆ. ಈ ಒಂದು ಫ್ರೆಂಡ್ಸ್ ಕ್ಲಬ್ನ ಸದಸ್ಯರಿಗೆ ನಾನೊಂದು ಕಿವಿ ಮಾತನ್ನು ಹೇಳುವುದೇನೆಂದರೆ, ನಾವು ಕೇವಲ ಕ್ರೀಡಾಕೂಟದಲ್ಲಿ ಮಾತ್ರ ಅಲ್ಲ, ನಾವು ಸಮಾಜ ಸೇವೆಗೆ ಧುಮುಕಬೇಕು. ಆಗ ನಮ್ಮ ಈ ಒಂದು ಫ್ರೆಂಡ್ಸ್ ಕ್ಲಬ್ ಉತ್ತುಂಗಕ್ಕೆ ಇರಲು ಸಾಧ್ಯ ಅನ್ನುವಂಥ ಮಾತನ್ನು ಹೇಳುತ್ತಾ, ಯಾವತ್ತೂ ನಾವು ನಿಮ್ಮೊಟ್ಟಿಗೆ ಇರ್ತೇವೆ, ಒಳ್ಳೆಯ ಕೆಲಸ ಮಾಡುವಾಗ ಯಾವಾಗಲೂ ತಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಸರ್. ಮುಂದಕ್ಕೆ
ಶ್ರೀ ಕೃಷ್ಣಪ್ಪ ಪೂಜಾರಿ ಕೈಂದಾಡಿ ನಮ್ಮನ್ನ ಕುರಿತು ಎರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅವರಲ್ಲೆಲ್ಲ ಕೈ ತೋರಿಸಿ ಶುಭ ಆಗ್ಲಿ ಅಂತ ಹಾರೈಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇಲ್ಲಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಮಾತಾಡಿದ್ದಾರೆ. ಈಗ ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಾಲ್ಕನೇ ಪಂದ್ಯಾಟಕ್ಕಾಗಿ ಹನುಮಾನ್ ಫ್ರೆಂಡ್ಸ್ ನರಿಮಗರು, ನವಜ್ಯೋತಿ ನರಿಮಗರು ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಬರಬೇಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಡತುಂ ಚ ಹನುಮಾತ್ ಸ್ಮರಣಾತ್ ಭವೇತ್ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ಲೋಕವನ್ನ ಯಾರು ಶ್ರೀರಾಮಚಂದ್ರನ ದೂತ ಆಂಜನೇಯ ಸ್ವಾಮಿಯನ್ನ ಸ್ತುತಿ ಮಾಡುತ್ತಾ ಹನುಮಾನ್ ಫ್ರೆಂಡ್ಸ್ ನರಿಮಗರು ಆಂಜನೇಯನ ಹೆಸರಲ್ಲಿ ಇರತಕ್ಕಂಥ ಫ್ರೆಂಡ್ಸ್ ನರಿಮುಗರಿನಲ್ಲಿ ಅತ್ಯಂತ ಉತ್ತಮವಾದ ಕಬಡ್ಡಿ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದೀರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾವೃತ್ತಿಯೋ ಸದಾಚಾರೋ ರಾಷ್ಟ್ರದೇವೋ ಕೃತಿ ಯುವ. ಕ್ರೀಡೆಯನ್ನ ಆಡ್ತಾ 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 ಕ್ರೀಡಾಪಟುವಿಗೆ ಸದ್ವಿಚಾರ ಅವನ ಜೀವನದಲ್ಲಿ ಬರುತ್ತೆ. ಅದರ ಜೊತೆಗೆ ಸದ್ವಿಚಾರ ಜೊತೆಗೆ ಇಡೀ ರಾಷ್ಟ್ರದ ಕಾರ್ಯ ಕೂಡ ಉತ್ತಮವಾಗಿ ಆಗುತ್ತೆ ಬಂಧುಗಳೇ. ಕಬಡ್ಡಿ ಆಟದ ಮುಖಾಂತರ ಇವತ್ತಿನ ಮ್ಯಾಟ್ ಕಬಡ್ಡಿಯಲ್ಲಿ, ಆದರೆ ಕಬಡ್ಡಿ ಅನ್ನೋ ಆಟ ಈ ತಾಯಿಯನ್ನ, ಭಾರತಾಂಬೆಯನ್ನ ತಮ್ಮ ತಾಯಿ ಅಂತ ಸ್ವೀಕಾರ ಮಾಡುವಂತ ಆಟ. ಅಲ್ಲಿ ಜಾತಿ ಮತ ಭೇದ ಯಾವುದೇ ಇಲ್ಲ. ಒಂದು ತಂಡದಲ್ಲಿ ಮುಸ್ಲಿಂ ಇರ್ತಾರೆ, ಕ್ರಿಶ್ಚಿಯನ್ ಇರ್ತಾರೆ, ಹಿಂದೂ ಇರ್ತಾರೆ, ಹಿಂದೂ ಸಮಾಜದ ಬೇರೆ ಬೇರೆ ಜಾತಿಯವರು ಇರ್ತಾರೆ. ಈ ಮೂಲಕ ಇಡೀ ಭಾರತ ದೇಶದಲ್ಲಿ ಕಬಡ್ಡಿಯ ಮುಖಾಂತರ ಇಡೀ ಭಾರತ ದೇಶ, ಇಡೀ ಸಮಾಜ ನಾವು ತಾಯಿ ಭಾರತ ಎಂಬ ಮಕ್ಕಳು ಅನ್ನುವಂಥ ವಿಚಾರವನ್ನ ಕಬಡ್ಡಿಯ ಮುಖಾಂತರ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಮುಖಾಂತರ ಸಮಾಜದ ಸ್ವಾಸ್ಥ್ಯ, ಸಮಾಜದ ಒಗ್ಗಟ್ಟು, ಸಮಾಜದ ಸದೃಢತೆ, ಯಾವುದೇ ರೀತಿಯ ಕೋಮು ಸಂಘರ್ಷ ಕೂಡ ಕಬಡ್ಡಿ ಆಟ ಆಡಿದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಅಂತ ಒಂದು ಉತ್ತಮವಾದ ಕ್ರೀಡೆಯನ್ನ ಹನುಮಾನ್ ಫ್ರೆಂಡ್ಸ್ ನರಿಮುಗರಲ್ಲಿ ಮಾಡಿ ತೋರಿಸಿದ್ದೀರಿ. ಕ್ರೀಡಾಪಟುಗಳಿಗೆ ಕೂಡ ಆಂಜನೇಯ ಸ್ವಾಮಿಯ ಶಕ್ತಿಯನ್ನು ಸಿಗಲಿ. ಕ್ರೀಡೆಯನ್ನು ಆಯೋಜನೆ ಮಾಡಿದಂತ ಎಲ್ಲ ಆಯೋಜಕರಿಗೆ ಶ್ರೀ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಆಶೀರ್ವಾದದೊಂದಿಗೆ ಆ ಶಕ್ತಿಯನ್ನ ಭಗವಂತ ಕರುಣಿಸಲಿ. ಅದರ ಜೊತೆಗೆ ನಾವೆಲ್ಲರೂ ಭಾರತೀಯರು, ನಾವು ಯಾವ ರೀತಿ ಅಂದ್ರೆ ವಸುದೈವ ಕುಟುಂಬಕಂ, ಅಂದ್ರೆ ಇಡೀ ವಿಶ್ವವೇ ನಮ್ಮ ಕುಟುಂಬ ಅಂತ ನಾವು ಯೋಚನೆ ಮಾಡ್ತಾ ಬದುಕಿದವರು. ದಿನ ಬೆಳಗಾತೆದ್ದಾಗ ತಾಯಿ ಭಾರತಾಂಬೆಯನ್ನ ನಮಸ್ಕರಿಸಿ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡುವವರು. ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಮತ ಭೇದ ಎಡರು ತೊಡರು ಎಲ್ಲರೂ ದೂರ ಆಗ್ಬೇಕು. ಆ ಮುಖಾಂತರ ಇಡೀ ಸಮಾಜ, ಇಡೀ ಜನತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳನ್ನಂತ ವಿಚಾರವನ್ನು ಇಟ್ಕೊಂಡು ಈ ಕಬಡ್ಡಿ ಅತ್ಯಂತ ಶುಭವಾಗಿ ನೆರವೇರಲಿ. ಸೋಲೆ ಗೆಲುವಿನ ಸೋಪಾನ. ಯಾರಾದ್ರೂ ಸೋತರು ಕೂಡ ಬೇಸರ ಮಾಡ್ಲಿಕ್ಕೆ, ಇವತ್ತು ಸೋಲು ಸಿಕ್ಕಿದ್ರೆ ನಾಳೆ ಗೆಲುವು ಖಂಡಿತ ಸಿಗ್ಲಿಕ್ಕೆ ಸಾಧ್ಯತೆ ಉಂಟು. ನಮ್ಮೆಲ್ಲರಿಗೂ ಆ ಸೀಮೆಯ ಅಧಿಪತಿ ಮಹಾಲಿಂಗೇಶ್ವರ ದೇವರು ಆಯುರ ಆರೋಗ್ಯ ಸುಖ ಸಂಪತ್ತು ಕೊಡ್ಲಿ, ಸುದೃಢ ದೃಢಕಾಯ ಕೊಡ್ಲಿ ಸಮಾಜವನ್ನು. ಈಗ ಮಹೇಶನ್ನು ಹೇಳಿದ್ರು, ಕ್ರೀಡೆಯ ಜೊತೆಗೆ ಯಾವ ರೀತಿ ಅಂದ್ರೆ ನಾವು ಸಮಾಜ ಸೇವೆಯನ್ನು ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ನಮ್ಮ ಸುತ್ತಮುತ್ತಲಿನ ಕಡೆಯ ವ್ಯಕ್ತಿ ಕೂಡ ನಾವು ನ್ಯಾಯವನ್ನು ಕೊಡಬೇಕು. ಅವರ ನಮ್ಮ ನೆರೆಕರೆಯಲ್ಲಿ ಬಡವರಿದ್ದಾರೆ, ಪಾಪದವರಿದ್ದಾರೆ, ಅವರಿಗೆ ಸ್ಪಂದಿಸುವ ಮುಖಾಂತರ ನಾವು ನಮಗೆ ಕೊಟ್ಟಂತ ಭಗವಂತ ಕೊಟ್ಟಂತ ಒಂದು ಜೀವನ, ಆ 3-4 ದಿವಸದ ಆಟ ಅಂತಾರೆ, ಅದರಲ್ಲಿ ನಾವು ಬರುವಾಗ ನಮಗೆ ಗೊತ್ತಿರುವುದಿಲ್ಲ, ಹೋಗುವಾಗ ಕೂಡ ಕತ್ತಲೆ ಅಂತಾರೆ. ಈ 4 ದಿವಸದ ಜೀವನದಲ್ಲಿ ಉತ್ತಮ ಕೆಲಸವನ್ನು ಮಾಡುವ ಮುಖಾಂತರ, ಸಮಾಜಮುಖಿ ಕೆಲಸವನ್ನು ಮಾಡುವ ಮುಖಾಂತರ ನಮ್ಮ ಜೀವನವನ್ನ ಸಾರ್ಥಕ ಮಾಡುವಂತ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತಾ ತುಂಬಾ ಪ್ರೀತಿಯಿಂದ ನಾನು ಕರೆದಿದ್ದೀರಿ. ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಎಷ್ಟು ಮಾತ್ರದ ಕಡಿಮೆ, ಯಾಕಂದ್ರೆ ನನ್ನ ಆತ್ಮೀಯ ವಿಜಯ ಅತ್ತಾಜಿ ಅವ್ರ ಕೈಗೆ ಮೈಕ್ ಸಿಕ್ಕಿದ್ರೆ ಮಾತ್ರ ಅದು ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ. ಎಲ್ಲರೂ ಅಲ್ಲಿ ತಲ್ಲೀನರಾಗಿ ಕಬಡ್ಡಿ ಮ್ಯಾಚ್ ಅನ್ನು ನೋಡುವ ಎಲ್ರಿಗೂ ಶುಭವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್ ಮಾತಾ. ಸುಂದರವಾದಂತಹ ಅಧ್ಯಕ್ಷೀಯ ಮಾತುಗಳನ್ನಾಡಿದಂತಹ ಸರ್ ನಿಮ್ಗೆ ಧನ್ಯವಾದಗಳು. ಮನುಷ್ಯನ ಜೀವನದಲ್ಲಿ ಅತ್ಯಂತ ಸುಂದರವಾದ 2 ಮಾತು ಯಾವುದು ಅಂತ ಕೇಳಿದ್ರೆ, ಒಂದು ಧನ್ಯವಾದ ಅಂತೆ, ಇನ್ನೊಂದು ಸಾರಿ ಅಂತೆ. ಸಾರಿ ಕೇಳುವಂತಹ ಕ್ಷಣ ಇದಲ್ಲ, ಆದ್ರೆ ಬಂದಂತಹ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನ ನೀಡಲಿಕ್ಕಿದ್ದಾರೆ ಶ್ರೀ ವಿಜಯ್ ಇವರು. ಸರ್, ಈಗ ಧನ್ಯವಾದಕ್ಕಾಗಿ ವೇದಿಕೆ ನಿಮಗಾಗಿ. ಬಂಧುಗಳೇ,
ನರಿಬುಗುರ್ನ ಹನುಮಾನ್ ಫ್ರೆಂಡ್ಸ್ ಆಯೋಜನೆಗೊಳಿಸಿರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಇವತ್ತು ಸಭಾ ಕಾರ್ಯಕ್ರಮದ ಅಂತಿಮ ಕ್ಷಣಗಳಿಗೆ ಬಂದಿರುವಂಥದ್ದು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಅತ್ಯಂತ ಪ್ರೀತಿಯ ಅಭಿವಂದನೀಯ ಧನ್ಯವಾದಗಳನ್ನು ಸಮರ್ಪಿಸುವ ಮೊದಲು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಗೌರವಾನ್ವಿತ ಈ ಭಾಗದ ಶಾಸಕರು. ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ ಈ ಭಾಗದ ಯುವಕರ ಕಣ್ಮನಿ, ಎಲ್ಲರ ಜೊತೆಗೆ ಬಹಳಷ್ಟು ನಗತಾ ಮಾತಾಡುವಂತಹ, ಎಲ್ಲರನ್ನ ಒಟ್ಟುಗೂಡಿಸಿಕೊಳ್ಳುವ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುವಂತಹ ಒಬ್ಬ ಅದ್ಭುತ ಯುವ ನಾಯಕನಾಗಿ ಬೆಳೆದಿರುವಂತಹ ಶ್ರೀ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರಿಗೆ ಸಮಸ್ತ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಶ್ರೀ ವೇದಿಕೆಯಲ್ಲಿರ್ತಕ್ಕಂತಹ ಹನುಮಾನ್ ಫ್ರೆಂಡ್ಸಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹಾಲಿಂಗ ನಾಯ್ಕ ಅವರಿಗೆ ಕೂಡ ಕಾರ್ಯಕ್ರಮದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಹರಿಣಿ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥವರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮುಂಡೂರಿನ ಶ್ರೀ ಚಂದ್ರಶೇಖರ್ NSD. ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಯುವ ಕಾಂಗ್ರೆಸ್ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಶ್ರೀ ಪ್ರಭಾಕರ ಸಾಲಿಯನ್ ಕಂಬೈನ್ ನೆಮ್ಮದಿ ವೆಲ್ನೆಸ್ ಸೆಂಟರ್ ಪುತ್ತೂರು ತಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಶ್ರೀ ಗಣೇಶ್ ಶಾಲಿಯನ್ ಪ್ರಗತಿಪರ ಕೃಷಿಕರು ತಮಗೂ ಕೂಡ ಧನ್ಯವಾದಗಳು. ಶ್ರೀ ವಸಂತ ಕಲ್ಲರ್ಪೆ PW ಕಾಂಟ್ರಾಕ್ಟರ್ ಪುತ್ತೂರು ತಮಗೂ ಕೂಡ ಅಭಿನಂದನೆಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಶ್ರೀ ಕೃಷ್ಣಪ್ಪ ಪೂಜಾರಿ ಕೈಂದಾಡಿ ತಮಗೂ ಕೂಡ ಧನ್ಯವಾದಗಳು. ಶ್ರೀ ಗುರುಮನಿಯ ಯುವ ಉದ್ಯಮಿಗಳು ತಮಗೂ ಕೂಡ ಧನ್ಯವಾದಗಳು. ಶ್ರೀ ಬಾಲಕೃಷ್ಣ ರೈ ಮರತಡ್ಕ ಪ್ರಗತಿಪರ ಕೃಷಿಕರು ತಮಗೂ ಕೂಡ ಧನ್ಯವಾದಗಳು. ಶ್ರೀ ನವೀನ್ ರೈ ಮರತಡ್ಕ ಅಧ್ಯಕ್ಷರು ಮಹಾಲಿಂಗೇಶ್ವರ ನಿತ್ಯೋದಯ ಯುವಕ ಮಂಡಲ ಕರೆಮನೆಕಟ್ಟೆ ತಮಗೂ ಕೂಡ ಅಭಿನಂದನೆಯ ಧನ್ಯವಾದಗಳು. ಶ್ರೀ ಹಾರಿಸ್ ಕೊಡನೇರು ತಮಗೂ ಕೂಡ ಅಭಿನಂದನೆಯ ಧನ್ಯವಾದಗಳು. ಅದೇ ರೀತಿಯಲ್ಲಿ ಸಲೀಂ ಮಾಯಂಗಳ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ, ಸೌಮ್ಯ ನರಿಮಗರು SDMCಯ ಸದಸ್ಯರು ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳಿಗೆ ಅಭಿನಂದನೀಯ ಮಾತುಗಳನ್ನು ಆಡ್ತಾ, ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮಕ್ಕಾಗಿ ಅವಕಾಶಕ್ಕಾಗಿ ವಂದನೆಗಳು. ನವಜ್ಯೋತಿ ನರಿಮೊಗರು ಎ ತಂಡ ಧನ್ಯವಾದಗಳನ್ನ ನೀಡಿದಂತಹ ನಿಮ್ಗೂ ಧನ್ಯವಾದವನ್ನ ನೀಡ್ತಾ ಇದ್ದೇವೆ ಸರ್. ನಾನಳಿವೆ ನೀನಳಿವೆ ನಮ್ಮೆಲ್ಲರ ಎಲುಬುಗಳ ಮೇಲೆ ಮತ್ತೆ ಮತ್ತೆ ಮೂಡುವುದು ನವ ಭಾರತದ ಲೀಲೆ. ಇವತ್ತು ಒಂದಷ್ಟು ಜನ ಗೆಲ್ಲಿಸಬಹುದು, ಒಂದಷ್ಟು ಜನ ಗೆಲ್ಬಹುದು. ಗೆದ್ದವರಿಗೂ ಮತ್ತು ಗೆಲ್ಲಿಸಿದವರಿಗೂ ಮತ್ತೊಮ್ಮೆ ಧನ್ಯವಾದವನ್ನ, ಸ್ವಾಗತವನ್ನ ಇದೆರಡನ್ನು ಕೂಡ ಒಮ್ಮತದಿಂದ ನೀಡುತ್ತಾ ಸಭಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಐದನೇ ಪಂದ್ಯಾಟಕ್ಕಾಗಿ ಡೈನಾಮಿಕ್ ಪ್ಯಾಂಥರ್ಸ್ ಸರ್ವೆ ನವಜ್ಯೋತಿ ನರಿಮಗರು ಬಿ. ಐದನೇ ಪಂದ್ಯಾಟಕ್ಕಾಗಿ ಡೈನಾಮಿಕ್ ಪ್ಯಾಂಥರ್ಸ್ ಸರ್ವೆ ನವಜ್ಯೋತಿ ನರಿಮಗರು ಬಿ. ನವಜ್ಯೋತಿ ನರಿಮಗರು ಬಿ, ಡೈನಾಮಿಕ್ ಪ್ಯಾಂಥರ್ಸ್ ಸರ್ವೆ. ಎರಡೂ ತಂಡಗಳಿಗೂ ಕೊನೆಯ ಕರೆ.
ನವಜ್ಯೋತಿ ನಿರ್ಮಗುರವಿ ಡೈನಮಿಕ್ ಪ್ಯಾಂಥರ್ ಸರ್ವೆ ಕೊನೆಯ 1 ನಿಮಿಷ. ನವಜ್ಯೋತಿ ನಿರ್ಮಗುರು ಬಿ ಡೈನಾಮಿಕ್ ಪ್ಯಾಂಥರ್ಸ್ ಸರ್ವೆ ಕೊನೆಯ 30 ಸೆಕೆಂಡ್ಗಳು ಮಾತ್ರ. ಎರಡೂ ತಂಡಗಳಿಗೂ ಕೂಡ ಕೊನೆಯ 30 ಸೆಕೆಂಡ್ಗಳು. ಹಲೋ ಚೆಕ್ ಹಲೋ. ಎರಡೂ ತಂಡಗಳು ಕೂಡ ಕೊನೆಯ 10 ಸೆಕೆಂಡುಗಳು ಮಾತ್ರ. 10 9 7 ಡೈನಾಮಿಕ್ ಪ್ಯಾಂಥರ್ಸ್ ಸರ್ವೆ ತಂಡ ತಮ್ಮ ಇರುವಿಕೆಯನ್ನು ಗೊತ್ತುಪಡಿಸಿಕೊಂಡಿದೆ. ನವಜ್ಯೋತಿ ನಿರ್ಮಗುರು ಬಿ ಇದೀಗ ನವಜ್ಯೋತಿ ನಿರ್ಮಗುರು ಬಿ ಕೂಡ ಅಂಕಣವನ್ನು ಪ್ರವೇಶಿಸಿಕೊಳ್ತಾ ಇದೆ. ಹಲೋ ಚೆಕ್ ಹಲೋ. ಆತ್ಮೀಯ ಬಂಧುಗಳೇ, ಹನುಮಾನ್ ಫ್ರೆಂಡ್ಸ್ ದಾರಿಮಗರು ಆಯೋಜನೆಗೊಳಿಸಿರುವಂತಹ 55 kg ವಿಭಾಗದ ಪುರುಷರ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ದೀಪಾವಳಿ ಟ್ರೋಫಿ 2023ರ ಕಬಡ್ಡಿ ಪಂದ್ಯಾವಳಿಗೆ ಬಂದಿರತಕ್ಕಂಥ ಎಲ್ಲ ಬಂಧುಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೆ. ಬಂಧುಗಳದೀಗ ಕೆಲವೇ ಕ್ಷಣಗಳಲ್ಲಿ 55 kg ವಿಭಾಗದ ಸ್ಪರ್ಧೆ ಆರಂಭಗೊಳ್ಳುತ್ತದೆ. ವಲಯ ಮಟ್ಟದ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಜ್ಯೋತಿಯ ದಾಳಿಗಾರ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಇದು ವಲಯ ಮಟ್ಟದ ಸೆಮಿಫೈನಲ್ ಕದನದ ಮೊದಲ ದಾಳಿಯಾಗಿದೆ. ಅಪೂರ್ವ ಪ್ರಮಾಣದ ಡಿಫೆನ್ಸ್ ನಲ್ಲಿರುವಂತಹ ಆಟಗಾರರು ಆ ಮೂಲಕವಾಗಿ ಅಂಕ ಗಳಿಕೆಯ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿ ಪ್ರಥಮ ಅವಧಿಯಲ್ಲಿ ಸ್ಪರ್ಧೆ ಇದೆ. 2 kg ವಿಭಾಗದಲ್ಲಿ ಭಾಗವಹಿಸುವ ಬಂದಿರತಕ್ಕಂಥ ಎಲ್ಲ ಆಟಗಾರರಲ್ಲಿ ಸವಿನಯ ಮನವಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಸಮಯಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ ತಮ್ಮ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಪ್ರಥಮ ಸ್ಪರ್ಧೆಯಲ್ಲಿ ಅಚ್ಚರಿಯ ಫಲಿತಾಂಶವನ್ನು ನೀಡಿದಂತಹ ಅದ್ಭುತ ಆಟಗಾರರ ಡೈನಾಮಿಕ್ ಪ್ಯಾಂಥರ್ ಸರ್ವೆಯಾಗಿದೆ. ಲೋಕೇಶ್ ದಾಳಿಯಲ್ಲಿರುವಂತಹ ಆಟಗಾರ. ಸ್ಪಷ್ಟತೆಯ ವಾತಾವರಣಗಳನ್ನು ಸೃಷ್ಟಿಸಿಕೊಳ್ಳಬಲ್ಲ ಜಾಣ್ಮೆಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರ ಪುನೀತ ದಾಳಿಯಲ್ಲಿ
ಪೂರ್ಣ ಪ್ರಮಾಣದಲ್ಲಿ ಅದ್ಭುತವಾದ ಆಟದ ಮೂಲಕವಾಗಿ ಮನೋರಂಜನೆಯನ್ನು ನೀಡಬಲ್ಲ ಆಟಗಾರಗಳನ್ನು ಕಾಣಬಹುದಾಗಿದೆ. ಆ ಮೂಲಕವಾಗಿ ಸ್ಪರ್ಧಾ ಕಣದಲ್ಲಿ ಪ್ರಥಮ ಅವಧಿಯಲ್ಲಿ ಹೋರಾಟವನ್ನು ಕಾಣುತ್ತಾರೆ. ನೋಡಿ, ಮುಂದಿನ ಸ್ಪರ್ಧೆಗಾಗಿ ಹನುಮಾನ್ ಫ್ರೆಂಡ್ಸ್ ನರಿಮಗುರಿನ ವಿರುದ್ಧವಾಗಿ ವೆಸ್ಟ್ ಫ್ರೆಂಡ್ಸ್ ಉದಯಗಿರಿ. ದ್ವಿತೀಯ ಸ್ಪರ್ಧೆಗಾಗಿ ಉಪಾಂತ್ಯ ಕದನದಲ್ಲಿ ತಂಡಗಳು ಸಿದ್ಧವಾಗುವಂತೆ ಸಭಾ ಕಾರ್ಯಕ್ರಮದ ಅಂತ್ಯದ ಬಳಿಕ ಅತಿಥಿ ಅಭ್ಯಾಗತರುಗಳ ಸಮಕ್ಷಮದಲ್ಲಿ ಇದೀಗ ಉಪಾಂತ್ಯದ ಕದನ ಅಂಕಣದ ಒಳಭಾಗದಲ್ಲಿದೆ. ಹನುಮಾನ್ ಫ್ರೆಂಡ್ಸ್ ನರಿಮಗುರು ತೃತೀಯ ವರ್ಷದಲ್ಲಿ ಆಯೋಜನೆಗೊಳಿಸಿರತಕ್ಕಂತಹ ಕ್ರೀಡಾಕೂಟದ ಆರಂಭದ ವೇಳೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಪ್ರೇಕ್ಷಕ ವರ್ಗ ನರಿಮಗುರಿನ ಅಂಕಣದಲ್ಲಿ ಶಾಲಾ ವಠಾರದಲ್ಲಿ ಆಯೋಜನೆಗೊಂಡಿರುವಂಥದ್ದು. ಪ್ರಸ್ತುತ ಈ ಪಂದ್ಯಾವಳಿಯನ್ನ ದೇಶ ವಿದೇಶಗಳಿಗೆ ನೇರ ಪ್ರಸಾರ ಮೂಲಕ ಯೂಟ್ಯೂಬ್ ಮೂಲಕ ಪ್ರಸರಿಸುತ್ತಿದೆ ನ್ಯೂಸ್ ಪುತ್ತೂರು. ಯೂಟ್ಯೂಬ್ ನಲ್ಲಿ ನ್ಯೂಸ್ ಪುತ್ತೂರು ಅಂತ ಟೈಪ್ ಮಾಡಿದ್ರೆ ನಿಮಗೆ ಇವತ್ತಿನ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಲೈವ್ ಆಕ್ಷನ್ ನೋಡಬಹುದು. ಆ ಮೂಲಕವಾಗಿ ಪಂದ್ಯ ಪ್ರಥಮ ಅವಧಿಯ ವೇಳೆಯಲ್ಲಿ ಕೆಜಿ ವಿಭಾಗದಲ್ಲಿ ಅದಾಗಲೇ ಆಲ್ಮೋಸ್ಟ್ 80 ತಂಡಗಳ ಉಪಸ್ಥಿತಿಯ ಘೋಷಣೆಯಾಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಆಟಗಾರರಲ್ಲಿ ವಿನಂತಿ, ತಾವು ಪ್ರವೇಶ ಶುಲ್ಕವನ್ನು ನೀಡಿದರೆ ಮಾತ್ರ ತಮ್ಮ ಹೆಸರನ್ನ ತಾಲೂಕು ಪಟ್ಟಿಗೆ ನೀಡಲಾಗ್ತದೆ. ದಯವಿಟ್ಟು ಎಲ್ಲ ತಂಡಗಳ ವ್ಯವಸ್ಥಾಪಕರೇ ಗಮನಿಸಿಕೊಳ್ಳಿ, ಸಮಯಕ್ಕೆ ಸರಿಯಾಗಿ ತಮ್ಮ ತಂಡದ ಪ್ರವೇಶ ಶುಲ್ಕವನ್ನ ನೀಡಿ ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ. ಬಳಿಕ ನಿರಂತರವಾಗಿ ಯಾವುದೇ ವಿಶ್ರಾಂತಿಗಳಿಲ್ಲದೆ ಪಂದ್ಯ ಆರಂಭಗೊಳ್ಳಲಿದೆ. ಇವತ್ತಿನ ಪಂದ್ಯಾವಳಿಯ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ವ್ಯವಸ್ಥೆಯನ್ನ ಪೂರ್ವವಾಗಿ ನಿರ್ವಹಿಸಿಕೊಟ್ಟವರು ಮಹಾಮಾಯಿ ಸೌಂಡ್ಸ್ ಅಂಡ್ ಲೈಟ್ಸ್ ಅಜ್ಜಿಕಟ್ಟೆ ಕೊರಿಯಾ. ತಂಡದ ಎಲ್ಲ ಸಿಬ್ಬಂದಿಗಳಿಗೆ ಅಭಿವಂದನೀಯ. ಪಂದ್ಯದ ಪ್ರಥಮ ಅವಧಿಯ ವೇಳೆಯಲ್ಲಿ ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮುಂದುವರೆಸಿರುವಂತಹ ಆಟಗಾರರು ಡಿಸೆಂಬರ್ ತಿಂಗಳ 9ನೇ ತಾರೀಕು ನವಜ್ಯೋತಿ ಯುವಕ ಮಂಡಲ ತಮ್ಮ ತಲುಕಾದರ ಆಶ್ರಯದಲ್ಲಿ ಪುರುಷರ 55 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಪ್ರಥಮ 6,000, ದ್ವಿತೀಯ 4, ತೃತೀಯ ಹಾಗೂ ಚತುರ್ಥ ಡಿಸೆಂಬರ್ ತಿಂಗಳ 9ನೇ ತಾರೀಕಿನಂದು ಮಂಗಳೂರಿನ ಕಟೀಲ್ನಲ್ಲಿ 25,000 ನಗದು ಪುರಸ್ಕಾರದ 65 ಕೆಜಿ ವಿಭಾಗದ ಕಬಡ್ಡಿ ಎಲ್ಲ ತಂಡಗಳು ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾವೆ. ಪ್ರಥಮ ಅವಧಿಯಾಟದ ವೇಳೆಯಲ್ಲಿ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಮೂಲಕ ಮುನ್ನಡೆಯೊಂದಿಗೆ ಡೈನಾಮಿಕ್ ವಿರುದ್ಧವಾಗಿ ಮುನ್ನಡೆಯಲ್ಲಿ ನವಜ್ಯೋತಿ ನರಿಮಗುರು ಬಿ ತಂಡವನ್ನು ಕಾಣಬಹುದಾಗಿದೆ. ಸೆಂಟರ್ ಲೈನ್ ಸಮೀಪದಲ್ಲಿ ಸೋಲು ಟ್ಯಾಕಲ್ ಪ್ರಯತ್ನವನ್ನು ಮಾಡಿದಂತ ಆಟಗಾರ ಆದರೆ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಆಫ್ ಟೈಮ್ ಈಸ್ ಓವರ್. ಮೊದಲ ಅವಧಿಯ ಆಟದ ವೇಳೆಯಲ್ಲಿ 9-1ರಲ್ಲಿ 8 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ನವಜ್ಯೋತಿ ನರಿಮಗುರು ಬಿ ತಂಡ.
ಆರಂಭದ ವೇಳೆಯಲ್ಲಿ 9-1 ಸ್ಪರ್ಧೆ. ದೊಡ್ಡ ಕೆಜಿ ವಿಭಾಗದ ತಂಡಗಳು ತಮ್ಮ ಹೆಸರನ್ನ ಪ್ರವೇಶ ಶುಲ್ಕ ಕೊಡುವುದರ ಜೊತೆಗೆ ನೋಂದಾಯಿಸಿಕೊಳ್ಳಿ. ಪ್ರವೇಶ ಶುಲ್ಕವನ್ನು ಕೊಟ್ಟಿರತಕ್ಕಂತಹ ತಂಡಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಅಂತಿಮ ಸೂಚನೆಯ ಮೂಲಕ ಕಣ್ಣದಲ್ಲಿ ಮುಂದುವರೆದಿರುವ ಆಟಗಾರ ಬಂಧಿಸುವ ಪ್ರಯತ್ನ. ಆಮೇಲೆ ಸೆಂಟರ್ ಲೈನ್ ಮುಟ್ಟ ಇದ್ದೇನೆ, ಎಲ್ಲ ಸ್ಟೇಟಸ್ ಆಯಣನೆ ಫೋಟೋ ಫುಲ್ ವಿಡಿಯೋ ಮಾಡಿದ್ವಿ. ಸ್ಪರ್ಧೆ ಮುಂದುವರಿಯುತ್ತಾ ಲೋಕೇಶ್ ಅದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಪರಿಣಾಮ ಪಂದ್ಯದಲ್ಲಿ ಪ್ರತಿ ಹೋರಾಟವನ್ನು ಸಾಧಿಸಿಕೊಳ್ಳುವ ಯತ್ನದಲ್ಲಿ ಲೋಕೇಶ್. ದಾಳಿಯಲ್ಲಿರುವ ಯುವ ಉದಯೋನ್ಮುಖ ಆಟಗಾರ. 4 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಆರಂಭದ ವೇಳೆಯಲ್ಲಿ ಅತ್ಯಂತ ಸ್ಪಷ್ಟತೆಯ ಮುನ್ನಡೆಯಲ್ಲಿತ್ತು ಮಧ್ಯ ಅವಧಿಯವರೆಗೆ. ಆ ಬಳಿಕ ಮತ್ತೆ ಹೋರಾಟವನ್ನು ಮುಂದುವರಿಸಿಕೊಂಡಂತೆ ಪುನೀತ್ ದಾಳಿಯಲ್ಲಿ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಮತ್ತೆ ಲೋಕೇಶ್ ದಾಳಿಯಲ್ಲಿರುವ ವೇಳೆಯಲ್ಲಿ ಅಲ್ಪ ಅಂತರದ ಮುನ್ನಡೆಯ ಜೊತೆಗೆ ಸ್ಪರ್ಧೆ ಆರಂಭಗೊಂಡಿದೆ. ಪರಿಣಾಮಕಾರಿ ಆಟದ ಮೂಲಕವಾಗಿ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಸ್ಪಷ್ಟತೆಯ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ಅಂತರ 9-3 6 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. 9-3 ಇನ್ ಫೇವರ್ ಆಫ್ ಟೀಮ್ ನವಜ್ಯೋತಿ ನರಿಬಗರು. ಕೆಜಿ ವಿಭಾಗದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ತಂಡಗಳ ನಾಯಕರ ಆಟಗಾರರ ದಯವಿಟ್ಟು ಗಮನಿಸಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ತಮ್ಮ ಪ್ರವೇಶ ಶುಲ್ಕವನ್ನು ಕೊಟ್ಟಿರತಕ್ಕಂತಹ ತಂಡಗಳನ್ನು ಮಾತ್ರ ತಾಲೂಕು ಪಟ್ಟಿಗೆ ಪರಿಗಣಿಸಲಾಗುತ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ತಂಡಗಳ ಆಟಗಾರರ ನಾಯಕರ ವ್ಯವಸ್ಥಾಪಕರ ಗಮನಿಸಿಕೊಳ್ಳುವಂತೆ ಮನವಿ. ನಿತ್ಯ ನಿರಂತರವಾಗಿ ಕಬಡ್ಡಿ ಅಂಕಣದಲ್ಲಿ ಉಳಿಸಿಕೊಳ್ಳಬಲ್ಲ ಅನೇಕ ತಾರೆಗಳ ಸಮಾಕ್ಷಮ ಪಂದ್ಯಾವಳಿಯ ದ್ವಿತೀಯ ಅವಧಿಯಲ್ಲಿವೆ. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಹನುಮಾನ್ ಫ್ರೆಂಡ್ಸ್ ನರಿಮಗರು, ವೆಸ್ಟ್ ಫ್ರೆಂಡ್ಸ್ ಉದಯಗಿರಿ ತಂಡದ ಆಟಗಾರರು ಪ್ರವೇಶ ದ್ವಾರಕ್ಕೆ ಬರುವಂತೆ. ದ್ವಿತೀಯ ಸೆಮಿಫೈನಲ್ನಲ್ಲಿ ಆಡಬಲ್ಲ ತಂಡಗಳು ಹನುಮಾನ್ ಫ್ರೆಂಡ್ಸ್ ನರಿಮಗರು, ವೆಸ್ಟ್ ಫ್ರೆಂಡ್ಸ್ ಉದಯಗಿರಿ. 2 ತಂಡಗಳ ನಾಯಕರ ಪ್ರವೇಶ ದ್ವಾರಕ್ಕೆ ಬರುವಂತೆ. 5 ಡಿಫೆಂಡರ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಪ್ರಸ್ತುತ ಅಂಕಗಳನ್ನು ಗಳಿಸಿಕೊಳ್ಳುವ ಪ್ರಯತ್ನವನ್ನು ಮುಂದುವರಿಸಿಕೊಂಡಂತ ಆಟಗಾರರುಗಳನ್ನು ಕಾಣಬಹುದು. ವಿಶ್ರಾಂತಿಯ ಕೋರಿಕೆಯ ಮಾನ್ಯತೆ ನೀಡಲಾಗಿದೆ. ಆಟಗಾರರಿಗೆ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ
ಮತ್ತೆ ಮುಂದುವರೆದುಕೊಂಡಂತ ಅವಕಾಶಗಳಲ್ಲಿರತಕ್ಕಂಥ ಆಟಗಾರರುಗಳನ್ನು ಕಾಣಬಹುದು ಮೂಲಕವಾಗಿ. ಅದಾಗಲೇ ಶ್ರೇಷ್ಠ ಪ್ರದರ್ಶನವನ್ನು ಮುಂದುವರೆಸಿಕೊಂಡು ಪ್ರಥಮ ಸ್ಪರ್ಧೆಯಲ್ಲಿ ಕೊನೆಯ 2 ನಿಮಿಷಗಳ ಅವಧಿ ಪ್ರಥಮ ಸ್ಪರ್ಧೆಯಲ್ಲಿ ಅದ್ಭುತ ಆಟ ಮಾಡಿದ ಏಕಾಂಗಿಯಾಗಿ ಸೋಲೋ ಟ್ಯಾಕಲ್ಗೆ ಪ್ರಯತ್ನವನ್ನು ಮಾಡಿದಂತ ಆಟಗಾರ ಎಣಿಕೆಯನ್ನು ಹೆಚ್ಚಿಸಿಕೊಂಡ ನವಜ್ಯೋತಿ ನರಿಮಗರು ಮುನ್ನಡೆಯನ್ನು ವಿಸ್ತರಿಸಿಕೊಳ್ತಾರೆ. ಅದ್ಭುತವಾದ ಆಂಕಲ್ ಹೋಲ್ಡ್ ಮೂಲಕವಾಗಿ ಬಂದಿಯಾದ ಆಟಗಾರ. ಪರಿಣಾಮ ಸ್ಪಷ್ಟ ಮುನ್ನಡೆ ಮತ್ತೆ ಮುಂದುವರಿಯುತ್ತಾ ಇದೆ. ವಿಷ್ಣು ಫ್ರೆಂಡ್ಸ್ ಉದಯಗಿರಿ, ಹನುಮಾನ್ ಫ್ರೆಂಡ್ಸ್ ನರಿಮಗರು 2 ತಂಡಗಳ ನಾಯಕರ ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ತಡ ಮಾಡುವ ಹಾಗಿಲ್ಲ. ಸರಿಯಾದ ಸಮಯದಲ್ಲಿ ಪಂದ್ಯವನ್ನು ಮುಗಿಸಬೇಕಾಗಿದೆ. ಅದಾಗಲೇ ಕೆಜಿ ವಿಭಾಗದಲ್ಲಿ 80 ತಂಡಗಳ ಉಪಸ್ಥಿತಿ ಇದೆ ಅನ್ನುವ ಮಾಹಿತಿ ಇದೆ. ಹಾಗಾಗಿ ಪಂದ್ಯಾವಳಿ ನಿರಂತರವಾಗಿ ನಡೆಯಬೇಕಾಗಿ ತಮ್ಮೆಲ್ಲರ ಸಹಕಾರವೂ ಕೂಡ ಅತ್ಯಗತ್ಯ. ಕೊನೆಯ ನಿಮಿಷ, ಅಂತಿಮ ನಿಮಿಷದ ಘೋಷಣೆಯಾಗಿದೆ. ಪಂದ್ಯಗೊಳಿಸಿಕೊಳ್ಳುವ ಪ್ರಯತ್ನವನ್ನ ಕಾರ್ನರ್ ವಿಭಾಗದ ಆಟಗಾರನ ಕೈಚಲಕ ಸಂಘಟಿತ ವಲಯದ ಜೊತೆಗೆ ಬಂದಿಯಾದ ದಾಳಿಗಾರ. ವಿಶ್ರಾಂತಿಯ ಕೋರಿಕೆ 6-12 ಸ್ಪರ್ಧೆ 12-6. ಸ್ಪರ್ಧೆ ಮುಂದುವರಿದ ಅಂಕಣದಲ್ಲಿ 4 ತಂಡಗಳ ಮಧ್ಯೆ 12-6 ಪಾಪ ಬಿದೈ ಕುಲ್ದಿದ್ದೆ ಉಲೆಯಲೆತ್ತು ಕೂಡ ಬಿದೈ ಉಳ್ಳೆಯರೇ. ಸ್ಪರ್ಧೆಯಲ್ಲಿ ಮುಂದುವರಿಯುತ್ತಾ ಅಂಕಣದಲ್ಲಿ ಅಂತಿಮ ನಿಮಿಷಗಳಲ್ಲಿ ಡೈನಾಮಿಕ್ ಟ್ಯಾಕಲ್. ಅಂತಿಮ ನಿಮಿಷಗಳಲ್ಲಿ ಸೂಪರ್ ಟ್ಯಾಕಲ್ ಇಸ್ ಆನ್. ಈಚ್ ಪಾಯಿಂಟ್ 2 ತಂಡಗಳಿಗೆ ಸಮಾನ ಅಂಕಗಳು. ಉದ್ದನೆಯ ವಿಸಿಲ್. ಫೈನಲ್ಗೆ ಪ್ರವೇಶದಲ್ಲಿ ನವಜ್ಯೋತಿ ನರಿಮಗರು ಬನ್ನಿ. ಫಸ್ಟ್ ಫ್ರೆಂಡ್ಸ್ ಉದಯಗಿರಿ, ಹನುಮಾನ್ ಫ್ರೆಂಡ್ಸ್ ನರಿಮಗರು ಬಲೆ ಬಲೆ ಬಲೆ. ಫಸ್ಟ್ ಫ್ರೆಂಡ್ಸ್ ಎಲ್ಲಿದ್ದೀರಾ? ಬನ್ನಿ ಒಳಗೆ. ಹನುಮಾನ್ ಫ್ರೆಂಡ್ಸ್ ನರಿಮಗರು ಕಣದರ ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದರ ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ.
ದಾಳಿಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿಯ ಆಟಗಾರ, ಇದು ಸಂಖ್ಯೆ 7ರ ಆಟಗಾರ. ಈ ಮೂಲಕ ದಾಳಿಯ ಸಂಘಟನೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಮಗರಿನ ಎದೆ ಸಂಖ್ಯೆ 5ರ ಆಟಗಾರ. ಎಸ್, ಪ್ರಥಮ ದಾಳಿಯಲ್ಲಿ 2 ಅಂಕದ ಬೇಟೆ, 2-0, 2-0. ಮತ್ತೆ ದಾಳಿಯಲ್ಲಿ ಸಂಪ್ರಿ ಮತ್ತೆ ದಾಳಿಯ ಸಂಘಟನೆಯಲ್ಲಿ ಹನುಮಾನ್ ಫ್ರೆಂಡ್ಸಿನ ಇದು ಸಂಖ್ಯೆ 13ರ ಆಟಗಾರ. ವೇಗಗತಿಯ ಪಾದಚಾರಣೆಯೊಂದಿಗೆ ಅಂಕಕ್ಕಾಗಿ ಶೋಧ. ಯಾವುದೇ ಅಂಕಗಳಿಲ್ಲದೆ ಮತ್ತೆ ಮಣಿಯಂಗಳಕ್ಕೆ ಮತ್ತೆ ದಾಳಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಜರ್ಸಿ ನಂಬರ್ 7 ಉದ್ದನೆಯ ಆಟಗಾರ. ಇನ್ ಫೇವರ್ ಆಫ್ ಹನುಮಾನ್ ಫ್ರೆಂಡ್ಸ್ ನರಿಮಕರು. ಮತ್ತೆ ದಾಳಿಯಲ್ಲಿ ಹನುಮಾನ್ ಫ್ರೆಂಡ್ಸಿನ ಇದು ಸಂಖ್ಯೆ 5ರ ಆಟಗಾರ. ಕೆಜಿ ವಿಭಾಗದ ಪಂದ್ಯಾಟಕ್ಕೆ ಹೆಸರು ನೋಂದಾಯಿಸಿದ ತಂಡಗಳು ಪ್ರವೇಶ ಶುಲ್ಕವನ್ನು ನೀಡದಿದ್ದಲ್ಲಿ ನೀಡಿ ಸಹಕರಿಸಬೇಕು. 2-0 ದಾಳಿಯಲ್ಲಿ ಸುರೇಶ ಫ್ರೆಂಡ್ಸ್ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಸುರೇಶ ದಾಳಿಯಲ್ಲಿ ಮತ್ತೆ ಯಾವುದೇ ಅಂಕಗಳಿಲ್ಲದೆ ಮತ್ತೆ ಮನೆಯಂಗಳಕ್ಕೆ. ಈ ಬಾರಿ ದಾಳಿಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮಗರು ಕಡೆಯಿಂದ ಎಸ್, ಈ ಬಾರಿ ಆಟಗಾರನ ಬಂಧನ, 1 ಅಂಕದ ಸೇರ್ಪಡೆ ಖಾತೆಯನ್ನು ಪ್ರಾರಂಭಿಸ್ತಾ ಇದೆ ವಿಷ್ಣು ಫ್ರೆಂಡ್ಸ್ ಉದಯಗಿರಿ. ಮತ್ತೆ ಜರ್ಸಿ ನಂಬರ್ 7 ಟಚ್ ಮೂಲಕ 1 ಅಂಕ, 2-2 ಸಮಬಳ್ಳದ ಹೋರಾಟ. ಮತ್ತೆ ಜರ್ಸಿ ನಂಬರ್ 5 ಬೋನಸ್ಗಾಗಿ ಪ್ರಯತ್ನ. ಎಸ್, ಬೋನಸ್ ಪಾಯಿಂಟ್ ಲಭಿಸಿದ 3-2 1 ಅಂಕದ ಮುನ್ನಡೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮುಗರು. ಮತ್ತೆ ದಾಳಿಯಲ್ಲಿ ಸಂಪ್ರೇತ ಅಂಕದ ಶೋಧದಲ್ಲಿ ಸಂಪ್ರೇತ ಮತ್ತೆ ದಾಳಿಯಲ್ಲಿ ಗುರು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಮತ್ತೆ 1 ಅಂಕದ ಸೇರ್ಪಡೆ. 4-2 2 ಅಂಕದ ಮುನ್ನಡೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮುಗರು. ಮತ್ತೆ ನೀಲಾಕಾಯದ ಆಟಗಾರ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಹನುಮಾನ್ ಫ್ರೆಂಡ್ಸ್ ನರಿಮುಗರು ಕಡೆಗೆ. ಉದ್ದನೆಯ ಕಾಳು ಕೈಗಳನ್ನು ಚಾಚುತ್ತ ಅಂಕಗಳಿಗಾಗಿ ಶೋಧ. ಎಸ್, 1 ಅಂಕದ ಸೇರ್ಪಡೆಯಾಗ್ತಾ ಇದೆ. ಎಸ್, 2 ಅಂಕಗಳ ಸೇರ್ಪಡೆ ಆಗ್ತಾ ಇದೆ. 4-4 ಮತ್ತೆ ಸಮಬಳ್ಳದ ಹೋರಾಟ. ಮತ್ತೆ ದಾಳಿಯಲ್ಲಿ ಗುರು
ಸಮಯದ ಅವಕಾಶ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ತಂಡ. ವಾದ್ಯದಾಲಿಯ ಸಂಘಟನೆಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಸಂಪ್ರೀತ್, ಜೆರ್ಸಿ ನಂಬರ್ 37 ಆಟಗಾರ ಸಂಪ್ರೀತ್ ವೇಗಗತಿಯ ಪಾದಚಾಲನೆಯ ಮೂಲಕ ಅಂಕಕ್ಕಾಗಿ ಶೋಧ. ಈ ಬಾರಿ ಅಂಕವನ್ನು ಕೊಂಡೊಯ್ಯಲೇಬೇಕು ಎಂಬ ಹಠ ಬಿಡಿದು ದಾಳಿಯನ್ನು ಮುಂದುವರಿಸುತ್ತಿರುವ ಆಟಗಾರ ಯಾವುದೇ ಅಂಕಗಳಿಲ್ಲದೆ ಮತ್ತೆ ಮನೆಯಂಗಳಕ್ಕೆ. ಈ ಬಾರಿ ಜೆರ್ಸಿ ನಂಬರ್ 13 ಹನುಮಾನ್ ಫ್ರೆಂಡ್ಸ್ ಕಡೆಯಿಂದ ವಿಷ್ಣು ಫ್ರೆಂಡ್ಸ್ ಉದಯಗಿರಿಯ ಕಡೆಗೆ. ಮತ್ತೆ ದಾಳಿಯಲ್ಲಿ ಸುರೇಶ್ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಬರುವ ಉತ್ತಮ ದಾಳಿಗಾರ. ಸಮಬಳ್ಳದ ಹೋರಾಟದಲ್ಲಿ ಎರಡು ತಂಡಗಳು ದಾಳಿಯಲ್ಲಿ ಗುರು. ಬೋನಸ್ಗೆ ಪ್ರಯತ್ನ, 1 ಅಂಕ ಸಿಕ್ಕಿದೆ. ಬೋನಸ್ +1 2 ಅಂಕಗಳು 6-4. ಈ ಮೂಲಕ ಪ್ರಥಮ ಅವಧಿಯ ಮುಕ್ತಾಯದೊಂದಿಗೆ 2 ಅಂಕದ ಮುನ್ನಡೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮಗರು. ದ್ವಿತೀಯ ಅವಧಿಯ ಆರಂಭ. ಮತ್ತೆ ದಾಳಿಯಲ್ಲಿ ಗುರು. ಬೋನಸ್ +1 ಮತ್ತೆ 2 ಅಂಕಗಳ ಸೇರ್ಪಡೆ. 8-4 4 ಅಂಕದ ಮುನ್ನಡೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮಗರು. ಬಾರಿ ಜೆರ್ಸಿ ನಂಬರ್ 7 ವೇಗಗತಿಯ ಪಾದಚಾಲನೆ ಮತ್ತು ಬೋನಸ್ಗಾಗಿ ಪ್ರಯತ್ನ. ಉತ್ತಮವಾದ ತಡೆ, 1 ಅಂಕದ ಸೇರ್ಪಡೆ. ಮತ್ತೆ ಹನುಮಾನ್ ಫ್ರೆಂಡ್ಸ್ ನರಿಮಗರು 9-4 ಸಮಯದ ಅವಕಾಶ ಕೋರಿಕೆ ಹನುಮಾನ್ ಫ್ರೆಂಡ್ಸ್ ನರಿಮಗರು. ಮತ್ತೆ ದಾಳಿಯಲ್ಲಿ ಗುರು ವೇಗದ ರೀತಿಯ ದಾಳಿ. ಈ ಬಾರಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಸುರೇಶ್ ದಾಳಿಯಲ್ಲಿ. ಯಾವುದೇ ಅಂಕಗಳಿಲ್ಲದೆ ಮತ್ತೆ ಮನೆಯಂಗಳಕ್ಕೆ. ಮತ್ತೆ ದಾಳಿಯಲ್ಲಿ ಗುರು ಹನುಮಾನ್ ಫ್ರೆಂಡ್ಸ್ ನರಿಮಗರು ಕಡೆಯಿಂದ ಗುರು. 4 ಜನರ ಡಿಫೆನ್ಸ್ ಹೊಂದಿರುವ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಗೆ ಗುರುವಿನ ವೇಗಗತಿಯ ದಾಳಿ, ಜಾನ್ವಿಯ ದಾಳಿ. ಮೊತ್ತ 9-6 9-6. ಕೊನೆಯ 5 ನಿಮಿಷಗಳ ಬಾಕಿ.
ಎಸ್ ಸುರೇಶ್ ಇವರನ್ನು ವಂದಿಸಿದ್ದಾರೆ. ಬೋನಸ್ ಪ್ಲಸ್ ಎದುರಾಳಿ ತಂಡಕ್ಕೆ 1. 5 ಅಂಕದ ಮುನ್ನಡೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮಗರು. ದಾಳಿಯಲ್ಲಿ ಗುರು 3 ಜನ ಇರುವ ಡಿಫೆನ್ಸ್ಗೆ ದಾಳಿ. ಮತ್ತೆ ದಾಳಿಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಸುಪ್ರೀತ್. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ. ಮತ್ತೆ ದಾಳಿಯಲ್ಲಿ ಗುರು 3 ಜನರ ಡಿಫೆನ್ಸ್ ಹೊಂದಿರುವ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಗೆ ಗುರುವಿನ ದಾಳಿ. ಸೂಪರ್ ಟೆಕಲ್ ಆನ್ ಆಗಿದೆ. ಯಾವುದೇ ಅಂಕಗಳಿಲ್ಲದೆ ಮತ್ತೆ ಗುರು ಸಮಯದ ಅವಕಾಶ ಕೋರಿಕೆ ವಿಷ್ಣು ಫ್ರೆಂಡ್ಸ್ ಉದಯಗಿರಿ. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ದಾಳಿಯಲ್ಲಿ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಯಿಂದ ಸುಪ್ರೀತ್. ಮತ್ತೆ 3 ಜನರ ಡಿಫೆನ್ಸ್ ಕಡೆಗೆ ಗುರುವಿನ ದಾಳಿ. ಈ ಬಾರಿ ಕಾದು ನೋಡ್ಬೇಕಾಗ್ತಾ ಇದೆ. ಸೂಪರ್ ಟೆಕಲ್ ಆನ್ ಆಗಿದೆ. 3 ಬಲಿಷ್ಠ ಡಿಫೆನ್ಸ್ಗಳನ್ನು ಹೊಂದಿರುವ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಅಷ್ಟೇ ಬಲಿಷ್ಠ ದಾಳಿಯನ್ನು ಸಂಘಟಿಸಿರುವ ಗುರು. ಯಾವುದೇ ರೀತಿಯಂತಹ ಅಂಕಗಳಿಲ್ಲ. ಅವತ್ತೆ ದಾಳಿಯಲ್ಲಿ ಸುಪ್ರೀತ್. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. 10-5 5 ಅಂಕದ ಮುನ್ನಡೆಯಲ್ಲಿದೆ ಹನುಮಾನ್ ಫ್ರೆಂಡ್ಸ್ ನರಿಮಗರು. ಕೆಜಿ ವಿಭಾಗದ ಪಂದ್ಯಾಟದ ಎಂಟ್ರಿ ಫೀಸ್ ಕೊಡದವರು ಆದಷ್ಟು ಬೇಗ ಕೊಟ್ಟು ಸಹಕರಿಸಬೇಕು. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಇರುವಾಗ ಗುರು ಇದಂತೂ ಮತ್ತೆ ಮತ್ತೆ ಅದೇ ರಾಗ ಅದೇ ಹಾಡು. ಸಮಯದ ಅವಕಾಶದ ಕೋರಿಕೆ ಹನುಮಾನ್ ಫ್ರೆಂಡ್ಸ್ ನರಿಮಗರು ಕಡೆಯಿಂದ. ತಂಡದ ಮೊತ್ತ 10-5 5 ಅಂಕದ ಮುನ್ನಡೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮಗರು. ಮತ್ತೆ ದಾಳಿಯಲ್ಲಿ ಸುಪ್ರೀತ್. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿಯಾಗಿದೆ. 1 ಅಂಕದ ಬೇಟ. 6-10 10-6 4 ಅಂಕದ ಮುನ್ನಡೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮಗರು ಇದ್ರೆ, ಬಾರಿದಲ್ಲಿ ದಾಳಿಯಲ್ಲಿ ಜರ್ಸಿ ನಂಬರ್ 2ರ ಆಟಗಾರ ಹನುಮಾನ್ ಫ್ರೆಂಡ್ಸ್ ಕಡೆಯಿಂದ ವಿಷ್ಣು ಫ್ರೆಂಡ್ಸ್ ಉದಯಗಿರಿ ಕಡೆಗೆ.
ಅಂಕದ ಸೇರ್ಪಡೆ 11-6 11-6. ಮತ್ತೆ ತಾಲಿಯಲ್ಲಿ ಸುಪ್ರೀತ್ ಈ ಬಾರಿ ಉತ್ತಮವಾದ ರೀತಿಯಲ್ಲಿ ಸುಪ್ರೀತ್ ಅನ್ನು ವಂದಿಸಿದ್ದಾರೆ. 1 ಅಂಕದ ಸೇರ್ಪಡೆ ಮತ್ತೆ ಹನುಮಾನ್ ಫ್ರೆಂಡ್ಸ್ ಕಡೆಗೆ. ಈ ಬಾರಿ 2 ಜನ ಡಿಫೆನ್ಸ್ ಇರುವಾಗ ಗುರು ದಾಳಿಯಲ್ಲಿ 1 ಸಿಕ್ಕಿದೆ, 2 ಎಸ್ ಆಲ್ ಔಟ್. 4 ಅಂಕದ ಬೇಟೆ. 16-6 ಮೂಲಕ ಈ ಪಂದ್ಯಾಕೂಟವನ್ನು ಹನುಮಾನ್ ಫ್ರೆಂಡ್ಸ್ ನರ್ಮಗರ್ ಗೆದ್ದುಕೊಂಡು ಫೈನಲ್ ಅನ್ನು ಪ್ರವೇಶ ಮಾಡ್ತಾ ಇದೆ. ಫೈನಲ್ ಮುಖಾಮುಖಿ ಹನುಮಾನ್ ಫ್ರೆಂಡ್ಸ್ ನರಿಮಗರ ವಿರುದ್ಧವಾಗ್ತಾ ಇದೆ. ನವಜ್ಯೋತಿ ನರಿಮಗರು ಬಿ. ಮುಳಿಯಾ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯಾ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ. ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ. ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ. ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯಾ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯಾ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯಾ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ. ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ. ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ. ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯಾ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯಾ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯಾ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ. ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ. ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ. ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯಾ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯಾ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯಾ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness.
ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್. ಎದುರಾಳಿ ತಂಡದ ಆಗಮನವಾಗ್ತಾ ಇದೆ. ಸೆಮಿಫೈನಲ್ ನಲ್ಲಿ ಅದ್ಭುತವಾಗಿ ಆಡುವ ಮೂಲಕ ಫೈನಲ್ಗೆ ಪ್ರವೇಶವನ್ನು ಮಾಡಿರುವಂತಹ ತಂಡ ಆಗಮನ ಟೀಮ್ ಆನುವಾನ್ ಫ್ರೆಂಡ್ಸ್ ನರಿಮೊಗರು. ಫೈನಲ್ ಸ್ಪರ್ಧೆ ಮುಗಿದ ತಕ್ಷಣವಾಗಿ ಕೆಜಿ ವಿಭಾಗದ ಸ್ಪರ್ಧೆ ಆರಂಭಗೊಳ್ಳಲಿದೆ. ಪ್ರವೇಶ ಶುಲ್ಕವನ್ನ ನೀಡಿರತಕ್ಕಂತಹ ತಂಡಗಳನ್ನ ಮಾತ್ರ ತಾಲೂಕುಪಟ್ಟಿಗೆ ಪರಿಗಣನೆ ಮಾಡಲಾಗ್ತದೆ. ಮತ್ತೆ ನಾವು ಸೂಚನೆಯನ್ನ ರವಾನಿಸಿಕೊಳ್ತಾ ಇದ್ದೇವೆ. ಹಾಗಾಗಿ ಎಲ್ಲ ತಂಡಗಳ ಆಟಗಾರರೇ ಗಮನಿಸಿಕೊಳ್ಳಿ, ಸರಿಯಾಗಿ ಪ್ರವೇಶ ಶುಲ್ಕವನ್ನು ನೀಡಿದರೆ ಮಾತ್ರ ತಮ್ಮ ಹೆಸರನ್ನ ತಾಲೂಕುಪಟ್ಟಿಗೆ ಹಾಕಲಾಗ್ತದೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಪ್ರವೇಶ ಶುಲ್ಕವನ್ನು ನೀಡುವಂತೆ. ಅದಾಗಲೇ 30ಕ್ಕೂ ಅಧಿಕ ತಂಡದ ಸ್ಕೇಲ್ ಆಗಿದೆ. ಒಟ್ಟು 83 ತಂಡಗಳ ನೋಂದಾವಣೆಯಾಗಿದೆ. ದಯವಿಟ್ಟು ಸ್ಕೇಲನ್ನು ಕೂಡ ಬಹಳಷ್ಟು ಬೇಗನೆ ಕೌಂಟರ್ ಕ್ಲೋಸ್ ಆಗುತ್ತೆ. ಹಾಗಾಗಿ ತಮ್ಮ ದೇಹ ತೂಕಗಳನ್ನು ಪರೀಕ್ಷೆ ಮಾಡಿಕೊಂಡ ತಂಡಗಳು ದಯವಿಟ್ಟು ಹೆಸರನ್ನು ನೋಂದಾಯಿಸಿಕೊಳ್ಳಿ. ಹಾಗಾಗಿ ಇದೊಂದು 30 ನಿಮಿಷದಲ್ಲಿ ತಾಲೂಕುಪಟ್ಟಿ ಸಿದ್ಧಗೊಳ್ಳುತ್ತದೆ. ಮಾತ ಟೀಮ್ಗಳ ವಿನಂತಿ, ದಯವಿಟ್ಟು ಟೀಮ್ ಸ್ಕೇಲ್ ಮೇಲೆ ದಯವಿಟ್ಟು ಆಯ್ನಾತ ಬೇಗ ಅವರ ಪಕ್ಕ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಇರ್ತದೆ. ಹಾಗಾಗಿ ಆಟಗಾರರೇ ಗಮನಿಸಿಕೊಳ್ಳಿ, ಪ್ರೋಗ್ರಾಮ್ ಇರುತ್ತದೆ. ಫೈನಲ್ ಸ್ಪರ್ಧೆಗೆ ಥರ್ಡ್ ರೈಡ್ ಅಳವಡಿಸಲಾಗಿದೆ. ಆಟಗಾರರಿಗೆ ಸೂಚನೆಯನ್ನು ಕೊಡುವಂತೆ ಪ್ರಥಮ ಅವಧಿಯ ವೇಳೆಯಲ್ಲಿ ಪುನೀತ ದಾಳಿಯಲ್ಲಿರುವಂತೆ ಸ್ಪರ್ಧೆಯಲ್ಲಿ ಆರಂಭಗೊಂಡ ಅವಧಿಯಲ್ಲಿ ಅದಾಗಲೇ
ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲ ಅದ್ಭುತ ಜಾಣ್ಮೆಯ ಯುವ ಪ್ರತಿಭಾನ್ವಿತ ಆಟಗಾರರು ಪಂದ್ಯ ಪ್ರಥಮ ಅವಧಿಯ ವೇಳೆಯಲ್ಲಿದೆ. ಪೂರ್ಣ ಪ್ರಮಾಣದ ಡಿಫೆನ್ಸ್ನಲ್ಲಿರುವಂತಹ ಆಟಗಾರರುಗಳ ಮಧ್ಯೆ ಗುರು ಮತ್ತೆ ಅಂಕವಿಲ್ಲದ ಮರಣದ ವೇಳೆಯಲ್ಲಿ ವೇಳೆಯಲ್ಲಿ ನೋಡಿ ಪಂದ್ಯ ಮುಂದುವರಿಯುತ್ತಾ ಅಂಕಣದ ಒಳಭಾಗದಲ್ಲಿರುವಂತಹ ಅವಕಾಶಗಳಲ್ಲಿ ನೋಡಿ ಮಹಿಳೆಯರಿಗೆ ವೇದಿಕೆಯ ಮುಂಭಾಗದಲ್ಲಿ ಕೆಲವೊಂದು ಕುರ್ಚಿಗಳನ್ನ ಇಡಲಾಗಿದೆ. ದಯವಿಟ್ಟು ಮಹಿಳೆಯರು ಅಲ್ಲಿ ಬಂದು ಕುತ್ಕೊಳ್ಬಹುದು, ನಿಂತುಕೊಂಡು ನೋಡುವಂತಿಲ್ಲ, ದಯವಿಟ್ಟು ಬಂದು ಇಲ್ಲಿ ಕುತ್ಕೊಳ್ಬಹುದು. ಅಕ್ಕನಕ್ಲೆ ವೇದಿಕೆ ಎದುರುಗಡೆ ಚೇರುಗಳು ಖಾಲಿ ವೇದಿಕೆ ಮತ್ತು ಕುಲ್ಲಿರ್ಲಿಕ್ಕೆ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತಹ ವಿಧಾನಗಳನ್ನು ಮುಂದುವರೆಸಿಕೊಂಡ ಆಟಗಾರರುಗಳ ಮಧ್ಯೆ ಪರಿಣಾಮಕಾರಿ ಹೋರಾಟ. ಮಧ್ಯಗೆರೆಯ ಸ್ವಲ್ಪ ಅದ್ಭುತವಾದ ಡಿಫೆನ್ಸ್ ಅಂಡ್ ಥರ್ಡ್ ರೈಟ್ ಥರ್ಡ್ ರೈಟ್ ಮಾಡು ಇಲ್ಲದೆ ಮಡುದಾಳಿಯ ಹೋರಾಟ ಮುಂದುವರಿತಾ ಇದೆ ಅಂಕಣದಲ್ಲಿ. ಸ್ಪರ್ಧೆಯ ಮುಂದುವರಿದ ಭಾಗದಲ್ಲಿ ಪ್ರಥಮ ಅವಧಿಯ ವೇಳೆಯಲ್ಲಿರತಕ್ಕಂಥ ಆಟಗಾರರುಗಳ ಮಧ್ಯೆ ಮೇಲಕಾಯದ ಆಟಗಾರ ಬೋನಸ್ ಆಫ್ ಆಗಿರುವಂತಹ ಸಂದರ್ಭ ಕೆಜಿ ವಿಭಾಗದಲ್ಲಿ ಮತ್ತೆ ಸೂಚನೆಯನ್ನು 11:15 ಸರಿಯಾಗಿ ತಂಡಗಳ ಹೆಸರನ್ನ ತೆಗೆದುಕೊಳ್ಳುವನ್ನ ನಿಲ್ಲಿಸಲಾಗ್ತದೆ. ಹಾಗಾಗಿ ಅದರ ಒಳಗಾಗಿ ಹೆಸರನ್ನು ನೋಂದಾಯಿಸಿಕೊಂಡು ಆ ಬಳಿಕ ಬರುವಂತ ಅಂಶಗಳಿಲ್ಲ. ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳದ ನೀತಿಗಳನ್ನು ಮುಂದುವರೆಸಿಕೊಂಡ ಆಟಗಾರರುಗಳ ಮಧ್ಯೆ ನೆರಮುಗುರಿನಲ್ಲಿ ಮ್ಯಾಟ್ ಅಂಕಣದಲ್ಲಿ ಆಯೋಜನೆಗೊಂಡಿರತಕ್ಕಂಥ ಕೆಜಿ ವಿಭಾಗದ ಸ್ಪರ್ಧೆ ಅದಾಗಲೇ 80ಕ್ಕೂ ಅಧಿಕ ತಂಡಗಳ ನೋಂದಾವಣೆಯಾಗಿದೆ. ದಯವಿಟ್ಟು ಎಲ್ಲ ತಂಡಗಳ ಆಟ ಮತ್ತೆ ಮನವಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಪುನೀತ ದಾಳಿಯಲ್ಲಿರುವ ವೇಳೆಯಲ್ಲಿ ಪ್ರಸ್ತುತ ವಲಯದ ಫೈನಲ್ ಹಣಾಹಣಿ ಅಂಕಣದಲ್ಲಿ ನಡೀತಾ ಇದೆ.
ಅದು 11:15 ಸರಿಯಾಗಿ ಪ್ರವೇಶ ಶುಲ್ಕವನ್ನು ಪಡ್ಕೊಳ್ಳುವ ಕೌಂಟರ್ ಅನ್ನು ಕ್ಲೋಸ್ ಮಾಡಲಾಗ್ತದೆ. ಇದು ಸಂಘಟಕರ ನಿರ್ಣಯ. ಹಾಗಾಗಿ ಅದರ ಒಳಗಾಗಿ ಎಲ್ಲ ತಂಡಗಳ ಆಟಗಾರರ ವ್ಯವಸ್ಥಾಪಕರ ತಂಡದ ಪ್ರವೇಶ ಶುಲ್ಕವನ್ನು ನೀಡುವಂತೆ ತಮ್ಮಲ್ಲಿ ಭಿನ್ನಹ 2 ಆಡನಲ್ಲಿ ಆಶೀಶ್ ಮತ್ತು ದಾವಳಿಯಲ್ಲಿ ಇದು ಪ್ರಥಮ ಅವಧಿಯಲ್ಲಿರುವ ವೇಳೆ ಅಂಕಣದಲ್ಲಿ ಮತ್ತೆ 2-1 ಹನುಮಾನ್ ಫ್ರೆಂಡ್ಸ್ ಮುನ್ನಡೆಯಲ್ಲಿದೆ. ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನಗಳ ಮೂಲಕವಾಗಿ ಅಂಕ ಗಳಿಕೆಯಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡ ತಾತ್ಕಾರ ಈ ಮೂಲಕವಾಗಿ ಅದ್ಭುತವಾದ ಆಂಕಲ್ ಹೋಲ್ಡ್ ಮೂಲಕ ಸಂಘಟಿತ ಬಲ ಟ್ಯಾಕಲ್ ಆದ ಆಶೀಶ್ ಹೊರಾಂಗಣದ ಪ್ರವೇಶವಾಗುತ್ತಾ ಇದೆ. 2-2 ಸ್ಥಿತಿಯಲ್ಲಿ ಸ್ಪರ್ಧೆ. ನವಜ್ಯೋತಿ ನರಿಮುಗುರು ಹನುಮಾನ್ ಫ್ರೆಂಡ್ಸ್ ತಂಡಗಳ ಮಧ್ಯೆ ಪ್ರಸ್ತುತ ಒಳಾಂಗಣದಲ್ಲಿ ಫೈನಲ್ ಕದನ. ಒಂದು ಪ್ರಶಸ್ತಿಯ ಜೊತೆಗೆ ಚಾಂಪಿಯನ್ ಪಟ್ಟದ ಅವಕಾಶಗಳಿಗಾಗಿ ಹೋರಾಟವನ್ನು ಕಾಣ್ತಾ ಇದ್ದಾರೆ. ಕೆಜಿ ವಿಭಾಗದ ಸ್ಪರ್ಧೆಗಳ ಮಧ್ಯೆ ವಲಯ ಮಟ್ಟದ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಸ್ಪರ್ಧೆಯನ್ನು ಆಯೋಜಿಸಿದ ಸಂಘಟಕರು ಗುರುವಿನ ಮೂಲಕ ದಾಳಿ. ರಂಜನೆ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಅಂಕಣದಲ್ಲಿ ಪ್ರಥಮ ಅವಧಿಯ ವೇಳೆಯಲ್ಲಿ ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಬೆಳೆಸಿಕೊಳ್ಳುವ ಪ್ರಯತ್ನದಲ್ಲಿ ಆಫ್ ಟೈಮ್ ಇಸ್ ಓವರ್. ಮಧ್ಯಂತರದ ವಿರಾಮ. ಮುನ್ನಡೆಯಲ್ಲಿ ನವಜ್ಯೋತಿ ನರಿಮುಗುರು ತಂಡವಿದೆ. ಹನುಮಾನ್ 1 ಅಂಕದ ಮುನ್ನಡೆಯಲ್ಲಿದೆ. ಸರಿ, 3-2 ಸ್ಪರ್ಧೆ. ಮಧ್ಯಂತರ ವಿರಾಮದ ಬಳಿಕ 3-2 ಸ್ಪರ್ಧೆ ಮುಂದುವರಿದ ಹನುಮಾನ್ ಫ್ರೆಂಡ್ಸ್ ಮುನ್ನಡೆಯೊಂದಿಗೆ. ಗುರುದಾಳಿಯಲ್ಲಿರುವಂತಹ ಆಟಗಾರ ಮೇಲುಕಾಲದ ಪೂರ್ಣ ಲಾಭಗಳನ್ನು ಗಳಿಸಿಕೊಳ್ಳುವ ಮೂಲಕವಾಗಿ ಸ್ಪರ್ಧೆಯಲ್ಲಿ ಹಿಡಿತವನ್ನು ಬಗೆಗೊಳಿಸಿಕೊಳ್ಳುವ ಜಾನ್ವೆ ವಲಯ ಮಟ್ಟದ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ. ಮುಂದಿನ ಕೆಸಿ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ತಂಡಗಳ ಆಟಗಾರರಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. 11:15 ಪ್ರವೇಶ ಶುಲ್ಕವನ್ನು ಪಡೆದುಕೊಳ್ಳುವ ಕೌಂಟರ್ ಕ್ಲೋಸ್ ಆಗುತ್ತೆ. ಇದು ಸಂಘಟಕರ ನಿರ್ಣಯ. ಆ ಬಳಿಕ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಲು ಬಾಕಿರತಕ್ಕಂಥ ಎಲ್ಲ ತಂಡಗಳು ಅದಕ್ಕೆ ಮೊದಲಾಗಿ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಒಮ್ಮೆ ತಲುಕು ಪಟ್ಟಿ ಸಿದ್ಧಗೊಂಡರೆ ಎಲ್ಲಾ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿಯಲ್ಲಿಯೇ ಸಿದ್ಧವಾಗಿರಬೇಕು. ಯಾವ ತಂಡಗಳನ್ನ ಕೂಡ ಕಾಯುವ ಪ್ರಶ್ನೆ ಇಲ್ಲ. ನೀವು ತಡ ಮಾಡಿದ್ರೆ ವಾಕ್ ಓವರ್ ಕೊಟ್ಟು ನಿಮ್ಮನ್ನ ಮನೆಗೆ ಕಳಿಸಲಾಗ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಅಣ್ಣ ಸ್ವಲ್ಪ ಎಂಟ್ರಿದ ಅಲ್ಪ ವಾಲಂಟಿಯರ್ಸ್ ಕ್ಲಿತ್ತಂಡ ಕಾಸ್ಕೋರ್ ಬತ್ತಿನ ಪ್ಲೇಯರ್ಸ್ ಬಿಡ್ದು ಬಾಕಿದಾಗಲೇ 3 ಒಂಚೂರು ಲಕ್ಕಲ್ಲ ಹೇಳ್ಕೊಡ್ತೀವಿ. ಅಣ್ಣ ಲಕ್ಕಲೇನ ಅಣ್ಣ ಎದುರ ಪಚ್ಚಂಗಿ ಮಾಡ್ದಿನ ರೀ. ಹಾ, ವಾಲಂಟಿಯರ್ಸ್ ಕಡಬಿಡು ಇರುತ್ತೆ.
ಉಲೈ ಕುಲ್ಲರ ಬುಡುರ್ಚಿ ಮಕ್ಕ ಸಮಸ್ಯೆ ಆಪುಂಡ ಮಕ್ಕಿ ಉಲೈ ಉಲ್ಲರ್ ಏರೆಲ್ಲ ಕುಲ್ಲರ ಬುಡುರ್ಚಿ ಮಕ್ಕ ಆಯ್ತ ಕೆಲವು ಸಪೋರ್ಟರ್ಸ್ ಬರ್ಪೇರಿ ಚರ್ಚೆ ಕಾರಣ ಆಪುಂಡ ಮೂರು ಮೂರರ ಸಮಬಲದಲ್ಲಿ ಪಂದ್ಯ ಪುನೀತನ ಮೂಲಕ ನಾಳೆ ಮುಂದುವರಿತಾ ಇದೆ ಅಂಕಣದಲ್ಲಿ. ದಯವಿಟ್ಟು ಎಲ್ಲ ಆಟಗಾರರಲ್ಲಿ ಪ್ರೇಕ್ಷಕರಲ್ಲಿ ಮನವಿ, ಅಂಕಣದ ಒಳಭಾಗದಿಂದ ತೆರಳುವಂತೆ ತಮ್ಮ ಸಹಕಾರ ಬೇಕಾಗಿದೆ ಪಂದ್ಯಾವಳಿಗೆ. ಹಾಗಾಗಿ ತಮ್ಮ ಸಹಕಾರದ ಜೊತೆಗೆ ಪಂದ್ಯಾವಳಿ ಮುಂದುವರಿಯಬೇಕಿದೆ. ಸಮಬಲದಲ್ಲಿರತಕ್ಕಂಥ ಹೋರಾಟದ ಮೂಲಕವಾಗಿ ದ್ವಿತೀಯ ಅವಧಿಯಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಮುಂದುವರೆದಿರುವ ಕದನ ಪರಿಣಾಮ ಪಂದ್ಯದಲ್ಲಿ ಪ್ರತಿ ಹೋರಾಟವನ್ನು ಸಂಘಟಿಸಿಕೊಂಡ ನಿಲುವುಗಳಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮಗರು ಆಯೋಜನೆಗೊಳಿಸಿರತಕ್ಕಂಥ ಕ್ರೀಡಾಕೂಟದ 3ನೇ ವರ್ಷದ ಮ್ಯಾಟ್ ಅಂಕಣದ ಸ್ಪರ್ಧೆಯ ಕಬಡ್ಡಿಯಲ್ಲಿ ಕೆಜಿ ವಿಭಾಗದ ಸ್ಪರ್ಧೆಗಳು ಮುಂದಿನ ಹಂತದಲ್ಲಿ ಆರಂಭಗೊಳ್ಳಲಿವೆ. ಅದಾಗಲೇ ಅತಿಥಿ ಅಭ್ಯಾಗತರ ಆಗಮನದ ಮೂಲಕ ಪಂದ್ಯಾವಳಿ ಉದ್ಘಾಟನೆಗೊಂಡಿದೆ. ಈಗ ವಲಯ ಮಟ್ಟದ ಫೈನಲ್ ಕದನದ ವೇಳೆಯಲ್ಲಿ ನಾವಿದ್ದೇವೆ. ಮಾಡು ಇಲ್ಲದ ಬಡಿ ದಾಳಿಯಲ್ಲಿ ಆಟಗಾರ ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ಆಂಕಲ್ ಮೂಲಕವಾಗಿ ಮತ್ತೆ ಅಂಕಣದಲ್ಲಿ ಆಟಗಾರನ ಬಂಧನವನ್ನ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಅಂತಿಮ 4 ನಿಮಿಷಗಳ ಅವಧಿಯಲ್ಲಿದೆ. 4-3 ಸ್ಪರ್ಧೆ ಮುನ್ನಡೆಯಲ್ಲಿ ಹನುಮಾನ್ ಫ್ರೆಂಡ್ಸ್. ದ್ವಿತೀಯ ಅವಧಿಯ ಅಂತಿಮ 4 ನಿಮಿಷಗಳ ಘೋಷಣೆಯನ್ನು ಮಾಡಲಾಗಿದೆ. ಪ್ರಸ್ತುತ ಪಂದ್ಯಾವಳಿಯ ಲೈನ್ ಅಂಪರ್ಗಳಾಗಿ ಸಂದೀಪ್ ಹಾಗೂ ನವೀನ್ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ಅವಧಿಯಲ್ಲಿ ಸ್ಪರ್ಧೆಯಲ್ಲಿ 4-3 ಹೋರಾಟವನ್ನು ಕಾಣುತ್ತಾ ಇದ್ದಾವೆ. ಆಶಿಷ್ ಮೂಲಕ ಅಂಕವನ್ನು ತರಬೇಕಾದ ಒತ್ತಡದ ಮೂಲಕವಾಗಿ ಹನುಮಾನ್ ಫ್ರೆಂಡ್ಸ್ನ ದಾಳಿಗಾರ ನವಜ್ಯೋತಿ ನರಿಮಗದ ಅಂಕಣದಲ್ಲಿ 6-2 ಕನಸಿನ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಮತ್ತೆ ಆಂಕಲ್ ಅಬ್ಬಬ್ಬ ಚುರುಕಿನ ಕೈ ಚಲಕ ಕಾರ್ನರ್ ವಿಭಾಗದಲ್ಲಿ ಸತತವಾಗಿ ಎದುರಾಳಿ ಆಟಗಾರರಿಗೆ ಅವಕಾಶಗಳನ್ನು ನೀಡುತ್ತಾ ಇಲ್ಲ. ಮತ್ತೆ 4-4 ಸಮಸ್ಥಿತಿಯಲ್ಲಿ ಪಂದ್ಯ. ಸಮಬಲದ ಹೋರಾಟ ಫೈನಲ್ ಕದನದಲ್ಲಿ ಗೆಲುವಿನ ಕಡೆಗೆ ಮುಂದುವರಿಯುವ ತಂಡವ ಯಾವುದು ಅನ್ನುವ ಸೂಚನೆಗಳು ಬರಬೇಕಾಗಿರುವ ಅಂತಿಮ ಕ್ಷಣಗಳಲ್ಲಿ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 4-4 ಹೋರಾಟ. ಪ್ರತಿಷ್ಠಿತ ಪಂದ್ಯಾವಳಿಯ ವಲಯ ಮಟ್ಟದ ಫೈನಲ್ ಕದನದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವನ್ನು ಕಾಣುತ್ತಾ ಇದ್ದಾವೆ. ವಿಶ್ರಾಂತಿಯ ಕೋರಿಕೆ. ಸಮಬಲದಲ್ಲಿ ಅಂತಿಮ 2 ನಿಮಿಷಗಳಿಗೆ ಕಡಿಮೆ ಅವಧಿಯ ಘೋಷಣೆ ಇರುವ ವೇಳೆಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸಿನ ಪಂದ್ಯದಲ್ಲಿ ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ. ಎದುರಾಳಿ ಆಟಗಾರನ ಲೈನ್ ಅಂಪೈರ್ ಬಿ ಅಲರ್ಟ್. ಇಬ್ಬರು ಡಿಫೆಂಡರ್ಗಳ ಮಧ್ಯೆ
ಕೈಗಳಲ್ಲಿ ವಿನಾಯಕ್ ಅಬ್ಬಬ್ಬ ಮ್ಯಾಗ್ನೆಟಿಕ್ ಪವರ್ ಅನ್ನುವಂಥದ್ದು ಕೈಗಳಲ್ಲಿ ಎದುರಾಳಿಯ ಬಂಧನದ ಜೊತೆಗೆ ಲಾಸ್ಟ್ ಮಿನಿಟ್ ಆಫ್ ಮ್ಯಾಚ್ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಫೈನಲ್ ಕದನದಲ್ಲಿ ಅಂತರದ ಮೂಲಕ 5-4 ಹನುಮಾನ್ ಫ್ರೆಂಡ್ಸ್ ಮುನ್ನಡೆಯಲ್ಲಿದೆ. ಪ್ರತಿ ಹೋರಾಟದ ಸಂಘಟಿತ ಸಮಯ ಗುರುವಿನ ಸಮಯ ಪ್ರಜ್ಞೆ ಸಮಯ ಕಳೆಯುವುದರ ಜೊತೆಗೆ ಅಂಕಗಳ ಅಂತರದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಪ್ರಸ್ತುತ ಸ್ಪರ್ಧೆಯ ಕಣದಲ್ಲಿದೆ. ವಿಶ್ರಾಂತಿಯ ಕೋರಿಕೆ ಮಾನ್ಯತೆಯನ್ನು ನೀಡಲಾಗಿದೆ. ಅಂತಿಮ ನಿಮಿಷದ ಘೋಷಣೆಯಾಗುವ ಸಂದರ್ಭಗಳ ಮೂಲಕವಾಗಿ ಪಂದ್ಯಕ್ಕೆ ಪ್ರತಿ ಹೋರಾಟದ ದಿಕ್ಕು ಬದಲಿದೆ. ಟೆಕ್ನಿಕಲ್ ಪಾಯಿಂಟ್ ಅನ್ಬಿಲೀವಬಲ್ ಅನ್ಪ್ರೆಡಿಕ್ಟಬಲ್ ಮ್ಯಾಚ್. 5-5 ಸಮಬಲದಲ್ಲಿ ಪಂದ್ಯ. ಕೊನೆಯ ಕ್ಷಣ ಪುನೀತ 5-5 ಪಂದ್ಯ. ಸಮಯ ಕಳೆಯುವುದೊಂದೇ ಆಟಗಾರರಲ್ಲಿರುವ ಹುಮ್ಮಸ್ಸಾಗಿದೆ. ಹೆಚ್ಚುವರಿ ಆಟದ ಅವಧಿ ಕಾಣಲಿದೆ. ಫೈನಲ್ 5 ಮಾಡು ಇಲ್ಲವೇ ಮಡಿ ಸಿಚುವೇಶನ್. ಗುರು ಪ್ರಸ್ತುತ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ. ಆಟಗಾರ ರನ್ನಿಂಗ್ ಆನ್ ಟಚ್ ಮೂಲಕ ಗಳಿಕೆ ಸ್ಪಷ್ಟತೆ. ಹನುಮಾನ್ ಫ್ರೆಂಡ್ಸ್ ಚಾಂಪಿಯನ್ ಆಫ್ ದಿಸ್ ವಲಯದ ಸ್ಪರ್ಧೆಯಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಅಭಿನಂದನೆಗಳು ನವಜ್ಯೋತಿ ನರಿಮಗುರು ತಂಡಕ್ಕೆ. ಕೆಜಿ ವಿಭಾಗದ ಸ್ಪರ್ಧೆಗಳ ಆಟಗಾರರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾವೆ. 11:15 ಪ್ರವೇಶ ಶುಲ್ಕ ನೀಡುವಂತಹ ಕೌಂಟರ್ ಅನ್ನ ಕ್ಲೋಸ್ ಮಾಡಲಾಗ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ತಂಡಗಳ ವ್ಯವಸ್ಥಾಪಕರ ಗಮನಿಸಿಕೊಳ್ಳಿ, ಅದರೊಳಗಾಗಿ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಅದೇ ರೀತಿಯಲ್ಲಿ ದೇಹ ತೂಕವನ್ನು ಪರೀಕ್ಷೆ ಮಾಡಲಿಕ್ಕೆ ಬಾಕಿ ಇರತಕ್ಕಂಥ ಎಲ್ಲ ತಂಡಗಳ ಆಟಗಾರರು ಕೂಡ ಸಮಯಕ್ಕೆ ಸರಿಯಾಗಿ ತಮ್ಮ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಇನ್ನೇನು 10-15 ನಿಮಿಷಗಳಲ್ಲಿ ತಲುಕುಪಟ್ಟಿ ಸಿದ್ಧಗೊಳ್ಳುತ್ತದೆ. ಆ ಬಳಿಕ ಪ್ರಥಮ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ತಂಡಗಳಿಗೆ ಕರೆಯನ್ನು ರವಾನಿಸಲಾಗ್ತದೆ. ಎಲ್ಲ ತಂಡಗಳ ಆಟಗಾರರ ಸಿದ್ಧತೆಯಲ್ಲಿರಿ. ಮುಲ್ಪ ವೇದಿಕದ ಬಲತಮೆಟ್ಟಿನ ಪೂರ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ
ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್.
45 kg ವಿಭಾಗದ ಪಂದ್ಯಾಟಕ್ಕೆ ಹೆಸರು ನೋಂದಾಯಿಸಿದ ಎಲ್ಲ ಆಟಗಾರರು ತಮ್ಮ ದೇಹದಾದ್ಯತೆಯನ್ನು ಒಂದೇ ಸಲ ಪರೀಕ್ಷಿಸಿಕೊಂಡು ಒಂದೇ ಸಲ ಫೋಟೋ ತೆಗೆಯಲು ಅವಕಾಶ, 2-3 ಸಲ ಬರಲಿಕ್ಕಿಲ್ಲ. 55 ಲಾಸ್ಟ್. ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರುವಂತಹ ಎಲ್ಲ ಪ್ರೇಕ್ಷಕರು ಅಲ್ಲಿಂದ ಎದ್ದೇಳಬೇಕು, ಹೊರ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಸ್ಕೇಲ್ ನಡೀತಾ ಇದೆ, ತಮ್ಮೊಂದಿಗೆ ಸ್ವಲ್ಪ ಸಹಕರಿಸಬೇಕು. creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ
कुछ चल रहा है, कोई कंपल्शन नहीं, कोई डिमांड नहीं, बस अमेजिंग मोमेंट। ಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕೆಜಿ ವಿಭಾಗದ ಪಂದ್ಯಾಟಕ್ಕೆ ಹೆಸರು ನೋಂದಾಯಿಸಿದ ಎಲ್ಲಾ ತಂಡಗಳು ಪ್ರವೇಶ ಶುಲ್ಕವನ್ನು ನೀಡಿ
ದೇಹದಾಢ್ಯತೆ ಪರೀಕ್ಷೆಗೆ ಬರಬೇಕು. ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ವೇದಿಕೆ ಎಡಭಾಗ ಮತ್ತು ಬಲಭಾಗದಲ್ಲಿ ಕ್ರೀಡಾಪಟುಗಳನ್ನು ಬಿಟ್ಟು ಉಳಿದವರು ಇದ್ರೆ ದಯವಿಟ್ಟು ಹೊರಗೆ ಹೋಗಿ. ಇಲ್ಲಿ ಸ್ಕೇಲ್ ನಡೀತಾ ಇದೆ, ನಮಗೆ ಸ್ವಲ್ಪ ಮಟ್ಟಿನ ತೊಂದರೆ ಆಗ್ತದೆ. ಪ್ರವೇಶ ಶುಲ್ಕ ನೀಡಿದವರು ಯಾವ ತಂಡದವರು ಇದ್ರು ಕೂಡ ಪ್ರವೇಶ ಶುಲ್ಕವನ್ನು ನೀಡಿ ಸಹಕರಿಸಬೇಕು. ಇನ್ನೊಂದು 10 ನಿಮಿಷದ ಕಾಲಾವಕಾಶ ಮಾತ್ರ. ಒಂದು ತಂಡದಲ್ಲಿ ದೇಹದಾಢ್ಯತೆ ಪರೀಕ್ಷೆಗೆ ಬರುವಾಗ 7 ಜನ ಇದ್ರೆ ಮಾತ್ರ ಬರಬೇಕು. 7 ಜನ ಇಲ್ಲದಿದ್ದರೆ ನಾವಿಲ್ಲಿ ಅವರನ್ನು ದೇಹದಾಢ್ಯತೆ ಪರೀಕ್ಷೆಗೆ ಒಳಪಡಿಸುವುದಿಲ್ಲ. ದಯವಿಟ್ಟು ಎಲ್ಲ ತಂಡಗಳಿಗೆ ವಿನಂತಿ. ಹೆಸರನ್ನು
ಭಾಗವಹಿಸಿದ ತಂಡಗಳು ಆದಷ್ಟು ಬೇಗ ಪ್ರವೇಶ ಶುಲ್ಕವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕು. ಅದೇ ರೀತಿ ಪ್ರವೇಶ ಶುಲ್ಕವನ್ನು ನೀಡಿ ತಮ್ಮ ದೇಹದಾಢ್ಯತೆ ಪರೀಕ್ಷೆಗೆ ಆದಷ್ಟು ಬೇಗ ಬರಬೇಕು. ಬರುವಾಗ 7 ಜನ ಇದ್ದರೆ ಮಾತ್ರ ಅದಕ್ಕೆ ಒಳಪಡಿಸ್ತೇವೆ. ಎಲ್ಲ ಆಟಗಾರರಲ್ಲಿ ವಿನಂತಿ, ಎಲ್ಲಾ ತಂಡದ ಆಟಗಾರರಲ್ಲಿ ವಿನಂತಿ, ಪ್ರವೇಶ ಶುಲ್ಕವನ್ನು ನೀಡಿ ತಮ್ಮ ದೇಹದಾಢ್ಯತೆ ಪರೀಕ್ಷೆಗೆ ಬರಬೇಕು. Remixed by DJ Ashish. ಎಲ್ಲ ಆಟಗಾರರಲ್ಲಿ ವಿನಂತಿ, ಹೊರಗೆ ಇರುವ ಸ್ಕೇಲಲ್ಲಿ ಸರಿ ಬಂದ್ರೆ ಮಾತ್ರ ನೀವು ಬರಬೇಕು, ಇಲ್ಲದಿದ್ರೆ ನಿಮಗೆ ಅವಕಾಶ ಕೊಡುವುದಿಲ್ಲ. ಇಲ್ಲಿ ಬಂದು ಯಾವುದೇ ರೀತಿಯಾದಂತಹ 2ನೇ ಅವಕಾಶ ಇಲ್ಲ. Remixed by DJ Ashish.
Ashish. ದಯವಿಟ್ಟು ವೇದಿಕೆಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಆಟಗಾರರನ್ನು ಬಿಟ್ಟು ಯಾವುದೇ ಕ್ರೀಡಾ ಪ್ರೇಕ್ಷಕರಿಗೆ ಅವಕಾಶ ಇಲ್ಲ. ದಯವಿಟ್ಟು ಹೊರಗೆ ಹೋಗ್ಬೇಕು. ಆಟಗಾರರು ಕೂಡ ತಮ್ಮ ದೇಹದಾಢ್ಯತೆ ಪರೀಕ್ಷೆ ನಡೆದ ತಕ್ಷಣ ಹೊರಗೆ ಹೋಗ್ಬೇಕು. ಇಲ್ಲಿ ನಿಲ್ಬೇಡಿ. ದಯವಿಟ್ಟು ನಮ್ಮಲ್ಲಿ ಸಹಕರಿಸಿ. ಅದೇ ರೀತಿ ಪಂದ್ಯಾಟ ಕೂಟಕ್ಕೆ ತಂಡದ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness.
ದೇಹದಾಢ್ಯತೆ ಪರೀಕ್ಷೆಗೆ ಬರಬೇಕು. ಆದಷ್ಟು ಬೇಗ ಸಹಕರಿಸಿದಲ್ಲಿ ಆದಷ್ಟು ಬೇಗ ಪಂದ್ಯಾಕೂಟ ಪ್ರಾರಂಭವಾಗಲಿದೆ. ದಯವಿಟ್ಟು ಪ್ರವೇಶ ಶುಲ್ಕವನ್ನು ಪಾವತಿಸಿದ ತಂಡಗಳು ದೇಹದಾಢ್ಯತೆ ಪರೀಕ್ಷೆಗೆ ಬರಬೇಕು. ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ಎಲ್ಲ ತಂಡಗಳು ಪ್ರವೇಶ ಶುಲ್ಕವನ್ನು ಪಾವತಿಸಿ ದೇಹದಾಢ್ಯತೆ ಪರೀಕ್ಷೆಗೆ ಬರಬೇಕು. ಇಂದಿನ ಪಂದ್ಯಾಕೂಟದ ಧ್ವನಿ ಬೆಳಕು ಸಂಯೋಜಕರು ಶ್ರೀ ಮಹಮ್ಮಾಯಿ ಸೌಂಡ್ಸ್ ಅಂಡ್ ಲೈಟ್ಸ್, ಅಜ್ಜಿಕಟ್ಟೆ ಕೊರಿಯ, ಕುಸುಮಾಧರ ಎಡಮಂಗಲ. ಇವರಿಗೆ ತುಂಬು ಹೃದಯದ ಸ್ವಾಗತ. ಎಲ್ಲ ತಂಡಗಳು ಆದಷ್ಟು ಬೇಗ ಪ್ರವೇಶ ಶುಲ್ಕವನ್ನು ಪಾವತಿಸಿ ದೇಹದಾಢ್ಯತೆ ಪರೀಕ್ಷೆಗೆ ಬರಬೇಕು. ಅದೇ ರೀತಿ ಟ್ರಯಲ್ ಸ್ಕೇಲ್ನಲ್ಲಿ ಸರಿಯಾಗಿದ್ರೆ ಮಾತ್ರ ಒಳಗೆ ಬರಬೇಕು. ಹಾಗೆ ಒಂದು ತಂಡದಲ್ಲಿ 7 ಜನ ಮಾತ್ರ ಇರಬೇಕು. ಹನುಮಾನ್ ಫ್ರೆಂಡ್ಸ್ ನರ್ಮಗರ ಸಂಘಟಕರಾದ ಅಭಿಜಿತ್ ಎಲ್ಲಿದ್ದರೂ ಮೈಕ್ ಪಾಯಿಂಟ್ಗೆ ಬರಬೇಕು. ಅಭಿಜಿತ್ ಮಾತ ಟೀಮ್ಗಳ ಎಂಟ್ರಿ తీసుకొರಲೆ 5 ನಿಮಿಷ ಅವಕಾಶ ಕೊರೊಂದಿಲ್ಲ ಸಂಘಟಕರು ಬದಲು ಆಯೋಜನೆಗಳ ಪ್ರವೇಶ ಶುಲ್ಕ ಕೊರದು ಸಹಕಾರ ಕೊರಲೆ ಮಾತ ಟೀಮ್ಗಳ ವಿನಂತಿ ಅವರ ಪಕ್ಕ ನಮ್ಮ ಪಿಕ್ಚರ್ಸ್ ಪಾಡುವ
ಬಲಭಾಗ ಹಾಗೂ ಎಡ ಬಲದಲ್ಲಿ ನಿಂತಿರುವವರು ಎಲ್ಲರೂ ಕೂಡ ಹೊರಗೆ ಹೋಗ್ಬೇಕು. ಹೊರಗೆ ಹೋಗ್ತಾನೆ ಫುಲ್ ಬರ್ಸ ಬರ್ತದೆ ಹೊರಲ್ಲ ಹೋಗ್ತಿತ್ತು ಒಂಚೂರು ಬೆಲೆ ಹೊಡ್ತಿನಟ್ಟಿತ್ತು. ನವೆಂಬರ್ ತಿಂಗಳ 17-18ನೇ ತಾರೀಕಿನಂದು ಸುಳ್ಯದಲ್ಲಿ ರಾಷ್ಟ್ರೀಯ ಕಬಡ್ಡಿ ತಾರೆಗಳು ಭಾಗವಹಿಸುವ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ ಸುಳ್ಯದಲ್ಲಿ ಆಯೋಜನೆಗೊಂಡಿದೆ. ಸೊ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಡಿಸೆಂಬರ್ ತಿಂಗಳ ಸ್ಕೇಲ್ನ 7 ಜನ ಮಾತ್ರ ಬೆತ್ತು ಬಲನ ಮಾತ್ರ ಬೆತ್ತು ಬರೋ ಜೊತೆ ಆ ಟೀಮ್ ದಕ್ಲು ಮಾತ್ರ ಬಲೆ ಒಂದೊಂದು ಟೀಮ್ ಸ್ಕೇಲ್ ಆಗ್ಬೇಕ ಫೋಟೋ ತೆಪ್ಪುವರು ಫೋಟೋ ತೆತ್ತಿಬೇಕ ಫೋಟೋ ತೆಪ್ಪುವಾಗ ಸ್ಕೇಲ್ ಆದಕ್ಲು ಮಾತ್ರ ಉಂಟಲೆ ಆಲ್ರೆಡಿ ಮಾಹಿತಿಗಳು ಬಂದ ಪ್ರಕಾರವಾಗಿ 94 ತಂಡಗಳು ತಮ್ಮ ಪ್ರವೇಶವನ್ನು ನಿಗದಿಪಡಿಸಿದೆ. ಹಾಗಾಗಿ ನಾಳೆಯ ಮಧ್ಯಾಹ್ನದ ಸಮಯ 12 ಗಂಟೆಯ ಹೊತ್ತಿಗೆ ಪಂದ್ಯಾವಳಿ ಮುಗಿಯಬಹುದು. ಸಿದ್ಧಗೊಳ್ಳುತ್ತದೆ. ದೇಹ ತೂಕವನ್ನು ಮಾಡಿರತಕ್ಕಂಥ ತಂಡಗಳು, ಮಾಡದೇ ಇರತಕ್ಕಂಥ ತಂಡಗಳು ಒಮ್ಮೆ ನೀವು ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ, ಫೋಟೋ ತೆಗಿತಾರೆ. ಆ ಬಳಿಕ ಅವಕಾಶಗಳನ್ನು ನೀಡಲಾಗುವುದಿಲ್ಲ. ದಯವಿಟ್ಟು ಎಲ್ಲ ಆಟಗಾರರಲ್ಲಿ ಸಮಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ತಡ ಮಾಡುವುದು ಅಪ್ಪಜಕಲ್ ಯುವಕ ವೃಂದ ಕಲ್ಲುಗುಡ್ಡ ಕಡಬ ರಾಷ್ಟ್ರೀಯದಲ್ಲಿ ಕಡಬ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ಮಣ್ಣಿನಂಕಣದಲ್ಲಿ ಹೊಲನು ಬೆಳಕಿನ 60 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ಪ್ರಥಮ 10,000, ತೃತೀಯ ಹಾಗೂ ಚತುರ್ಥ ತರ 4,000ಗಳ ಬಹುಮಾನ ಬರುತ್ತದೆ. ಎಲ್ಲ 60 ಕೆಜಿ ವಿಭಾಗದಲ್ಲಿ ಭಾಗವಹಿಸುವಂತಹ ಆಟಗಾರರಿಗೆ ತಂಡಗಳಿಗೆ ಅತ್ಯಂತ ಪ್ರೀತಿಯ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಅಪ್ಪಜಕಲ್ ಯುವಕ ವೃಂದ ಕಲ್ಲಗುಡ್ಡ ಕಡಬ ದಿನಾಂಕ 25/11/2023 ದಿನಾಂಕದಂದು ಈ ಪಂದ್ಯಾವಳಿ ನಡೆಯಲಿಕ್ಕಿದೆ. ಡಿಸೆಂಬರ್ ತಿಂಗಳ 9ನೇ ತಾರೀಕಿನಂದು ಕಟೀಲಿನಲ್ಲಿ 65 kg ವಿಭಾಗದ 25,000ಗಳ ನಗದು ಪುರಸ್ಕಾರದ ಕಬಡ್ಡಿ ಪಂದ್ಯಾವಳಿ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ಡಿಸೆಂಬರ್ ತಿಂಗಳ 16ನೇ ತಾರೀಕಿನಂದು ಆದರ್ಶ ಹೊಸಮಠದ ಪ್ರಾಯೋಜಕತ್ವದಲ್ಲಿ ಆಶ್ರಯದಲ್ಲಿ 62 kg ವಿಭಾಗದ ಮುಕ್ತ ಕಬಡ್ಡಿಯ ಸ್ಪರ್ಧೆ. ಅದೇ ರೀತಿಯಲ್ಲಿ ಡಿಸೆಂಬರ್ ತಿಂಗಳ 17ನೇ ತಾರೀಕು ಬೆಳ್ತಂಗಡಿಯಲ್ಲಿ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆಯಾದರೆ
ಸ್ಕೇಲ್ ಅವನ್ನ ಟೀಮ್ ಏನಾದ್ರು ಬೇಕು ಸ್ಕೇಲ್ ಮಾಡ್ತಲ್ಲ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ನಿಂತಿರುವ ಎಲ್ಲರೂ ಕೂಡ ಹೊರಗೆ ಹೋಗ್ಬೇಕು. ವೇದಿಕೆಯ ಮುಂಭಾಗ, ಎಡಭಾಗ, ಬಲಭಾಗ ಆಟಗಾರರನ್ನು ಬಿಟ್ಟು, ಕೇಜಿ ನೋಡುವವರನ್ನು ಬಿಟ್ಟು ಎಲ್ಲರೂ ಕೂಡ ಹೊರಗೆ ಹೋಗ್ಬೇಕು ದಯವಿಟ್ಟು. స్కేల్ అయిన ప్లేయర్స్ నాకు దయచేసి పడుతుపోడు వేదిక ఎదురు మేడెత్తిన మాత స్కేల్ అయిన ప్లేయర్లకు స్కేల్ అవರ ಬಾಕಿತ್ತಿನಕ್ಲು ಮಾತ್ರ ಮಲ್ಪ ಉಂಟಲೆ ಒರಿಜಿನಕ್ಲು ಮಾತ್ರ ಲಂಚ್ಬೋಲೆ.
ಮುಂಭಾಗದಲ್ಲಿ ನಿಂತವರು ಆಟಗಾರರನ್ನು ಬಿಟ್ಟು ಹೊರತುಪಡಿಸಿ ಎಲ್ಲರೂ ಹೊರಗೆ ಹೋಗಬೇಕು. ಹೆಸರು ನೋಂದಾಯಿಸಿ ಪ್ರವೇಶ ಶುಲ್ಕ ಪಾವತಿಸಿದ ಎಲ್ಲ ತಂಡಗಳು ತಮ್ಮ ದೇಹದಾಢ್ಯತ ಪರೀಕ್ಷೆಗೆ ಬರಬೇಕು. ಪಂದ್ಯಾಟ ಪ್ರಾರಂಭವಾದ ಮೇಲೆ ಯಾವುದೇ ರೀತಿಯ ಸ್ಕೇಲಿಗೆ ಅವಕಾಶ ಇರುವುದಿಲ್ಲ. ಎಲ್ಲ ತಂಡಗಳಲ್ಲಿ ವಿನಂತಿ. ತಂಡದ ಹೆಸರನ್ನು ನೋಂದಾಯಿಸಿ ಪ್ರವೇಶ ಶುಲ್ಕ ಪಾವತಿಸಿದ ಎಲ್ಲ ತಂಡಗಳು ಸ್ಕೇಲ್ಗೆ ಬರಬೇಕು. ಆದಷ್ಟು ಬೇಗ ಬರಬೇಕು. ಈಗಾಗಲೇ 23 ತಂಡಗಳ ಸ್ಕೇಲ್ ಮುಗಿದದಷ್ಟೇ. ಇನ್ನು 80 ತಂಡಗಳ ಸ್ಕೇಲ್ ಬಾಕಿ ಇದೆ. ಎಲ್ಲ ಆಟಗಾರರು ಆದಷ್ಟು ಬೇಗ ಬರಬೇಕು.
ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.
ಪರೀಕ್ಷೆಗಳ ಪಂದ್ಯವಾಗಿರ್ತದೆ. ತಂಡಗಳು ಸಿದ್ಧತೆಯೊಂದಿಗೆ ನಮ್ಮೊಂದಿಗೆ ಸಹಕಾರವನ್ನು ಕೊಡಬೇಕು. ನೀವು ತಡ ಮಾಡಿದ ಪಕ್ಷದಲ್ಲಿ ವಾಕುವರಿಗೆ ಗುರಿಯಾಗ್ತೀರಾ. ಹಾಗಾಗಿ ಎಲ್ಲ ತಂಡಗಳ ಆಟಗಾರರಿಗೆ ಇದು ಮನವಿಯಲ್ಲ, ಎಚ್ಚರಿಕೆಯಾಗಿದೆ, ಗಮನಿಸಿಕೊಳ್ಳಿ.
ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಮಾತ ಪ್ಲೇಯರ್ಸ್ ನಕ್ಕಿಲ್ಲ ಇದೇ ಕೆಸರು ಉಂಡು ಇದು ಅಲ್ಪ ಎಂಟ್ರಿ ಕಲ್ಪ ಬರ್ತದೆ ನಿಕ್ಲು ಶೂ ಮಾಡೋಡು ಇದಾയിട്ട് ಮಸ್ತು ನೀರ್ಲೊಂದು ಕೆಸರ್ಲುಂಡು ಐದರ ಕೋರ್ಟ್ಗಲ ಕೆಸರು ಬತ್ತ ಮರಡ್ಚಿ ವೆಸ್ಟ್ ಮಿಲಾಡಿ ತಂಡದ ಉಪಸ್ಥಿತಿ ಇಲ್ಲ 10 9 8 7 6 5 4 ವಾಕೌಟ್ ಎಕ್ಸಾಕ್ಟ್ಲಿ 3 ಕೊಡ್ಲಿ ನಮ್ಮ ತಡ ಕಾಪರಜ್ಜಿ ಏರೆಲ್ಲ ಕಾಪರಜ್ಜಿ ರೂಲ್ಸ್ ಬಂದ ರೂಲ್ಸ್ ಬ್ರಹ್ಮಶ್ರೀ ದಾಸರ ಕಟ್ಟ ಬನ್ನಿ ರಾತ್ರಿ 100 ಟೀಮ್ ಉಂಡು ಗೊಬ್ಬರು ತಿಂಗಳಾಡ್ಬೇಕು ಬಲೆ ಬಲೆ ಬೇಗ ಬರ್ತೀರಿ ಬಲೆ ಬೇಗ
ಬಲೆ ಉಲೈ ಮತ್ತೆ ಸೋಕಟ್ಲೆ ಬಲೆ ಬಲೆ ಪದೇ ಬಲೆ ಸೀದಾ ಬಲೆ ಬಲೆ ದೋಸ ಆಡ ಅತರ ದೋಸ ಟೈಮ್ ಆಪು ಬ್ರಹ್ಮಶ್ರೀ ದಾಸರಘಟ್ಟ ಬಲೆ ಉಲೈ ಇಲ್ಲಿ ಸೈಡ್ ಕುಲ್ಲೆ ಬ್ರಹ್ಮಶ್ರೀ ದಾಸರಘಟ್ಟ ಉಲೈ ಬಲೆ ಕಾಣಿಯೂರ್ದಾಗಲೇ ಇರು ಅಲ್ಪ ಸೈಡ್ ಕುಲ್ಲೆ ಬರ್ತದೆ ಬಲೆ ಉಲೈ ಬಲೆ ಸೈಡ್ ಕುಲ್ಲೆ ಬರ್ತದೆ ಕಾಣಿರು ಗಲೇರು ಬಲೆ ಉಲೆ ಬಲೆ ಉಲೆ ಬತ್ ಕುಲ್ಲಿ ಬ್ರಹ್ಮಶ್ರೀ ದಾಸರಘಟ್ಟ ಬನ್ನಿ ಒಳಗೆ 2 ತಂಡಗಳ ಬನ್ನಿ ಒಳಗೆ ರೆಡಿ ಉಳ್ಳದ ನೋಡಿ 3 ನಿಮಿಷಗಳ ಪಂದ್ಯಾವಳಿ ಡೂ ಆರ್ ಡೈ ಇರುವುದಿಲ್ಲ. ನೋಡಿ ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿರಬೇಕು. ಸಮಯ 12:36 ಪ್ರಥಮ ಸ್ಪರ್ಧೆ ಆರಂಭದ ಸಮಯದಲ್ಲಿ ನಾವಿದ್ದೇವೆ. HMC ಕಲ್ಲಾಚಿಗೆ ವಿರುದ್ಧವಾಗಿ ಪ್ರಸ್ತುತ ಒಳಾಂಗಣದಲ್ಲಿ ತುಂಬಲಾಡಿ ಫ್ರೆಂಡ್ಸ್ ತಂಡಗಳ ಮಧ್ಯೆ ಪ್ರಥಮ ಹಣಾಹಣಿ. ಹನುಮಾನ್ ಫ್ರೆಂಡ್ಸ್ ನರಿಮಗರು ಆಯೋಜನೆಗೊಳಿಸಿರುವಂತಹ 3ನೇ ವರ್ಷದ ಪಂದ್ಯಾವಳಿಯ ಮೊದಲ ದಾಳಿಯಲ್ಲಿ ಬೋನಸ್ ಮೂಲಕ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಳ್ತಾ ಇದೆ. 3 ನಿಮಿಷಗಳ ಪಂದ್ಯಾವಳಿಯಾಗಿರುತ್ತದೆ. ತೀರ್ಪುಗಾರರಿಗೆ, ಜೊತೆಯಲ್ಲಿ ಆಟಗಾರರಿಗೆ, ವೀಕ್ಷಕರಿಗೂ ಕೂಡ ಮನವಿಯನ್ನು ಮಾಡಿಕೊಳ್ಳುತ್ತೆ. ಅವೆಲ್ಲರ ಪ್ರೋತ್ಸಾಹದ ಜೊತೆ ಪಂದ್ಯಾವಳಿ ಮುಂದುವರಿಯಲಿದೆ. ಹತ್ತಿರತ್ತಿರ 100ರ ಹೆಸರಟ್ಟಿ ತಂಡಗಳು ನಮ್ಮ ಜೊತೆಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತವೆ. ಮೊದಲ ಬಾರಿಗೆ ನರಿಮಹೂರಿನ ಅಂಕಣದಲ್ಲಿ ಮ್ಯಾಟ್ ಅಂಕಣದಲ್ಲಿ ಆಯೋಜನೆಗೊಂಡಿರತಕ್ಕಂಥ ಕ್ರೀಡಾಕೂಟ ಕಳೆದ 2 ವರ್ಷಗಳಲ್ಲಿ ಮಣ್ಣಿನ ಅಂಕಣದಲ್ಲಿ ಅದ್ದೂರಿಯಾಗಿತ್ತು. ಪ್ರಥಮ ಅವಧಿಯ ವೇಳೆಯಲ್ಲಿ ಟ್ಯಾಕಲ್ ಮೂಲಕವಾಗಿ ಎದುರಾಳಿಗೆ ಬಂಧಿಸಲ್ಪಟ್ಟಂತಹ ಕ್ಷಣದಲ್ಲಿ ಪಂದ್ಯ ನೋಡಿ. 2ನೇ
ಸ್ಪರ್ಧೆಯಲ್ಲಿ ಭಾಗವಹಿಸುವ ಬ್ರಹ್ಮಶ್ರೀ ದಾಸರಕಟ್ಟೆ, ಸೈಲೆಂಟ್ ಬಾಯ್ಸ್ ಕಾಣಿಯೂರು ತಂಡಗಳ ಆಟಗಾರರ ಜೊತೆಯಲ್ಲಿ. ಬಳಿಕ ಮೂರನೇ ಸ್ಪರ್ಧೆಗೆ ರತ್ನೇಶ್ವರಿ ಕೆದಿಲ ಬಾನೆಮಂಗಳೂರು, LNT ಲ್ಯಾಡರ್ಸ್ ಈಶ್ವರಮಂಗಲ. In favor of HMC Kallaja. 2-4 in favor of HMC Kallaja. In favor of HMC Kallaja. ನಾಲ್ಕನೆಯ ಸ್ಪರ್ಧೆಗಾಗಿ ನೋಡಿ ತಂಡಗಳು ಕುತ್ಯಾಲ ಶ್ರೀಕೂಡ್ಲು ದುರ್ಗಾಂಬ ಅಲಂಕಾರ ತಂಡಗಳ ಸಿದ್ಧತೆಯಲ್ಲಿ. ಬಳಿಕ ಆರನೆಯ ಸ್ಪರ್ಧೆಗಾಗಿ ನವಯುಗ ಕುಕ್ಕಾಜ ಪಂಚಶ್ರೀ ಕಾವು. In favor of HMC Kallaja. ವೇದಿಕೆದ ಎದುರಿತರಿಗೆ ದಯವಿಟ್ಟು ಲಕ್ಕಲೆ ಅನ್ಪಡುತ್ತೆ ಇರೋಣ ಸಮಸ್ಯೆ ಅಪ್ಪಳಿಗೆ ದಯವಿಟ್ಟು ಲಕ್ಕಲೆ ಮಾತಾಡಲ್ಲ ನಾವು ವಾಲಂಟಿಯರ್ಸ್ ಬಂದ್ಬಿಟ್ಟು ಲಕ್ಕಲೆ ಮಾತಾಡಿಲ್ಲ ರೆಫ್ರಿನಕ್ಕೆ ತಿರೋಡಿತ್ತನಕ್ಕೆ ಬರೋ ಲಕ್ಕಲೆ. In favor of HMC Kallaja. ಎಂಟನೇ ಸ್ಪರ್ಧೆಗೆ ಜನನಿ ಕಡೂರು ಬ್ರಾವರ ಪುಣ್ಯಕೋಟಿ ತಾಲ್ತಾರು ತಂಡಗಳ ಸಿದ್ಧತೆಯಲ್ಲಿ. ನೋಡಿ ಕಾಣೂರು ತಂಡದ ಒಳಾಂಗಣದಲ್ಲಿದೆ. ದಾಸರಕಟ್ಟೆಯಲ್ಲಿದ್ದೀರಾ? ನಡೀದಿರಲ್ಲ? ಓಕೆ. ಅರೆ ರನ್ ಕ್ಯಾಪಿಟಲ್ ಇತ್ತು ಟಾಸ್ ಮಾಡಲಿ. 6-3 in favor of HMC Kallaja. In favor of HMC Kallaja. 4 ವಾರದಲ್ಲಿ ಸ್ಪರ್ಧೆ ಮೊದಲ ಅವಧಿಯ ಬಳಿಕ ದ್ವಿತೀಯ ಅವಧಿಯ ಆರಂಭದ ವೇಳೆಯಲ್ಲಿ ನೋಡಿ ಸೈಲೆಂಟ್ ಬಾಯ್ಸ್ ಕಾಣುವರು ಬ್ರಹ್ಮಶ್ರೀ ದಾಸರಕಜ. ಬಳಿಕ ಮೂರನೆಯ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯಲ್ಲಿರುವಂತೆ ರತ್ನೇಶ್ವರಿ ಕೆದಿಲ ಬಾನೆಮಂಗಳೂರು, LNT ಲ್ಯಾಡರ್ಸ್ ಈಶ್ವರಮಂಗಲ. ಅದೇ ರೀತಿಯಲ್ಲಿ 4ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕುತ್ಯಾಲ ಶ್ರೀ ಕೂಡ್ಲು ದುರ್ಗಾಂಬ ಅಲಂಕಾರ ತಂಡಗಳು ಸಿದ್ಧತೆಯಲ್ಲಿ. 5ನೇ ಸ್ಪರ್ಧೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಅನ್ನಪೂರ್ಣೇಶ್ವರಿ ಸುಳ್ಯ ತಂಡಗಳ ಮಧ್ಯೆ. 6ನೇ ಸ್ಪರ್ಧೆಯಲ್ಲಿ ಲಾಸ್ಟ್ ಮಿನಿಟ್ ನವಯುಗ ಕುಕ್ಕಾಜ ಪಂಚಶ್ರೀ ಕಾವು ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ. 7ನೆಯ ಸ್ಪರ್ಧೆಯಲ್ಲಿ ಲಾಸ್ಟ್ ಮಿನಿಟ್ ಶ್ರೀ ವಿಷ್ಣು ಉದಯಗಿರಿ ವಿರುದ್ಧವಾಗಿ ಬ್ಲಾಕ್ ಟೈಗರ್ಸ್. 8ನೇ ಸ್ಪರ್ಧೆಯಲ್ಲಿ ಜನನಿ ಕಡೂರು ಧಾವರ ಪುಣ್ಯಕೋಟಿ ಪಾಲ್ತಾರು. 9ನೇ ಸ್ಪರ್ಧೆಗಾಗಿ ಛತ್ರಪತಿ ಸುರತ್ಕಲ್ ವಿರುದ್ಧವಾಗಿ ಅಪ್ಪಜಕ್ಕಲ್ ಕಲ್ಲುಗುಡ್ಡಯ್ಯೆ. 10ನೆಯ ಸ್ಪರ್ಧೆಯಲ್ಲಿ ದೈವಾನುಗ್ರಹ ಮುಗಿರಡಕ ಸತ್ಯಸಾರಮಣಿ ಧರ್ಮಸ್ಥಳ. 11ನೆಯ ಸ್ಪರ್ಧೆಯಲ್ಲಿ UFC ಕೇತು ವಿರುದ್ಧವಾಗಿ ಫ್ರೆಂಡ್ಸ್ ಲಕ್ಷ್ಮೀನಗರ ಬಜಿರೆ. ಅದೇ ರೀತಿಯಲ್ಲಿ
ಒಂದು ನಿಮಿಷ. ಅದೇ ರೀತಿಯಲ್ಲಿ 12ನೇ ಸ್ಪರ್ಧೆಯಲ್ಲಿ ವೀರಮಾರುತಿ ಬೆಳಗಬೆಳ್ಳೂರು, ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು. 13ನೇ ಸ್ಪರ್ಧೆಯಲ್ಲಿ ಮಹಾಮಾಯಿ ಕಟ್ಟೆ ಫ್ರೆಂಡ್ಸ್ ಬ್ರದರ್ಸ್ ಅಡಕರೆ. 14ನೇ ಸ್ಪರ್ಧೆಯಲ್ಲಿ ಸಿಟಿಕೆ ಚಿಕ್ಕಮಗಳೂರು, ಡೈನಾಮಿಕ್ ಪ್ಯಾಂಥರ್ಸ್ ಸ್ಪರ್ಧೆ. 15ನೆಯ ಸ್ಪರ್ಧೆಗಾಗಿ ನೋಡಿ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ಮ್ಯಾಚ್ ನಂಬರ್ 15 ಬ್ಲೂ ಬಾಯ್ಸ್ ಸುಳ್ಯ, ನವಜ್ಯೋತಿ ನರಿಮಗೂರು. 16ನೆಯ ಸ್ಪರ್ಧೆ ಓಂ ಫ್ರೆಂಡ್ಸ್ ಬೆರಣಿಯ ಸ್ಪೋರ್ಟ್ಸ್ ಕ್ಲಬ್ ನರಿಮಗೂರು. ಬನ್ನಿ ಕಡಿಯೂರು ಬನ್ನಿ ಲಕ್ಕಿ ಬೇಗ ಬನ್ನಿ. ದಾಸರ ಗಜೆ സ്കെയിൽ ക്ലിയറിലെ ബാക്കി കൊണ്ടാണ് ധൈര്യം അതിനകത്ത് വേഗം സ്കെയിൽ മലത്തുള്ളത് തട മൽപ്പൊടിച്ചിനക്കಲು ಅಲ್ಲ ಮೂಜನ ಮ್ಯಾಚ್ ಈಶ್ವರ ಮಂಗಳು ಉన్నారు. ರಕ್ತೇಶ್ವರಿ ಪದವು ರಕ್ತೇಶ್ವರಿ ಕೆದಿಲ ಪಾನೆ ಮಂಗಳೂರು. ಅಲ್ಲ ಡಿಜೆ ಬಿಡಿச்சு ಧೈರ್ಯ ಅಣ್ಣ ಪಾನೆ ಮಂಗಳೂರು ಕೆದಿಲ ಎಲ್ಲಿದ್ದೀರಾ? ರಕ್ತೇಶ್ವರಿ ಕೆದಿಲ ಇದೀರಾ ಅಲ್ಲ? ಟೀಮ್ ಒಂದು ನಲ್ಲ ಬಕ್ಕ ಬತ್ತ ಬರಲೆ ಬಕ್ಕದಲ್ಲಿ 30 ಸೆಕೆಂಡ್ ವಾಕೂರ್ ಕೋರ್ಪ ನಮ್ಮ ಕಾಪುಜ ಕೆದಿಲದಾಗ ನಿನ್ನರ ಈಶ್ವರಮಂಗಲ ಎಲ್&ಟಿ ಈಶ್ವರಮಂಗಲ ಎಲ್ಲಿದ್ದೀರಾ ನೋಡಿ? ಟೀಮ್ ಇದೆಯಾ ಇಲ್ಲಿ ಒಂದು ಹೇಳಿದಾಗ ಎಲ್&ಟಿ ಈಶ್ವರಮಂಗಲ ಇದೆಯಾ ನೋಡಿ? 2 ತಂಡಗಳ ಉಪಸ್ಥಿತಿ ಇಲ್ಲ, ಹಾಗಾಗಿ 4ನೇ ಸ್ಪರ್ಧೆಗೆ ನಾವು ಕರೆಯನ್ನು ಕೊಡ್ಲಿಕ್ಕಿದೆ. ಮ್ಯಾಚ್ ನಂಬರ್ 4 ಬನ್ನಿ. 2-1 ಇನ್ ಫೇವರ್ ಆಫ್ ಕಾನ್ಯೂರ್. ಕುತ್ಯಾಲ ಶ್ರೀ ಕೂಡ್ಲು ದುರ್ಗಾಂಬ ಅಲಂಕಾರ ದುರ್ಗಾಂಬ ಎಲ್ಲಿದ್ದೀರಾ? ದುರ್ಗಾಂಬ ಅಲಂಕಾರ 3-1 ಇನ್ ಫೇವರ್ ಆಫ್ ಕಾನ್ಯೂರ್. ಈಶ್ವರಮಂಗಲದ ತೋಚಾರು, ಆನೆ ಮಂಗಳೂರು ತೋಚಾರು, 2 ಟೀಮ್ నల్ల తోచారు. ఊర్లేజా టీం ఉండేచ్చా ఇది నల్ల కథ పల్లె ಬಾಲಿಯಲ್ಲಿರುವಂತಹ ಆಟಗಾರ ಪ್ರಸ್ತುತ ದಾಸರ ಕಜೆ ದೇವರಾಜ್. ಡೇಂಜರ್ ಬಾಯ್ಸ್ 4-2 4-2. 3ನೇ ಸ್ಪರ್ಧೆಯ ಬಾಲಮಂಗಳೂರು ಈಶ್ವರಮಂಗಲ ತಂಡಗಳ ಬಲಿ ಒಳಗೆ ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್, 2 ಪಾಯಿಂಟ್ಸ್, ಮಲ್ಟಿ ಪಾಯಿಂಟ್ಸ್ ಜೊತೆಗೆ ಮರಳಿದ ಆಟಗಾರ 6-2. 6-2ರಲ್ಲಿ ಸ್ಪರ್ಧೆ, 4 ಅಂಕಗಳ ಅಂತರದಲ್ಲಿ ಹೋರಾಟ. ಆ ಟೀಮ್ ಇತ್ತಿನ ಪೂರ ರೌಡಿಸಮ್ ದಕ್ಲೆ ಮಾರೆ ಮಾಸೆಪ್ಪು ನಗಲಿತ್ತು.
ಹಾಫ್ ಟೈಮ್ ಇಸ್ ಓವರ್. ಮತ್ತೊಂದರ ವಿರಾಮ. ಅಲ್ಲ, ಈಶ್ವರ ಮಂಗಲ ಪಾನಮಂಗಳೂರಲ್ಲಿದ್ದೀರಾ? 3-6 ಟೀಮ್ ಇಲ್ವಾ? ಸ್ಪರ್ಧೆ ಮುಂದುವರಿದ ಅಂಕಣದಲ್ಲಿ 6-3 ಮುನ್ನಡೆಯಲ್ಲಿ ಕಾಣಿಯವರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನನ್ನ ಮಸಾಜ್ ಮಾಡ್ಕೊಡೋದು ಅಲ್ಲೇ. 5-6 5-6 ಸ್ಪರ್ಧೆ. ಸ್ಪರ್ಧೆ ಮುಂದುವರಿದ ಅಂಕಣದಲ್ಲಿ ಇವರು ಡಿಪೆಂಡರ್ಗಳ ಮಧ್ಯೆ ಕಾಣಿಯೂರು ಅಂಕಣದಲ್ಲಿ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ, ಅಳಿಯದ
ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. स्केल आती जा हाँ स्केल ये बल्ले निकला वा बोले इधर बोले वाकर गोटले कड़ा बोले वाकर गोटले कड़ा बोले नेक्स्ट मैच में आज ने वैसा नवयुग कुक्का जाए नवयुग कुक्का जाए दादा ನನಗೆ ವನಸ ಬೈದಿನ ಕೆಜಿದ ಮ್ಯಾಚ್ ಇರೋ ಸ್ಕೇಲ್ ಅವಡಂಗಿಲ್ಲ ಅತ್ಲ ಗೊತ್ತಿದೆ ನಿಮಗೆ ಸ್ಕೇಲ್ ಮಲ್ತೊಂದು ಬರೋಣ ತನಗೆ ಲೈ ಎಂಟ್ರಿ ಕಟ್ಟದಾರ ತನಗೆ ಅತ್ಲ ಗೊತ್ತಾಪುಜ ಫಸ್ಟ್ ಟೈಮ್ ಕಬಡ್ಡಿ ಓಪನ್ ನಿಗಳು ಅತ್ತದೆ ಒಂದು ಸ್ಕೇಲ್ ಮಲ್ತಲ್ಲ ಫಸ್ಟ್ಗೆ ವಾಕ್ ಓಡಿ ಪುಡು ಚಪ್ಪಲಿ ಪಕ್ಕ ಹೋಯ್ಟ ಅಲ್ಲ ಆರ್ಗನೈಸರ್ ಪಾತ್ರರಲ್ಲ ಅಣ್ಣ ನೆಕ್ಸ್ಟ್ ಮ್ಯಾಚ್ ಆಜಿನ ಮ್ಯಾಚ್ ಅವನು ನವಯುಗ ಕುಕ್ಕಾಜಗಳು ನವಯುಗ ಕುಕ್ಕಾಜ ಈಗ ಕೊಡುದಿಲ್ಲ ಸ್ವಲ್ಪ ಹೊತ್ತಿಲ್ಲ ನವಯುಗ ಕುಕ್ಕಾಜಗಳು पंचश्री काऊ नवयुग कुकाज आज मैच निकला निकुल इत स्केल दादा मारे भले मारे बेगा अना वो अगले मुझे कड़पड़े बेगा अभी 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 अगले कड़पड़े अना पंचश्री काऊ पंचश्री काऊ दखली जरा टीम उंडायचा ಆಫೀಷಿಯಲಿ ಬರೋದಿಲ್ಲ ರೀ ನಿಮಗೆ ವಾಕೋರ್ದು ರೋಡಿಗೆ ಬರ್ಪಾರಜ್ಜ ಏನೆಲ್ಲ ಕಾಪರಜ್ಜಿಗೆ ಕುಕ್ಕಸಿನಗಳು ಬಲಬೇಗ ಅದು ಯಾಕಲ್ಲ ಆತಿಜ ಸ್ಕೇಲ್ ಆತಿಜಾಕಲ್ಲ ಕುಕ್ಕಾಜ ಸ್ಕೇಲ್ ಆಯ್ಜ ಆತನಜ್ಜ
ఓకే పంచశ్రీ కావు ఆపోజిట్ టీం పోడతా పంచశ్రీ కావు తగిలి ఉన్నారు వాకోరు కొర్ర గంట నాకు బరోడే అన్న కావు తగిలి ఉన్నారా 10 9 8 7 ಅಲ್ಲ ಟೀಮು ನಾವು ವಾಲಂಟಿಯರ್ಸ್ ಅವು ಟೀಮು ಬಲ್ಲೆ ಅವು ಟೀಮ್ ಅಲ್ಪ ಒಂದು ಶೂ ಮಾಡೋದಿಲ್ಲ ಅವು ಟೀಮು ಶೂ ಮಾಡೋದು ಅವ ನೆಕ್ಸ್ಟ್ ಇದಲ್ಲ ಓಕೆ ಆ రెండు టీముల జార్జియా మ్యాచ్ ఇచ్చి రెండు టీముల అన్న అయిన మ్యాచ్ నో టీము ಅಭಿಮನ್ಯು ತಿಂಗಳಾಡಿ ಅಭಿಮನ್ಯು ತಿಂಗಳಾಡಿ మ్యాచ్ నెంబర్ 5 అభిమన్యు తింగలాడి ఉందా ఓ టీము ಎಂಟ್ರಿ ತಲುಪನೆ ಕಟ್ಟೊಂದು ರೆಡಿ ಅದಪ್ಪಲೇನ ನಿಮಗೆ ಇದು ಟೈಮ್ ಗೆ ತಂದ 2 ನಿಮಿಷ ತಿಕ್ಕೊಂಡೆ ನಿಮಗೆ 3 ನಿಮಿಷ ಕೂಡ ನಿಮಗೆ 5 ನಿಮಿಷ ಖಾಲಿ ಮಾಡಿ ಬರ್ಬೋದು ಕಟ್ ಶೂ ಕಟ್ಟದು ಗುರುಗೆ ಮಂಡೆ ಹೆಚ್ಚಾಯ್ತಲ್ಲ ಏತು ಬರ್ತು ಹೊರಗೆ ಕೊಡೋದ ಕಮ್ಮಾಗಿ ಅನ್ನಪೂರ್ಣೇಶ್ವರಿ ಸುಳ್ಯ ದಕ್ಕಲು ಅಭಿಮನ್ಯು ತಿಂಗಳಾಡಿದಾಗ ಉಳ್ಳಾರಾ ಓಕೆ ಅನ್ನಪೂರ್ಣೇಶ್ವರಿ ಸುಳ್ಯ ದಕ್ಕಲು ಉಳ್ಳಾರಾ ಸುಳ್ಯ ఉందా టీం ఉందా ಅನ್ನಪೂರ್ಣೇಶ್ವರಿ ఓకే ఏళ్ళ మ్యాచ్ దగ్గర అడియాలి శ్రీ విష్ణు ఉదయగిరి దగ్గర ఉన్నారా శ్రీ విష్ణు ఉదయగిరి బ్లాక్ టైగర్స్ రెండు టీం దగ్గర అడియాలి అవిటిపోతే ఎనిమిది మ్యాచ్ దగ్గర రెడీ అది ఇప్పుడు ಸ್ಪರ್ಧಾರಂಭ ಪ್ರಸ್ತುತ ದಿನದ 6ನೇ ಹಣಾಹಣಿಯಲ್ಲಿ ನಾವಿದೆ. ಕ್ಷಿಪ್ರಗತಿಯಲ್ಲಿ
ಪಂದ್ಯಾವಳಿಯನ್ನ ನಮ್ಮೊಂದಿಗೆ ಸೇರಿಕೊಳ್ತಾ ಎಲ್ಲ ಆಟಗಾರರು ಸಹಕರಿಸಿ ಮುಗಿಸುವಂತೆ ತಮ್ಮಲ್ಲಿ ಮತ್ತೊಮ್ಮೆ ಕೋರಿಕೆಯನ್ನು ಮಾಡಿಕೊಳ್ತಾ ನೆರಿಮೂರಿನಲ್ಲಿ ಹನುಮಾನ್ ಫ್ರೆಂಡ್ಸ್ ಆಯೋಜನೆಗೊಳಿಸಿರತಕ್ಕಂಥ 55 kg ವಿಭಾಗದ ಕಬಡ್ಡಿಯಲ್ಲಿ ಅದಾಗಲೇ 6ನೇ ಸ್ಪರ್ಧೆಗೆ ನಾವು ತಲುಪಿದ್ದೇವೆ. ಟೈಮ್ ಔಟ್ ಮುಂದೆ ಅನ್ನ 2 ಟೈಮ್ ಔಟ್ ಇಚ್ಚಾವೆ ಟೀಮ್ ಕ್ಯಾಪ್ಟನ್ ಟೀಮ್ ಓನರ್ ಒಂದೊಂದು ಟೈಮ್ ಔಟ್ ಸ್ವರೂಪಿಗೆ ತಂದರು. ಆಂಕಲ್ ಮೂಲಕವಾಗಿ ಬಂದಿಯಾದ ಆಟಗಾರ ನವಯುಗ ಕುಕ್ಕಾಚೆಯ ಪ್ರಮುಖ ದಾಳಿಗಾರನ ಬಂಧನವಾಗಿದೆ. 1-0 ಮೂಲಕವಾಗಿ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಂಡ ವೇಳೆಯಲ್ಲಿ ಸ್ಪರ್ಧೆ ಆರಂಭದ ವೇಳೆ ನವಯುಗ ಕುಕ್ಕಾಜೆ ಪಂಚಶ್ರೀ ಕಾವು ತಂಡಗಳ ಮಧ್ಯೆ ಪ್ರಸ್ತುತ ಹಣಾಹಣಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಮುಂದಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಎಲ್ಲ ತಂಡಗಳಿಗೂ ಕೂಡ ಮನವಿಯನ್ನು ಮಾಡಿದವೆ, ಜೊತೆಗೆ ಸಹಕಾರವನ್ನು ಕೇಳಿದವೆ. ಸಮಯಕ್ಕೆ ಸರಿಯಾಗಿ ಅಂಕಣದ ಬಲಭಾಗಕ್ಕೆ ಬರುವಂತೆ ಸಮಾನ ಹೋರಾಟಗಳ ಮೂಲಕವಾಗಿ ಅಂಕಣದಲ್ಲಿ ಒತ್ತ ಸ್ಪರ್ಧೆ ಆರಂಭ. ಸ್ಪರ್ಧೆಯು 12:36 ವೇಳೆಯಲ್ಲಿ ಆರಂಭಗೊಂಡಿತ್ತು. ಬಳಿಕ ನಿರಂತರವಾಗಿ ಈಗ ಮುಂದುವರಿಯುತ್ತಾ ಇದೆ. 100ಕ್ಕೂ ಅಧಿಕ ಸ್ಪರ್ಧೆಗಳು ನಡೆಯಬೇಕಾಗಿದೆ ಕ್ರೀಡಾಕೂಟದಲ್ಲಿ ಸತತವಾಗಿ. ಮುಂದಿನ ಸ್ಪರ್ಧೆಯ ಒಂದು ತಂಡ ಪ್ರವೇಶ ದ್ವಾರದಲ್ಲಿದೆ. ಅಭಿಮನ್ಯು ತಿಂಗಳಾಡಿ ಇದೆ. ಅನ್ನಪೂರ್ಣೇಶ್ವರಿ ಸುಳ್ಯದ ಉಪಸ್ಥಿತಿ ಇಲ್ಲ, ಹಾಗಾಗಿ ನೀವು ಒಳಬನ್ನಿ, ನಿಮಗೆ ವಾಕೌಟ್ ಕೊಟ್ಟು ಕಳಿಸ್ತವೆ. ಅನ್ನಪೂರ್ಣೇಶ್ವರಿ ಸುಳ್ಯದ ಉಪಸ್ಥಿತಿ ಇಲ್ಲ ಇದುವರೆಗೆ. ಆ ಬಳಿಕ 7ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಶ್ರೀ ವಿಷ್ಣು ಉದಯಗಿರಿ ಬ್ಲಾಕ್ ಟೈಗರ್ಸ್ ತಂಡಗಳು ಸಿದ್ಧತೆಯಲ್ಲಿ ಇರುವಂತೆ. ಎಂಟನೇ ಸ್ಪರ್ಧೆಯಲ್ಲಿ ಜನನಿ ಕಡಿರುದ್ಧಾವರ ಪುಣ್ಯಕೋಟಿ ಪಾಲ್ತಾರು ತಂಡಗಳು ಸಿದ್ಧತೆಯಲ್ಲಿರಿ. ಅದೇ ರೀತಿಯಲ್ಲಿ 9ನೇ ಸ್ಪರ್ಧೆಯಲ್ಲಿ ಛತ್ರಪತಿ ಸುರತ್ಕಲ್ ವಿರುದ್ಧವಾಗಿ ಅಪ್ಪೆಜಕ್ಕಲ್ ಕಲ್ಲುಗುಡ್ಡೆ ಎ. 10ನೆಯ ಸ್ಪರ್ಧೆ ದೈವಾನುಗ್ರಹ ಮುಗಿರಡುಕ ಸತ್ಯಸಾರಮಣಿ ಧರ್ಮಸ್ಥಳ. ನಡೆಯುವ ಮೊದಲ 10 ಸ್ಪರ್ಧೆಗಳಿಗೆ ಎಲ್ಲ 20 ತಂಡಗಳ ಆಟಗಾರರಿಗೂ ಕೂಡ ಕರೆಯನ್ನು ರವಾನಿಸಲಾಗಿದೆ. ಸಮಯಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ ಒಳಾಂಗಣದ ಪ್ರವೇಶವನ್ನು ಮಾಡಿಕೊಳ್ಳುವಂತೆ ಎಲ್ಲ ಆಟಗಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾವೆ. ಹನುಮಾನ್ ಫ್ರೆಂಡ್ಸ್ ಆಯೋಜನೆಗೊಳಿಸಿರತಕ್ಕಂಥ ಮ್ಯಾಟಿಂಗ್ ಕಣ್ಣದ ಮೊದಲ ಕಬಡ್ಡಿಯ ಪಂದ್ಯಾವಳಿ ಈ ಪ್ರದೇಶದಲ್ಲಿ. ಹಾಗಾಗಿ ಅನೇಕ ತಂಡಗಳು ದೂರದ ಕರ್ನಾಟಕದ ಮೂಲೆಗಳಿಂದ, ಕೇರಳದ ಗಡಿಭಾಗದಿಂದಲೂ ಕೂಡ ಅನೇಕ ತಂಡಗಳು ಬಂದಿವೆ. ಪ್ರಸ್ತುತ ಸ್ಪರ್ಧೆಯಲ್ಲಿರುವಂತಹ ಎಲ್ಲ ತಂಡಗಳು ಮಧ್ಯಂತರ ವಿರಾಮ 3-1 ಸ್ಪರ್ಧೆ ಮುನ್ನಡೆಯಲ್ಲಿದೆ. ಕುಕ್ಕಾಜ ಮುನ್ನಡೆಯಲ್ಲಿ. ನೋಡಿ, ಸ್ಕೇಲ್ ಆಗದಂತಹ ತಂಡಗಳು, ದೇಹ ತೂಕ ಮಾಡಲು ಬಾಕಿ ಇರತಕ್ಕಂಥ ತಂಡಗಳು ನಮಗೆ ಮತ್ತೆ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ದಯವಿಟ್ಟು ತಮ್ಮ ತಂಡದ ಆಟಗಾರರ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಅಣ್ಣ ಫೋಟೋ ತಯಾರಿ ಅಣ್ಣ ಫೋಟೋ ತಯಾರಲ್ಲ, ಫೋಟೋ ತೆಪ್ಪಲಾರ ಹೊರ ಫೋಟೋ ತಯಾರಿ ಇಡಬಲೆ ತುಲೆ ಅಣ್ಣ. ಒಂದು ನಿಮಿಷ ಅಫಿಷಿಯಲ್ ಟೈಮ್ ಔಟ್. ಅಬ್ಜೆಕ್ಷನ್ ಚೆಸ್ಟ್ ನಂಬರ್ 10ಗೆ ಅಬ್ಜೆಕ್ಷನ್ಗೆ ಅಣ್ಣ ಫೋಟೋ ತಯಾರು ಬಲೆ. ಹಾಂ ಅವು ಟೀಮ್ ಫೋಟೋ ತೆಪ್ಪಲೆ ತೋಜಲೆ. ಒಂದು ನಿಮಿಷ, ಫೋಟೋದಲ್ಲಿದ್ದರೆ ಆಡಪ್ಪ, ಇಲ್ಲದ್ರೆ ತೊಂದರೆ ಇಲ್ಲ. ಅವ್ರೆಂತ ಹೇಳ್ತಾರೆ ಆಗಲ್ಲ. ಫೋಟೋ ಇತ್ತನ ಗೊಪ್ಪಾಡು ಇಜಿನಿಚ್ ಉಂಡ ಮುಕ್ಲೆ ತೋಜಲೆ
ಅಲ್ಲೇ ಮಾತ ಟೀಮ್ ದಾಖಲಿಡಲ್ಲ ಅಬ್ಜೆಕ್ಷನ್ ಇತ್ತು ನನ್ನ ಮ್ಯಾಚ್ ಶುರುವಾರ ದುಂಬೆ ತೋಜಲೆ ಮಕ್ಕಳಿಗೆ ಲಾಸ್ಟ್ಗೆ ಬಂದದ್ದು ರಡ್ ಪಾಯಿಂಟ್ ಲೀಡ್ ಇಪ್ಪನಾಗ ಪಂಡವನ್ನ ಇನ್ನು ಇಂಕ್ಲೂಡ್ ಪರಿಗಣನೆ ತನುಜ ದಯವಿಟ್ಟು ಅರ್ಥ ಮಾಡ್ಕೊಳ್ಳೆ ಮ್ಯಾಚ್ ಶುರುವಾನಾಗಲೇ ಪಂಡ ಮಾತ್ರ ಈಗ ವ್ಯಾಲ್ಯೂ ಇನ್ನು ಇಡೀ ಉಂಟುಡು ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಆನಗ ನೋಡ್ಲಿಕ್ಕೆ ಅಬ್ಜೆಕ್ಷನ್ ಇತ್ತು ನನ್ನ ಅಲ್ಲ ನೆಕ್ಸ್ಟ್ ಮ್ಯಾಚ್ ರೆಡಿ ಅಲ್ಲೇ 7ನೇ ಮ್ಯಾಚ್ ತಗೊಂಡು 5ನೇ ಮ್ಯಾಚ್ ಅಭಿಮನ್ಯು ತಿಂಗಳ ರೆಡಿ ಇಲ್ಲರದ ಅನ್ನಪೂರ್ಣೇಶ್ವರ ಬ್ರೇಕ್ ಆಗ ವಾಯ್ಸ್ ಅನ್ನಪೂರ್ಣೇಶ್ವರ ಸುಳ್ಯ ನಿಜ ಸಮಯದ ಪ್ರಾಧಾನ್ಯತೆಗಳ ಜೊತೆಗೆ ಅಂಕಣದಲ್ಲಿ ಅಂತಿಮ 2 ನಿಮಿಷಗಳ ಘೋಷಣೆಯಾಗುತ್ತಾ ಇದೆ 3-1ರಲ್ಲಿ ನವಯುಗ ಕುಕ್ಕಾಚೆ ಮುನ್ನಡೆಯಲ್ಲಿ ಕೆಜಿ ವಿಭಾಗದ ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪಂಚಶ್ರೀ ಕಾವು ವಿರುದ್ಧವಾಗಿ ನವಯುಗ ಕೊಕ್ಕಾಜೆ ನೋಡಿ ಹಲವಷ್ಟು ತಂಡಗಳಿಗೆ ಮೊದಲ ಸ್ಪರ್ಧೆ ಆಡಿದ ಬಳಿಕ ಮುಂದಿನ ಸ್ಪರ್ಧೆ ಸಿಗುವಂತದ್ದು ನಾಳೆ ಬೆಳಗ್ಗೆ 7 ಗಂಟೆಗೆ. ಹಾಗಾಗಿ ವಾಕೋರಿದ್ರೆ ಮಾತ್ರ ನಿಮಗೆ ಎಲ್ಲಾದರೂ ಬೇಗ ಸಿಗಬಹುದು. ಹೆಚ್ಚಿನ ತಂಡಗಳು ಗಟ್ಟಿಯಾಗಿ ಸಾಯ್ಬರ್ ಹೋಟೆಲ್ ಸಾರಿ ತಿಂದು ಮಲಗಿ ಬೆಳಗ್ಗೆ ಎದ್ಕೊಂಡು ಬಂದ್ರೆ 3-1ರಲ್ಲಿ ಸ್ಪರ್ಧೆ ಲಾಸ್ಟ್ ಸ್ಪರ್ಧೆ ನೋಡಿ ಮುಂದಿನ 5ನೆಯ ಸ್ಪರ್ಧೆಯ ತಂಡಗಳು ಈ ಪಂದ್ಯ ಮುಗಿದ ಬಳಿಕ ಅವರಿಗೆಲ್ಲ ತಡ ಮಾಡದೆ ಒಳ ಬನ್ನಿ ವಾಕೌಟ್ ಕೊಟ್ಟು ಕಳಿಸ್ತವೆ. ಎದುರಾಳಿ ತಂಡ ಇಲ್ಲ. ಹಾಗಾಗಿ 7ನೆಯ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿರುವಂತೆ ಮ್ಯಾಚ್ ನಂಬರ್ 7 ಶ್ರೀ ವಿಷ್ಣು ಉದಯಗಿರಿ ತಗೊಳ್ಳಾರ ಉದಯಗಿರಿ ಉಂಡದಾನಿಗಳ ಓಕೆ ರೆಡಿ ಫೈನ್ ಅಲ್ಲ ಬ್ಲಾಕ್ ಟೈಗರ್ಸ್ ಅವನುಲ್ಲಾರ ಬ್ಲಾಕ್ ಟೈಗರ್ಸ್ 2-3 ನವಯುಗ 1 ಅಂಕದ ಮುನ್ನಡೆಯ ಜೊತೆಗೆ ಅಂಕಣದ ಒಳಭಾಗದಲ್ಲಿದೆ. ಪ್ರಸ್ತುತ ಪಂದ್ಯದಲ್ಲಿ ರೋಚಕತೆಯ ಅನುಭವಗಳನ್ನು ನೀಡಬಲ್ಲದಾಗಿದೆ ಈ ಸ್ಪರ್ಧೆ. ನವಯುಗ ಒಂದು ಕಾಲದಲ್ಲಿ ಕೆಜಿ ವಿಭಾಗದಲ್ಲಿ ಜಿಲ್ಲೆ ಕಂಡ ಖ್ಯಾತ ತಂಡವಾಗಿತ್ತು. ಆ ತಂಡದಲ್ಲಿ ಆಡುತ್ತಿದ್ದ ಒಬ್ಬ ಆಟಗಾರ ಈ ದಿನ ತೀರ್ಪುಗಾರರಾಗಿ ಸಿದ್ದಿಕ್ ಕೊಕ್ಕಾಜೆ. ಪ್ರಸ್ತುತ ಸ್ಪರ್ಧೆ ಮುಕ್ತಾಯವನ್ನು ಕಾಣುತ್ತಾ ಇದೆ. ಬನ್ನಿ 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 ಬಲೆ 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 ನವಯುಗ ಕುಕ್ಕಾಜೆ ಹಲೋ ಮತ್ತೆ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿರಿ. ಪ್ರಥಮ ಅವಧಿಯಲ್ಲಿನ 3 ನಿಮಿಷಗಳ 2 ಅವಧಿಯ ಸ್ಪರ್ಧೆ. ಪ್ರಸ್ತುತ 1 ಟೈಮ್ಔಟ್ ಇರ್ತದೆ ಪ್ರತಿ ಅವಧಿಯಲ್ಲಿ 2 ತಂಡಗಳಿಗೆ. ಡೂ ಆಡ ಇರುವುದಿಲ್ಲ.
ನೋಡಿ, ಮುಂದಿನ 7ನೆಯ ಸ್ಪರ್ಧೆಗೆ ಶ್ರೀ ವಿಷ್ಣು ಉದಯಗಿರಿ ಬ್ಲಾಕ್ ಟೈಗರ್ಸ್ ತಂಡಗಳು ಸಿದ್ಧತೆಯಲ್ಲಿರುವಂತೆ. ಆ ಬಳಿಕ 8ನೆಯ ಸ್ಪರ್ಧೆಗೆ ಕೂಡ ನೋಡಿ ಮತ್ತೆ ಎಲ್ಲ ತಂಡಗಳಿಗೂ ಕೂಡ ಕರೆಯನ್ನು ಕೊಡ್ತಾ ಇದ್ದಾವೆ. ನೀವು ಮೊಬೈಲಲ್ಲಿ ಅದಾಗಲೇ ಫೋಟೋವನ್ನ ಕ್ಲಿಕ್ಸ್ಕೊಂಡಿದ್ದೀರಾ, ದಯವಿಟ್ಟು ಗಮನಿಸ್ಕೊಳ್ಳಿ. ನಿಮ್ಮ ಸ್ಪರ್ಧೆಯ ನಂಬರಲ್ಲಿ ಕರೆದಾಗ, ತಂಡದ ಹೆಸರು ಕರೆದಾಗ ದಯವಿಟ್ಟು ಬನ್ನಿ. ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ತಡ ಮಾಡಬೇಡಿ. ದಯವಿಟ್ಟು ನಿಮ್ಮ ತಂಡಕ್ಕೆ ಅವಕಾಶವನ್ನ ನಿರಾಕರಿಸಲಾಗ್ತವೆ ತಡ ಮಾಡಿದರೆ. ನಾಳೆ ದಿನ ಮುಡುಪಿ ನಡಕದಲ್ಲೂ ಕೂಡ 60 kg ವಿಭಾಗದ ಮುಕ್ತ ಕಬಡ್ಡಿ ಇರ್ತದೆ. ಭಾಗವಹಿಸುವ ಎಲ್ಲ ತಂಡಗಳಿಗೂ ಅತ್ಯಂತ ಪ್ರೀತಿಯ ಆಹ್ವಾನ. ಬಂಧುಗಳೇ, ನಾಳೆ ಬೆಳಗಿನಿಂದ ಮುಡುಪಿ ನಡಕದಲ್ಲಿ 60 kg ವಿಭಾಗದ ಮುಕ್ತ ಕಬಡ್ಡಿ ಇರ್ತದೆ. ಈ ಸ್ಪರ್ಧೆಗೆ ಕೂಡ ಎಲ್ಲ ಭಾಗವಹಿಸಿರತಕ್ಕಂಥ ತಂಡಗಳಿಗೆ ಸಂಘಟನೆಯವರು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದಾರೆ. ಅತ್ಯಂತ ಪ್ರೀತಿಯ ಆಹ್ವಾನ. ನಾಳೆ ಬೆಳಗ್ಗೆ ಮುಡುಪಿ ನಡಕದಲ್ಲಿ 60 kg ವಿಭಾಗದ ಮುಕ್ತ ಕಬಡ್ಡಿ. ಸ್ಪರ್ಧೆ ಮುಂದುವರಿಯುವ ಅಂಕಣದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿ ಮಾಡಬಲ್ಲ ಆಟಗಾರ. ಪ್ರಸ್ತುತ 2 ಪ್ರಮುಖ ತಂಡಗಳ ಮಧ್ಯೆ ಹೋರಾಟವಿದೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ಶ್ರೀ ವಿಷ್ಣು ಉದಯಗಿರಿ ತಂಡ ಅದಾಗಲೇ ತನ್ನ ಪ್ರವೇಶವನ್ನ ಖಚಿತಪಡಿಸಿಕೊಂಡಿದೆ. ಬ್ಲಾಕ್ ಟೈಗರ್ಸ್ ಇದೀರಾ? ಬ್ಲಾಕ್ ಟೈಗರ್ಸ್ ಟೀಮ್ ಉಂಡಾ? ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಹಾಫ್ ಟೈಮ್ ಇಸ್ ಓವರ್. ಮನೀಶ್ ಪಾಯಿಂಟ್ 1-0. 1-0 ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಅದೇ ರೀತಿಯಲ್ಲಿ ಡಿಸೆಂಬರ್ ತಿಂಗಳ 9ನೇ ತಾರೀಕಿನ ದಿವಸ ಬಂಧುಗಳೇ, ಡಿಸೆಂಬರ್ ತಿಂಗಳ 9ನೇ ತಾರೀಕಿನಂದು ನವಜ್ಯೋತಿ ಯುವಕ ಮಂಡಲ ತಂಬುತಡ್ಕ ನೆಡಪಲ್ಲಿ ಪುತ್ತೂರು ರಾಷ್ಟ್ರೀಯದಲ್ಲಿ 55 kg ವಿಭಾಗದ ಕಬಡ್ಡಿ ಪಂದ್ಯ ನಡೆಯಲಿಕ್ಕಿದೆ. ಈ ಪಂದ್ಯಾವಳಿಗೆ ಎಲ್ಲ KG ವಿಭಾಗದ ತಂಡಗಳನ್ನು ಬರಮಾಡಿಕೊಳ್ಳುತ್ತಿರುವ ನವಜ್ಯೋತಿ ಯುವಕ ಮಂಡಲ ತಂಬುತಡ್ಕ ನೆಡಪಲ್ಲಿ ಪ್ರಥಮ 6,000, ದ್ವಿತೀಯ 4,000, ತೃತೀಯ ಹಾಗೂ ಚತುರ್ಥ ತಲಾ 2,000 ಬಹುಮಾನ. ಜೊತೆಗೆ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಮಾಡಿದಂತ ಎಲ್ಲ ತಂಡಗಳಿಗೂ ಕೂಡ ಬಹುಮಾನ ಇರ್ತದೆ. ಈ ಕ್ರೀಡಾಕೂಟದಲ್ಲಿ ಎಲ್ಲ ತಂಡಗಳಿಗೂ ಕೂಡ ಅತ್ಯಂತ ಪ್ರೀತಿಯ ಆಹ್ವಾನ. ಮುಂದಿನ ಡಿಸೆಂಬರ್ 9ನೇ ತಾರೀಕಿನ ದಿವಸ ಈ ಪಂದ್ಯಾವಳಿ ನೆಡಪಲ್ಲಿ ಪುತ್ತೂರಿನಲ್ಲಿ ಆಯೋಜನೆಗೊಳ್ಳುತ್ತದೆ. ಅನಾಲ್ಪ ಎಂಟ್ರಿದಲ್ಲಿ ತೆತ್ತನಕ್ಕೆ ದಯದೀರು ಮಾತಿರಲ್ಲ ಬರಿಕಬಹುದು ದಾದವ ನಮ್ಮನ್ನ ರಾಶಿ ಬಿಡ್ದವ್ರು ಅಲ್ಲ ವಾಲಂಟಿಯರ್ಸ್ ನಕ್ಕೆ ಕಡಪಡು ಟೀಮ್ ಬರ ಬಂಗಾಪುಡು ನಮಕ್ಕೆ ತನ್ನ ಉದಯಗಿರಿದಾಗಲೇ ಎದುರಿಲ್ಲ ತನಗೆ ಪಿರ ಕಡಪಡ್ಲೆ ಮಾತಲ್ಲ ಪ್ಲೇಯರ್ಸ್ ನಕ್ಕೆ ಮಾತ್ರ ಎದುರಿಂತಲಿ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಅದೇ ರೀತಿಯಲ್ಲಿ ನಾಳೆ ಸಂಜೆ ಬೆಳ್ತಂಗಡಿ ತಾಲೂಕಿನ ಶಿವರಾಜಿಯಲ್ಲೂ ಕೂಡ 60 kg ವಿಭಾಗದ ಮುಕ್ತ ಕಬಡ್ಡಿ ಇರುತ್ತದೆ. ಈ ಸ್ಪರ್ಧೆಗೂ ಕೂಡ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸಂಘಟಕರ ಪರವಾಗಿ ಆಹ್ವಾನಿಸಿಕೊಳ್ತಾ ಇದ್ದಾರೆ. Zero. 2-0 ಸ್ಪರ್ಧೆ. ಎರಡು 0 ತಿಂಗಳಾಡಿ ಮುನ್ನಡೆಯಲ್ಲಿರುವ ವೇಳೆಯಲ್ಲಿ ಸ್ಪರ್ಧೆ ಇದೆ. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಇದೆ. ಪ್ರಸ್ತುತ ಅಂಕಣದಲ್ಲಿ
ಸ್ಪರ್ಧೆ ಮುಂದುವರಿಯುವ ಅಂಕಣದಲ್ಲಿ ಹೋರಾಟವನ್ನ ಕಂಡುಕೊಂಡಿರುವಂತಹ ಆಟಗಾರ ನೋಡಿ. 7ನೆಯ ಸ್ಪರ್ಧೆಗಾಗಿ ತಂಡಗಳು ಬನ್ನಿ. ಒಂದು ತಂಡದ ಉಪಸ್ಥಿತಿ ಇದೆ, ಬ್ಲಾಕ್ ಟೈಗರ್ಸ್ ತಂಡದ ಉಪಸ್ಥಿತಿ ಇಲ್ಲ ಇನ್ನುವರೆಗೆ. ಉಂಡ ಸ್ಮ್ಯಾಶ್ ಬನ್ನಿ. ಅಲ್ಲ ಬಲ್ಲ ಬ್ಲಾಕ್ ಟೈಗರ್ಸ್ ಮಗ ಉದಯಗಿರ್ಬೇಕು. ಬ್ಲಾಕ್ ಟೈಗರ್ ఉండాచా దాదా దాదాకి అక్కడ అవసరం గొప్ప కదా అది గొప్ప రెడీ టీం ఉండు చెప్పడం ఆయనత ಮುಂದಿನ 8ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿದೆ. ಮ್ಯಾಚ್ ನಂಬರ್ 8. ಸ್ಪರ್ಧೆ ಮುಂದುವರಿಯುವ ಅಂಕಣದಲ್ಲಿ 8ನೆಯ ಹಣಾಹಣಿಗಾಗಿ ಕರೆಯನ್ನು ಕೊಟ್ಟಿದ್ದಾವೆ. ಮ್ಯಾಚ್ ನಂಬರ್ 8 ಸಿದ್ಧತೆಯಲ್ಲಿ. ಜನನಿ ಕಡಿರುತ್ತೆ ಅವರ ಉಂಡ ಪುನೀತ್ ಉಂಡ ಓಕೆ. ಜನನಿ ಕಡಿರುತ್ತೆ ಅವರ ತಂಡದ ಉಪಸ್ಥಿತಿ ಇದೆ. ಪುಣ್ಯಕೋಟಿ ಪಾಲ್ತಾ ಇದೆಯಾ? ಪುಣ್ಯಕೋಟಿ ಶೂ ಎಲ್ಲ ಕಟ್ಟಿ ರೆಡಿ ಮಾಡಿ. ಪ್ಲೇಯರ್ಸ್ ಒಳಗೆ ಬಂದು ಕಟ್ಟಬೇಡಿ, ಲೇಟ್ ಮಾಡಬೇಡಿ. ಅನಂತರ 9ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಛತ್ರಪತಿ ಸುರತ್ಕಲ್ ವೀರ. ಛತ್ರಪತಿ ಓಕೆ. ಅಪ್ಪಜಕ್ಕಲ್ ಕಲ್ಲುಗುಡ್ಡೆ ಕಡಬ. ಕಲ್ಲುಗುಡ್ಡೆಗಳಿಲ್ಲರ? ಕಲ್ಲುಗುಡ್ಡೆ ಟೀಮ್ ಇದೆಯಾ? 1-0 ಕಲ್ಲುಗುಡ್ಡೆ ಕಡಬ ಅವಲರ ಓಕೆ ಫೈನ್. ಬಟ್ ಮುಂದಿನ 4 ತಂಡಗಳು ಕೂಡ ಉಪಸ್ಥಿತಿ ಇದೆ. ಸ್ಪಷ್ಟತೆಯ ಡಿಫೆಂಡರ್ಗಳ ಮೂಲಕವಾಗಿ ಸಿಲುಕಿಕೊಂಡಂತ ಆಟಗಾರ ಹೊರಾಂಗಣದ ಪ್ರವೇಶ. 2-0 ಪಂದ್ಯಾವಳಿಯ ಆರಂಭದ ವೇಳೆಯಲ್ಲಿ ಸ್ಕೇಲ್ಗಳು ನೋಡಿ ಎಲ್ಲ ತಂಡಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾವೆ. ದಯವಿಟ್ಟು ತಮ್ಮ ತಂಡದ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಕರೆಕ್ಟಾಗಿ 2 ಗಂಟೆಗೆ ಸ್ಕೇಲ್ ಕೌಂಟರ್ ಕ್ಲೋಸ್ ಆಗ್ತದೆ. 2 ಗಂಟೆ ಮುಗಿಪ್ಲೇ ಅದು ಮುಟ್ಟತ್ತಿಲ್ಲ. ನಾನು ಹೆಚ್ಚಿನ ಬುಲ್ಪು ಮುಟ್ಟ ಸ್ಕೇಲ್ ಮಾಡಿ ತಗೊಂಡು ನಾವು ನಮ್ಮ ಲಾಸ್ಟ್ ಬಜೆಟ್ ಅಂಗಡಿ ತೂಗುದು ಹೊರಡ್ಬೋದು. 2
2-0 ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಂತ ಆಟಗಾರರುಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರುವಂತಹ ಶ್ರೇಷ್ಠತೆಯ ಕಬಡ್ಡಿಯನ್ನು ಕಾಣಬಹುದಾಗಿದೆ. ನರಿಮುಗುರಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮ್ಯಾಟ್ ಅಂಕಣದಲ್ಲಿ ಆಯೋಜನೆಗೊಂಡಿರತಕ್ಕಂತಹ ಈ ಒಂದು ಕ್ರೀಡಾಕೂಟ, ಜೊತೆಗೆ ಅತ್ಯಂತ ಹೆಚ್ಚು ತಂಡಗಳು ಭಾಗವಹಿಸಿರುವ ಕ್ರೀಡಾಕೂಟವೂ ಕೂಡ ಇದಾಗಿದೆ. ಹನುಮಾನ್ ಫ್ರೆಂಡ್ಸ್ ಆಯೋಜನೆಗೊಳಿಸಿರತಕ್ಕಂಥ ಈ ಒಂದು ಕ್ರೀಡಾಕೂಟದಲ್ಲಿ ಅದಾಗಲೇ ಹತ್ತಿರ 100 ತಂಡಗಳು ಪ್ರಸ್ತುತ ಭಾಗವಹಿಸುತ್ತವೆ. ದಕ್ಷಿಣ ಕನ್ನಡ ಇತಿಹಾಸ ಡಿಚ್ಚಿ ಅಣ್ಣ ಸ್ಕೇಲು ನಿಜ ಸ್ಕೇಲ್ ಇವಾಗಲು ಬಾಕಿ ಜನ ಇರಲ್ಲ ನೋಡಿ. ಎಲ್ಲ ತಂಡಗಳು ಸ್ಕೇಲ್ ಆಗಿದ ನೋಡಿ. 2 ಗಂಟೆ ತನಕ ಇರ್ತದೆ ಸ್ಕೇಲ್ನವರು, ಮತ್ತೆ ಕ್ಲೋಸ್ ಮಾಡ್ತಾರೆ ಅಷ್ಟೇ. ಬೇಗ ಸ್ಕೇಲ್ ಮಾಡ್ಕೊಳ್ಳಿ. ಡಿಸೆಂಬರ್ 2ನೇ ತಾರೀಕಿನ ದಿವಸ ಓಂ ಶಕ್ತಿ ಫ್ರೆಂಡ್ಸ್ ಕೊಕ್ಕು ಜಯದರ ಆಶ್ರಯದಲ್ಲಿ ಕಬಡ್ಡಿ ಅಮೇಚೂರ್ನ ಸಹಯೋಗದ ಜೊತೆಗೆ ಕೊನೆಯ ನಿಮಿಷದ ಘೋಷಣೆಯಾಗ್ತಾ ಇದೆ. ಪುರುಷರ 65 kg ವಿಭಾಗದ ಹೊನಲು ಬೆಳಕಿನ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯ ಮುಂದಿನ ಡಿಸೆಂಬರ್ 2ನೇ ತಾರೀಕಿನಂದು ಕೊಕ್ಕುಜಿಯಲ್ಲಿ ನಡೆಯಲಿದೆ. ಪ್ರಥಮ 15,555, ದ್ವಿತೀಯ 10,555, ತೃತೀಯ ಹಾಗೂ ಚತುರ್ಥ ತಲಾ 7,555 ಹಾಗೂ 5,555, ಜೊತೆಗೆ ಕ್ವಾರ್ಟರ್ ಫೈನಲ್ ಹಂತವನ್ನು ಪ್ರವೇಶ ಮಾಡಿದಂತೆ ಎಲ್ಲ ತಂಡಗಳಿಗೆ 1,000 ನಗದು ಪುರಸ್ಕಾರದ ಜೊತೆಗೆ ಟ್ರೋಫಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಓಂ ಶಕ್ತಿ ಫ್ರೆಂಡ್ಸ್ ಕೊಕ್ಕು ಜಯದ ರಾಷ್ಟ್ರದಲ್ಲಿ ಡಿಸೆಂಬರ್ 2ನೇ ತಾರೀಕಿನ ದಿವಸ ಈ ಪಂದ್ಯಾವಳಿ ಸಾಗಿ ಬರಲಿದೆ. 4-1. SKC ಕೊಲ್ಲಿಯ ತಂಡದ ದೇಹ ತೂಕ ಆಗಿಲ್ಲ. ಕೊಲ್ಲಿಯಗಳು ಸ್ಕೇಲ್ ಆಟಿಸ್ಬೇಕಲ್ಲ. ಸೂಪರ್ ಟ್ಯಾಕಲ್ ಆರ್ ಸೂಪರ್ ರೈಡ್ ಮೇಲೆ 5-4. Black Tigers win. Black Tigers win. Black Tigers. ಮಗಳು ವಿನ್. 1 ಪಾಯಿಂಟ್ ವಿನ್ ಆಗಲೇ ಡೌಟ್ ಉಂಟಲ್ಲ. ಬ್ಲಾಕ್ ಟೈಗರ್ಸ್ ವಿನ್ ಅವ. ಆಟ ಮಾರೆ ಕನ್ಫ್ಯೂಸ್ ಆಗಬಹುದು. ಬೆಲೆ ಕಡಿಮೆ
ಅವರ ಪ್ರೀತಿ ಬನ್ನಿ. ಪಾಲ್ತಾರು ಬನ್ನಿ. ಪ್ರಸ್ತುತ 8ನೆಯ ಸ್ಪರ್ಧೆಯ ಅಂಕಣದಲ್ಲಿದೆ. 7 ಸ್ಪರ್ಧೆಗಳು ಸಂಪನ್ನಗೊಂಡಿವೆ. 3 ನಿಮಿಷಗಳಂತೆ ಆಡಿದರೂ ಕೂಡ ಕಳೆದ 1 ಗಂಟೆಯಲ್ಲಿ ಆಗಿದ್ದು ಕೇವಲ 7 ಸ್ಪರ್ಧೆ ಮಾತ್ರ. ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕವಾಗಿ ಸ್ಪರ್ಧೆಯಲ್ಲಿ ಪರಿಣಾಮಕಾರಿ ಹೋರಾಟಗಳನ್ನು ಮಾಡಬಲ್ಲಂತಹ ತಂಡಗಳನ್ನು ಕಾಣಬಹುದಾಗಿದೆ. ಕೆಜಿ ವಿಭಾಗದಲ್ಲಿ ಒಂದು ಕಾಲದಲ್ಲಿ ಬಹಳಷ್ಟು ಹೆಸರುವಾಸಿ ತಂಡ ಜನನಿ ಕಡೆವಿದ್ಯಾವರ. ಬಳಿಕದ ಕೆಲವು ಸಾಲುಗಳಲ್ಲಿ ಮತ್ತೆ ಡಿಪಿ ಅಕಾಡೆಮಿ ಆಗಿತ್ತು. ಈಗ ಮತ್ತೆ ಜನನಿ ಕಡೆವಿದ್ಯಾವರಾಗಿ ಅಂಕಣದ ಒಳಭಾಗದಲ್ಲಿ ಕಾಣಿಸಿಕೊಳ್ತಾರೆ. 9ನೆಯ ಸ್ಪರ್ಧೆಗಾಗಿ ಅದಾಗಲೇ ಕರೆಯನ್ನು ರವಾನಿಸಿಯಾಗಿದೆ. ಪುಣ್ಯಕೋಟಿ ಪಾಲ್ತಾರು ಜನನಿ ಕಡೆವಿದ್ಯಾವರ. ಬಳಿಕ 10ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿ ಇರುವಂತೆ ತಮಗೆ ಕರೆಯನ್ನು ಕೊಟ್ಟಿದ್ದಾರೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. 1-0 1-1 ಸಮಬಲ. ಸಮಯದ ಅವಕಾಶದ ಕೋರಿಕೆ ಜನನಿ ತಂಡದ. ಒಂದು ಸಮಬಲ. ಸಮಬಲದ ಹೋರಾಟ. ಸ್ಥಾಲಿಯಲ್ಲಿ ಸುಜಯ್, ಜರ್ಸಿ ನಂಬರ್ 4 ಆಟಗಾರ ಸುಜಯ್ ವೇಗಗತಿಯ ಪಾದಚಲನೆ ಮೂಲಕ ಅಂಕಗಳಿಗೆ ಶೋಧ. ಸುಲಭದ 1 ಅಂಕ. ಮ್ಯಾಚ್ ನಂಬರ್ 9ರಲ್ಲಿ ಆಡುವ ತಂಡಗಳು ಪುಣ್ಯಕೋಟಿ ಛತ್ರಪತಿ ಸುರತ್ಕಲ್ ವಿರುದ್ಧ ಪಾಲ್ತಾರು. ಅಪ್ಪಜಕಲ್ ಕಲ್ಲುಗುಡ್ಡ ಎ ತಂಡದ ಆಟಗಾರರು ಪ್ರವೇಶ ದ್ವಾರಕ್ಕೆ ಬರುವಂತೆ. ಶ್ರವಣ ದಾಳಿಯಲ್ಲಿ ಅಂಕದ ಬೇಟ. 2-2 ಸಮಬಲ. ಶ್ರವಣನ ಅದ್ಭುತವಾದ ಪಾದಚಲನೆಯ ಜೊತೆಗೆ ಮರಳುವ ವೇಳೆಯಲ್ಲಿ ಸುಜಯ್ ದಾಳಿಯಲ್ಲಿ ಪ್ರಸ್ತುತ ಪುಣ್ಯಕೋಟಿಯ ವಿರುದ್ಧವಾಗಿ ಜನನಿ ಕಡೆವಿದ್ಯಾವರದ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಡಿಫೆನ್ಸ್ ಕಾಯ್ದುಕೊಳ್ಳುವ ಯೋಜನೆಗಳಲ್ಲಿರತಕ್ಕಂಥ ಸ್ಕೇಲ ಬಡಿಯಲ್ಲಿ ಇನ್ನೂ ಕೂಡ ದೇಹ ತೂಕಕ್ಕೆ ಬಂದಿಲ್ಲ ಕೆಲವು ತಂಡಗಳು. ಯಾವ ತಂಡದ ದೇಹ ತೂಕ ಆಗಿಲ್ಲ ದಯವಿಟ್ಟು ಬನ್ನಿ. 2-2 ಸಮಬಲ. ನೀವು ಹೆಚ್ಚು ಕಾಯಿಸಬೇಡಿ. ಮತ್ತು ಶ್ರವಣ ದಾಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಂಕಣವನ್ನು ಆಕ್ರಮಿಸಿಕೊಂಡಿರತಕ್ಕಂಥ ಆಟಗಾರರುಗಳು ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಎದುರಾಳಿಯ ತಂಡಗಳು ಅದಾಗಲೇ ಅಂಕಣದಲ್ಲಿ ಇದೆ. 2 ತಂಡಗಳು 10ನೆಯ ಸ್ಪರ್ಧೆಯ 2-2 ದೈವಾನುಭವ ಮುಗಿರೆಡು ಕೈದೀರಾ? ಮುಗಿರೆಡು ಕೈದು ಏನಾರದ? ಓಕೆ ಫೈನ್. ಸತ್ಯಸಾರಮಣಿ ವರ್ಮಸಲ ಉಂಟಾ? ಫೈನ್ ಸರಿ.
ಶ್ರವಣದಾಳಿಯ ಮೂಲಕವಾಗಿ ಪ್ರಸ್ತುತ ಅಂಕಣದಲ್ಲಿ ಹೋರಾಟ ಎಸ್ಕೇಪ್ ಆಗ ಆಟಗಾರ ಅಂಕದ ಜೊತೆಗೆ ಮರಳುವ ವೇಳೆಯಲ್ಲಿ ಜನನಿ ಮುನ್ನಡೆಯಲ್ಲಿದೆ. ಪ್ರಮುಖತೆಗಳನ್ನು ಮೀರಿಸಿಕೊಳ್ಳುವ ಆಟಗಾರರುಗಳ ಮೂಲಕ ಹನುಮಾನ್ ಫ್ರೆಂಡ್ಸ್ ಆಯೋಜಿತ ಕಬಡ್ಡಿಯ ಅಂಕಣದಲ್ಲಿ ಡಿಫೆಂಡರ್ಗಳ ಅದ್ಭುತ ಅನುಭವಗಳನ್ನು ಕಾಣಬಹುದಾಗಿದೆ. ಪರಿಣಾಮಕಾರಿ ಚಿಂತನೆಗಳನ್ನು ಮುಂದುವರಿಸಿಕೊಂಡ ಆಟಗಾರರುಗಳು ಸ್ಪಷ್ಟತೆಯ ಅವಕಾಶಗಳ ಮೂಲಕವಾಗಿ ಕೊನೆ 2 ನಿಮಿಷಗಳ ಕಾಲ ಅವಕಾಶ ಮಾತ್ರ ಬಾಕಿ. ಕೊನೆ 2 ನಿಮಿಷಗಳ ಬದಿಯಲ್ಲಿ ಸ್ಪರ್ಧೆ 2 ಅಂಕಗಳ ಅಂತರದಲ್ಲಿ ಸ್ಪರ್ಧೆಗೊಳಿಸಿಕೊಳ್ಳುವ ಪ್ರಯತ್ನದ ಮೂಲಕ ಮನೀಶ್ ಪಾಯಿಂಟ್ ಇದೆ. ಪಾಯಿಂಟ್ 3-4. ಶ್ರವಣ್ ಮೂಲಕ ಮರಳಿದ ಆಟದ ಮೂಲಕವಾಗಿ ಅಂತರ 6-4ರಲ್ಲಿ 6-3ರಲ್ಲಿ ಸ್ಪರ್ಧೆ 6-3. ಅಂತಿಮ ನಿಮಿಷಗಳಲ್ಲಿ ಸ್ಪರ್ಧೆಯ ಘೋಷಣೆಯಾಗುವ ಮೂಲಕವಾಗಿ ಸ್ಪರ್ಧೆಯಲ್ಲಿ ಪ್ರಜ್ವಲ್ ಸುಬಡಾಕಲ್ ಆನ್ ಆಗಿದೆ. ಶ್ರವಣದಾಳಿಯಲ್ಲಿ 3 ಡಿಫೆಂಡರ್ಗಳ ಮಧ್ಯೆ ಜನನಿ ಕಡೂರ ದ್ವಾಬರದ ಆಟಗಾರ 6-3. ಮುಂಡಾಜಿಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಜನನೀಯ ಪಾರುಪತಿ ಜೊತೆಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಂತ ತಂಡ ಈಗ ಮತ್ತೆ ಸ್ಪರ್ಧೆಯ ಕಣದಲ್ಲಿ ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಅಂಕಣದಲ್ಲಿ ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ ಸೆಕೆಂಡ್ಗಳ ಲೆಕ್ಕಾಚಾರ ಔಪಚಾರಿಕತೆಯ ಕ್ಷಣಗಳಷ್ಟೇ 6-3. 3 ಅಂಕಗಳ ಮುನ್ನಡೆಯಲ್ಲಿ ಜನನಿ ಕಡೂರಧ್ಯ ಅವರ ತಂಡದ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಮೊದಲನೆಯ ವಿಸಿಲ್ ಮೊಳಗುವ ಸಮಯ. ಇದರೊಂದಿಗೆ ಸ್ಪರ್ಧೆ ಸಂಪನ್ನ. 8 ಸ್ಪರ್ಧೆಗಳು ಮುಕ್ತಾಯವನ್ನು ಕಂಡಿದೆ. 9ನೆಯ ಸ್ಪರ್ಧೆಯ ತಂಡಗಳ ಬನ್ನಿ. ಮ್ಯಾಚ್ ನಂಬರ್ 9. ಛತ್ರಪತಿ ಸುರತ್ಕಲ್ ಬನ್ನಿ. ಛತ್ರಪತಿ ಸುರತ್ಕಲ್ ಅನಾಕ್ಲೆ ಸಾಧಿಪುಡ್ಲೆಲ್ಲ ಮರಡುಲ ಈ ಟೀಮ್ ದಕ್ಲು ಅಪ್ಪೆಜಕ್ಕಲ್ ಕಲ್ಲುಗುಡ್ಡೆ ದಕ್ಕಲ್ ಬಲೆ ಅಂಚನೆ ಟೀಮ್ ದಕ್ಕಲ್ಲ ಬೈದು ಐನಾಥ್ ಬೇಗ ನಿಕ್ಕಲ್ಲ ಟೀಮ್ ಸ್ಕೇಲ್ ಮೇಲೆ ತೊಳ್ಳೆ ಪ್ಲೇಯರ್ಸ್ ನಕ್ಕಲ್ಲ. ಎಲ್ಲ ತಂಡಗಳ ಆಟಗಾರರುಗಳು ದಯವಿಟ್ಟು ತಮ್ಮ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ದೃಢ ಮಾಡುವ ಹಾಗಿಲ್ಲ. ಅದಾಗಲೇ ಮಧ್ಯರಾತ್ರಿಯ ಸಮಯ 1 ಗಂಟೆ 40 ನಿಮಿಷವಾಗಿದೆ. ಕೇವಲ 8 ಸ್ಪರ್ಧೆಗಳಷ್ಟೇ ಮುಗಿದಿದೆ. 1 ಗಂಟೆ 7 ನಿಮಿಷದಲ್ಲಿ ಮುಗಿದದ್ದು ಕೇವಲ 8 ಸ್ಪರ್ಧೆಗಳು.
ಸ್ಪರ್ಧೆ ಮುಂದುವರಿಯುತ್ತಾ 9ನೇ ಹಣಾಹಣಿಯಲ್ಲಿ ನಾವಿದ್ದೇವೆ. ಮುಂದಿನ 10ನೆಯ ಸ್ಪರ್ಧೆ ದೈವಾನುಗ್ರಹ ಮುಗಿರೆಡಕ ಸತ್ಯಸಾರಮಣಿ ಧರ್ಮಸ್ಥಳ. ಆ ಬಳಿಕ 11ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಮ್ಯಾಚ್ ನಂಬರ್ 11 UFC ಕೇಪು ಫ್ರೆಂಡ್ಸ್ ಲಕ್ಷ್ಮೀನಗರ ಬಜಿರೆ ಇದೆಯಾ? ಛತ್ರಪತಿ ಸುರತ್ಕಲ್ ಕೇಪು UFC ಕೇಪು. ಓಕೆ ಫೈನ್ ಫೈನ್ ಬ್ಯಾಟ್ ಓಕೆ. ಫ್ರೆಂಡ್ಸ್ ನೇರ್ಲಕಟ್ಟೆ ರಾಷ್ಟ್ರದಲ್ಲಿ ಮುಂದಿನ ಡಿಸೆಂಬರ್ 23ನೇ ತಾರೀಕಿನ ದಿವಸ ನೇರ್ಲಕಟ್ಟೆ ಪಂಜೋಡಿ ಮೈದಾನದಲ್ಲಿ ದ್ವಿತೀಯ ವರ್ಷದ ಹೊನಲು ಬೆಳಕಿನ 55 kg ವಿಭಾಗದ ಮುಕ್ತ ವಿಭಾಗದ ಕಬಡ್ಡಿ ಸ್ಪರ್ಧೆ ಅಂಬೇಡ್ಕರ್ ಟ್ರೋಫಿ 2023 ನಡೆಯಲಿಕ್ಕಿದೆ. ಪ್ರಥಮ 5,555, ದ್ವಿತೀಯ 4,444, ತೃತೀಯ ಹಾಗೂ ಚತುರ್ಥ ತಲಾ 3,333 ಹಾಗೂ 2,222 ಎಲ್ಲ ಕೆಜಿ ವಿಭಾಗದ ತಂಡಗಳಿಗೆ ಡಿಸೆಂಬರ್ 23ನೇ ತಾರೀಕಿನ ದಿವಸ ನೇರ್ಲಕಟ್ಟೆಯ ಅಂಕಣಕ್ಕೆ ಅತ್ಯಂತ ಆತ್ಮೀಯ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಸ್ಪರ್ಧೆ ಮುಂದುವರಿಯುವ ಅಂಕಣದಲ್ಲಿ ಎದುರಾಳಿಗೆ ಪ್ರಬಲ ಆಟಗಾರರ ಬಂಧನದ ಜೊತೆಗೆ ಮಧ್ಯಂತರ ವಿರಾಮದ ಘೋಷಣೆಯನ್ನು ಮಾಡಲಾಗಿದೆ. ಇನ್ ಫೇವರ್ ಆಫ್ ಛತ್ರಪತಿ ಸುರತ್ಕಲ್. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿರುವಂತೆ 9ನೆಯ ಸ್ಪರ್ಧೆಯಾಗ್ತಾ ಇದೆ ಅಂಕಣದಲ್ಲಿ. ಪ್ರಸ್ತುತ 100 ತಂಡಗಳು 99 ಸ್ಪರ್ಧೆಗಳು ಅಂಕಣದಲ್ಲಿ ನಡೆಯಬೇಕಾಗಿದೆ. ಪ್ರಬಲವಾಗಿರತಕ್ಕಂಥ ಡಿಫೆಂಡರ್ಗಳು ಇನ್ ಫೇವರ್ ಆಫ್ ಛತ್ರಪತಿ ಸುರತ್ಕಲ್. ಸುರತ್ಕಲ್ ಮುನ್ನಡೆಯಲ್ಲಿದೆ. ಸುವಡಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಪಂದ್ಯ ಕಲ್ಲುಗುಡ್ಡೆಯ ಸ್ಟಾಮಿನಾ ಸ್ಟ್ರಗಲ್ ನಲ್ಲಿರುವ ಆಟಗಾರ ಆಯ ಕಾರ್ಡ್ ಮೇಲೊಂದನೆ ಮಾರೆ 5-3ರಲ್ಲಿ ಮತ್ತೆ ಮರಳಿದ ಛತ್ರಪತಿ ಸುರತ್ಕಲ್ ವಿರುದ್ಧವಾಗಿ ಅವಳಿ ಅಂಕಗಳನ್ನು ಬೇಟೆಯಾಡುವ ಮೂಲಕವಾಗಿ 5 ಕೊನೆ 2 ನಿಮಿಷ 5-5 ಸಮಸ್ಥಿತಿಯಲ್ಲಿ ಪಂದ್ಯ. ಆರು 5ರಲ್ಲಿ ಕಳೆದ ದಾಳಿಯಲ್ಲಿ ಅವಳಿ ಅಂಕಗಳನ್ನು ಬೇಟೆಯಾಡಿದ ಆಟಗಾರ ಪ್ರಸ್ತುತ ದಾಳಿಯಲ್ಲಿರುವ ವೇಳೆಯಲ್ಲಿ 5 ಡಿಫೆಂಡರ್ಗಳಿದ್ದಾರೆ. ಬೋನಸ್ ಆಫ್ ಆಗಿದೆ. 9ನೆಯ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ.
6-5 in favor of Suratkal. ಎರಡು ಅಂಕಣಗಳಲ್ಲಿ ಅಬ್ಬಬ್ಬಬ್ಬಬ್ಬ ಮರಳಿದ ವೇಳೆಯಲ್ಲಿ ಮತ್ತೆ ಅಂತರ. ವಿಶ್ರಾಂತಿಯ ಕೋರಿಕೆಯನ್ನು ಮಾಡಲಾಗಿದೆ. 7-5 in favor of ಛತ್ರಪತಿ ಸುರತ್ಕಲ್. ಕೊನೆಯ ನಿಮಿಷ 7-5ರಲ್ಲಿ 2 ಅಂಕಗಳ ಅಂತರದಲ್ಲಿ ಸುರತ್ಕಲ್ ಮುನ್ನಡೆಯಲಿದೆ. ಇದು ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲದಾಗಿದೆ. ಮತ್ತೆ ಅಂಕದಲ್ಲಿ ಗಳಿಕೆಯೊಂದಿಗೆ 8-5ರಲ್ಲಿ ಸುಗ ಟ್ಯಾಕಲ್ ಆನ್ ಆಗಿದೆ. ಒಂದು ಟ್ಯಾಕಲ್ ಮತ್ತೆ ಪಂದ್ಯವನ್ನ ತನ್ನೆಡೆಗೆ ತರಬಲ್ಲದಾಗಿದೆ. ಟಚ್ ಮೂಲಕವಾಗಿ ಅಂಕ ಗಳಿಕೆಯ ಪ್ರಯತ್ನವಾಗಿತ್ತು. ಪಂದ್ಯದವರು ಬನ್ನಿ, ಮ್ಯಾಚ್ ನಂಬರ್ 10 ಬನ್ನಿ ಒಳಗೆ. ಸ್ಪರ್ಧೆ ಸಂಪನ್ನಗೊಂಡ ಬಳಿಕ ಇದೀಗ 10ನೇ ಸ್ಪರ್ಧೆಯಲ್ಲಿ ಇದೀಗ ಅಂಕಣದಲ್ಲಿ ಸತ್ಯಸಾರಮಣಿ ಧರ್ಮಸ್ಥಳದ ವಿರುದ್ಧವಾಗಿ ದೈವಾನುಗ್ರಹ ಮುಗಿರಡುಕ ತಂಡಗಳ ಮಧ್ಯೆ ಪ್ರಸ್ತುತ ಅಂಕಣದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಅಲ್ಲ ಲೈನಂತರ ಗುರು ಕಾಣೆಯಾಗಿದ್ದಾರಾ? ಒಳ್ಳೆ ಒಂದು ನಿಮಿಷ. ಪ್ರಸ್ತುತ ಅಕ್ಷಯ ಮೂಲಕ ದಾಳಿ ಮುಂದುವರಿತಾ ಅಂಕಣದಲ್ಲಿ ಪರಿಣಾಮಕಾರಿ ಹೋರಾಟಗಳ ಮೂಲಕವಾಗಿ ಪಂದ್ಯಕ್ಕೆ ಮರಳುವ ಸೂಚನೆಗಳನ್ನು ಆರಂಭದ ನಿಮಿಷದಿಂದಲೇ ಕಾಣಬೇಕಾಗಿದೆ. ಅಕ್ಷಯನ ಮರಳುವ ಮೂಲಕವಾಗಿ ಸ್ಪರ್ಧೆಯಲ್ಲಿದ್ದಾಗ ಪ್ರಥಮ ಅವಧಿಯಲ್ಲಿ 10ನೇಯ ಸ್ಪರ್ಧೆ, 11ನೇಯ ಸ್ಪರ್ಧೆಗಾಗಿ UFC ಕೇಪು ಫ್ರೆಂಡ್ಸ್ ಲಕ್ಷ್ಮೀನಗರ ಬಜ್ಜಿರೆ ತಂಡಗಳು ಸಿದ್ಧತೆಯಲ್ಲಿವೆ. ಆ ಬಳಿಕ 12ನೇಯ ಸ್ಪರ್ಧೆಗಾಗಿ ರಂಜಿತ ದಾವಳಿಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿರುವಂತಹ ಆಟಗಾರ ನೋಡಿ. 12ನೇಯ ಸ್ಪರ್ಧೆಗೆ ವೀರಮಾರುತಿ ಬಡಗಬೆಳ್ಳೂರು, ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು. ಬಡಗಬೆಳ್ಳೂರು ಬಡಗಬೆಳ್ಳೂರು ಶ್ರೀರಾಮ ಕೆದಿಮೇಲು ಟೀಮುಂಡ ಶ್ರೀರಾಮ ಕೆದಿಮೇಲು ಓಕೆ. ಬಡಗಬೆಳ್ಳೂರು ಟೀಮ್ ಇದೆಯಾ? ಇಡೇ ಬೇರೋಡು ಪಿರಡು ಅಂತ ಮ್ಯಾಚ್ ತೋ ಧ್ಯಾನ್ ತೀರೋದು ಪಾಕೋರ್ ಬರ್ಮ 1-0. ಮತ್ತೆ ಅಕ್ಷಯ ದಾಳಿಯಲ್ಲಿ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ದೈವಾನುಗ್ರಹ ಮುಗಿರಡುಕದ ವಿರುದ್ಧವಾಗಿ ಧರ್ಮಸ್ಥಳ ತಂಡಗಳ ಸ್ಪರ್ಧೆಯನ್ನು ಕಾಣಬಹುದಾಗಿದೆ.
ಸ್ಪಷ್ಟತೆಯ ಪಾದಚಾಲನೆ ಎಸ್ಡಿಎಂನ ವಿದ್ಯಾರ್ಥಿಯಾಗಿ ಒಳಭಾಗದಲ್ಲಿ ಶ್ರೇಷ್ಠತೆಯಲ್ಲಿ ಆಟ ಬೋನಸ್ ಮೂಲಕ ಮರಳಿದ ಸಮಬಲದಲ್ಲಿ ಹೋರಾಟವಿದೆ. ಪ್ರತಿ ಹೋರಾಟವನ್ನು ಸಂಘಟಿಸಬೇಕಾದ ಕ್ಷಣಗಳಲ್ಲಿ ಸ್ಪರ್ಧೆ. ನಿರಂತರ ದಾಳಿಯ ಜವಾಬ್ದಾರಿಗಳನ್ನು ಅಕ್ಷಯನಿಗೆ ವಹಿಸಲಾಗಿದೆ. ಮುಂದಿನ 11-12ನೆಯ ಸ್ಪರ್ಧೆಯ ತಂಡದ ಆಟಗಾರರ ಸಿದ್ಧತೆಯಲ್ಲಿ. ಆ ಬಳಿಕ ಮಹಮ್ಮಾಯಿ ಪನಕಜೆ ಬ್ರದರ್ಸ್ ಅಡ್ಕರೆ ಇನ್ ಫೇವರ್ ಆಫ್ ಧರ್ಮಸ್ಥಳ ಸಿದ್ಧತೆಯಲ್ಲಿರಿ. ಬ್ರದರ್ಸ್ ಅಡ್ಕರೆ ಮಹಮ್ಮಾಯಿ ಅಡ್ಕರೆ ತಗಲಿಲ್ಲ ಮಹಮ್ಮಾಯಿ ಪನಕಜೆ ಕಟ್ಟೆ ಫ್ರೆಂಡ್ಸ್ ಬಲೆ ಎದುರು ಸರ್ವಾಂಗೀನತೆಯ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳಬಲ್ಲ ತಾಳ್ಮೆಯ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪರಿಣಾಮವಾಗಿ ಒಳಾಂಗಣದಲ್ಲಿ ಶ್ರೇಷ್ಠತೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಅದ್ಭುತ ಆಟಗಾರರು. ಜೂನಿಯರ್ ಕಬಡ್ಡಿಯ 55 ಕೆಜಿ ವಿಭಾಗದ ಹೋರಾಟದಲ್ಲಿ ನಾವಿದ್ದೇವೆ. ಹನುಮಾನ್ ಟ್ರೋಫಿ 2023 ನವೆಂಬರ್ ತಿಂಗಳಲ್ಲಿ ಆಯೋಜನೆಗೊಂಡಿರತಕ್ಕಂಥ ಈ ಒಂದು ಕ್ರೀಡಾಕೂಟ ಮಧ್ಯಂತರ ವಿರಾಮ. ಪ್ರಸ್ತುತ 10ನೆಯ ಸ್ಪರ್ಧೆಯಲ್ಲಿ ಧರ್ಮಸ್ಥಳದ ಮುನ್ನಡೆ 2-1. ಸರ್ವಾಂಗೀಣ ಕಬಡ್ಡಿಯ ಪ್ರದರ್ಶನಗಳನ್ನು ಮುಂದುವರಿಸಿಕೊಳ್ಳಬಲ್ಲಂತ ಅನೇಕ ಯುವ ಪ್ರತಿಭಾನ್ವಿತ ಆಟಗಾರರುಗಳನ್ನ ಅಂಕಣದ ಒಳಭಾಗದಲ್ಲಿ ಕಾಣಬಹುದಾಗಿದೆ. ಪರಿಣಾಮವಾಗಿ ಕರಾವಳಿಯ ಕಡಲತಡಿಯಲ್ಲಿ ಆಡುವ ಅನೇಕ ಕ್ರೀಡಾಕೂಟಗಳಲ್ಲಿ ಉದಯೋನ್ಮುಖ ತಾರೆಗಳನ್ನು ಪರಿಚಯಿಸುವ ಮೂಲಕವಾಗಿ ಜೂನಿಯರ್ ಕಬಡ್ಡಿ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಕ್ರೀಡೆಯಾಗಿದೆ. ಅಕ್ಷಯ ದಾಳಿಯ ಮೂಲಕವಾಗಿ ತನ್ನ ಪ್ರತಿಧ್ವನಿಯನ್ನು ಮುಂದುವರಿಸಿಕೊಳ್ಳುತ್ತಲೇ ಅಂಕಣದಲ್ಲಿ ರನ್ನಿಂಗ್ ಹಾಲ್ ಟಚ್ ಮಾಡುವಂತಹ ಪರಿಣಾಮಕಾರಿಯಾಗಿರುವ ಚಿಂತನೆಗಳ ಮೂಲಕ ಗಳಿಕೆಯನ್ನು ಹೆಚ್ಚಿಸಿಕೊಂಡಂತ ಧರ್ಮಸ್ಥಳ ಇನ್ ಫೇವರ್ ಆಫ್ ಧರ್ಮಸ್ಥಳ. ಕ್ಷಣಾರ್ಧದಲ್ಲಿ ಕಿಕ್ ಕಾರ್ನರ್ ವಿಭಾಗದಲ್ಲಿ ಜನಾರ್ದನನನ್ನು ಗುರಿಯಾಗಿಸುವಂತೆ 2-3 ಹೋರಾಟದ ಅನುಕೂಲತೆಗಳನ್ನ ಸರಿಪಡಿಸಿಕೊಳ್ಳುವ ಮೂಲಕವಾಗಿ ಸ್ಪರ್ಧೆಯಲ್ಲಿ ಲಾಸ್ಟ್ ಮಿನಿಟ್ಸ್ ವರ್ಣರಂಜಿತ ಕಬಡ್ಡಿಯ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿದ್ದು ಮಹಮ್ಮಾಯಿ ಸೌಂಡ್ಸ್ ಅಂಡ್ ಲೈಟ್ಸ್ ಕುರಿಯ ಅದ್ಭುತವಾದ ಧ್ವನಿವರ್ಧಕದ ವ್ಯವಸ್ಥೆಯ ಜೊತೆಗೆ ಲೈಟಿಂಗ್ಸ್ ವ್ಯವಸ್ಥೆಯನ್ನ ಇವತ್ತಿನ ಕ್ರೀಡಾಕೂಟಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಟ್ಟಿರುವಂಥದ್ದು ನಮ್ಮ ಜೊತೆಗೆ ಪರಿಣಾಮಕಾರಿಯಾಗಿರುವ ಹೋರಾಟಗಳ ಮೂಲಕವಾಗಿ ಅದೇ ರೀತಿಯಲ್ಲಿ ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನು ನ್ಯೂಸ್ ಪುತ್ತೂರಿನ ಮೂಲಕವಾಗಿ ದೇಶ ವಿದೇಶಗಳಿಗೆ ಪಸರಿಸುವ ಹಂತದಲ್ಲಿ ರಂಗೋಲ್ ಮೂಲಕವಾಗಿ ಅದ್ಭುತವಾದ ದಾಖಲೆಯನ್ನು ಕಂಡಾಗ 2 ಅಂತರ 2ಕ್ಕೇರಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳೇ ತಮ್ಮ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಅದಾಗಲೇ ಸಮಯವು ಕೂಡ 2 ಗಂಟೆಯ ಸಮೀಪದಲ್ಲಿದೆ. ಟ್ಯಾಕಲ್ ಪಾಯಿಂಟ್ ಜೊತೆಗೆ ಹೋರಾಟದಲ್ಲಿ ಮರಳುವ ಸೂಚನೆ. 3-4 ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದ ಸ್ಪರ್ಧೆಯಲ್ಲಿ ಹೋರಾಟವಿದೆ. ಪಂದ್ಯ ಅಂತಿಮ ನಿಮಿಷದಲ್ಲಿದೆ. ಡಿಸೆಂಬರ್ ತಿಂಗಳ 30ನೇ ತಾರೀಕಿನ ದಿವಸ ಉಪ್ಪಿನಂಗಡಿ ಸಮೀಪದಲ್ಲಿ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಆಯೋಜನೆಗೊಂಡು ಸಾರಿನಲ್ಲಿ ರಂಜಿತ ಪೊಟ್ಟಾದಾಳಿಯಲ್ಲಿ 4-4ರಲ್ಲಿ ಹೋರಾಟ. ಧರ್ಮಸ್ಥಳದ ಪ್ರತಿಭಾನ್ವಿತರನ್ನ ಸೆಡ್ ಹೊಡೆಯುವ ಪ್ರತಿರೋಧದ ಜೊತೆಗೆ ದೈವಾನುಗ್ರಹ ಮುಗಿರಡುಕ. ಪ್ರಸ್ತುತ ಬೆಳ್ತಂಗಡಿ ತಾಲೂಕಿನ ಪ್ರಬಲ 2 ತಂಡಗಳ ಮಧ್ಯೆ ಪ್ರಥಮ ಸುತ್ತಿನ ಮೊದಲ ಹಣಾಹಣಿ 2 ತಂಡಗಳಿಗೂ ಕೂಡ ಸಮಯ ಕಳೆಯುವ
ಇಲ್ವಾ? 2 ಗಂಟೆ ಕ್ಲೋಸ್ 2 ಗಂಟೆಗೆ ಈ ಕಡೆ ಬಂತು ನೋಡಿ. 5 ನಿಮಿಷ ಇದೆ ತೂಕ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಬಾಕಿ ಇರತಕ್ಕಂಥವ್ರು. 5 ನಿಮಿಷಗಳಲ್ಲಿ ಬನ್ನಿ, ಇಲ್ಲದ್ರೆ ಮತ್ತೆ ಕೌಂಟರ್ ಕ್ಲೋಸ್ ಆಗುತ್ತೆ. ಪಾದ ಟೈಮ್ ತಗಲಿಲ್ಲ, 5 ನಿಮಿಷ ಮಾತ್ರ ಕೌಂಟರ್ ಕ್ಲೋಸ್ ಆಗಲು ಸ್ಕೇಲ್ ನಲ್ವಾ. 5 ಡಿಪೆಂಡರ್ಗಳ ಮಧ್ಯೆ ಟೂ ಟಚ್ ಮೂಲಕ ರಂಜಿತನನ್ನ ಬೇಟೆಯಾಡಿದ ಪ್ರಯತ್ನದಲ್ಲಿರುವಂತಹ ಆಟಗಾರ ರವಿ ದಾಳಿಯಲ್ಲಿರುವಂತೆ ಸ್ಪರ್ಧೆ. 5 ಡಿಪೆಂಡರ್ಗಳ ಮಧ್ಯೆ ಪ್ರಮುಖ ದಾಳಿಗಾರ ಅಕ್ಷಯ್ ಹೊರಾಂಗಣದಲ್ಲಿ ಪಂದ್ಯ ರೋಚಕತೆಯ ಕಡೆಗೆ ಮರಳುತ್ತಾ ಇದೆ. ರೋಲಿಂಗ್ ಹ್ಯಾಂಡ್ ಟಚ್ ಮಾಡುವ ಪ್ರಯತ್ನವಾಗಿತ್ತು. ಮ್ಯಾಚ್ ಇಸ್ ಓವರ್. ದೇವರ್ನಾಜ ಅಂದು ಅಂಡ್ ಮ್ಯಾಚ್ ಮುಗಿನ್. ಗೋಲ್ಡನ್ ರೈಟ್ ಡಿಸೈಡ್ ಆಪಲ್ 4 ಗೋಲ್ಡನ್ ರೈಟ್. ಫ್ರೆಂಡ್ಸ್ ಲಕ್ಷ್ಮೀನಗರ ಬಂದಿದೆ ಕೇಪು ಜಕ್ಕೆಲ್ಲ ಬಿ ಉಂಟಾ ಒಂಜಿ ಟೀಮ್ ಕಡೆ ಜತ್ತಾರ ಏತನ ಮ್ಯಾಚ್ ಜಾಸ್ತಿ ಹೊರಗಡೆ ಮ್ಯಾಚ್ ಹೋಗ್ತಾರ ಅದೇ ನನಗೆ ಟೀಮ್ ಉಂಟಾ ಲೆಫ್ಟ್ ಅನ್ನ ಬನ್ನಿ 11ನೇ ಸ್ಪರ್ಧೆ UFC ಕೇಪು ಫ್ರೆಂಡ್ಸ್ ಲಕ್ಷ್ಮೀನಗರ ಬಜ್ರೆ. ವಾಲಂಟಿಯರ್ಸ್ ಕಡಪಲ್ಲ ರಿಯಾಜ್ ಬೈ ಕಡಪಲ್ಲ ಬಟಲ್ ಈ ಲೇಟ್ ವಾಲ್ ಬರಬಲ್ಲಿ ಟಕ 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 ಬರೋಡು ಲೈ. ನೆಕ್ಸ್ಟ್ ಮ್ಯಾಚ್ ಆಗುತ್ತಲೇ ಮ್ಯಾಚ್ ನಂಬರ್ 12 ವೀರಮಾರುತಿ ಬಡಗತಳ್ಳೂರು ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು ನಡ್ಡು ದಕ್ಲ ಬಲೆ ಕೆದಿಮೇಲು ದಕ್ಲ ಉಲ್ಲಾರನ ಬಲೆ ಇಡೆ ಎಂಟ್ರಿ ದಾರಿ ಬಲೆ 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 ಅಲ್ಪ ನಿಕ್ಲ ಕೌಂಟ್ ಮಾಡ್ತಂದ್ರು ಬಲೆ ಬಲೆ ಇಂಚು ಬಲೆ ಬಡಗತಳ್ಳೂರು ದಕ್ಲ ಉಲ್ಲಾರು ಹಾಂ ನ್ಯೂಸ್ ನಾವು ತತ್ತಿರ್ತೀವಿ ನಡ್ಡು ಟೀಮ್ ದಕ್ಲ ಓಕೆ. ತೀರ್ಪುಗಾರಿಕೆಯಲ್ಲಿ ಬದಲಾಗಲ ಪುತ್ತೂರು ತಾಲೂಕು ತೀರ್ಪುಗಾರ ಮಂಡಳಿ ಅಧ್ಯಕ್ಷರಾಗಿರುವ ಆಸಿಫ್ ಪುತ್ತೂರು ಜೊತೆಗೆ ವಿಜಯ್ ಪ್ರಸ್ತುತ ಅಂಕಣದಲ್ಲಿ ತೀರ್ಪುಗಾರಿಕೆಯಲ್ಲಿ ನಾಳೆ ವಿಜಿತ್ ಅವರ ಗಣ ಅಧ್ಯಕ್ಷತೆಯಲ್ಲಿ ಮುಡುಪಿನ ಅಡಕದಲ್ಲಿ 60 kg ಕಬಡ್ಡಿ ನಿದ್ದೆ ಬಿಟ್ಟು ಮತ್ತೆ ಅಧ್ಯಕ್ಷೀಯಗಿರಿ ತೀರ್ಪುಗಾರಿಕೆ ಇಲ್ಲ ಅಲ್ಲಿ. ಲಕ್ಷ್ಮೀನಗರ ಬಜ್ರೆ UFC ಕೇಪು ತಂಡಗಳ ಮಧ್ಯೆ ಪ್ರಸ್ತುತ ಅಂಕಣದಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ವಿಡಿಯೋ ಮಾಡುವಂತ ಟೀಮ್ ಸಪೋರ್ಟರ್ಸ್ಗಳು ವಿಡಿಯೋ ಮಾಡಿ, ಆದರೆ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಅದನ್ನ ಹಿಡ್ಕೊಂಡು ನೀವು ಬಂದು ಚರ್ಚೆ ಮಾಡಬೇಡಿ ಮಾತ್ರ. ಕಾರ್ ಟಚ್ ಆತನ ಕಾರ್ ಬಿದೆ ಉಂಡು ಕೈ ಉಳ್ಳೈ ಉಂಡು ವನ್ನ ಇಂಕ್ಲೂಡ್ ರೆಡಿ ಇಜ್ಜ. ಸ್ಪರ್ಧೆ ಮುಂದುವರಿಯುತ್ತ ದಿನದ 12ನೇ ಹೋರಾಟದಲ್ಲಿ ನಾವಿದ್ದೇವೆ. ಮೊಹಮ್ಮೈ ಫ್ರೆಂಡ್ಸ್ ಪನಕಜಗಳು ಹೋಲಾರ್ಗಳು ಅಡ್ಕರ್ಗಳಿಲ್ಲರದ ಪನಕಜ ಬಲೆ ನೆಂಚು ಬಲೆ 8 ಬಲೆ
KFC KP ವಿರುದ್ಧವಾಗಿ ಪ್ರಸ್ತುತ ಅಂಕಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಿರತಕ್ಕಂಥ ಆಟಗಾರರು ಲಕ್ಷ್ಮೀನಗರ ಭಜನೆ. ದೂರದ ವೇಣೂರು ಭಾಗದಿಂದ ಬಂದಿರತಕ್ಕಂಥ ಆಟಗಾರರುಗಳನ್ನು ಕಾಣಬಹುದು. ಪ್ರಥಮ ಅವಧಿಯ ವೇಳೆಯಲ್ಲಿ ಸ್ಪರ್ಧೆಯನ್ನ ಕಂಡಿರತಕ್ಕಂಥ ನವೆಂಬರ್ ತಿಂಗಳ 17-18ನೇ ತಾರೀಕಿನಂದು ಸುಳ್ಯದಲ್ಲಿ ರಾಷ್ಟ್ರೀಯ ಕಬಡ್ಡಿ ತಾರೆಗಳ ಸಮಾಗಮ, 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾವಳಿ, 1 ಲಕ್ಷದ ನಗದು ಪುರಸ್ಕಾರದ ಕಬಡ್ಡಿಯ ಹೋರಾಟ ಮುಂದಿನ ನವೆಂಬರ್ 17 ಹಾಗೂ 18ನೇ ತಾರೀಕಿನಂದು ಸುಳ್ಯದಲ್ಲಿ ಆಯೋಜನೆಗೊಂಡಿದೆ. ಮುಕ್ತ ವಿಭಾಗದ ರಾಷ್ಟ್ರೀಯ ತಾರೆಗಳನ್ನು ಕಾಣಬಹುದಾದ ಅವಕಾಶಗಳನ್ನು ಮತ್ತೆ ಸುಳ್ಯದಲ್ಲಿ ಕಾಣಬಹುದಾಗಿದೆ. ನಾವೆಲ್ಲರೂ ಕೂಡ 1-0 ಸ್ಪಷ್ಟತೆಯ ಪಾದಚಲನೆಗಳ ಜೊತೆಗೆ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರರು. 2 ಪ್ರಬಲ ತಂಡಗಳು KG ವಿಭಾಗದಲ್ಲಿ ಹೋರಾಟದ ಮೂಲಕವಾಗಿ ಒಟ್ಟು 99 ಸ್ಪರ್ಧೆಗಳು ನಡೆಯಬೇಕಾಗಿದೆ. ಮೂರು 1 in favor of Kepu. ಮಧ್ಯಂತರ ವಿರಾಮದ ಬಳಿಕದ ವೇಳೆಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಮುಂದಿನ 13ನೆಯ ಸ್ಪರ್ಧೆಗಾಗಿ ಕೂಡ ತಂಡಗಳು ಸಿದ್ಧತೆಯಲ್ಲಿರುವಂತೆ. ಅಂಕಗಳ ಆಧಾರದಲ್ಲಿ ಮತ್ತೆ ಹೋರಾಟಗಳನ್ನು ಮುಂದುವರಿಸಿಕೊಂಡಂತ ಆಟಗಾರರು ಲಕ್ಷ್ಮೀನಗರದ ವಿರುದ್ಧವಾಗಿ ಬಜಿರ, ವಿರುದ್ಧವಾಗಿ UFC ಕೇಪು 4-3 in favor of Kepu. 1 ಅಂಕದ ಅಂತರದಲ್ಲಿದೀಗ ಹೋರಾಟವಿದೆ. ಮುಂದಿನ 13ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿರುವಂತೆ ಅದಾಗಲೇ ಕರೆಯನ್ನು ರವಾನಿಸಲಾಗಿದೆ. ಪ್ರಥಮ ಸುತ್ತಿನ ಸ್ಪರ್ಧೆಗಳು ಅದಾಗಲೇ ಮುಂದುವರಿತಾ ಇದೆ. 11ನೆಯ ಸ್ಪರ್ಧೆ ವೀರಮಾರುತಿ ಬಡಗಬಳ್ಳೂರು. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಶ್ರೀರಾಮ ಫ್ರೆಂಡ್ಸ್ ಕಿರಿಮೇಲು ತಂಡದ ಆಟಗಾರರು ಸಿದ್ಧತೆಯಲ್ಲಿ. ದ್ವಿತೀಯ ಅವಧಿಯ ವೇಳೆಯಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಸಮಬಲದ ಹೋರಾಟ 4-4. ಹೊರಾಂಗಣದಲ್ಲಿ ಅಲ್ಪ ಮಟ್ಟಿಗೆ ಮಳೆಯ ಪ್ರಮಾಣವಿದ್ದದೀಗ ಕಡಿಮೆಗೊಂಡ ಬಳಿಕ ಅಂಕಣದ ಒಳಭಾಗದಲ್ಲಿ ಪಂದ್ಯದ ಕಾವೇರುತ್ತಾ ಇದೆ. ಪ್ರತಿ ಪಂದ್ಯದಿಂದ ಪಂದ್ಯಕ್ಕೆ ಉದಯೋನ್ಮುಖ ಆಟಗಾರರುಗಳ ಪರಿಚಯವಾಗುತ್ತಾ ಇದೆ. ಅಂಕಣದಲ್ಲಿ ಕರ್ನಾಟಕದ, ಕೇರಳದ ಗಡಿ ಭಾಗದಿಂದ ಅನೇಕ ಆಟಗಾರರ ಸಂಗಮವಾಗಿದೆ. ಜೂನಿಯರ್ ಕಬಡ್ಡಿಯಲ್ಲಿ 4-4 ಸಮಬಲ. ಸಮಬಲದ ಹೋರಾಟದಲ್ಲಿರುವಂತಹ ಸ್ಪರ್ಧಾ ಕಣದಲ್ಲಿ ನಾವಿದ್ದೇವೆ. ಸೋಲು ಗೆಲುವುಗಳ ಲೆಕ್ಕಾಚಾರದಲ್ಲಿ ಪಂದ್ಯದಲ್ಲಿ ಉಳಿಯುವ ಪ್ರಯತ್ನಗಳನ್ನು ಮುಂದುವರಿಸಿರತಕ್ಕಂಥ ಆಟಗಾರರುಗಳನ್ನು ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಅಂತಿಮ ನಿಮಿಷದ ಘೋಷಣೆಯಾಗಿದೆ. ಲೆಕ್ಕಾಚಾರಗಳು ಗೆಲುವಿನದು, ಆದರೆ ಸಮಬಲದಲ್ಲಿದೆ ಪಂದ್ಯ. ಮತ್ತೊಂದು ಗೋಲ್ಡನ್ ರೇಡ್ ಕಡೆಗೆ ಮರಳಿದೆಯ ಈ ಹೋರಾಟ.
ಮಜೂರಿಯ ವಿರುದ್ಧವಾಗಿ ಕೇಪು ಪ್ರಸ್ತುತ ಅಂಕಣದಲ್ಲಿರತಕ್ಕಂತಹ 2 ತಂಡಗಳು 12ನೆಯ ಸ್ಪರ್ಧೆಯ ಭಾಗವಹಿಸುವ ತಂಡಗಳು ಕೆದಿಮೇಲು ಬೆಡಗಬೆಳ್ಳೂರು ಸಿದ್ಧತೆಯಲ್ಲಿದೆ. ಬಿಡದಾಡುವ ಹಾಗಿಲ್ಲ. ಕಳೆದ ಬಾರಿ ಸರಣಿಯಲ್ಲಿ 60 kg ವಿಭಾಗದ ಕಬಡ್ಡಿಯಲ್ಲಿ ದಾಖಲೆಯ ಇತಿಹಾಸ ಬರೆದದ್ದು ಕೊಕ್ಕಡದ ಕಬಡ್ಡಿಯಲ್ಲಿ ಒಟ್ಟು 124 ತಂಡಗಳು ಭಾಗವಹಿಸಿತ್ತು. ಮಧ್ಯರಾತ್ರಿ 12:15ಗೆ ಆರಂಭಗೊಂಡಂತ ಪಂದ್ಯಾವಳಿ ಮುಗಿದದ್ದು ಮರುದಿನ ಸಂಜೆ 5:15ಗೆ. ನಿರಂತರವಾಗಿ 5 ತೀರ್ಪುಗಾರರು ಯಾವುದೇ ವಿಶ್ರಾಂತಿ ಇಲ್ಲದೆ ನಡೆಸಿಕೊಟ್ಟಿರುವಂತದ್ದು ಆ ಕ್ರೀಡಾಕೂಟ. ಮತ್ತೆ ಇದೇ ಜನವರಿ ತಿಂಗಳ 6ನೇ ತಾರೀಕಿನಂದು ಕೊಕ್ಕಡದಲ್ಲಿ 60 kg ವಿಭಾಗದ ಮತ್ತದೇ ಸ್ಪರ್ಧೆ ಮುಂದುವರಿಯಲಿದೆ. ಮ್ಯಾಚ್ ಓವರ್. ಪಂದ್ಯ ಸಂಬಂಧದ ವೇಳೆಯಲ್ಲಿ ಗೋಲ್ಡನ್ ರೈಡ್ ಡಿಸೈಡ್ ಆಗಲಿದೆ. ಕ್ಷಣಾರ್ಧದಲ್ಲಿ ಗೋಲಿಸುತ್ತಿದೆ. ಲಕ್ಷ್ಮೀನಗರ ಬಸರೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಬನ್ನಿ ಕೆದಿಮೇಲೆ ಬನ್ನಿ, ಬಡಗಬೆಳ್ಳೂರು ಬನ್ನಿ. चहा बोड़ा मिनी परचता सामने बोड़ा पत्ते ना था 13ನೇ ಸ್ಪರ್ಧೆಯಲ್ಲಿ ಅಡ್ಕರೆ ಸಿದ್ಧವಾಗಿದ್ದಾರೆ. ಎದುರಾಳಿ ಮಹಾಮಾಯಿ ಬನ್ನಿ ಪ್ರವೇಶ ದ್ವಾರಕ್ಕೆ. ಓಕೆ ಫೈನ್. 14ನೇ ಸ್ಪರ್ಧೆಯ ತಂಡಗಳು ನೋಡಿ. ಸಿಟಿಕೆ ಚಿಕ್ಕಮಗಳೂರು ಡೈನಾಮಿಕ್ ಪ್ಯಾಂಥರ್ ಸರ್ವೆ. ಚಿಕ್ಕಮಗಳೂರು ಇದೆಯಾ? ಅಲ್ಲ ಡೈನಾಮಿಕ್ ಪ್ಯಾಂಥರ್ ಸರ್ವೆ ದಕ್ಕಲು ನಿಕ್ಲೆ ಕಡ್ಲಾಗ ಇದೆ ಇರ್ತಾರೆ ಅರ್ಥ ತಗಲ್ತದ. ಎದುರಾಳಿ ಅಂಕಣದಲ್ಲಿ ಅಂಕ ಗಳಿಕೆಯ ಪ್ರಯತ್ನಗಳನ್ನು ಮುಂದುವರೆಸಿರತಕ್ಕಂಥ ಆಟಗಾರರುಗಳನ್ನ ಕಾಣಬಹುದಾಗಿದೆ. ಈ ಮೂಲಕವಾಗಿ ಒಳಾಂಗಣದಲ್ಲಿ ಸ್ಪರ್ಧೆಯಲ್ಲಿ ಅನೇಕ ಪ್ರತಿಭಾನ್ವಿತ ಆಟಗಾರರುಗಳ ಮೂಲಕ ಒಳಾಂಗಣದಲ್ಲಿ ಸ್ಪಷ್ಟತೆಯ ಸ್ಪರ್ಧೆಗಳನ್ನು ಕಾಣಬಹುದಾಗಿದೆ. ಸಂಘಟಿತವಾದ ಬಲದ ಜೊತೆಗೆ ಅಂಕಣದಲ್ಲಿ ಅವಳಿ ಅಂಕಗಳನ್ನು ನೀಡಲಾಗಿದೆ. ಎರಡೂ ತಂಡಗಳಿಗೆ ಸಮಾನವಾಗಿ
ಪರಿಣಾಮ ಪಂದ್ಯದಲ್ಲಿ ಪ್ರತಿ ಹೋರಾಟವನ್ನ ಸಂಘಟಿಸುವಂತ ಪ್ರಯತ್ನಗಳನ್ನ ಮುಂದುವರೆಸಿರತಕ್ಕಂಥ ಆಟಗಾರ ರೋಲಿಂಗ್ ಎಸ್ಕೇಪ್ ಆಗುವ ವೇಳೆಯಲ್ಲಿ ಪರಿಣಾಮಕ್ಕಾಗಿ ಅದ್ಭುತವಾದಂತಹ ಮರಳುವಿಕೆಯ ಮೂಲಕ ಮತ್ತೆ ಅಂಕದ ಗಳಿಕೆಯೊಂದಿಗೆ ಯುವ ಆಟಗಾರರುಗಳನ್ನು ಅಂಕಣದಲ್ಲಿ ಕಾಣಬಹುದಾಗಿದೆ. 2-1 ಇನ್ ಫೇವರ್ ಆಫ್ ನಿನ್ನಿಮೇಲು. ಮೂರು 1 ಇನ್ ಫೇವರ್ ಆಫ್ ಕೇದಿಮೇಲು. ಸಮಯದ ಪೂರ್ಣ ಪರಿಕಲ್ಪನೆಗಳ ಜೊತೆಗೆ ಅಂಕಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವಂತ ಯತ್ನಗಳನ್ನು ಮುಂದುವರೆಸಿರುವಂತೆ ಸ್ಪರ್ಧೆಯ ಕಣದಲ್ಲಿ ಮಧ್ಯಂತರ ವಿರಾಮದ ಘೋಷಣೆ. ಆ ಟೈಮ್ ಇಸ್ ಓವರ್. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂತರ 2 ಇನ್ ಫೇವರ್ ಆಫ್ ಕೇದಿಮೇಲು. ನಾಲ್ಕು 3 ಇನ್ ಫೇವರ್ ಆಫ್ ಕೇದಿಮೇಲು. ಕೇದಿಮೇಲು ಮುನ್ನಡೆಯಲ್ಲಿದೆ. ಪ್ರಸ್ತುತ ಅಂಕಣದಲ್ಲಿ ಹೋರಾಟವನ್ನು ಮಾಡಿಕೊಳ್ಳುತ್ತಾ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಈ ಸ್ಪರ್ಧೆ 5-3 ಇನ್ ಫೇವರ್ ಆಫ್ ಕೇದಿಮೇಲು. ಬನ್ನಿ 13ನೆಯ ಸ್ಪರ್ಧೆಯ ಪನಕಜೆ ಅಡ್ಕರೆ, 14ನೆಯ ಸ್ಪರ್ಧೆಯ ಚಿಕ್ಕಮಗಳೂರು ಪ್ಯಾಂಥರ್ಸ್ ಸರ್ವೆ ಸಿದ್ಧತೆಯಲ್ಲಿರಿ. ಅಂತಿಮ 2 ನಿಮಿಷಗಳ ಘೋಷಣೆಯನ್ನ ಮಾಡಲಾಗಿದೆ. ಅಂಕಣದ ಬಲಭಾಗದಲ್ಲಿ ಸ್ಪಷ್ಟತೆಯ ನಿಲುವುಗಳ ಮೂಲಕವಾಗಿ ವಿಶ್ರಾಂತಿಯ ಕೋರಿಕೆಯನ್ನ ನಿರೀಕ್ಷಿತ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರತಕ್ಕಂಥ ಅನೇಕ ಆಟಗಾರರುಗಳ ಮೂಲಕವಾಗಿ ಅಂಕಣದಲ್ಲಿ ಪ್ರಬಲತೆಯ ಹೋರಾಟವನ್ನು ಮಾಡಿರುವ ಸ್ಪಷ್ಟತೆ 7-3 ಕೇದಿಮೇಲು. ಅಂತಿಮ
ನಿಮಿಷದ ಘೋಷಣೆಯಾಗಿದೆ. ಪ್ರಸ್ತುತ ಪಂದ್ಯದಲ್ಲಿ ದುಬುಕಿಯ ಜೊತೆಗೆ ಪಾರಾಗುವ ಪ್ರಯತ್ನ, ಅದ್ಭುತವಾದ ಸಂಘಟಿತ ಬಲ, ಎದುರಾಳಿ ಆಟಗಾರನನ್ನು ಬಂಧಿಸುವ ಮೂಲಕವಾಗಿ ಆಲ್ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ 11-3 ಶ್ರೀರಾಮ ಕೆದಿವೀರ ಜಂಪ್ 12 ಮುಗಿದಲ್ಲಿದೆ. ಎದುರಾಳಿ ಅಂಕಣದಲ್ಲಿ ಮತ್ತೆ ಪಾರಾಗುವ ಪ್ರಯತ್ನಗಳಲ್ಲಿ ಯಶಸ್ಸನ್ನು ದಾಖಲಿಸಿಕೊಂಡಾಗ ಅಂಕಣದಲ್ಲಿ ಈ ಮೂಲಕವಾಗಿ ಸ್ಪರ್ಧೆ ಸಂಪನ್ನಗೊಳ್ತಾ ಇದೆ. ಅಡ್ಕರ್ ಬನ್ನಿ. ಅಲ್ಲ ಅಡ್ಕರ್ ಅಜ್ಜ ಬನ್ನಿ ನೀವು ತನಕಜ. ಸ್ಪರ್ಧೆ ಆರಂಭದ ವೇಳೆಯಲ್ಲಿ ಎರಡು ತಂಡಗಳನ್ನು ಕಾಣಬಹುದಾಗಿದೆ. ತನಕಜೆಯ ವಿರುದ್ಧವಾಗಿ ಅಡ್ಕರೆ, ಚಿಕ್ಕಮಗಳೂರು ಸರ್ವೇಗಳ ಓಕೆ. ಮುಂದಿನ 15ನೆಯ ಸ್ಪರ್ಧೆ ಬ್ಲೂ ಬಾಯ್ಸ್ ಸುಳ್ಯ. ಎಲ್ಲಿದ್ದೀರಾ ಬ್ಲೂ ಬಾಯ್ಸ್? ಬ್ಲೂ ಬಾಯ್ಸ್ ಬೆಂಗಳೂರು ಸುಳ್ಯ. ನವಜ್ಯೋತಿ ನರಿಮುಗುರು ಬೆಂಗಳೂರದ ಸ್ಪಷ್ಟತೆಯ ಹೋರಾಟಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರರು. ಮುಂದಿನ ಡಿಸೆಂಬರ್ 3ನೇ ತಾರೀಕಿನಂದು ಮಹಾಮಾಯಿ ಸೋನಂದೂರು ಇದರ ಆಶ್ರಯದಲ್ಲಿ 55 kg ವಿಭಾಗದ ಮುಕ್ತ ಕಬಡ್ಡಿಯ ಸ್ಪರ್ಧೆ ಸೋನಂದೂರಿನಲ್ಲಿ ನಡೆಯಲಿಕ್ಕಿದೆ. ಸೊ ಎಲ್ಲ kg ವಿಭಾಗದ ಆಟಗಾರರಿಗೆ ಅತ್ಯಂತ ಪ್ರೀತಿಯ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಪ್ರತಿಷ್ಠಿತ ಪಂದ್ಯಾವಳಿಯ ಮೊದಲ ಸುತ್ತಿನ ಸ್ಪರ್ಧೆಗಳ ಅವಧಿಗಳಲ್ಲಿ ನಾವಿದ್ದೇವೆ. ಅನೇಕ ಆಟಗಾರರುಗಳ ಸಂಗಮದ ಜೊತೆಗೆ ಅದ್ಭುತವಾದ ನುರಿತ ಕಾರ್ಯಕರ್ತ ಬಂಧುಗಳ ಶ್ರೇಷ್ಠ ಆಯೋಜನೆ ಈ ಕ್ರೀಡಾಕೂಟ. ಹನುಮಾನ್ ಫ್ರೆಂಡ್ಸ್ ನರಿಮುಗುರು ತೃತೀಯ ವರ್ಷದಲ್ಲಿ ಮ್ಯಾಟ್ ಅಂಕಣದಲ್ಲಿ ಆಯೋಜನೆಗೊಳಿಸಿರತಕ್ಕಂತಹ ಕ್ರೀಡಾಕೂಟದಲ್ಲಿ ನಾವಿದ್ದೇವೆ.
ಒಟ್ಟು 100 ತಂಡಗಳು 99 ಸ್ಪರ್ಧೆಗಳು ಇತಿಹಾಸಗಳಲ್ಲಿ ನರಿಮಗುರನ್ನ ಸೇರಿಸಿಕೊಂಡಿರತಕ್ಕಂಥ ಕ್ರೀಡಾಕೂಟ ಕಬಡ್ಡಿ ಅಂಕಣದಲ್ಲಿ ಅಮೂಲ್ಯಕವಾಗಿ ದಾಖಲೆಯನ್ನು ಪಡೆದಿರತಕ್ಕಂಥ ಹನುಮಾನ್ ಫ್ರೆಂಡ್ಸ್ ನ ಸಂಘಟಕರು. ಅನೇಕ ತಂಡಗಳು ಇವತ್ತಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿವೆ. ಸಂಘ ಸೆಂಟರ್ ಲೈನ್ ಸಮೀಪದಲ್ಲಿ ಅದ್ಭುತವಾದ ಟ್ಯಾಕಲ್. ಬಲಕಸಿಯ ಶ್ರೇಷ್ಠವಾದ ಡಿಫೆನ್ಸ್ ವಿಭಾಗ. ಅಡುಕರೆಯ ಹುಡುಗರಿಗೆ ಸವಾಲೊಡ್ಡುತ್ತಾ ಇದೆ. ಸ್ಪಷ್ಟತೆಯ ಪಾದಚಲನೆ. ಸೆಂಟರ್ ಲೈನ್ ಸಮೀಪದಲ್ಲಿ ವಿಶ್ವಾಸದ ನಡಿಗೆ. ಗಳಿಕೆಯ ವಿಶ್ವಾಸಗಳ ಜೊತೆಗೆ ಅಂತರ. ಸ್ಪಷ್ಟತೆಯ ನಿರ್ಧಾರಗಳನ್ನು ಪ್ರಕಟಗೊಳಿಸಿಕೊಳ್ಳುವಂತ ಹೊತ್ತಿನಲ್ಲಿ ಪರಿಣಾಮಕಾರಿಯಾಗಿರುವ ಆಟದ ವೈಖರಿಯನ್ನು ಕಾಣಬಹುದಾಗಿದೆ. ಸಚಿನನ ಅನುಭವ ಅವಸರದ ಮೂಲಕ ಪವನ್ 2-2 ಸಮಬಲ. ಮಂಡ ಬೆಚ್ಚದಲ್ಲಿ ಪವನ್. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ 14ನೆಯ ಹೋರಾಟಕ್ಕಾಗಿ, ಬಳಿಕ 15ನೆಯ ಹೋರಾಟ. ಚಿಕ್ಕಮಗಳೂರು ಸಿದ್ಧವಾಗಿದ್ದಾರೆ. ಪ್ಯಾಂಥರ್ಸ್ ಸರ್ವೆ ಸಿದ್ಧವಾಗಿದ್ದಾರೆ. ನಿರೀಕ್ಷೆಗಳನ್ನ ದೊಡ್ಡ ಮಟ್ಟದಲ್ಲಿ ಉಳಿಸಿಕೊಂಡಿರತಕ್ಕಂಥ ಆಟಗಾರ. ಆಫ್ ಟೈಮ್ ಇಸ್ ಓವರ್. ಮಧ್ಯಂತರದ ವಿರಾಮದ ಘೋಷಣೆಯಾಗಿದೆ. ಎರಡು ಸಮಬಲ. ಸ್ಪರ್ಧೆ ಮುಂದುವರಿದ ಅಂಕಣದಲ್ಲಿ ಹೋರಾಟವನ್ನು ಮಾಡಿರುವಂತಹ ಆಟಗಾರರುಗಳನ್ನ ಕಾಣಬಹುದಾಗಿದೆ. ಮೂಲಕವಾಗಿ 6 ಡಿಫೆನ್ಸ್ ಇದೆ ಅಂಕಣದ ಒಳಭಾಗದಲ್ಲಿ. ಬೋನಸ್ ಆನ್ ಆಗಿರುವ ಸಂದರ್ಭದಲ್ಲಿ ಪಂದ್ಯ 55 kg ವಿಭಾಗದ ಹೋರಾಟದಲ್ಲಿರುವ ವಲಯ ಮಟ್ಟದ ಸ್ಪರ್ಧೆಗಳು ಮುಗಿದ ಬಳಿಕವಾಗಿ ಸಭಾ ಕಾರ್ಯಕ್ರಮ ಮುಗಿದ ಬಳಿಕವಾಗಿ ಆರಂಭಗೊಂಡ ಕ್ರೀಡಾಕೂಟದಲ್ಲಿ ನಾವು ಮುಂದಿನ 14ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿವೆ. ಚಿಕ್ಕಮಗಳೂರಿನ ವಿರುದ್ಧವಾಗಿ ಸ್ಥಳೀಯ ಸರ್ವೆಯ ಹುಡುಗರು ಪ್ರಸ್ತುತ ಮುಂದಿನ ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಆ ಬಳಿಕ 15ನೆಯ ಸ್ಪರ್ಧೆಗಾಗಿ ಬ್ಲೂ ಬಾಯ್ಸ್ ಸುಳ್ಳಿದ ವಿರುದ್ಧ ನವಜ್ಯೋತಿ ನರಿಮಗುರು. ಆ ಬಳಿಕ 16ನೆಯ ಸ್ಪರ್ಧೆಯಲ್ಲಿ ಎರಡು ಸಮಬಲ. ಸಮಾನ ಸ್ಥಿತಿಯಲ್ಲಿ ಹೋರಾಟವಿದೆ. 16ನೇ ಸ್ಪರ್ಧೆ ಓಂ ಪೆಂಟ್ಸ್ ಬರಣ್ಯದ ವಿರುದ್ಧವಾಗಿ ಸ್ಪೋರ್ಟ್ಸ್ ಕ್ಲಬ್ ನರಿಮಗುರು. 17ನೆಯ ಸ್ಪರ್ಧೆಯಲ್ಲಿ SKC ಕೊಲ್ಲಿಯದ ವಿರುದ್ಧವಾಗಿ ಬ್ಲಾಕ್ ಗಾಯ್ಸ್ ಬಜ್ಪೆ.
ಸ್ಪಷ್ಟತೆಯ ಪಾದಚಲನೆ ಸೆಂಟ್ರಲ್ ಲೈನ್ ಸಮೀಪದಲ್ಲಿ ವಿಶ್ವಾಸದ ಅಂಕದ ಗಳಿಕೆಯೊಂದಿಗೆ ಅಂತರವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಅಡ್ಕರೆಯ ವಿರುದ್ಧವಾಗಿ ಪನಕಜ ಪ್ರಸ್ತುತ ಮೊದಲ ಸುತ್ತಿನ ಸ್ಪರ್ಧಾ ಕಣದಲ್ಲಿ ಒಳಗೊಂಡಿರುವ ಆಟಗಾರರುಗಳ ಮೂಲಕವಾಗಿ ಹೋರಾಟವನ್ನ ಮುಂದುವರಿಸುತ್ತಾ ಇದೆ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ ಪಾಯಿಂಟ್ ಬಲ್ಲ ಗುರು 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 ಪಾಯಿಂಟ್ 3-2 ಅಡ್ಕೆರೆ 3-2ರಲ್ಲಿ ಅಡ್ಕರೆ ಅಂತಿಮ ನಿಮಿಷ ಔಪಚಾರಿಕ ಸೆಕೆಂಡುಗಳ ಲೆಕ್ಕಾಚಾರ. ಮತ್ತೊಂದು ಗೋಲ್ಡನ್ ರೈಡ್ ಕಡೆಗೆ ಬರಲಿದೆ ಪಂದ್ಯ. ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಿದೆ, ಅಂತರವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಿದೆ. ಅಡ್ಕರೆ 1 ಅಂಕದ ಅಂತರದಲ್ಲಿದೆ. ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಪೂರ್ಣ ಸಮಯದಲ್ಲಿ ಆಡುವ ಅವಕಾಶ. ಟೈಮ್ ಔಟ್. 3-2 ಮುನ್ನಡೆಯಲ್ಲಿ ಅಡ್ಕರೆ. ಕ್ಯಾಪ್ಟನ್ ಟೈಮ್ ಔಟ್ ಓವರ್. ಅಂತಿಮ ನಿಮಿಷದ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ಹೋರಾಟ 3-3ರಲ್ಲಿ ಪವನ ಒಳಾಂಗಣಕ್ಕೆ ಆಗಮನ ಆಗಿದೆ. ಪಂದ್ಯದಲ್ಲಿ ರೈಡರ್ ಸೇ ಮ್ಯಾಚ್ ಓವರ್. ಅಡ್ಕರೆ ಪಂದ್ಯಾಕೂಟವನ್ನು ಗೆದ್ದುಕೊಂಡಿದೆ. ಚಂದ್ರಣ್ಣ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಸ್ಥಳೀಯ ಹುಡುಗರ ವಿರುದ್ಧವಾಗಿ ಚಿಕ್ಕಮಗಳೂರಿನ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪ್ರಸ್ತುತ ಅಂಕಣದಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತಹ ವಿಧಾನಗಳನ್ನು ಮುಂದುವರಿಸಿಕೊಳ್ಳುತ್ತಿರುವಂತೆ ಸ್ಪರ್ಧೆ ಸರ್ವೆಯ ಪವರ್ ಸರ್ವಾಂಗೀಣ ಸರ್ವೆಯ ಆಟ ಅಂಕಣದಲ್ಲಿ ಆಗಲೇ ಲಕ್ಕಾರ ಆಡಿದಿನ ಮಾಡೋದು. ಸ್ಪರ್ಧೆ ಮುಂದುವರಿಯುತ್ತಾ ಲೋಕೇಶ್. ಲೋಕೇಶನ ಬಂಧನ 1-1 ಸಮಾನ ಅಂಕಣದಲ್ಲಿ ಹೋರಾಟವನ್ನು ಕಂಡಿರತಕ್ಕಂಥ ಆಟಗಾರರು ಪರಿಣಾಮಕಾರಿ ಚಿಂತನೆಗಳನ್ನು ಮಾಡಿಕೊಂಡಿರುವಂತೆ ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಆಟಗಾರರೇ ಸಮಯಕ್ಕೆ ಸರಿಯಾಗಿ ಪ್ರವೇಶ ದ್ವಾರದ ಬಳಿಗೆ ಬಂದು ಬೋನಸ್ನೊಂದಿಗೆ 2-1 ಮುನ್ನಡೆಯಲ್ಲಿ ಚಿಕ್ಕಮಗಳೂರು.
ಬ್ಲೂ ಬಾಯ್ಸ್ ಸುಳ್ಯ ನೀವಾ ಯಾರು ಇಲ್ವಾ? ನವಜ್ಯೋತಿ ನರಗುರುದಾಗ ಎಲ್ಲರದ ಬ್ಲೂ ಬಾಯ್ಸ್ ಸುಳ್ಯ ಇಲ್ವಾ? ಸುಳ್ಯ ಇದೀರಾ? ಸುಳ್ಯದ ಬ್ಲೂ ಬಾಯ್ಸ್ 2 ಸಮಬಲ. ಸುಳ್ಯರು 2 ಇದೇ ಬಲೆ ನಡೆಯಲ್ಲಿ ಸರ್ವೆ. ಉಳೆ ಇಲ್ಲ ಸಾಲು ಉಂಟವರಲ್ಲ. ವಿಶ್ರಾಂತಿಯ ಕೋರಿಕೆ ವೇಳೆಯಲ್ಲಿ ಹೋರಾಟ. ಮೂರು 2 ಮುನ್ನಡೆಯಲ್ಲಿ ಸರ್ವೆ. 3-2ರಲ್ಲಿ ಸರ್ವೆ. ಸ್ಥಳೀಯ ಹುಡುಗರ ಪರಾಕ್ರಮ ಮುಂದುವರಿಯುತ್ತಾ ಇದೆ ಚಿಕ್ಕಮಗಳೂರು ವಿರುದ್ಧವಾಗಿ. ಸಿಟಿಕೆ ಚಿಕ್ಕಮಗಳೂರು ಸರ್ವೆ. ಒಂದು ಔಟ್ಸೈಡ್ ಅನ್ನುವ ತೀರ್ಪು ಬರುತ್ತಾ ಇದೆ. ಮತ್ತೆ ಅಂಕದ ಗಳಿಕೆಯ ಜೊತೆಗೆ ಅಂಕಣದಲ್ಲಿ 4-2 ಮುನ್ನಡೆಯಲ್ಲಿ ಸರ್ವೆ. ಸರ್ವೆಯ ಮುನ್ನಡೆ ಪ್ರಸ್ತುತ ಒಳಾಂಗಣದಲ್ಲಿ. ಬುದ್ಧಿವಂತಿಕೆ ಜಾನ್ಮೆ. 6-2 ಮುನ್ನಡೆಯಲ್ಲಿ ಮತ್ತೊಮ್ಮೆ ಸರ್ವೆ. ಎಂಕಲ್ ಹೋಲ್ ಮಾಡುವಂತಹ ಪ್ರಯತ್ನ. 6-3 ಸೂಪರ್ ಟೆಕಲ್ ಆನ್. ಸುಬಡಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಪಂದ್ಯವನ್ನ ಮತ್ತೆ ತಮ್ಮ ತೆಕ್ಕೆಗೆಳೆದುಕೊಳ್ಳುವ ಪ್ರಯತ್ನ. ಆ ಪ್ರೈಮಿಸ್ ಓವರ್ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಮೊದಲ ಅವಧಿಯ ಅಂತ್ಯದ ವೇಳೆಯಲ್ಲಿ 6-3 ಸರ್ವೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಚಿಕ್ಕಮಗಳೂರಿನ ಅಂಕಣದಲ್ಲಿ. ಪ್ರಬಲ ಆಟಗಾರರುಗಳನ್ನು ಗುರುತಿಸಿಕೊಳ್ಳುವ ಮೂಲಕವಾಗಿ ಸ್ಪರ್ಧಾ ಕಣದಲ್ಲಿ ಮರಳುವಂತಹ ಚಿಂತನೆಗಳನ್ನು ಮುಂದುವರಿಸಬೇಕಿದೆ. ಸ್ಪಷ್ಟತೆ ಸರ್ವೆಯಲ್ಲಿ. ಅಬ್ಬಬ್ಬ, ಸರ್ವೆಯ ಪವರ್ ಮೂಲಕವಾಗಿ ಡಿಫೆನ್ಸ್ ಅದ್ಭುತವಾಗುತ್ತಾ ಇದೆ. 7-3ರಲ್ಲಿ ಸರ್ವೆ. ಸ್ಪಡಾಕಲ್ ಆನ್ ಆಗಿದೆ ಚಿಕ್ಕಮಗಳೂರಿನ ಅಂಕಣದಲ್ಲಿ. ಸರ್ವೆಯ ದಾಳಿಗಾರ ಸ್ಥಳೀಯ ಪ್ರತಿಭೆ. ಅವಕಾಶಗಳನ್ನು ಪಡೆದುಕೊಳ್ಳುವ ಚಿಂತನೆಗಳ ಮೂಲಕವಾಗಿ ಕೊನೆ 2 ನಿಮಿಷ. 7-3ರಲ್ಲಿ 4 ಅಂಕಗಳ ಅಂತರದಲ್ಲಿ ವಿಶ್ರಾಂತಿಯ ಕೋರಿಕೆ. ಅದನ್ನ ಜಪ್ಪಿ ಅಲ್ಲಿ ಪಡೆದು ಮಿಥುಂತರಾಗಲಿ ಜಪ್ಪಲಿ ಇರುತ್ತೆ. ಸೀಟಿನ ಮಗ್ತಾರತ ಸರಿ ಮಲ್ಪಲೆ ಸೀಟಿನ ಹೇರವ ಮಗ್ತುನ್ ಮಕ್ಕಳಿಗೆ ಏರ್ಲ ಕ್ಯಾರೇಜಿ ಸರ್ವದಕ್ಕಲು ವಾಟ್ ವಾಸ್ ಡಿಪೆಂಡ್ಸ್. 8-3 ಮುನ್ನಡೆಯಲ್ಲಿ ಸರ್ವೆಯ. ಆಗ ಒಂದೊಂದು ಚಿಕ್ಕಮಗಳೂರದ ಎಂಗುದಾಯ ಭತ್ತ ಮಾರ ಏಕಾಂಗಿಯಾಗಿ ಉಳಿದ ಆಟಗಾರ.
3 points. 11-3 ಮುನ್ನಡೆಯಲ್ಲಿ ಸರ್ವೆ. ದ್ವಿತೀಯ ಅವಧಿಯ ಅಂತಿಮ ಕ್ಷಣಗಳಲ್ಲಿ ಪಂದ್ಯವಿದೆ. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. 11-4. ಅಂಕಗಳ ಗಳಿಕೆಯ ಆಧಾರದಲ್ಲಿ ಸ್ಪಷ್ಟತೆಯ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ಮೂಲಕ ಮುಂದಿನ ಸ್ಪರ್ಧೆಯ ತಂಡಗಳು ಈ ಮೂಲಕವಾಗಿ ಸರ್ವೆಯು ಈ ಪಂದ್ಯಕೂಟವನ್ನು ಗೆದ್ದುಕೊಂಡಿದೆ. ಬನ್ನಿ ಒಳಗೆ. ನವಜ್ಯೋತಿ ನರಿಮಗುರು ಬನ್ನಿ ಒಳಗೆ. ಗಡಪಳ್ಳಿ ಹಾಕಲಿ ಒಳಗೆ ಹೊರಡಾಕಿ ಕಾಪಲ್ಲಿ ಹೊರಗೆ ಹಾಕಿ. ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಓಂ ಫ್ರೆಂಡ್ಸ್ ಬರೋನಿಯರ ವಿರುದ್ಧ ಸ್ಪೋರ್ಟ್ಸ್ ಕ್ಲಬ್ ನರಿಮಗುರು. ಸ್ಪೋರ್ಟ್ಸ್ ಕ್ಲಬ್ ನರಿಮಗುರು ವೀರ ಓಂ ಫ್ರೆಂಡ್ಸ್ ಬರೋನಿಯ ಇಂಚು ಬೆಲೆ ಅಲ್ಲ ಕೊನೆ ಬೆಲೆ ಸ್ಪೋರ್ಟ್ಸ್ ಕ್ಲಬ್ ನರಿಮಗುರು ಸ್ಪೋರ್ಟ್ಸ್ ಕ್ಲಬ್ ಉಂಡಾ ಟೀಮ್ ಉಂಡಾ ಅಲ್ಲ ಬರಣ್ಯ ದಕ್ಕಲಿಲ್ಲ ಬಲ್ಲೆ ನರಿಮಗುರು ದಕ್ಕಲಿ ಇದ್ದಾರಾ ಟೀಮ್ ಉಂಟಾಚ ಸ್ಪರ್ಧೆ ಮುಂದುವರಿಯುವ ಅವಧಿಯ ವೇಳೆಯಲ್ಲಿ ನವಜ್ಯೋತಿ ನರಿಮಗುರಿನ ಅಂಕಣದಲ್ಲಿರತಕ್ಕಂಥ ದಾಳಿಗಾರ ಪ್ರಸ್ತುತ ಒಳಾಂಕಣದಲ್ಲಿ 15ನೆಯ ಸ್ಪರ್ಧೆಯನ್ನು ನೋಡ್ತಾ ಇದ್ದಾವೆ. 16ನೆಯ ಸ್ಪರ್ಧೆಗಾಗಿ ಅದಾಗಲೇ ಕರೆಯನ್ನು ರವಾನಿಸಿದ ಒಂದು ತಂಡದ ಉಪಸ್ಥಿತಿ ಇದೆ. ಪ್ರವೇಶ ದ್ವಾರದಲ್ಲಿ ಓಂ ಫ್ರೆಂಡ್ಸ್ ಬರೋನಿಯ ಎದುರಾಳಿ ತಂಡದ ಉಪಸ್ಥಿತಿ ಇಲ್ಲ. ಸ್ಪೋರ್ಟ್ಸ್ ಕ್ಲಬ್ ನರಿಮಗುರು ತಂಡ ಇದೆಯಾ ಇಲ್ವಾ ಅನ್ನೋದನ್ನು ತಿಳಿಸಿದೆ ಬಿಟ್ಟು ಅವನಿಗೆ 17ನೆಯ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿರಬೇಕು. ಮೋಸ್ಟ್ಲಿ 16ನೇ ಸ್ಪರ್ಧೆ ಹಾಕೋರಾದ್ರೆ 17ನೆಯ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿರಬೇಕು. ಎಸ್ಕೆಸಿ ಕೊಲ್ಲಿಯರ ವಿರುದ್ಧ ಬ್ಲಾಕ್ ಗೈಸ್ ಬಜಪಾನ್. ಸ್ಪಷ್ಟತೆಗಳ ಮೂಲಕವಾಗಿ ಪ್ರಸ್ತುತ ಒಳಾಂಗಣದಲ್ಲಿ ನವಜ್ಯೋತಿ ನರಿಮಗುರು ವಿರುದ್ಧವಾಗಿರುವ ಸೇನದಾಳಿಯಲ್ಲಿ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಅಟ್ಕಾರ
ಸ್ಪಷ್ಟತೆಯ ಅವಕಾಶಗಳನ್ನು ಪಡೆದುಕೊಳ್ಳುವ ನಿಲುವುಗಳ ಮೂಲಕವಾಗಿ ಅನಿರೀಕ್ಷಿತ ಆಘಾತದ ಮೂಲಕ ಹೊರಾಂಗಣದ ದಾರಿ ಮೂಲಕವಾಗಿ ಸ್ಪರ್ಧೆಯಲ್ಲಿ ಮತ್ತೆ ನಿರಂತರವಾದ ಹೋರಾಟವನ್ನು ಮುಂದುವರಿಸಲೇಬೇಕಾಗಿರುವ ಸ್ಪಷ್ಟತೆಗಳ ಮೂಲಕವಾಗಿ ಮತ್ತೆ ಮತ್ತೆ ಅಂಕಣದಲ್ಲಿ ಅಂಕಗಳ ಗಳಿಕೆಯನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನ. ಮಧ್ಯಗಿರಿಯ ಸಮೀಪದಲ್ಲಿ ಅದ್ಭುತವಾದ ಡಿಪೆಂಡರ್ಗಳ ಮೂಲಕ ಬಂದಿಯಾದ ಆಟಗಾರ ಜೀವನ ಪ್ರಸಾದ್ ಬಂದಂತೆ ಮತ್ತೆ ದಾಳಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಗಿದೆ. 2-0 ನರಿಬಗರು ಸ್ಪರ್ಧೆ ಸೂಪರ್ ರೈಡ್ ಮೂಲಕವಾಗಿ ಕಂಗೊಳಿಸಿದ ಆಟಗಾರ 4 ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕವಾಗಿ ಮರಳಿದ ಚೈನಾ. ಆ ಮೂಲಕವಾಗಿ ಸ್ಪರ್ಧೆಯಲ್ಲಿ ಶ್ರೇಷ್ಠತೆಯ ಪರಿಣಾಮಗಳನ್ನ ಮುಂದುವರಿಸುತ್ತಾ ಇದೆ ನವಜ್ಯೋತಿ ನರಿಮುಗರು. ಪುನೀತ ಜೊತೆಗೆ ಸಂಘಟಿತವಾದ ಬಲದಲ್ಲಿ ಸ್ಪಷ್ಟತೆಯನ್ನ ಮಧ್ಯಂತರ ವಿರಾಮದ ಘೋಷಣೆ 6-1 6-1. ಮುನ್ನಡೆಯಲ್ಲಿ ನವಜ್ಯೋತಿ. 9-1 ನವಜ್ಯೋತಿ ನರಿಬಗರು ಮುನ್ನಡೆಯನ್ನ ಉಳಿಸಿಕೊಳ್ಳುತ್ತಾ ಇದ್ದ ಅಂಕಣದಲ್ಲಿ. ಸುನಿಲ್ ಕೊಡಿಬೈಲು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರುವಂತೆ. ಸುನಿಲ್ ಕೊಡಿಬೈಲು ಜೀನ ಮತದಾಳಿಯಲ್ಲಿ ಮೊದಲ ಅವಧಿಯಲ್ಲಿ ಅದ್ಭುತವಾದ ಆಟದ ಮೂಲಕವಾಗಿ ನವಜ್ಯೋತಿ ನರಿಮುಗರು ಪ್ರಸ್ತುತ ಸ್ಪರ್ಧೆಯಲ್ಲಿ ಸ್ಪಷ್ಟವಾದ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ. ಕಳೆದ ಎಲ್ಲ ಸ್ಪರ್ಧೆಗಳು ಬಹಳಷ್ಟು ಅದ್ಭುತವಾದ ಹೋರಾಟಗಳ ಜೊತೆಗೆ ಪ್ರೇಕ್ಷಕರಿಗೆ ಆನಂದವನ್ನು ನೀಡಿತು. ಈ ಸ್ಪರ್ಧೆಯಲ್ಲೂ ಕೂಡ ತಲಾ 3 ನಿಮಿಷಗಳಿಗೆ ನಿಗದಿಯಾಗಿರುವ ಹೋರಾಟವಿದೆ. ಅಂಕಣದಲ್ಲಿ ಸ್ಕೇಲ್ ಕೌಂಟರ್ ಎక్కడ ಕ್ಲೋಸ್ ಆಯ್ತು. ನನ್ನ ಓಪನ್ ಮಲ್ಪೊಚ್ಚಿ ನನ್ನ ಬಜ್ಜೆ ತೂಕಾರ ಮಾತ್ರ ಇಪ್ಪಡು ನೇರೆಲ್ಲ ತೂಕೊಡ್ಚಿ ತುಲೇದಿಲ್ಲ ಅಭಿ. ಹದಿಮೂರು 1 ಕೊನೆಯ 1 ನಿಮಿಷ. ಸೋಲೋ ಟ್ಯಾಕಲ್ ಅದ್ಭುತವಾಗಿರತಕ್ಕಂಥ ಪ್ರತಿಭಾನ್ವಿತ ಆಟಗಾರ ಏಕಾಂಗಿಯಾಗಿ ಎದುರಾಳಿಯನ್ನು ಬಂಧಿಸುವ ವೇಳೆಯಲ್ಲಿ ನವಜ್ಯೋತಿ ನರಿಮುಗರು ಪಂದ್ಯದಲ್ಲಿ ಸ್ಪಷ್ಟ ಹಿಡಿತಗಳ ಜೊತೆಗೆ ಮುಂದಿನ ಹನಾಹನಿಗಾಗಿ ಅದಾಗಲೇ ತಂಡಗಳ ಸಿದ್ಧತೆಯಲ್ಲಿರುವಂತೆ 16ನೆಯ ಸ್ಪರ್ಧೆ
ಪ್ರಯತ್ನ ಗರಿಷ್ಠ ಮಿತಿಯಲ್ಲಿತ್ತು, ಆದರೆ ಶ್ರೇಷ್ಠತೆಯ ಡಿಪೆಂಡರ್ಗಳ ಮಧ್ಯೆ ಸಿಲುಕಿಕೊಂಡ ಆಟಗಾರ ಬಂಧಿಯಾಗುವ ವೇಳೆಯಲ್ಲಿ 16ನೇಯ ಸ್ಪರ್ಧೆ ಓಂ ಫ್ರೆಂಡ್ಸ್ ಬರಣ್ಯರ ವಿರುದ್ಧ ಸ್ಪೋರ್ಟ್ಸ್ ಕ್ಲಬ್ ನರಿಮಗರು. ಮ್ಯಾಚ್ ಓವರ್. ನರಿಮಗರು ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ. ಬನ್ನಿ 16ನೇಯ ಸ್ಪರ್ಧೆಯ ತಂಡಗಳು ಬರಣ್ಯಗಳು ಬಲೆ 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 ಸ್ಪೋರ್ಟ್ಸ್ ಕ್ಲಬ್ ನರಿಮಗರುಂಡ ಸ್ಪೋರ್ಟ್ಸ್ ಕ್ಲಬ್ ನರಿಮಗರುಂಡಾರ ಬರಣ್ಯ ಬಲಿ ಒಳಗ ಏನೋ ಜಬ್ಬರ ವಿಚಾರ ಓಕೆ. ಎದುರಾಳಿ ತಂಡದ ಉಪಸ್ಥಿತಿ ಇಲ್ಲ, ಹಾಗಾಗಿ ವಾಕೌಟ್ ಮಾಡ್ತಾ ಇದ್ದಾರೆ. ಅಲ್ಲ ಓಕೆ. 16ನೇ ಸ್ಪರ್ಧೆಯ ತಂಡಗಳು ಬನ್ನಿ. 17 SKC ಕೊಲ್ಯ ಬನ್ನಿ. ಕೊಲ್ಯ ಬ್ಲಾಕ್ ಕ್ಯಾಪ್ಸ್ ಬಜ್ಪೆ ಬನ್ನಿ. ಕೊಲ್ಯ ಬನ್ನಿ. ಕೊಲ್ಯ ಬ್ಲಾಕ್ ಕ್ಯಾಪ್ಸ್ ಬಜ್ಪೆ ಉಂಡ ಬಲೆ 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 ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್. ಲೈನ್ ನಂಬರ್ ಬಲ್ಲ ವಾಲಂಟಿಯರ್ಸ್ ತಗಡಿತ್ತಿನ ರೋಡೇ ಇರಿ. ಮೊದಲ ಅವಧಿಯ ವೇಳೆಯಲ್ಲಿ ಅತ್ಯಂತ ರೋಚಕತೆಯ ಕಬಡ್ಡಿಯನ್ನ ಕಾಣ್ತಾ ಇದ್ದಾವೆ. ದೂರದ ಮಂಗಳೂರು ಭಾಗದ ಬ್ಲಾಕ್ ಕ್ಯಾಪ್ಸ್ ಆದರೆ ಭರಣ್ಯದ ಭಾಗದ ಆಟಗಾರರನ್ನ ಸೇರಿಸಿಕೊಂಡಿರತಕ್ಕಂಥ ಎರಡು ಪ್ರಬಲ ತಂಡಗಳು ಅಂಕಣದಲ್ಲಿ ಆಯ್ದ ಆಟಗಾರರುಗಳನ್ನು ಒಟ್ಟುಗೂಡಿಸಿಕೊಳ್ತಾ ಪಂದ್ಯದಲ್ಲಿ
ಶಿಸ್ತಿನ ಕಬಡ್ಡಿಯ ಪ್ರದರ್ಶನವನ್ನು ಕಾಣಬಹುದಾಗಿದೆ. ಅದಾಗಲೇ ಅನೇಕ ಆಟಗಾರರುಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ. ಸಂಘಟಿತವಾದ 3 ನಿಮಿಷಗಳ 2 ಅವಧಿಯ ಪಂದ್ಯದಲ್ಲಿ ಪ್ರತಿಯೊಂದು ಅವಧಿಯಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸಿಕೊಂಡಿರತಕ್ಕಂತಹ ಅನೇಕ ಆಟಗಾರರುಗಳು ನಮ್ಮ ಜೊತೆಗಿದ್ದಾರೆ. ಆ ಮೂಲಕವಾಗಿ ಪ್ರತಿತಂತ್ರವನ್ನ ಹೆಣೆದುಕೊಳ್ಳಬಲ್ಲ ಸಾಮರ್ಥ್ಯವೂ ಕೂಡ ಯುವ ಆಟಗಾರರಲ್ಲಿದೆ. ಕೆಜಿ ವಿಭಾಗಕ್ಕೆ ಆಯ್ದ ಅನೇಕ ಆಟಗಾರರು ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಜೊತೆಗೆ ಗುರುತಿಸಿಕೊಳ್ಳಬಲ್ಲಂತ ಯುವ ತಾರೆಗಳಿದ್ದಾರೆ. ಸರ್ವಶ್ರೇಷ್ಠ ಕಬಡ್ಡಿಯ ವಲಯದಲ್ಲಿ ಮೂರು ಎರಡರಲ್ಲಿ ಬ್ಲಾಕ್ ಕ್ಯಾಪ್ಸ್ ಬಜ್ಪೆ ಮುನ್ನಡೆಯಲ್ಲಿದೆ. ಸರ್ವಾಂಗೀಣತೆಯ ಪ್ರತಿಭೆಗಳನ್ನು ಹೊಂದಿರತಕ್ಕಂಥ ಆಟಗಾರರುಗಳಲ್ಲಿ ಪಂದ್ಯಕ್ಕೆ ಅದ್ಭುತವಾದ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಲ್ಲಂತಹ ಯೋಜನೆಗಳ ಮೂಲಕ ಸ್ಪರ್ಧಾಕಣದಲ್ಲಿ ನರುಮುಗುರಿನ ಶಾಲಾ ಮೈದಾನದಲ್ಲಿ ಆಯೋಜನೆಗೊಂಡಿರತಕ್ಕಂಥ 55 ಕೆಜಿ ವಿಭಾಗದ ಸ್ಪರ್ಧೆ ಕಳೆದ ತಿಂಗಳು ಕೊಳ್ಳದಲ್ಲಿ ಬಹಳಷ್ಟು ಅದ್ಧೂರಿಯ ಕಬಡ್ಡಿಯ ಆಯೋಜಿತ ತಂಡ ಬೇರೆದು ಮುಲ್ಪ ಎದುರು ಕೊಲ್ಲಿನ ಕೊಲ್ಲಕ್ಕೊಡುಗೆ ಸಂಘಟಕರು ಪನೊಂದು 25 ಮೂಲ ನಮ್ಮ ಟೇಬಲ್ದ ಎದುರು ಮೈಟ್ಕೊಳ್ದಿನ ಕುಲು ಬೇದೀದು ಲಕ್ಕೊಡುಗೆ ಬೇಜಾರು ಮಲ್ದ ನೋಡಿಸಿ ಆ ಲಕ್ಕೋಡು ಬಂದು ನಮ್ಗೆ ಸ್ಮೈಲೇ ಭಾರಿ ಖುಷಿ ಆಗ್ಬೋದು. ಪಾಪ ಮನಸ್ಸಿಗೆ ಬೇಜಾರು. ಅರೆ ಲಕ್ಕೋಡ ಬಿಡ್ಚಾನ ಅಂದ ಸರ್ವಾಂಗೀಣತೆಯ ಕಬಡ್ಡಿಗಳ ಮೂಲಕವಾಗಿ ಗುರುತಿಸಿಕೊಳ್ಳಬಲ್ಲ ಆಟಗಾರರುಗಳಲ್ಲಿ ಶ್ರೇಷ್ಠತೆಯ ಪರಿಣಾಮಗಳನ್ನು ಬೀರಬಲ್ಲ ಯುವ ಸರ್ವಾಂಗೀಣತ ಆಟಗಾರರು ಅಂಕಣದ ಒಳಭಾಗದಲ್ಲಿ ಪ್ರತಿ ತಂಡಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಯುವಕರಿಗೆ ಆದ್ಯತೆಯನ್ನು ನೀಡುವ ಸಲುವಾಗಿ ಯುವ ಕಬಡ್ಡಿಯ ಜೊತೆಗೆ ಈ ಪಂದ್ಯಾವಳಿಯ ಆಯೋಜನೆ ಕಳೆದ 3 ವರ್ಷಗಳಲ್ಲಿ ಈ ಭಾಗದಲ್ಲಿ ಕಳೆದ 2 ವರ್ಷಗಳಲ್ಲಿ ಮಣ್ಣಿನ ಅಂಕಣದಲ್ಲಿ ಆಯೋಜನೆಗೊಂಡಿತ್ತು. ಅದು ಬೇರೆಯ ಅಂಕಣದಲ್ಲಿ ಅದರ ಶಾಲಾ ಮೈದಾನದಲ್ಲಿ ಮ್ಯಾಟ್ ಅಂಕಣದಲ್ಲಿ ಮೊಟ್ಟ ಮೊದಲ ಬಾರಿಗೆ 100 ತಂಡಗಳು ಕೊನೆ 2 ನಿಮಿಷ 100 ತಂಡಗಳು ಭಾಗವಹಿಸಿರತಕ್ಕಂಥ ಕ್ರೀಡಾಕೂಟದ ಇತಿಹಾಸವನ್ನು ಸೃಷ್ಟಿಸಿರುವಂತದ್ದು ಹನುಮಾನ್ ಫ್ರೆಂಡ್ಸ್ ನರಿಮುಗುರು. ಆ ಮೂಲಕವಾಗಿ ಮ್ಯಾಟ್ ಅಂಕಣದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದೆ ಹನುಮಾನ್ ಫ್ರೆಂಡ್ಸ್ ನರಿಮುಗುರು. 5 ಡಿಪೆಂಡರ್ಗಳ ಮಧ್ಯೆ ಮತ್ತೆ ಪಂದ್ಯ ಮುಂದುವರಿಯುತ್ತಾ ಇದೆ. ಕೊನೆ 2 ನಿಮಿಷಗಳ ಘೋಷಣೆಯಾಗಿದೆ. ಸಮಾನ ಹೋರಾಟಗಳಲ್ಲಿ ಅಭಿ ಮತ್ತೆ ದಾಳಿಯಲ್ಲಿ ಬ್ಲಾಕ್ ಕ್ಯಾಪ್ಸ್ ಬಜ್ಪೆಯ ವಿರುದ್ಧವಾಗಿ ಹೋರಾಟ SKC ಕೊಲ್ಯ.
ತಾಲೂಕಿನ ಪ್ರಬಲ 2 ತಂಡಗಳ ಮಧ್ಯೆ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಕಾರ್ನರ್ ವಿಭಾಗದ ಆಂಕಲ್ ಹೋಲ್ಡ್ಗೆ ಪ್ರಯತ್ನವಾಗಿತ್ತು. ಅನಿರೀಕ್ಷಿತ ಆಘಾತವನ್ನು ಅನುಭವಿಸುವ ಹಂತದಲ್ಲಿ ಗಳಿಕೆ 4-3 in favor of Bajpe. ಅಂಕಗಳ ಆಧಾರ 4-3 ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಅತಿ ರೋಚಕತೆಯ ಹೋರಾಟಗಳಲ್ಲಿ ಪಂದ್ಯವನ್ನು ಮುಂದುವರಿಸಿಕೊಳ್ಳುವ ತಬಕಗಳ ಮೂಲಕ ನಿರೀಕ್ಷಿತ ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು 18ನೆಯ ಸ್ಪರ್ಧೆಯ ತಂಡ ಕರೆಯನ್ನು ರವಾನಿಸಿಯಾಗಿದೆ. SMB ನಿನ್ನೆ ಪಡುಪು ವಿರುದ್ಧವಾಗಿ ಈಶ್ವರಮಂಗಿಲ SK ಈಶ್ವರಮಂಗಿಲ 2 ತಂಡಗಳ ನಾಯಕರೇ ಈಶ್ವರಮಂಗಿಲ ಉಂಟಾ? ಓಕೆ, ನಿನ್ನೆ ಪಡುಪು ಅಲ್ಲ, ನಿನ್ನೆ ಪಡುಪು ఉన్నారా? ಉಂಟಾ? ಓಕೆ ಫೈನ್. ಉಲೇ ತೊಂದರೆ 5-3 in favor of Bajpe. ಶೂ ಕಟ್ಟೋದು ರೆಡಿ ಅಲ್ಲೇ, ನಿನ್ನೆ ಪಡುಪುದಾಗಲು ಈಶ್ವರಮಂಗಲದಾಗಲು 2 ಟೀಮ್ದಾಗ ರೆಡಿ ಅಲ್ಲೇ. ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಮೊಬೈಲ್ ಒಂದು ಸಿಕ್ಕಿದೆ. ಅರಪ್ಪಕ್ಕೆ ಕೈ ಪಾಡ್ತು ಎರನ್ನರು ಉಂಡತೆ ಮೊಬೈಲ್ ಅರತೂಲೆ ಮೊಬೈಲ್ ಒಂದು ನಮ್ಮಡುಂಡು ಆಂಡ್ರಾಯ್ಡ್ ಮೊಬೈಲ್ ಸ್ಯಾಮ್ಸಂಗ್ ಬೋದಿತ್ತುಂಡ ಬತ್ತು ಕೇಳಲೆ ಗುರುತುಬಲ್ಲ. ಯಾರ್ದಾದ್ರೂ ಮೊಬೈಲ್ ಕಳೆದು ಹೋಗಿದ್ರೆ ದಯವಿಟ್ಟು ಬಂದು ಹೇಳಿ. ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಮೊಬೈಲ್ ಒಂದು ನಮಗೆ ಸಿಕ್ಕಿದೆ. ಕಳ್ಕೊಂಡವರೊಬ್ಬರ ಗುರುತು ಪರಿಚಯವನ್ನು ಹೇಳಿ. ಪ್ಯಾಟರ್ನ್ ಅನ್ನು ತೆಗೆದ್ರೆ ಮಾತ್ರ ಕೊಡ್ತೇವೆ. ಹೂವಿನ್ನು ಮನುಷ್ಯ ಹೂವಿನ್ನು ಇನ್ನು ಬಲೆ ಏರೇ ಕಾಪುನು ಮುಂದೆ ಪಡೆದು ಈಶ್ವರಮಂಗಲ ಬನ್ನೊಳಗ ಮ್ಯಾಚ್ ನಿನ್ನೆ ಪಡೆದುಬೇಕ ಈಶ್ವರಮಂಗಲ ಅಲ್ಲ ಡೀಜ ನಿನ್ನೆ ಪಡ್ಪು ಈಶ್ವರಮಂಗಲ ಹತ್ತೊಂಬತ್ತನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ನೋಡಿ ಸಿದ್ಧತೆಯನ್ನು ಮಾಡಿ. ಅಲ್ಲ ಇವನ್ನೆಲ್ಲ ಮೊಬೈಲ್ ತೆಗೆದು ಓದಿಜ ಹೊಗೆಯರ್ನ ದಿಕ್ಕಿನಿ ಮಾರನ್ನು ಆಂಡ್ರಾಯ್ಡ್ ಮೊಬೈಲ್ ತೆಗೆದುಬೋದು ನಮಗೆ ತೆಗೆದುಂಡು ಗುರುತ ಬಂದು ಪದಂಬೋಲಿ ನೋಡಿ
19ನೇ ಸ್ಪರ್ಧೆಗೆ ಶಿವಾಜಿ ಫ್ರೆಂಡ್ಸ್ ಉಪ್ಪಿನಂಗಡಿಗೆ SG ಪಂಜ ಇದ್ದೀರಾ? ಮ್ಯಾಚ್ ನಂಬರ್ 19. ಪಂಜ ಇದ್ದಾರೆ. ಉಪ್ಪಿನಂಗಡಿ ಶಿವಾಜಿ ಫ್ರೆಂಡ್ಸ್. ಬನ್ನಿ ಅಲ್ಲಿಗೆ ಎಂಟ್ರಿಗೆ. ಬಳಿಕ 20ನೇ ಸ್ಪರ್ಧೆಗಾಗಿ ಮ್ಯಾಚ್ ನಂಬರ್ 20. ಬೇರೆಲ್ಲ ಚೂರು ಬಾಣ ಅದ 1-0 in favor of Ninni Parpu. One each. ಮೊಬೈಲ್ ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಅವರೆಲ್ಲ ಬರ್ಜ ಡಾಗಬಹುದು ನಾವೆಲ್ಲ ಜೈತೆ ನಾನು ಮಾರೆ ನನಗಾಂಡ ಪರಕೆ ಒಂದು ಬರ್ತಿ ಪರಕೆಲ್ಲ ಸಂದ ಉಡೈ KBC ಕಡಬ LNT ರಾಯಲ್ಸ್ ಈಶ್ವರಮಂಗಲ 20ನೇ ಸ್ಪರ್ಧೆಯ ತಂಡಗಳು ಮುಂದಿನ 2 ಸ್ಪರ್ಧೆಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ ನೋಡಿ. 19ನೇ ಸ್ಪರ್ಧೆ ಶಿವಾಜಿ ಫ್ರೆಂಡ್ಸ್ ಉಪ್ಪಿನಂಗಡಿ SG ಪಂಜ, KBC ಕಡಬ LNT ರಾಯಲ್ಸ್ ಈಶ್ವರಮಂಗಲ 20ನೇ ಸ್ಪರ್ಧೆಗೆ. ಆ ಬಳಿಕ 21ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸ್ವಾಮಿ ಕುರುಗಜ್ಜ ಕುತ್ತೂರು ವಿರುದ್ಧವಾಗಿ SRK ಫ್ರೆಂಡ್ಸ್ ಕಮಿಲಾ. ಆ ಬಳಿಕ 22ನೇ ಸ್ಪರ್ಧೆಯಲ್ಲಿ ಕೋಟಿ ಚೆನ್ನಯ್ಯ ಮರಿಪಾದೆ ಸಿದ್ಧತೆಯಲ್ಲಿರಬೇಕು. 23ನೇ ಸ್ಪರ್ಧೆಗಾಗಿ ತುಳುನಾಡು ಫೈಟರ್ಸ್ KP ವಿರುದ್ಧ ಫ್ರೆಂಡ್ಸ್ ಪುಣೆ. 24ನೇ ಸ್ಪರ್ಧೆಯಲ್ಲಿ ವಿಷ್ಣು ಫ್ರೆಂಡ್ಸ್ ವಿರುದ್ಧವಾಗಿ ಸಿದ್ಧಿವಿನಾಯಕ ಬೀದಿಗುಡ್ಡೆ B ತಂಡದ ಆಟಗಾರರು ಸಿದ್ಧತೆಯಲ್ಲಿರಿ. ಆ ಬಳಿಕ 25ನೇ ಸ್ಪರ್ಧೆಗಾಗಿ ನೋಡಿ ತಂಡಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಫ್ರೆಂಡ್ಸ್ ಶಿರಾಡಿ ವಿರುದ್ಧವಾಗಿ USCP ತಂಡದ ಆಟಗಾರರು ಸಿದ್ಧತೆಯಲ್ಲಿ. ಆ ಬಳಿಕ 26ನೇ ಸ್ಪರ್ಧೆಗಾಗಿ ಫ್ರೆಂಡ್ಸ್ ಬಾನಂತಿಲ ಪುತ್ತಿಲ ಪರಿವಾರ B ತಂಡದ ಆಟಗಾರರು. 27ನೇ ಸ್ಪರ್ಧೆಗೆ ಗೆಳೆಯರ ಬಳಗ ಮುಡಿಪಿನ ವಿರುದ್ಧ ಫ್ರೆಂಡ್ಸ್ ಅಲಕೆಮಜರು. 29ನೇ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಆ ಬಳಿಕ 28ನೇ ಸ್ಪರ್ಧೆ ಫ್ರೆಂಡ್ಸ್ ಒಳತನಕ B ವಿರುದ್ಧವಾಗಿ ಎದುರಾಳಿ ತಂಡದ ಉಪಸ್ಥಿತಿ ಆಗಬೇಕೀಗ. 29ನೇ ಸ್ಪರ್ಧೆಗಾಗಿ ಕೂಡ ತಂಡಕ್ಕೆ ಕರೆ ಕೊಡ್ತಾ ಇದ್ದಾವೆ ಫ್ರೆಂಡ್ಸ್ ಚಿಕ್ಕಮಗಳೂರು ವಿರುದ್ಧವಾಗಿ ನ್ಯೂ ಮಲೆನಾಡು ಫ್ರೆಂಡ್ಸ್ ಬಾಳಹೊನ್ನೂರು. ಆ ಬಳಿಕ 30ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಈಗಲ್ ಅಟ್ಯಾಕರ್ಸ್ ಮೇಲ್ನಡಿಕದ ವಿರುದ್ಧವಾಗಿ ಕೊಂಬನ್ ವಾರಿಯರ್ಸ್ B ತಂಡದ ಆಟಗಾರರು ಸಿದ್ಧತೆಯಲ್ಲಿ ನೋಡಿ. ಮುಂದಿನ 10 ಸ್ಪರ್ಧೆಗಳಿಗೆ ಕರೆಯನ್ನು ಕೊಟ್ಟಿದ್ದಾವೆ ಎಲ್ಲ ತಂಡಗಳ ಆಟಗಾರರಿಗೆ. ಇದು ಅಂತಿಮ ಕರೆಯಾಗಿದೆ. ಸಿದ್ಧತೆಯನ್ನು ಮಾಡಿಕೊಂಡು ಪ್ರವೇಶ ದ್ವಾರದಲ್ಲಿ ತಾವುಗಳು ಸಿದ್ಧವಾಗಿರುವಂತೆ. In favor of ಈಶ್ವರಮಂಗಲ. ಪರಿಣಾಮಕಾರಿಯಾಗಿರುವ ಹೋರಾಟಗಳನ್ನು ಮುಂದುವರಿಸಿಕೊಂಡಿರತಕ್ಕಂಥ ಪ್ರಥಮ ಅವಧಿಯಲ್ಲಿ 2 ತಂಡಗಳು ಅಲ್ಲಿ ಇದಾವೆ ನೋಡಿ. ಲೈನ್ ಅಂತಲ್ಲ ಸರಿಯಾಗಿ ಮಧ್ಯಗೆರೆಯ ಸಮೀಪದಲ್ಲಿ ಅದ್ಭುತವಾದ ರೋಚಕತೆ. 2 ಅಂಕಗಳ ಜೊತೆಗೆ ಮರಳಿದಂತ ಆಟಗಾರ ತನ್ನ ಮೂಲಕಾಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಸ್ಪರ್ಧೆಯಲ್ಲಿ ವಿಶ್ರಾಂತಿಯ ಕೋರಿಕೆ 3-2
ಇನ್ ಫೇವರ್ ಆಫ್ ನಿನ್ನಿ ಪಡ್ಪು. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಇನ್ ಫೇವರ್ ಆಫ್ ನಿನ್ನಿ ಪಡ್ಪು. ಜೊತೆಗೆ ಅಂಕಣದಲ್ಲಿ ಆಟಗಾರರುಗಳು 55 ಕೆಜಿ ವಿಭಾಗದ ಕಬಡ್ಡಿಯಲ್ಲಿ ಗುರುತಿಸಿಕೊಳ್ಳುವ ಮೂಲಕವಾಗಿ ಚಾಂಪಿಯನ್ ಪಟ್ಟಕ್ಕಾಗಿ ಜೊತೆಗೆ ವಿಶೇಷ ಮೆರುಗುಲ್ಲ ಟ್ರೋಫಿ ಪಂದ್ಯಾವಳಿಯಲ್ಲಿ ಅನಾವರಣಗೊಂಡಿದೆ. ಶಾಶ್ವತ ಬುಲ್ ಹಬ್ಬ ಅಂಡ್ ಏಕಡೋರ ತೂಕದೇರಿ ಕೂಡ ಇತ್ತ ಮುಗುಲ್ಲ ತೂಕಿ ಇರ್ದಿರ್ತವಾತದ್ದು ಏತಿಲ್ಲ 3-3 ಸಮಬಲ. ಲಾಸ್ಟ್ ಮಿನಿಟ್ ಹೋಗಿ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಎದುರಾಳಿಯನ್ನವನಿಸುವಂತ ಪ್ರಯತ್ನ. 4-3 ಇನ್ ಫೇವರ್ ಆಫ್ ಈಶ್ವರ ಮಂಗಲ. 4-3 ಈಶ್ವರ ಮಂಗಲ ಮುನ್ನಡೆಯಲ್ಲಿದೆ. ಸಂಘಟಿತವಾದ ಬಲದ ಜೊತೆಗೆ ಇನ್ ಫೇವರ್ ಆಫ್ ಈಶ್ವರ ಮಂಗಲ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ಪ್ರಬಲತೆಯ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿದ್ದಾರೆ. ಅಂತರವನ್ನು ಕಾಯ್ದುಕೊಳ್ಳುವ ನೀತಿ ಮುಂದುವರಿಸಿಕೊಳ್ಳುವ ಹೋರಾಟ. ಈಶ್ವರ ಮಂಗಿಲ ವಿನ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಕಡಬಾಲಿ ಬನ್ನಿ ಪ್ರವೇಶಕ್ಕೆ. LNT ಲ್ಯಾಡರ್ಸ್ ಈಶ್ವರ ಮಂಗಲಲ್ಲಿದ್ದೀರಾ? LNT ಈಶ್ವರ ಮಂಗಲ ಹೇಳೋಣ. ಹನುಮಾನ್ ಫ್ರೆಂಡ್ಸ್ ನರ್ಮಗುರುದರ ದೀಪಾಕ್ಷ ಎಲ್ಲಿದ್ದರೂ ಕೂಡ ಮೈಕ್ ಪಾಯಿಂಟ್ ಬಳಿ ಬರಬೇಕು. ದೀಪಾಕ್ಷ
ಸಾರಂಭದ ಗಳಿಕೆಯ ಜೊತೆಗೆ ಲೇಖನಿಯಲ್ಲಿ ಚಲಾವಣೆಗೊಂಡ ಕಥೆ ಅದನ್ನ ಮತ್ತೆಜ ಬರ್ತಾರೆ ಒಂದು ನಿಮಿಷ. KFDC ಒಳಬನ್ನಿ ನಿಂತ್ಕೊಳ್ಳಿ. ಎಲ್ಲ ರೆಡಿ LNT ಲ್ಯಾಡರ್ಸ್ ಗ್ಲೋಬಲ್ ಪ್ಲೇಯರ್ಸ್ ಇದು ಎಂಟ್ರಿ ಇದಲ್ಲಿ ಬಂತು ಸ್ವಲ್ಪ ಕಟ್ಲಿ ಇನ್ ಫೇವರ್ ಆಫ್ ಪಂಜಾಬ್ 3-0 in favor of Punjab. LNT and match and 4-0 in favor of Punjab. ಸರ್ವಾಂಗೀಣತೆಯ ಕಬಡ್ಡಿಯ ಮೂಲಕವಾಗಿ ಗುರುತಿಸಿಕೊಂಡ ಆಟಗಾರರುಗಳು ಪ್ರಥಮಾವಧಿಯ ವೇಳೆಯಲ್ಲಿ 3 ನಿಮಿಷಗಳ ತನ್ನ 2 ಅವಧಿಯ ಆಟದ ಅಂಕಣದಲ್ಲಿ ನಾವಿದ್ದೇವೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿರತಕ್ಕಂಥ ಅನೇಕ ತಂಡಗಳು ನಾಳಿನ ಕ್ರೀಡಾಕೂಟದಲ್ಲೂ ಕೂಡ ವಿವಿಧ ಭಾಗಗಳಲ್ಲಿ 60 kg ವಿಭಾಗದ ಸ್ಪರ್ಧೆ ಇದೆ. ಮುಡುಪಿನಡಕದಲ್ಲಿದೆ, ಶಿವರಾಜೆಯಲ್ಲಿದೆ. ಆಹಾ, ಸೂಪರ್ ಟ್ಯಾಕಲ್! ಅಂಕಣದಲ್ಲಿ ಅದ್ಭುತವಾದ ಪರಾಕ್ರಮವನ್ನು ಮೆರೆದಂತ ಆಟಗಾರರು ಚಂದುದಾಳಿಯಲ್ಲಿ ಈ ಮೂಲಕ 2-4 in favor of Punjab. ಪಂಚದ ಮುನ್ನಡೆ ಪ್ರಸ್ತುತ ಅಂಕಣದಲ್ಲಿದೆ. ಶ್ರೇಷ್ಠತೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಆಟಗಾರರುಗಳಲ್ಲಿ 5-2 in favor of Punjab. ಸರ್ವಾಂಗೀಣ ಪ್ರದರ್ಶನವನ್ನು ಕಾಯ್ದುಕೊಳ್ಳುವ ವೇಳೆಯಲ್ಲಿ ನೋಡಿ, ಮುಂದಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಎಲ್ಲ ತಂಡಗಳು ಸಿದ್ಧತೆಯೊಂದಿಗಿರುವಂತೆ in favor of Punjab. ಪ್ರಥಮ ಸುತ್ತಿನ 19ನೆಯ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಅದಾಗಲೇ ಸಮಯ 3:13 12:36 ಆರಂಭಗೊಂಡ ಪಂದ್ಯಾವಳಿ ಕೆಜಿ ವಿಭಾಗದಲ್ಲಿ 7-2 in favor of Punjab. ವಿಶ್ರಾಂತಿಯ ಮಧ್ಯಂತರ ವಿರಾಮದ ಘೋಷಣೆ. in favor of Punjab. In favor of Punjab. 11-2 in favor of Punjab.
ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. in favor of Punjab. 11-3 ಸ್ಪರ್ಧೆ. ಚೈತನ್ ದಾಳಿಯಲ್ಲಿ ಪ್ರಸ್ತುತ ಅವಕಾಶವನ್ನು ಪಡೆದುಕೊಂಡ ಆಟಗಾರ. ಸಿಂಗಲ್ ಪಾಯಿಂಟ್. ಒಂಟಿ ಅಂಕವನ್ನು ಗಳಿಸಿಕೊಂಡು ಮರಳುವ ವೇಳೆಯಲ್ಲಿ 12-3 in favor of Punjab. ಕರ್ನಾಟಕದ ಮೂಲೆ ಮೂಲೆಗಳಿಂದ ಆಯ್ದ ಆಟಗಾರರಿರುವಂತಹ ಪಂಜವಾಗಿದೆ. ಭಟ್ಕಳ, ಹಾಸನ, ಬಾಳೆಹೊನ್ನೂರು, ಬಾಗಲಕೋಟೆ ಪ್ರಸ್ತುತ ಎಲ್ಲ ಭಾಗಗಳ ಆಟಗಾರರಿದ್ದಾರೆ. 13-3 ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಕೆಬಿಸಿ ಕಡಬದ ವಿರುದ್ಧ LNT ಲ್ಯಾಡರ್ಸ್ ಈಶ್ವರವಂಗಿಲ ಮುಂದಿನ ಸ್ಪರ್ಧೆಗೆ ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ಮುಂದಿನ ಸ್ಪರ್ಧೆಯಾಗಿರುತ್ತದೆ. ಕೂಟದ ಬಲಿಷ್ಠ 2 ತಂಡಗಳು ಮುಖಾಮುಖಿಯಾಗಲಿವೆ. ಕೆಬಿಸಿ ಕಡಬದ ವಿರುದ್ಧವಾಗಿ ಶಕ್ತಿ ಕಾಲೇಜಿನ ಆಯ್ದ ಆಟಗಾರರಿರುವ LNT ಲ್ಯಾಡರ್ಸ್ ಈಶ್ವರಮಂಗಿಲ ಮುಂದಿನ ಸ್ಪರ್ಧೆಯಲ್ಲಿ ಇವತ್ತಿನ ದಿವಸ ಕಳೆದ ದಿನ ಮಂಗಳೂರಿನ ಶಕ್ತಿ ಕಾಲೇಜಿನಲ್ಲಿ ನಡೆದ PUC ವಿಭಾಗದ 15-3 ಜಿಲ್ಲಾ ಕಬಡ್ಡಿಯಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡ ಶಕ್ತಿ ಕಾಲೇಜಿನ ತಂಡ ಪ್ರಸ್ತುತ ಮುಂದಿನ ಸ್ಪರ್ಧೆಯಲ್ಲಿ ಕೆಬಿಸಿ ಕಡಬದ ವಿರುದ್ಧವಾಗಿ ಹೋರಾಡಲಿದೆ. ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕವಾಗಿ ಅಂಕಣದಲ್ಲಿ ಸ್ಪಷ್ಟವಾದ ಮುನ್ನಡೆ ಪಂಜದ ಪರವಾಗಿದೆ. 16-3 in favor of Punjab. 17-3 ಮ್ಯಾಚ್ ಓವರ್. ಪಂಜದ ಗೆಲುವಿನ ಮೂಲಕ ಕೆಬಿಸಿ ಬನ್ನಿ ಒಳಗೆ. LNT ಲ್ಯಾಡರ್ಸ್ ಈಶ್ವರಮಂಗಲ ಬನ್ನಿ. ಸ್ಪರ್ಧೆ ರೋಚಕ ಹೈ ವೋಲ್ಟೇಜ್ ಮ್ಯಾಚ್ ಆಗಿದೆ. ಇದು ಪ್ರೇಕ್ಷಕರಿಗೆ ರಂಜನೆಯನ್ನು ನೀಡಬಲ್ಲ ಅಂಕಣದಲ್ಲಿ ಕಬಡ್ಡಿ. ಇದು ಸೆಮಿಫೈನಲ್ ಹೋರಾಟವನ್ನು ತೋರ್ಪಡಿಸುವ ಸ್ಪರ್ಧೆ. LNT ಲ್ಯಾಡರ್ಸ್ ಈಶ್ವರಮಂಗಿಲ ವಿರುದ್ಧವಾಗಿ ಕಬಡ್ಡಿಯ ಅವಳಿ ಅಂಕಗಳ ಜೊತೆಗೆ ಅಶ್ವಿನ ಮರಳುವ ವೇಳೆಯಲ್ಲಿ 2-0 ರಘು ಪ್ರದೀಪ ದಾಳಿಯಲ್ಲಿ ಕೆಬಿಸಿ ಕಡಬದ ಪರವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ವಿಧಾನಗಳಲ್ಲಿ ಲಿಖಿತ್, ಧನುಷ ಕಾರ್ನರ್ ವಿಭಾಗಗಳಲ್ಲಿ ಇದು ಕೆಜಿ ವಿಭಾಗದ ಅತ್ಯಂತ ಪ್ರಮುಖ ಸ್ಪರ್ಧೆ. ಮನಿ ಇವರು ಡಿಪೆಂಡರ್ಗಳ ಮಧ್ಯೆ
ಪ್ರಬಲವಾಗಿ ಡೂ ಆರ್ ಡೈ ಮ್ಯಾಚ್. ಎರಡೂ ತಂಡದ ಆಟಗಾರರಿಗೆ ಗೆದ್ದರೆ ಮುಂದಿನ ಹಂತ, ಸೋತರೆ ಅದ್ಭುತವಾದ ಕ್ರೀಡಾಕೂಟದಲ್ಲಿ ಆಡಿದ ಅನುಭವಗಳಷ್ಟೇ. ನಿರ್ಧಾರ ಅದ್ಭುತವಾಗಿತ್ತು. ಉಳಿಯುವ ಸೋಲಿನ ಗೆಲುವಿನ ಲೆಕ್ಕಾಚಾರದ ಪಂದ್ಯ. ಪ್ರದೀಪನಿಗೆ ಹೆಚ್ಚುವರಿ ಜವಾಬ್ದಾರಿಗಳ ಜೊತೆಗೆ ದಾಳಿಯಲ್ಲಿ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವ ಯೋಜನೆಗಳನ್ನು ರೂಪಿಸಬಲ್ಲಂತ ಆಟಗಾರರುಗಳು ಒಳಾಂಗಣದಲ್ಲಿದ್ದಾರೆ. ಪ್ರಥಮ ದಾಳಿಯಲ್ಲಿ ಅಶ್ವಿನ್ ಮೂಲಕ ದಾಖಲಿಸಿದ 2 ಅಂಕಗಳು ಪಂದ್ಯದಲ್ಲಿ ನಿರೀಕ್ಷಿತ ಯಶಸ್ಸನ್ನು ಬಳಸಿಕೊಳ್ಳುವ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬೇಕಿದೆ. ಅನೇಕ ಆಟಗಾರರುಗಳ ಸಂಗಮ ಮುಂದಿನ ಸ್ಪರ್ಧೆಯೂ ಕೂಡ ಆಗಿರುತ್ತದೆ. 21ನೆಯ ಸ್ಪರ್ಧೆಗಾಗಿ ನೋಡಿ, ಮ್ಯಾಚ್ ನಂಬರ್ 21 ಸ್ವಾಮಿ ಕೊರಗಜ್ಜ ಕುತ್ತೂರು SRK ಫ್ರೆಂಡ್ಸ್ ಕಬಿಲ. ಬಲಿಷ್ಠತೆಯ ಡಿಫೆನ್ಸ್ ವಿಭಾಗ 1-2 ಇನ್ ಫೇವರ್ ಆಫ್ ಈಶ್ವರಮಂಗಲ. 2-1 ಈಶ್ವರಮಂಗಲ ಮುನ್ನಡೆಯಲ್ಲಿದ್ದಾರೆ. ರಘು ದಾಳಿಯಲ್ಲಿ ಸಣ್ಣ ಶರೀರ ಕೆಜಿ ವಿಭಾಗದಲ್ಲಿ ಹೇಳಿ ಮಾಡಿಸಿದ ಆಟಗಾರ ಪ್ರಸ್ತುತ ಅಂಕಣದಲ್ಲಿದ್ರೆ 21ನೆಯ ಸ್ಪರ್ಧೆಗಾಗಿ ಸ್ವಾಮಿ ಕೊರಗಜ್ಜ ಕುತ್ತೂರು. ಕಮಿಲದಗಳಿಲ್ಲ ಕಮಿಲ ಮ್ಯಾಚ್ ನಂಬರ್ 22 22ನೆಯ ಸ್ಪರ್ಧೆಗೆ ನೋಡಿ, ತಂಡಗಳು ಸಿದ್ಧತೆಯಲ್ಲಿರಿ. ಕೋಟಿ ಚೆನ್ನೈ ಮರಿಪಾದಾಗಲು ಓಲರನ ಓಲೆಡೆ 23ನೇ ಮ್ಯಾಚ್ ನಡೆಯಲೆ. ಮ್ಯಾಚ್ ನಂಬರ್ 22 ಇಜ್ಜಿ ಮಂಚಡ್ದಾರ 23ನೇ ಮ್ಯಾಚ್ ನಡೆಯದಿ ಪಡು. ತುಳುನಾಡ ಫೈಟರ್ಸ್ ಕೇಪು ದಗಲುಲ್ಲಾರನ ಚೀಕು ಉಂಡ ಫೈಟರ್ಸ್ ಕೇಪು ಫ್ರೆಂಡ್ಸ್ ಪೂನೆ 2-1 ಇನ್ ಫೇವರ್ ಆಫ್ ಈಶ್ವರಮಂಗಲ. ಫ್ರೆಂಡ್ಸ್ ಪೂನೆ ದಗಲುಲ್ಲಾರ ಒಳ್ಳೆ ರಡ್ಲುಂಡಲ್ಪ ಬತ್ತಿರು. ಬರ್ತನೆ ಮನೆಯ ಮೂಲಕ ದಾಳಿ ಮುಂದುವರಿದ ಅಂಕಣದಲ್ಲಿ ಪೂರ್ಣ ಪ್ರಮಾಣವನ್ನು ಬಳಸಿಕೊಂಡಿರತಕ್ಕಂಥ ಆಟಗಾರರುಗಳ ಮೂಲಕ ಅಂಕದ ಗಳಿಕೆಯನ್ನ ಹೆಚ್ಚಿಸಿಕೊಳ್ಳುವಂತಹ ಯೋಜನೆ ಮನೆಯಲ್ಲಿದೆ. ಸ್ಪಷ್ಟತೆ, ವಿಶ್ವಾಸದ ಲೋಭಿಯ ಪ್ರವೇಶ, ಗಳಿಕೆಯೊಂದಿಗೆ 3-1 ಇನ್ ಫೇವರ್ ಆಫ್ ಈಶ್ವರಮಂಗಲ. ಮತ್ತೆ ಪ್ರದೀಪ ದಾಳಿಯಲ್ಲಿ ಜೂನಿಯರ್ ಕಬಡ್ಡಿಯ ಅಂತಿಮ 2 ನಿಮಿಷಗಳು ಈ ಸ್ಪರ್ಧೆಯಲ್ಲಿ. ಅದ್ಭುತವಾದ ಟ್ಯಾಕಲ್ ಮೂಲಕ ಅಂಕಣದಲ್ಲಿ ಪರಿಣಾಮಕಾರಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾರೆ. 4-1 ಇನ್ ಫೇವರ್ ಆಫ್ ಈಶ್ವರಮಂಗಲ. 4-1 ಸ್ಪರ್ಧೆ ಮನೆಯ ದಾಳಿ ಮುಂದುವರಿತಾ ಇದೆ. LNT ಲ್ಯಾಡರ್ಸ್ ನ ಪ್ರಾಯೋಜಿತ ದಕ್ಷಿಣ ಕನ್ನಡದ ಪ್ರಬಲ ಆಟಗಾರರ ಸಮ್ಮಿಲಿತ ತಂಡ LNT ಲ್ಯಾಡರ್ಸ್ ಈಶ್ವರಮಂಗಲ ಸರ್ವಾಂಗೀಣ ಪ್ರದರ್ಶನದ ಮೂಲಕ ಕಂಗೊಳಿಸಿದ KFDC ಕಡಬದ ವಿರುದ್ಧವಾಗಿ 4 ಡಿಫೆಂಡರ್ಗಳ ಮಧ್ಯೆ ಪ್ರತಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸಗಳಲ್ಲಿರುವಂತಹ ಹೋರಾಟ.
ನಿಮಿಷದಲ್ಲಿ ಸ್ಪರ್ಧೆ. ರಘುವಿನ ಮೂಲಕ ದಾಳಿ. ಸಮಯದ ಪರಿಕಲ್ಪನೆ ಧನುಷ ಧನುಷ 5-1 in favor of ಈಶ್ವರ ಮಂಗಲ. ಪ್ರಬಲ ಸಮಯವನ್ನ ನಿರ್ವಹಿಸಿಕೊಳ್ಳುವ ಮೂಲಕ 6-1 in favor of ಈಶ್ವರ ಮಂಗಲ. ಎಸ್, ಬನ್ನಿ ಮುಂದಿನ ಸ್ಪರ್ಧೆಯ ತಂಡಗಳು. ಮ್ಯಾಚ್ ನಂಬರ್ 21 ಒಳಗೆ ಬನ್ನಿ ಒಳಗೆ. ಮುಂದಿನ 22ನೇಯ ಸ್ಪರ್ಧೆಗೆ ಕೋಟೆ ಚೆನ್ನೈ ಮರಿಪಾದಗಳು ಅಲ್ವಲ್ಲಾರ 23ನೇ 2 ತಂಡಗಳು ಬನ್ನಿ ಪ್ರವೇಶ ದ್ವಾರಕ್ಕೆ. 22ನೇಯ ಸ್ಪರ್ಧೆ ಇರುವುದಿಲ್ಲ, ಹಾಗಾಗಿ 23ನೇ ತಂಡ ಸ್ಪರ್ಧೆಯ ಆಟಗಾರರು ಸಿದ್ಧತೆಯಿರಿ. ತುಳುನಾಡು ಫೈಟರ್ಸ್ ಕೇಪು ಫ್ರೆಂಡ್ಸ್ ಪೂನೆ. ಫ್ರೆಂಡ್ಸ್ ಪೂನೆ ಇದೆಯಾ? ಫ್ರೆಂಡ್ಸ್ ಪೂನೆ ಇದೆಯಾ? ಬಳಿಕ ನೋಡಿ, ಮುಂದಿನ 2 ಸ್ಪರ್ಧೆಗಳು ವಾಕೌರ್ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ 25ನೇಯ ಸ್ಪರ್ಧೆ in favor of ಸ್ವಾಮಿ ಕುರುಗಜ್ಜ. 25ನೇಯ ಸ್ಪರ್ಧೆಗಾಗಿ ನೋಡಿ ಫ್ರೆಂಡ್ ಶೀರಾಡಿ ನೋಡಿ 25ನೇಯ ಸ್ಪರ್ಧೆ ಕೂಡ ಇರುವುದಿಲ್ಲ, ಹಾಗಾಗಿ 26ನೇಯ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಮ್ಯಾಚ್ ನಂಬರ್ 26 ಮುಂದಿನ 3 ಸ್ಪರ್ಧೆಗಳು ವಾಕೋವರ್ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ 26ನೇಯ ಸ್ಪರ್ಧೆಯ ಫ್ರೆಂಡ್ಸ್ ಬಾನಂತಿಲ ಪುತ್ತಿಲ ಪರಿವಾರ ಬಿ. ಬಾನಂತಿಲಗಳ ಫ್ರೆಂಡ್ಸ್ ಬಾನಂತಿಲ ನಿಗ್ಲಿಗೆ ಮ್ಯಾಚ್ ನೆಕ್ಸ್ಟ್ ಪೂರ ವಾಕೋವರ್ ಆಪುನ್. ಪುತ್ತಿಲ ಪರಿವಾರ ಬಿ ಇದೀರಾ? ಇದು ಇವಾಗ ಬಲೆ ತೋಜಲೆ ಓಲ್ಲರ್ ನಿಗ್ಲು ಬಲೆ ಬಲೆ ಎದುರು ಎಂಟ್ರಿದ್ದಾರೆ ಬಲೆ ಪೂರ ವಾಕೋರ್ ಆಗ ನೆಕ್ಸ್ಟ್ ಮ್ಯಾಚ್ ಕಡಿಯಲೆ. ಆ ಬಳಿಕ 27ನೇಯ ಸ್ಪರ್ಧೆಗಾಗಿ ಮ್ಯಾಚ್ ನಂಬರ್ 27
27ನೆಯ ಸ್ಪರ್ಧೆ ಗೆಳೆಯರ ಬಳಗ ಮುಡಿಪು ಫ್ರೆಂಡ್ಸ್ ಅಳಕೆ ಮಜಲು. 3-0 in favor of Swami Koragaja. In favor of Swami Koragacha. ಸ್ಪರ್ಧೆಯಲ್ಲಿ ಸ್ವಾಮಿ ಕೊರಗಜ್ಜ ಕೊತ್ಲೂರಿನ ವಿರುದ್ಧವಾಗಿ 21ನೆಯ ಹನಾಹನಿಯಲ್ಲಿ ನಾವಿದ್ದೇವೆ. 24 ಮ್ಯಾಚ್ ಇದೆ. In favor of Swami Koragacha. ಪ್ರಥಮಾವಧಿಯ ಅಂತಿಮದ ವೇಳೆಯಲ್ಲಿ 4-0 ಸ್ವಾಮಿ ಕೊರಗಜ್ಜ ಕುತ್ಲೂರು ಮುನ್ನಡೆಯಲ್ಲಿದೆ. ಮುಂದಿನ ಸ್ಪರ್ಧೆ ವಾಕೋರ್ ಆಗಿರುತ್ತದೆ. ಕೋಟಿ ಚೆನ್ನಯ್ಯ ಮರಿಪಾದೆ, ನೀವು ಅಂಕಣದ ಒಳಭಾಗಕ್ಕೆ ಬಂದು ತೆರಳುವಂತೆ. ಆ ಬಳಿಕ 23ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತುಳುನಾಡ ಫೈಟರ್ಸ್ ಕೇಪು ಫ್ರೆಂಡ್ಸ್ ಪೂನೆ ತಂಡಗಳು. ಕೇಪು ತಂಡದ ಉಪಸ್ಥಿತಿ ಇದೆ, ಪೂನೆ ತಂಡದ ಉಪಸ್ಥಿತಿ ಇಲ್ಲ. ಇದುವರೆಗೆ ಘೋಷಣೆ ಆಗಿಲ್ಲ. ಪೂನೆ ಟೀಮ್ ಇದೆಯಾ? ಇಲ್ಲರಾ? ಪೂನೆ ನನಗಳು ಕೇಪು ಅದ ಪೂನೆ ಬನ್ನಿ. 1-4 in favor of Swami Koragacha. ಸ್ವಾಮಿ ಕೊರಗಜ್ಜ ಕುತ್ಲೂರು ಮುನ್ನಡೆಯಲ್ಲಿ ಉಳಿಸಿಕೊಂಡಿರುವಂತಹ ಮುನ್ನಡೆಯನ್ನ ದ್ವಿತೀಯ ಅವಧಿಯಲ್ಲೂ ಕೂಡ ಮುಂದುವರಿಸಿಕೊಳ್ಳುತ್ತದೆ. ಹನುಮಾನ್ ಫ್ರೆಂಡ್ಸ್ ನರಿಮಗರು ಆಯೋಜನೆಗೊಳಿಸಿರತಕ್ಕಂಥ ಈ ವರ್ಷದ ಮ್ಯಾಟಂಕಣದ 55 ಕೆಜಿ ವಿಭಾಗದ ಕಬಡ್ಡಿಯ 21ನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇನ್ನು ಕೂಡ 78 ಸ್ಪರ್ಧೆಗಳಿದೆ. 78 ಮ್ಯಾಚಸ್ ರಿಮೈನಿಂಗ್. ಪ್ರಬಲ ಡಿಫೆಂಡರ್ಗಳ ಮಧ್ಯೆ ಅಂಕ ಗಳಿಕೆಯ ವಿಶ್ವಾಸಗಳನ್ನು ಉಳಿಸಿಕೊಂಡಿರತಕ್ಕಂಥ ಆಟಗಾರರು. in favor of Swami Koragacha. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ.
ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ. ಮುಂದಿನ ಹನಾಹನಿಗಾಗಿ 23ನೆಯ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿ. ಆಂಕಲ್ ಹೋಲ್ಡ್ ಮೂಲಕವಾಗಿ ಸ್ವಾಮಿ ಕೊರಗಜ್ಜ ಕುತ್ಲೂರು ಸ್ವಾಮಿ ಕೊರಗಜ್ಜ ಕುತ್ಲೂರು ಪರಿಣಾಮಕಾರಿ ಆಟವನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಆಟದ ವೈಖರಿ ಮುಂದುವರಿತಾ ಇದೆ. ಸ್ಪಷ್ಟತೆಯ ನಿಲುವುಗಳನ್ನು ಮುಂದುವರಿಸಿಕೊಂಡ ಆಟಗಾರರು. ಪ್ರಥಮ ಸುತ್ತಿನ ಪಂದ್ಯಗಳು ನಿರಂತರವಾಗಿ ಮುಂದುವರಿತಾ ಇದೆ. ನೋಡಿ 22ನೇ ಸ್ವರ ಕೋಟಿ ಜನ ಮರಿಪಾದ ಬಲೆ ಮೂರನೆಯ ಸ್ಪರ್ಧೆ ವಾಕರ್ ಬರಲು ಎನ್ಸೋರ್ ಬನ್ನಿ. ಬನ್ನಿ. ತುಳುನಾಡು ಫೈಟರ್ಸ್ ಕೇಪು దగ్గర ಬಲೆ ಬಲೆ ಕೇಪು ಒಂಜಿ చెప్తున్నదా ಕೇಪು ಬಲೆ ವಾಕೋರ್ ಫ್ರೆಂಡ್ಸ್ ಪೂನೆ ಟೀಮ್ ಇಲ್ಲವಲ್ಲ ಫ್ರೆಂಡ್ಸ್ ಪೂನೆ ವಾಕೋರ್. ಓಕೆ 24ನೆಯ ಸ್ಪರ್ಧೆ ಸಿದ್ಧಿವಿನಾಯಕ ಬೀದಿಗುಡ್ಡೆ ವಿಷ್ಣು ಫ್ರೆಂಡ್ಸ್ ಬನ್ನಿ. ಸಿದ್ಧಿವಿನಾಯಕ ಬೀದಿಗುಡ್ಡೆ ವಿಷ್ಣು ಫ್ರೆಂಡ್ಸ್ ತಂಡಗಳು ಒಳಗಣಕ್ಕೆ ಬನ್ನಿ. ಮ್ಯಾಚ್ ನಂಬರ್ 24 ಸಿದ್ಧಿವಿನಾಯಕ ಬೀದಿಗುಡ್ಡೆ ಎಲ್ಲಿದ್ದೀರಾ? ಬಾಗಲಕೋಟೆ ಬಾಯ್ಸ್ ಎಲ್ಲಿದ್ದೀರಾ? ಬನ್ನಿ ಬಲೆಗ ಸಿದ್ಧಿವಿನಾಯಕ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ
ಹೊಸ ಚಿನ್ನದ 5ನೇ ಸ್ಪರ್ಧೆಗೆ ನೋಡಿ, ತಂಡ 10 ಸೆಕೆಂಡ್ಗಳ ಒಳಗಾಗಿ ಬರದಿದ್ದಲ್ಲಿ ಬಾಕೋರ್ ಕೊಟ್ಟು ಕಳಿಸ್ತೇವೆ ನಾವು. 10 9 8 7 6 5 4 3 यहाँ खड़े हो जाते हैं, लाइन नहीं देते. ಒಂಜಿ ಟೀಮ್ ದಕ್ಕಲ್ನ ತುಲೆ ಶೂ ಜಾಂದ ಗೊಬ್ಬರ ಬತ್ತಿ ನಂಚಿತ್ತಲೋ ನಿಖಲ್ನ ಸಭ್ಯತೆ ಎತ್ತವು ಮ್ಯಾಟಡ್ ಅಂಡ ಬೊಕ್ಕೊಂಜಿ ಟೀಮ್ ದ ಶೂನು ಕಂಡದು ಗೊಬ್ಬುವಾರ ನಿಕ್ಲಿಗೆ ಏತ್ ಬೆಲ್ಲ ಸಭ್ಯತೆ ನಿಕ್ಲಿಗೆ ಏರು ಕಂಡುದಾರ ಐದು 5 ಅಲ್ಪನೆ ಕೊಡೋದಿಲ್ಲ ರಡ್ಡು ಶೂನ್ಲ ಅಕ್ಲ ನೀ ಕ್ಯಾಪ್ ಶೂ ರಡ್ಡು ಶೂನ್ ಪತ ಮೈದಾರ್ಗೆ ರಿಕ್ಷಾಡ್ದು ಯಾರದು 2 ಜೊತೆ ಶೂ ಒಂದು ನೀ ಕ್ಯಾಪ್ ಎಲ್ಲಾದ್ರೂ ಆಡ್ಬೇಕು ಅನ್ನೋ ಮನಸ್ಸಲ್ಲಿ ತಂದಿದ್ರೆ ದಯವಿಟ್ಟು ಮತ್ತೆ ತಗೊಂಡೋಗಿ ಅದೇ ರಿಕ್ಷಾದಲ್ಲಿ ಇಟ್ಟುಬಿಡಿ, ನಿಮ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ಆಡ್ಲಿಕ್ಕೆ ಬಂದಿರುವಂತದ್ದು ಶೂ ಕದಿಯುವಂತದ್ದು ಎಷ್ಟು ಸರಿ ನೋಡಿ, ನೇರ ಪ್ರಸಾರದಲ್ಲಿ ಯೂಟ್ಯೂಬ್ ನಲ್ಲಿ ಹೋಗ್ತಾ ಇದೆ. ನಾಳೆ ಗೊತ್ತಾದ್ರೆ ನಿಮ್ಮ ಮಾನ ಮರ್ಯಾದೆ ಇರೋದಿಲ್ಲ, ಹಾಗಾಗಿ ಮರ್ಯಾದೆಗೆ ಅಂಜಿಗೆ ಆದ್ರೂ ಅದನ್ನ ತಗೊಂಡೋಗಿ ಅಲ್ಲಿ ಇಟ್ಟುಬಿಡಿ. ರಿಕ್ಷಾದವರು ಅಲ್ಲಿ ಇರುವುದಿಲ್ಲ. ಈಗ ನಾವು ಒಂದು 10-15 ನಿಮಿಷ ನಿಕ್ಲು ರಿಕ್ಷಾದ ಕ್ಲಾಡೆ ಪೋಡ್ಚಿ ಅಕುಲು ದೀದ್ ಬರ್ಪೇರು ಜವನೇರು ಏರ್ದೆತ್ತಿದ್ದಾರೆ ಹಾಕಲು ದಯದೀದು ಕೊಡೋದಿಲ್ಲ ಅಲ್ಪ ರಿಕ್ಷಾದಾರ ಪನ್ನ ರಡೆ ಪೋಡ್ಚವೆ ಒಂದು 10 ನಿಮಿಷ ದೀದ್ ಬರೋಡು ಹಾಕಲು. ನೋಡಿ 24ನೆಯ ಸ್ಪರ್ಧೆ ಅಂಕಣದಲ್ಲಿದೆ. ಮುಂದಿನ 25ನೆಯ ಸ್ಪರ್ಧೆ ಇರುವುದಿಲ್ಲ. ಫ್ರೆಂಡ್ಸ್ ಶೀರಾಡಿ USCP ನೋಡಿ 2 ತಂಡಗಳು ಪ್ರವೇಶವನ್ನ ಅದಾಗಲೇ ಘೋಷಣೆ ಆಗಿಲ್ಲ. ಫ್ರೆಂಡ್ಸ್ ಶೀರಾಡಿದೀರಾ? ಫ್ರೆಂಡ್ಸ್ ಶೀರಾಡಿ ನೋಡಿ 2 ತಂಡಗಳಿಲ್ಲ 25ನೆಯ ಸ್ಪರ್ಧೆಯಲ್ಲಿ. ಹಾಗಾಗಿ 26ನೆಯ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಳಿ. ಫ್ರೆಂಡ್ಸ್ ಬಾನಂತಿಲ್ಲ ಇದ್ದೀರಾ? ಬನ್ನಿ ಬನ್ನಿ ಎಂಟ್ರಿಗೆ. ಪುತ್ತಿಲ ಪರಿವಾರ ಬಿ, ಪುತ್ತಿಲ ಪರಿವಾರ ಬಿ ಇದ್ದೀರಾ? ಪುತ್ತಿಲ ಪರಿವಾರ ಬಿ ಬಾನಂತಿಲ್ಲ, ಬನ್ನಿ ಬನ್ನಿ ಎಂಟ್ರಿಗೆ. ಪುತ್ತಿಲ ಪರಿವಾರ ಎಲ್ಲಿದ್ದೀರಾ? ಪುತ್ತಿಲ ಪರಿವಾರ ಬಿ ಟೀಮ್ ಇದೆಯಾ ಇಲ್ವಾ ಹೇಳಿ? ಸ್ಪರ್ಧಾಕಣದಲ್ಲಿ ದೂರದ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ಆಟಗಾರರುಗಳ ಸಂಗಮ ಒಳಾಂಗಣದಲ್ಲಿದೆ.
ಬಾಗಲಕೋಟೆಯ ಗಟ್ಟಿ ಸಿಮೆಂಟ್ ಕಮಲೇಶ ಪ್ರಸ್ತುತ ದಾಳಿಯನ್ನು ಮಾಡಬಲ್ಲ ಆಟಗಾರ. ಪ್ರಸ್ತುತ ಒಳಾಂಗಣದಲ್ಲಿ ಸಿದ್ಧಿವಿನಾಯಕ ಪರವಾಗಿ ಕಮಲೇಶ ಅಂಕಗಳ ಗಳಿಕೆ ಅವಳಿ ಮರಳುವ ವೇಳೆಯಲ್ಲಿ ಮತ್ತೆ ಮುನ್ನಡೆಯಗೊಳ್ಳುತ್ತದೆ. ಮನೀಶ್ ನಾಪತ್ತೆ. ಮನೀಶ್ ಕಾಣೆ ಆಗಿದ್ದಾರೆ. 2-0 5-1 ಆಪಣ ಮೈಗಳು 5-1 ಸ್ಪರ್ಧೆಯನ್ನ ಬಲಿಷ್ಠವಾಗಿರತಕ್ಕಂಥ ಡಿಪೆಂಡರ್ಗಳ ಮಧ್ಯೆ ಸಿಲುಕಿಕೊಂಡ ಆಟಗಾರ ಯಾವುದೇ ರೀತಿಯಲ್ಲೂ ಕೂಡ ಹೋರಾಟವನ್ನ ಮುಂದುವರಿಸುವುದಾಗಲ್ಲ. ಪ್ರಾಮಿಸುವವರು ಮಧ್ಯಂತರ ವಿರಾಮ. 6-2 ಸ್ಪರ್ಧೆ. 1-6-2 ಒತ್ತಡು ವೈನ ಐನೇ ನಡುತ್ತೇನೆ ಒತ್ತೆ ನಾನು 6-1. ವೆರಿ ಗುಡ್. ಮ್ಯೂಟೆಡ್ ಬಂದ್ರಲ್ಲಿ ಐನು ಆನ್ ಮಾಡ್ತದೆ ಗಟ್ಟಿಡು ನೋಡು. ಒಂಜಿ ಸರಿ ಉಂಡು ಒಂಜಿ ಮ್ಯೂಟ್ ಉಂಡು. ಮೊದಲನೇ ಕ್ರೀಡಾಕೂಟದಲ್ಲಿ ಕ್ವಾರ್ಟರ್ ಫೈನಲ್ ಹಂತವನ್ನು ಪ್ರವೇಶ ಮಾಡುವಂತಹ ತಂಡಗಳಿಗೂ ಕೂಡ ವಿಶೇಷವಾಗಿ ಕ್ರೀಡಾಕೂಟದಲ್ಲಿ ಟ್ರೋಫಿಯನ್ನು ನೀಡಲಾಗ್ತದೆ. ಹಾಗಾಗಿ ಕ್ವಾರ್ಟರ್ ಫೈನಲ್ ಪ್ರವೇಶದ ಅವಧಿ ಲೈನ್ ಅಂಪೈರ್ ಪರ್ಫೆಕ್ಟ್. ಅದ್ಭುತವಾದ ಲೈನ್ ಅಂಪೈರ್. ಯುವರಾಜ್ ಎಕಡು ಬಾರಿ ಗಮ್ಮತ್ತು ಕುಲ್ದಿತ್ತಾರೆ. ಯುವರಾಜ್ ಲೆಕ್ಕನೆ ಕಾರ್ಮಿತ್ತು ಪಾಡ್ದು ಸ್ಪರ್ಧೆಯ ದ್ವಿತೀಯ ಅವಧಿಯಲ್ಲಿ ಸಿದ್ಧಿವಿನಾಯಕ ಬೀದಿಗುಡ್ಡೆಯ ವಿರುದ್ಧವಾಗಿ ಹೋರಾಟವನ್ನು ಕಂಡಿರುವಂತಹ ಆಟಗಾರರುಗಳು ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಸ್ಪಷ್ಟತೆಯ ಮುನ್ನಡೆಯಲ್ಲಿ ಸಿದ್ಧಿವಿನಾಯಕ ಬೀದಿಗುಡ್ಡೆ. ಕಳೆದ ತಿಂಗಳು ಬೀದಿಗುಡ್ಡೆಯಲ್ಲಿ ಬಹಳಷ್ಟು ಅದ್ದೂರಿಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂತಹ ಸಂಘಟಕ ತಂಡ ಪ್ರಸ್ತುತ ಈ ಅವಧಿಯಲ್ಲೂ ಕೂಡ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ವಿಧಾನವನ್ನು ಮುಂದುವರಿಸಿಕೊಂಡಿರುವಂತೆ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು 6ನೆಯ ಸ್ಪರ್ಧೆಗೆ ಫ್ರೆಂಡ್ಸ್ ಬಾಲಂತಿಲ ಪುತ್ತಿಲ ಪರಿವಾರ ಇದೀರಾ? ಪುತ್ತಿಲ ಪರಿವಾರ ಟೀಮ್ ಇದೆಯಾ ಇಲ್ವಾ? ಓಕೆ, 26ನೇ ಸ್ಪರ್ಧೆ ವಾಕೋರ್ ಆಗುತ್ತೆ. 27ನೆಯ ಸ್ಪರ್ಧೆ ಗೆಳೆಯರ ಬಳಗ ಮುಡಿಪು. ಗೆಳೆಯರ ಬಳಗ ಮುಡಿಪುಂಡ ಎಕಡೆ ಮುಟ್ಟಕ್ಕೆ ಏನೊಂದಿತ್ತೇರು ಗೊಬ್ಬೆ ಗೊಬ್ಬೆ ಅಂದಿತ್ತೇರು. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ 27ನೆಯ ಸ್ಪರ್ಧೆಗೆ ಗೆಳೆಯರ ಬಳಗ ಮುಡಿಪು ಫ್ರೆಂಡ್ಸ್ ಅಳಕೆ ಮಜಲು 2 ಪಾಯಿಂಟ್ಸ್. ಅವಳಿ ಅಂಕಗಳನ್ನು ಪಡೆಕೊಳ್ಳುವ ಮೂಲಕವಾಗಿ ಮರಳಿದ ಆಟಗಾರ 4-9 in favor of ಬೀದಿಗುಡ್ಡೆ. ಎಸ್, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿರಿ. ಮ್ಯಾಚ್ ನಂಬರ್ 26, 27 ಬಳಿಕ 28 ಮ್ಯಾಚ್ ನಂಬರ್ 28. ಫ್ರೆಂಡ್ಸ್ ಒಳತಡಕ ಇದ್ದೀರಾ? ಫ್ರೆಂಡ್ಸ್ ಒಳತಡಕ ಬಲೇಡಿ ವಾಕೋರವು ವಾಕೋರ್ಗೆ ದಂಪೋಲಿ ಮಗ ಜಪ್ಪಲೆ ಜೋರು. ಬಳಿಕ 29ನೆಯ ಸ್ಪರ್ಧೆಯ ತಂಡಗಳು ಮ್ಯಾಚ್ ನಂಬರ್ 29 ಫ್ರೆಂಡ್ಸ್ ಚಿಕ್ಕಮಗಳೂರು, ನ್ಯೂ ಮಲೆನಾಡು ಫ್ರೆಂಡ್ಸ್ ಹುಣಸೂರು. ಹಾಲು ಚೆಕ್
ಈ ಪಂದ್ಯಾಕೂಟವನ್ನು ಬೀದಿಗುಡ್ಡ ತಂಡ ಗೆದ್ದುಕೊಳ್ತಾ ಇದೆ. ಹಲೋ ಚೆಕ್ ಹಲೋ 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 ಅದಕ್ಕೆ ಬ್ಯಾಟ್ರಿ ಹಾಕಿಡ ಹಲೋ ಚೆಕ್ ಸ್ವಲ್ಪ ವ್ಯಾಲ್ಯೂಮ್ ಇದು ಹಲೋ ಹಲೋ ಅಣ್ಣ 25ನೇ ಮ್ಯಾಚ್ ರೋಲರ್ 26ನೇ ಮ್ಯಾಚ್ ಬನ್ನಿ ಫ್ರೆಂಡ್ಸ್. ಬಾನಂತಿಲ ಪುತ್ತಿಲ ಪರಿವಾರ ಒಂದು ತಂಡ ಇದೆ. 26ನೇ ಮ್ಯಾಚ್ ಬಾನಂತಿಲ ಇದ್ದಾರೆ. 25 ಆಂಡತ ಪುತ್ತಿಲ ಪರಿವಾರ ಇದೆಯಾ? ಇಲ್ಲ, ವಾಕರ್ ವಾಕರ್ Do you have fun? ಬನ್ನಿ ಗೆಳೆಯರ ಬಳಗ ಉಡುಪು ಅಮ್ಮಿ ಪ್ರಾಯೋಜಿತ ಫ್ರೆಂಡ್ಸ್ ಅಲಕೆ ಮಜಲು ಫ್ರೆಂಡ್ಸ್ ಅಲಕೆ ಮಜಲ್ ಬನ್ನಿ. ಅಮ್ಮಿ ಪ್ರಾಯೋಜಿತ ಅಲಕೆ ಮಜಲ್. ಅಲ್ಲ ಗೆಳೆಯರ ಬಳಗ ಮುಡಿಪು ಇಲ್ವಾ? 10 9 8 7 6 5 4 3 2 ಎಸ್ ವಾಕೂರ್ 27ನೇ ಸ್ಪರ್ಧೆ ಗೆಳೆಯರ ಬಳಗ ಮುಡಿಪಿಲ್ಲ. ಮ್ಯಾಚ್ ನಂಬರ್ 28 ಬನ್ನಿ. 28ನೇ ಸ್ಪರ್ಧೆ ಫ್ರೆಂಡ್ಸ್ ಒಳ ತನಕ ಬನ್ನಿ ಒಳಗೆ. ಮ್ಯಾಚ್ ನಂಬರ್ 29 ಹುಣಸೂರು ಬನ್ನಿ ಒಳಗೆ. ಮೈಸೂರು ಜಿಲ್ಲೆಯ ಹುಣಸೂರಿನಿಂದ ಬಂದಿರತಕ್ಕಂಥ ಆಟಗಾರ ನ್ಯೂ ಮಲೆನಾಡು ಫ್ರೆಂಡ್ಸ್. ಚಿಕ್ಕಮಗಳೂರು ಜಿಲ್ಲೆಯಿಂದ ಬರ್ತಿರ್ತಕ್ಕಂಥ ಫ್ರೆಂಡ್ಸ್ ಚಿಕ್ಕಮಗಳೂರು. ಬನ್ನಿ ಒಳಗೆ. ಚಿಕ್ಕಮಗಳೂರು ಅಣ್ಣ ಡಿಜೆ ఆపల్ అన్న డీజే అయితే పాడొచ్చు ఒక్క పాడలే టీంలో ఎత్తుంది ఇప్పుడు పాడొచ్చు అన్నా ఇదేరా చిక్కమంగళూరు ఇదియా 10 9 8 7 6 5 4 3 2 1 ಕೊರ್ಲೆ
ಮ್ಯಾಚ್ ನಂಬರ್ 30 30ನೇ ಸ್ಪರ್ಧೆ ಬನ್ನಿ ಒಳಗೆ. ಮ್ಯಾಚ್ ನಂಬರ್ 30 ಅದಾಗಲೇ ಕರೆ ಕೊಟ್ಟಿದೆ. ಈಗಲ್ ಅಟ್ಯಾಕರ್ಸ್ ನೇಲಿ ಎಡಕದಾಗ ಉಲ್ಲಾರ ಬಲೆ ಬಲೆ ಉಲ್ಲಾಯ್ ನಿಕ್ಲಿ ಏರೆ ಕಾಪುನು ವಾಕೋರಾಯ್ಕೊಂಡು ಬರುವುಲ್ಲಾಯ್. ಕೊಂಬನ್ ವಾರಿಯರ್ಸ್ ಬಿ ಬಿಯಾ ಬಲೆ ಉಲ್ಲಾಯ್ ನಿಕ್ಲು ಶೂಗಟ್ರಾಗ ಇದು ಬರ್ತಾನ ಮರ ನಾ ಮೂಜಿ ಟೀಮ್ ವಾಕೋರಾನಾಗ 10 ಸೆಕೆಂಡ್ ಆತೆ ವಾಕೋರ್ ನಿಕ್ಲಿಗ್ಲ ಏ ಬನ್ನಿ ಬನ್ನಿ ಒಳಗೆ ನೇಲಿ ಎಡಕ ಈಗಲ್ ಅಟ್ಯಾಕರ್ಸ್ ಬಲೆ ಬಲೆ ಉಲ್ಲಾಯ್. ಮ್ಯಾಚ್ ನಂಬರ್ 31 ವೀರಭದ್ರ ಫ್ರೆಂಡ್ಸ್ ಉಡುಪಿ, ಶಬರಿ ಫ್ರೆಂಡ್ಸ್ ಕಾವೂರು. Ten, 9, 8. ವೀರಭದ್ರ ಫ್ರೆಂಡ್ಸ್ ಉಡುಪಿ, ಶಬರಿ ಫ್ರೆಂಡ್ಸ್ ಕಾವೂರು 7. ಇದೀರಲ್ಲ ಯಾರು ಶಬರಿಯಾ? ವೀರಭದ್ರ ಫ್ರೆಂಡ್ಸ್ ಅಲ್ಲಿದ್ದೀರಾ? ಓಕೆ ಫೈನ್. 8, 7. ಬೆನ್ನಿ ದಾದಾ ಬಲೆ ಉಲೈ. ಸ್ಪರ್ಧೆಯಲ್ಲಿ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿರತಕ್ಕಂತಹ ಆಟಗಾರರುಗಳು ಕೊಂಬನ್ ವಾರಿಯರ್ಸ್ ವಿರುದ್ಧವಾಗಿ 30ನೇಯ ಸ್ಪರ್ಧೆಯಲ್ಲಿ ಕಾದಾಟವನ್ನು ಮಾಡುತ್ತಿರುವಂತಹ ತಂಡ ಈಗಲ್ ಅಟ್ಯಾಕರ್ಸ್ ನೇಲಿ ಅಡಕ. in favor of Kumban Warriors. ಪ್ರಬಲ ಆಟಗಾರರುಗಳೆಲ್ಲರನ್ನ ಒಟ್ಟುಗೂಡಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಶ್ರೇಷ್ಠ ನಿರೀಕ್ಷೆಗಳನ್ನ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಜಾಣ್ಮೆಗಳನ್ನ ಉತ್ತರಿಸಿಕೊಂಡಂತ ಆಟಗಾರ, ಅದ್ಭುತವಾದಂತಹ ಶ್ರೇಷ್ಠತೆಯ ಪರಿಕಲ್ಪನೆ, ಸೂಪರ್ ಆಡ್ ಮೂಲಕ ಬರಲಿದ ಆಟಗಾರ 5-0 in favor of Kumban Warriors. ವೀರಭದ್ರ ಫ್ರೆಂಡ್ಸ್ ಉಡುಪಿ, ಶಬರಿ ಫ್ರೆಂಡ್ಸ್ ಕಾವೂರು. ಕಾವೂರು ಇದೀರಾ? ಶಬರಿ ಕಾವೂರು ಇದೀರಾ? ಬನ್ನಿ ಇಲ್ಲಿಗೆ ಎಂಟ್ರಿಗೆ. ಎರಡು ಟೀಮ್ ಬನ್ನಿ. ಬಲೆ ಬಲೆ ಇಂಚು ಬಲೆ. ಉಡುಪಿ ಬಕ ಕಾವೂರ್ದಗಳು. ಅದೇ ರೀತಿಯಲ್ಲಿ 32ನೇಯ ಸ್ಪರ್ಧೆಗೆ SK ಈಶ್ವರ ಬಂಗ್ಲ ಇದೀರಾ? SK ಈಶ್ವರ ಬಂಗ್ಲಾ
ವಿರುದ್ಧವಾಗಿ ಶಬರಿ ಫ್ರೆಂಡ್ಸ್ ಕಾವೂರು. ಶಬರಿ ಫ್ರೆಂಡ್ಸ್ ಕಾವೂರು ಇದೀರಾ? 2 ಟೀಮ್ ಇದೆಯಾ? 9-0 in favor of Kumban Warriors. ಶ್ರೇಷ್ಠತೆಯ ಡಿಪೆಂಡರ್ಗಳ ಮಧ್ಯೆ 10-0 in favor of Kumban Warriors. 55 kg ವಿಭಾಗದ ಕಬಡ್ಡಿಯ 30ನೇ ಸ್ಪರ್ಧೆ. ಇನ್ನು ಕೂಡ 60 ಸ್ಪರ್ಧೆಗಳು ಒಳಗೊಳ್ಳಲಿವೆ. 69 ಸ್ಪರ್ಧೆಗಳು ಬೆಳಗಿನ ಜಾವ 4 ಗಂಟೆಯ ವೇಳೆಯಲ್ಲಿ ನಾವಿದ್ದಾವೆ. 3 ನಿಮಿಷಗಳ ಅವಧಿಯಲ್ಲಿ ಆಡಿಸಿದ ಸ್ಪರ್ಧೆ ಪಂದ್ಯದ ಅವಧಿಯಲ್ಲಿದ್ದಾಗಲೇ 4 ಗಂಟೆಯಾಗಿದೆ. ಆ ಪ್ರಕಾರವಾಗಿ ಕೇವಲ 30 ಸ್ಪರ್ಧೆಗಳಷ್ಟೇ ಅಂಕಣದಲ್ಲಿ ಸ್ಪಷ್ಟವಾಗಿ ಮುಕ್ತಾಯವನ್ನು ಕಂಡಿದೆ. 11-0 in favor of Kumban Warriors. ಹನ್ನೆರಡು ಶೂನ್ಯದಲ್ಲಿ ಮಧ್ಯಂತರದ ವಿರಾಮ. 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. 31ನೆಯ ಸ್ಪರ್ಧೆಯ 2 ತಂಡಗಳು ಪ್ರವೇಶ ದ್ವಾರದಲ್ಲಿದ್ದೀರಾ. 32ನೆಯ ಸ್ಪರ್ಧೆಯ SK ಈಶ್ವರಮಂಗಲ ತಂಡದ ಉಪಸ್ಥಿತಿ ಇಲ್ಲ. ಈಶ್ವರಮಂಗಲ ಇದ್ದೀರಾ? ಆ ಬಳಿಕ 33ನೆಯ ಸ್ಪರ್ಧೆಗಾಗಿ ಕೂಡ ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಬೇಕು. HK ಫ್ರೆಂಡ್ಸ್ ಕುಂದಾಪುರ, VK ಗೈಸ್ ಪುರುಷರ ಕಟ್ಟೆ. ಕುಂದಾಪುರದ ಹುಡುಗರಿದ್ದೀರಾ? ಕುಂದಾಪುರ HK ಫ್ರೆಂಡ್ಸ್ ಕುಂದಾಪುರ ಇದ್ದೀರಾ? 13-0 in favor of Kumban Warriors. ಪುರುಷರ ಕಟ್ಟದ ಟೀಮ್ ಉಂಟಾ? 14-0 in favor of Kumban Warriors. ಆ ಬಳಿಕ 34ನೆಯ ಸ್ಪರ್ಧೆಯಲ್ಲಿ ಆದರ್ಶ ಹೊಸಮಠ ಬಲ್ಯದ ವಿರುದ್ಧ ಪದ್ಮಾಂಬ ನರಿಮಗುರುಬಿ. ನೋಡಿ, ಎಲ್ಲಾ ತಂಡಗಳಿಗೆ ಅದಾಗಲೇ ಕರೆಯನ್ನ ಕೊಟ್ಟಿದ್ದೇವೆ. ಸಿದ್ಧತೆಯನ್ನ ಮಾಡಿಕೊಳ್ತಾ ಪಂದ್ಯಾವಳಿಗೆ ಬರುವಂತೆ ಕೋರಿಕೆ ಸಂದೇಶ ದಾಳಿಯ ಮೂಲಕವಾಗಿ ಅಂಕಣದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಪಂದ್ಯವನ್ನ ತಮ್ಮ ತೆಕ್ಕೆಗೆಳೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿರತಕ್ಕಂಥ ಆಟಗಾರರು ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಔಪಚಾರಿಕತೆಯ ಕ್ಷಣಗಳನ್ನು ಮುಗಿಸಿಕೊಂಡಿರತಕ್ಕಂಥ ಆಟಗಾರರು 21-1. ಬನ್ನಿ 30 ವೀರಭದ್ರ ಫ್ರೆಂಡ್ಸ್ ಉಡುಪಿ ಬನ್ನಿ, ಶಬರಿ ಫ್ರೆಂಡ್ಸ್ ಕಾವೂರು ಬನ್ನಿ.
32ನೆಯ ಸ್ಪರ್ಧೆಯ ತಂಡಗಳು ನೋಡಿ ಸಿದ್ಧತೆಯನ್ನು ಮಾಡಿ. ಈಶ್ವರಮಂಗಲ ಶಬರಿ ಫ್ರೆಂಡ್ಸ್ ಕಾವೂರು ಸಿದ್ಧತೆಯೊಂದಿಗೆ ಅಂಕಣಕ್ಕೆ ಬರುವಂತೆ 30ನೆಯ ಸ್ಪರ್ಧೆಯಿಲ್ಲದಾಗಲೇ ಸಂಪನ್ನಗೊಂಡಿದೆ. ಅದ್ಭುತವಾದ ಡಿಪೆಂಡರ್ಗಳ ಮಧ್ಯೆ ಸಿಲುಕಿಕೊಂಡಂತ ಆಟಗಾರ ಅಂಕಣದಲ್ಲಿ 2-0 in favor of ಶಬರಿ ಕಾವೂರು. ದಾಳಿಯಲ್ಲಿ ಮತ್ತೆ ಅಭಿ ವೇಣೂರು ಪರಿಸರದ ಆಟಗಾರ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿರುವಂತೆ ಜಪ್ಪು ಲೆಕ್ಕಪಾರಾದ ಆಟಗಾರ ಅದ್ಭುತವಾದಂತ ಎಸ್ಕೇಪ್ 3-0 5-0 in favor of ಶಬರಿ ಕಾವೂರು. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿ 32ನೆಯ ಸ್ಪರ್ಧೆ, ಆ ಬಳಿಕ 33ನೆಯ ಸ್ಪರ್ಧೆಗೆ HK ಫ್ರೆಂಡ್ಸ್ ಕುಂದಾಪುರ ಇದ್ದೀರಾ? ಕುಂದಾಪುರ ಟೀಮ್ ಇದೆಯಾ ನೋಡಿ? ಹಾಗಾಗಿ 33ನೇ ಸ್ಪರ್ಧೆ ವಾಕೋರ್ ಆಗುವ ಸಾಧ್ಯತೆಗಳಿದೆ. 34ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿ ಆದರ್ಶ ಹೊಸಮಠ ಬಲ್ಲಿಯದ ವಿರುದ್ಧ ಪದ್ಮಾಂಬ ನರಿಮುಗರು. ಪದ್ಮಾಂಬದೀರಾ? ಪದ್ಮಾಂಬ ನರಿಮುಗರು 6-0 ಟೀಮ್ ಇದೆಯಾ? in favor of 9-1 in favor of ಶಬರಿ ಕಾವೂರು. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ತಂಡಗಳಿಗೆ ಮತ್ತೆ ಮತ್ತೆ ಸೂಚನೆಯ ಜೊತೆಗೆ ಕರೆಯನ್ನು ಕೊಡ್ತಾ ಇದ್ದೇವೆ, ಸಿದ್ಧವಾಗಿರಿ. ಬಳಿಕ 35ನೆಯ ಸ್ಪರ್ಧೆ ಪದ್ಮಾಂಬ ನರಿಮಗರು ಎ ವಿರುದ್ಧವಾಗಿ ಮಲರಾಯ ಫ್ರೆಂಡ್ಸ್ ನಿಡುಬಲಿ ತಂಡಗಳು ಸಿದ್ಧತೆಯಲ್ಲಿ. ಅವಧಿಯನ್ನ ಮುಂದುವರೆಸಿಕೊಳ್ಳುವ ಜಾನ್ಮೆಗಳ ಮೂಲಕವಾಗಿ ಅಂಕಣದಲ್ಲಿರತಕ್ಕಂಥ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಕಾರ್ನರ್ ವಿಭಾಗದಲ್ಲಿ ಅದ್ಭುತವಾದ ಪರಾಕ್ರಮವನ್ನು ಮೆರೆದುಕೊಳ್ಳುವ ಮೂಲಕವಾಗಿ ಮರಳಿದ ಆಟಗಾರ 2-9 in favor of ಶಬರಿ ಕಾವೂರು. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಬೋನಸ್ ಜೊತೆಗೆ ಮರಳಿದ ಅಭಿ 10-2 8 ಅಂಕಗಳ ಅಂತರದಲ್ಲಿ ಶಬರಿ ಮುನ್ನಡೆಯಲ್ಲಿದೆ ಪ್ರಸ್ತುತ ಈ ಪಂದ್ಯದಲ್ಲಿ. 10-2 10-3 10-3
ಎರಡು ಪಂದ್ಯವನ್ನ 11-3 ಇನ್ ಫೇವರ್ ಆಫ್ ಶಬರಿ ಖಾವು. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ದ್ವಿತೀಯ ಅವಧಿಯ ಅಂತಿಮ ಕ್ಷಣದಲ್ಲಿ ಪಂದ್ಯವಿದೆ. 4-11. in favor of Shabari Khau. ಕಬಡ್ಡಿ ಪ್ಲೇಯರ್ ಗೋಲ್ ಬಂದಿದ್ದಾರೆ. ಈ ಮೂಲಕ ಈ ಪಂದ್ಯಾಕೂಟವನ್ನು ಶಬರಿ ಕಾವೂರು ಗೆದ್ದುಕೊಂಡಿದೆ. ನೆಕ್ಸ್ಟ್ ಮ್ಯಾಚ್ ಆಗಲಿ ಬಲೆ. ಮ್ಯಾಚ್ ನಂಬರ್ 32 SK ಈಶ್ವರಮಂಗಲ. ಬನ್ನಿ ಒಳಗೆ, ಬನ್ನಿ ಬನ್ನಿ. ಶಬರಿ ಫ್ರೆಂಡ್ಸ್ ಕಾವೂರು ಬನ್ನಿ. ಚರಣ್ ಓ ಟೀಮ್ ಕಾವೂರ. SK ಈಶ್ವರಮಂಗಲ ಬನ್ನಿ. ತೀರ್ಪುಗಾರರು ಸಿದ್ದಿಕ್ ಕುಕ್ಕಾಜೆ ಅಂಕಣದ ಒಳಭಾಗಕ್ಕೆ ಬರುವಂತೆ. ದಾಳಿಯಲ್ಲಿ ಸುಹೇಲ್ ಪ್ರಥಮ ದಾಳಿಯಲ್ಲಿ 1 ಅಂಕದ ಬೇಟ. ಈ ಮೂಲಕ 1 ಅಂಕದ ಸೇರ್ಪಡೆ ಶಬರಿ ಫ್ರೆಂಡ್ಸ್ ಕಾವೂರು ತಂಡಕ್ಕೆ. 1-0 ಮೂಲಕ ದಾಳಿಯ ಸಂಘಟನೆಯಲ್ಲಿ ಈಶ್ವರಮಂಗಲ. ಜಬ್ಬರ್
ಎಸ್, ಬಲಿಷ್ಠ ಡಿಫೆನ್ಸ್ ಮೂಲಕ ಈಶ್ವರ ಮಂಗಳದ ದಾಳಿಗಾರರನ್ನು ಕಟ್ಟಿ ಹಾಕಲಾಗ್ತದೆ. 2-0, 2-0. ಮತ್ತೆ ದಾಳಿಯ ಸಂಘಟನೆಯಲ್ಲಿ ಶಬರಿ ಫ್ರೆಂಡ್ಸ್ ಕಡೆಯಿಂದ ಜರ್ಸಿ ನಂಬರ್ 5 ಆಟಗಾರ. ಎಸ್, ಮತ್ತೆ ಒಂದು ಅಂಕದ ಸೇರ್ಪಡೆ ಶಬರಿ ಫ್ರೆಂಡ್ಸ್ ಕಾವೂರು ತಂಡಕ್ಕೆ. 3-0, 3-0. ಆನಂದ ರೈ ನಿಂತೇವೆ ಎಲ್ಲ ಬಂದು ಇವತ್ತು ನೀಡಿ ಆಟ ಆಡಕ್ಕೆ ತೀರಿ ಮೇರ್ಲಂಚನೆ ಕಾಲೇಜಿನ ಇಂಕ್ಲೈಪುಣ ಸುಚೇತನ ಜೈನ ಒಂದು ಕಾರ್ಕಳ ಹುದ್ದು ಏನಾಡಲ್ಲ ಹುದ್ದು ಬುಲ್ಲೆಟ್ ಇತ್ತನಾರೆ ಇಲ್ಲಿ ಜವಾಲಿಂದ 3,000 ಮೀಟರ್. ಮತ್ತೆ ದಾಳಿಯಲ್ಲಿ ಸುಹೈಲ್. ಮತ್ತೆ ಒಂದು ಅಂಕದ ಸೇರ್ಪಡೆ 4-0, 4-0 ಇನ್ ಫೇವರ್ ಆಫ್ ಶಬರಿ ಫ್ರೆಂಡ್ಸ್ ಕಾವೂರು. ಮತ್ತು ಒಂದು ಅಂಕದ ಸೇರ್ಪಡೆ 5-0, 5-0. ಪ್ರಾಣಿ ಹೀಗೆ ಪುತ್ತೂರು ಮೆಚ್ಚು ನಮ್ಮ 6-0 ಇನ್ ಫೇವರ್ ಆಫ್ ಶಬರಿ ಫ್ರೆಂಡ್ಸ್ ಕಾವೂರು. ನಮ್ಮ ಪ್ರಶಾಂತ್ ರೈನ ಟೀಮ್ ಇತ್ತು 9-0 ಇನ್ ಫೇವರ್ ಆಫ್ ಶಬರಿ ಫ್ರೆಂಡ್ಸ್ ಕಾವೂರು. $10-0 in favor of Shibari Friends Kavuru.
15-3. ಈ ಮೂಲಕ ಈ ಪಂದ್ಯಾಕೂಟವನ್ನು ಶಬರಿ ಪ್ರಿನ್ಸ್ ಕಾವೂರು ಗೆದ್ದುಕೊಂಡಿದೆ. ಅಲ್ಲ ನೆಕ್ಸ್ಟ್ ಮ್ಯಾಚ್ ಮೇಲೆ ಎಸ್ ಕೆ ಈಶ್ವರಮಂಗಿಲ ಶಬರಿ ಫ್ರೆಂಡ್ಸ್ ಕಾವೂರು ಬಳಿಕದ 33ನೇ ಸ್ಪರ್ಧೆಗೆ ಎಚ್ ಕೆ ಫ್ರೆಂಡ್ಸ್ ಕುಂದಾಪುರ ಯುಕೆ ಗೈಸ್ ಪುರುಷರ ಕಟ್ಟೆ ಬಲೆ ಕುಂದಾಪುರ ಇಲ್ಲ ವಾಕರ್ ಕೊರ್ಲಿ ಅಣ್ಣ ನಿಖಿಲ ಪುರುಷರ ಕಟ್ಟದಾಗಲದ ಹಾ ಕುಂದಾಪುರದ ಗ್ಲಿಚರ್ ಒಂದು ಆದರ್ಶ ಹೊಸಮಾಟ ನೆಕ್ಸ್ಟ್ ಮ್ಯಾಚ್ ದ ಮುಗಲಿ ವಾಕರ್ ಕೊಡದು ಕಡಪುಳ್ಳಿ ನೆಟ್ಟ ಜಪ್ಪವರ
ಶ್ರೀದೇವಿ ಫ್ರೆಂಡ್ಸ್ ಗೋಲ್ಪಾಡಿ. ನರಿಮುಗುರು ತಗೊಳ್ಳಾರ ಪದ್ಮಾಂಬ ನರಿಮುಗುರು ಟೀಮ್ ಉಂಡ ಉಳ್ಳಾರ ಮಲೆ ಎಂಟ್ರಿ ಇದ್ದಾರೆ. ಸ್ಪರ್ಧೆಯಲ್ಲಿ ಪ್ರಸ್ತುತ 33ನೇ ಹನಾಹನೆ HK ಫ್ರೆಂಡ್ಸ್ ಕುಂದಾಪುರದ ವಿರುದ್ಧವಾಗಿ VK ಗಾಯ್ಸ್ ಪುರುಷರ ಕಟ್ಟೆ. ಆಕಾಶ್ ಮೂಲಕವಾಗಿ ದಾಳಿ ಮುಂದುವರಿತಾ ಇದೆ ಅಂಕಣದಲ್ಲಿ. ಮೊದಲೇ ಪ್ರಸ್ತುತ 33ನೇ ಸ್ಪರ್ಧೆಯ ಅಂಕಣದಲ್ಲಿ ನಾವಿದ್ದೇವೆ. ದೇವನಾಯಕ ಬೀದಿಗುಡ್ಡೆ ಅಂತ ಈಗ 27ನೇ ಮ್ಯಾಚ್. నరిమగురు బి ఉందా చెప్పు జర అంటే టీమ్ చెప్పండి. ನೋಡಿ 34ನೆಯ ಸ್ಪರ್ಧೆ ಇರುವುದಿಲ್ಲ, ಎರಡು ತಂಡಗಳ ಅನುಪಸ್ಥಿತಿ ಇದೆ. ಹಾಗಾಗಿ 35ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಪದ್ಮಾಂಬ ನರಿಮಗುರು ಎ ಹಾಗೂ ಮಲರಾಯ ಫ್ರೆಂಡ್ಸ್ ನಿಡುಬಲಿ ನೆಡುಬಲಿ ಟೀಮ್ ಉಂಡಾ ಎಂಟಿದ್ದಾರೆ ಬಲೆ 34ನೇ ಮ್ಯಾಚ್ ಇಜ್ಜಿ ಅಂಜರ 35ನೇ ಮ್ಯಾಚ್ ನಡಿಯಲ್ಲ. ಸೊ 34ನೆಯ ಸ್ಪರ್ಧೆಯಲ್ಲಿ ಪದ್ಮಾಂಬ ನರಿಮಗುರು ಬಿ ತಂಡದ ಉಪಸ್ಥಿತಿ ಕೂಡ ಇಲ್ಲ. ಪದ್ಮಾಂಬ ನರಿಮಗುರು ಬಿ ತಂಡದ ಉಪಸ್ಥಿತಿ ಇಲ್ವಲ್ಲ, ಇದೆಯಾ ಇಲ್ವಾ? ದಯವಿಟ್ಟು ತಿಳಿಸಿ. ಇಲ್ಲ, ಓಕೆ. ಬಳಿಕ 35ನೆಯ ಸ್ಪರ್ಧೆ ಪದ್ಮಾಂಬ ನರಿಮಗುರು ಎ ಹಾಗೂ ಮಲರಾಯ ಫ್ರೆಂಡ್ಸ್ ನಿಡುವಲ್ಲಿ ತಂಡಗಳ ಮಧ್ಯೆ. 36ನೆಯ ಸ್ಪರ್ಧೆಗೆ ಫ್ರೆಂಡ್ಸ್ ಕ್ಲಬ್ ದೇವರಗದ್ದೆ ಸುಬ್ರಹ್ಮಣ್ಯ ಇದೀರಾ? ಓಕೆ. ಶ್ರೀದೇವಿ ಶರವೂರು ಟೀಮ್ ಇದೆಯಾ? 36ನೇ ಸ್ಪರ್ಧೆ ಶ್ರೀದೇವಿ ಶರವೂರು. ಸ್ಪಷ್ಟತೆಯ ವಾತಾವರಣವನ್ನು ಮುಂದುವರಿಸಿಕೊಳ್ಳಬಲ್ಲ ಜವಾಬ್ದಾರಿಗಳ ಜೊತೆ ಅಂಕಣದಲ್ಲಿ ಹೋರಾಟ. ಆಕಾಶನ ಅದ್ಭುತವಾದ ಪರಾಕ್ರಮದ ಮೂಲಕವಾಗಿ ಲಾಸ್ಟ್ ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 4-2ರಲ್ಲಿ ಕುಂದಾಪುರ ಮುನ್ನಡೆಯಲ್ಲಿದೆ.
ಸುಬಡಾಕಲ್ನ ಲಾಭವನ್ನು ಗಳಿಸಿಕೊಳ್ಳುತ್ತಾ ಇದೆ. ಸ್ಪಷ್ಟ ಅವಕಾಶಗಳಲ್ಲಿ ಎದುರಾಳಿಯನ್ನ ಬಂಧಿಸಿದ 4-5 in favor of ಕುಂದಾಪುರ. 5-4 ಹೋರಾಟ. ಐದು ನಾಲ್ಕರಲ್ಲಿ ಸ್ಪರ್ಧೆಯಲ್ಲಿ ಸಚಿನ ದಾಳಿಯಲ್ಲಿ ಸುಪಡಾಕಲ್ ಆನ್ ಆಗಿದೆ. ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ 1 ಅಂಕದ ಅಂತರದಲ್ಲಿ ಹೋರಾಟ. ಪೂರ್ಣ ಸಮಯವನ್ನು ಕಳೆಯುವುದರ ಜೊತೆಗೆ ಅಂಕಣದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ 5-4 ಸ್ಪರ್ಧೆ. ಮ್ಯಾಚ್ ಇಸ್ ಓವರ್ ಅಂಡ್ ಫೈನಲಿ HK ಕುಂದಾಪುರ ಪಂದ್ಯವನ್ನು ಗೆದ್ದುಕೊಳ್ಳುತ್ತಾ ಇದೆ. ಬಲಿ 35ನೇ ಸ್ಪರ್ಧೆ. ಪದ್ಮಮ್ಮ ನರಿಬಗರು, ಮಲ್ಲರಾಯ ಫ್ರೆಂಡ್ಸ್ ನೆಡ್ವಲಿ. ಬನ್ನಿ ಒಳಗೆ. ನರಿಬಗರು ಬಲೆ, ಮಲ್ಲರಾಯ ಫ್ರೆಂಡ್ಸ್ ನಿಡುಪಲ್ಲಿ ಬಲೆ.
ಎಸ್, ಒಂದು ಅಂಕದ ಸೇರ್ಪಡೆ ನರಿಮುಗರು ತಂಡಕ್ಕೆ 1-0. ಆರಂಭಿಕ ಖಾತೆಯನ್ನು ತೆಗೆದುಕೊಂಡಿರುವ ನರಿಮುಗರು ಒಂದು ಅಂಕದ ಮುನ್ನಡೆಯಲ್ಲಿ ನರಿಮುಗರು. ಪ್ರಸ್ತುತ ದಾಳಿಯಲ್ಲಿ ನಿಳ್ಪಳ್ಳಿಯ ಆಟಗಾರ ವೇಗಗತಿಯ ಪಾದಚಾಲನೆ ಮುಖ ಅದ್ಭುತವಾದ ಹಿಡಿತಗಾರಿಕೆ ಮೂಲಕ ಮತ್ತೊಂದು ಅಂಕದ ಸೇರ್ಪಡೆ 3-1. 2 ಅಂಕದ ಮುನ್ನಡೆಯಲ್ಲಿ ನರಿಮುಗರು. ಮತ್ತೆ ದಾಳಿಯಲ್ಲಿ ನರಿಮುಗರಿನ ಆಟಗಾರ ವಿಶೇಷ ಶೈಲಿಯ ಜಂಪಿಂಗ್ ನೊಂದಿಗೆ ಮತ್ತೆ 1 ಅಂಕದ ಸೇರ್ಪಡೆ 4-1. ಮಧ್ಯಂತರ ವಿರಾಮದ ಘೋಷಣೆಯನ್ನ ಮಾಡಲಾಗಿದೆ. 5-1, 4-1. 3 ಅಂಕದ ಮುನ್ನಡೆಯಲ್ಲಿ ನರಿಮುಗರು. ಮತ್ತೆ ದಾಳಿಯಲ್ಲಿ ನರಿಮುಗರ ಆಟಗಾರ ಚೇತು. ದಿನೇಶ್ ಐದು 4 ಅಂಕದ ಮುನ್ನಡೆಯಲ್ಲಿ ನರಿಮುಗರು. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಬೀಳ್ತಾ ಇದೆ. ಮತ್ತೆ ದಾಳಿಯಲ್ಲಿ ಮತ್ತೆ 1 ಅಂಕದ ಸೇರ್ಪಡೆ 6-1. ಸ್ಪಷ್ಟ 5 ಅಂಕಗಳ ಮುನ್ನಡೆಯಲ್ಲಿ ನರಿಮುಗರು. ಮತ್ತೊಂದು ಅಂಕದ ಸೇರ್ಪಡೆ 7-1. ಕೊನೆಯ 1 ನಿಮಿಷ ಮಾತ್ರ ಬಾಕಿ ಉಳಿತಾ ಇದೆ. ಹತ್ತು 1. ಶ್ರೀತ ನೌಫಲ್ ಮರ್ದಾಲ ಇವರನ್ನು ತಮ್ಮ ತಂಡದ ಸದಸ್ಯರು ಕಾಯ್ತಾ ಇದ್ದಾರೆ. ತಮ್ಮ ಗಾಡಿ ಹತ್ರ ಬರ್ಬೇಕಂತ. 11-1. 11-1. ಈ ಮೂಲಕ ಈ ಪಂದ್ಯಾಕೂಟವನ್ನು ನರಿಮುಗರು ತಂಡ ಗೆದ್ದುಕೊಂಡಿದೆ.
ಮುಂದಿನ 36ನೇ ಸ್ಪರ್ಧೆಯ ಆಟಗಾರರು ಬನ್ನಿ. ಫ್ರೆಂಡ್ಸ್ ಕ್ಲಬ್ ದೇವರಗದ್ದೆ ದೇವಿ ಶರವೂರು. ದೇವರಗದ್ದೆಯಲ್ಲಿದ್ದೀರಾ, ಬನ್ನಿ ಒಳಗೆ. ಸುಬ್ರಹ್ಮಣ್ಯ ದೇವರಗದ್ದೆ, ಬನ್ನಿ ಒಳಗೆ. ಶರವೂರು ಇದ್ದೀರಾ? ಶರವೂರು ಬನ್ನಿ. ಸುಬ್ರಹ್ಮಣ್ಯ ದೇವರಗದ್ದೆ, ಬನ್ನಿ ಒಳಗೆ. ಶರವೂರು ಟೀಮ್ ಇದೆಯಾ? ಶರವೂರು ಟೀಮ್ ಇದೆಯಾ? ಇಲ್ವಲ್ಲ? ಶರವೂರು 36ನೇ ಮ್ಯಾಚ್ ಇಲ್ವಲ್ಲ? ವಾಕರ್ ಎಸ್ 37ನೇ ಸ್ಪರ್ಧೆ, ಮ್ಯಾಚ್ ನಂಬರ್ 37. ಬನ್ನಿ. ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿ ಪುತ್ತಿಲ ಪರಿವಾರ, ಬನ್ನಿ. ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿ ಇದ್ದೀರಾ? ದೋಲ್ಪಾಡಿ ಭಲೆ ಭಲೆ ಏರೆ ಕಾಪುಡು ಭಲೆ ಒಲೈ ಪುತ್ತಿಲ ಪರಿವಾರ ಏ ಅನ್ನ ಟೀಮು ಪುತ್ತಿಲ ಪರಿವಾರ ಏ. ಬನ್ನಿ ಬನ್ನಿ ಒಳಗೆ. ಮದುವೆ ಬರ್ತಾಯಿದ್ದು ಅದೆಲ್ಲ ಲಗೇಜ್ ಜೊತೆಗೆ ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿ ಟೀಮ್ ಇಲ್ವಾ? ದೋಲ್ಪಾಡಿ ಓಕೆ ವಾಕರ್ ಕೊರ್ಲೆ ವಿಚಾರ ದೋಲ್ಪಾಡಿ ಜಾದ ದೋಲ್ಪಾಡಿ ಜಾದ ನಿಗ್ಲು ಉಂಡಾ ಇಜ್ಜ ಪರೋಡು ಮಾರ ನಿಗ್ಲಿ ಕೈದಾರ್ ಪರ್ಲಾಪ ಜನಗ್ಲಿಗೆ ಸ್ಟಾರ್ ಗೈಸ್ ಪದವು ಇದೀರಾ? 38ನೇ ಮ್ಯಾಚ್ ಸ್ಟಾರ್ ಗೈಸ್ ಪದವು ಇದೀರಾ? ಬನ್ನಿ ಎಂಟ್ರಿಗೆ ಬನ್ನಿ. ಹನುಮಾನ್ ಫ್ರೆಂಡ್ಸ್ ಬಿ ಇದೀರಾ? ಹನುಮಾನ್ ಫ್ರೆಂಡ್ಸಾ? ಎಂಟ್ರಿಗೆ ಬನ್ನಿ. in favor of Dolpadi.
ನೋಡಿ ಮುಂದಿನ 39ನೇ ಸ್ಪರ್ಧೆ ಇನ್ ಫೇವರ್ ಆಫ್ ದೋಲ್ಪಾಡಿ. 39ನೇ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ರಕ್ತೇಶ್ವರಿ ಕೆದಿಲದ ವಿರುದ್ಧವಾಗಿ ಶ್ರೀದೇವಿ ಶರವೂರು. ಶ್ರೀದೇವಿ ಶರವೂರು ಇದೀರಾ ಬೈ? 39ನೇ ಮ್ಯಾಚ್ ಇದೀರಾ? ಉಂಡಾ ನಿಜ ಉಂಡಾ? ನೋಡಿ, ರಕ್ತೇಶ್ವರಿ ಕೆದಿಲ ದ್ವಿತೀಯ ಸುತ್ತಿನ ಸ್ಪರ್ಧೆಗಳಿಗೆ ಸಿದ್ಧರಾಗುವಂತೆ. ಬುಸ್ಸು ಜಾಮಾತು ಮನೀಷಿನ ಬುಸ್ಸು ಜಾಮಾತು ಬುಸ್ಸಿಗೆ. ನೋಡಿ, ಮುಂದಿನ 39ನೇ ಸ್ಪರ್ಧೆಯಲ್ಲಿರುವಂತಹ ತಂಡಗಳು. ಅದೇ ರೀತಿಯಲ್ಲಿ 38ನೇ ಸ್ಪರ್ಧೆ ಸ್ಟಾರ್ ಗೈಸ್ ಪದವು ಹನುಮಾನ್ ಫ್ರೆಂಡ್ಸ್ ಬಿ ತಂಡಗಳು. ಆ ಬಳಿಕ 40ನೇ ಸ್ಪರ್ಧೆಗಾಗಿ ಶಿವಶಕ್ತಿ ಫ್ರೆಂಡ್ಸ್ ನರಿಮೊಗರು, SDM ಮಾವಿನಕಟ್ಟೆ ತಂಡಗಳ ಸಿದ್ಧತೆಯಲ್ಲಿರುವಂತೆ ಬೈಂದೂರಿನ ಗಣಪನ ಬಂಧನ ಪ್ರಸ್ತುತ ಪ್ರಬಲ ದಾಳಿಗಾರನ ಬಂಧನವಾಗಿದೆ. ಇನ್ ಫೇವರ್ ಆಫ್ ದೋಲ್ಪಾಡಿ. ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕವಾಗಿ ಗಳಿಕೆಯನ್ನು ಹೆಚ್ಚಿಸಿಕೊಂಡಂತ ಆಟಗಾರ ವಿಶ್ರಾಂತಿಯ ಕೋರಿಕೆ ವೇಳೆಯಲ್ಲಿ in favor of ದೋಲ್ಪಾಡಿ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಸ್ಪಷ್ಟತೆಯ ಮುನ್ನಡೆಯನ್ನು ವಿಸ್ತರಿಸಿಕೊಂಡಂತ ಅವಕಾಶಗಳ ಮೂಲಕವಾಗಿ ಅಂಕಣದ ಬಲಭಾಗದಲ್ಲಿರತಕ್ಕಂಥ ಆಟಗಾರರು ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಕಲ್ಚಲಕವನ್ನು ಪ್ರದರ್ಶಿಸಿಕೊಳ್ಳುವ ಮೂಲಕ ದೋಲ್ಪಾಡಿಯ ವಿರುದ್ಧ ಆಂಕಲ್. ಇದು ದೋಲ್ಪಾಡಿಯ ಸರ್ವಾಂಗೀನತೆಯ ಪ್ರದರ್ಶನ. ಬೋನಸ್ ಗಳಿಕೆ 6 in favor of ದೋಲ್ಪಾಡಿ. 6-2 ಪಂದ್ಯ ಪ್ರಸ್ತುತ ಅಂಕಣದಲ್ಲಿದೆ. ನಿರೀಕ್ಷಿತವಾದ ಜವಾಬ್ದಾರಿಯ ಜೊತೆಗೆ ಹೋರಾಟದ ವೈಖರಿಯನ್ನ ಹೆಚ್ಚಿಸಿಕೊಂಡಿರತಕ್ಕಂಥ ಆಟಗಾರರುಗಳನ್ನ ಕಾಣಬಹುದಾಗಿದೆ. ಇದು ಪಂದ್ಯಕ್ಕೆ ತಿರುವುಗಳನ್ನು ನೀಡಬಲ್ಲ ಆಟಗಾರರುಗಳ ಮಧ್ಯೆ ಸಿಲುಕಿಕೊಂಡಂತೆ ಒತ್ತಡ ನಿಭಾಯಿಸುವ ಸ್ಥಿತಿಯಲ್ಲಿ ದೋಲ್ಪಾಡಿಯ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ 7 ನಿಮಿಷ. ಈ ಮೂಲಕ ಆಲ್ ಔಟಿನ ಪೂರ್ಣಾಂಕ 10-2 8 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ದಾಳಿಯಲ್ಲಿ ಮತ್ತೆ ಗಣಪ. ಅವಕಾಶಗಳು ಸಿಗದಂತೆ ಎದುರಾಟಲ್ಪಡುವ ಆಟಗಾರರ ಮೂಲಕ ಮ್ಯಾಚ್ ಓವರ್.
ಶ್ರೀದೇವಿ ಫ್ರೆಂಡ್ಸ್ ಪಂದ್ಯವನ್ನ ಜಯಿಸಿಕೊಳ್ಳುತ್ತಾ ಇದೆ. ಬನ್ನಿ 38ನೇ ಸ್ಪರ್ಧೆ ಸ್ಟಾರ್ ಗಾಯ್ಸ್ ಪದವು ಹನುಮಾನ್ ಫ್ರೆಂಡ್ಸ್. स्टार गाइस बने भले भले उलाई हनुमान फ्रेंड्स. ಆತಿಥೇಯ ಪ್ರಾಯೋಜಿತ ಪಂದ್ಯಾವಳಿಯ ತಂಡ ಒಳಾಂಗಣದಲ್ಲಿದೆ. ಹನುಮಾನ್ ಫ್ರೆಂಡ್ಸ್ ನರಿಮಗರು 2-0 in favor of ಹನುಮಾನ್ ಫ್ರೆಂಡ್ಸ್ ನರಿಮಗರು. ಪ್ರಥಮ ಅವಧಿಯ ವೇಳೆಯಲ್ಲಿ ಸ್ಪರ್ಧೆ 2-0 ಮುನ್ನಡೆಯ ಜೊತೆಗೆ ಮುಂದಿನ 39ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ರಕ್ತೇಶ್ವರಿ ಕೆದಿಲ ಜವನ ರೋಲರ್, ಶ್ರೀದೇವಿ ಶರವೂರು, 2 ತಂಡಗಳು ಬನ್ನಿ ಪ್ರವೇಶ ದ್ವಾರಕ್ಕೆ. ಕೆದಿಲ ಮತ್ತೆ ಶರವೂರು ಬನ್ನಿ. ಆ ಬಳಿಕ 40ನೆಯ ಸ್ಪರ್ಧೆಯ ತಂಡಗಳು ಕೂಡ ಸಿದ್ಧತೆಯಲ್ಲಿರುವಂತೆ. ಮ್ಯಾಚ್ ನಂಬರ್ 40 ಶಿವಶಕ್ತಿ ಫ್ರೆಂಡ್ಸ್ ನರಿಮಗರು SDM ಮಾವಿನಕಟ್ಟೆ. ಶಿವಶಕ್ತಿ ನರಿಮಗರು ಟೀಮ್ ಇದೆಯಾ? SDM ಮಾವಿನಕಟ್ಟೆ ಇದೆಯಾ? SDM ಮಾವಿನಕಟ್ಟೆ. ಓಕೆ 3-1 in favor of ಹನುಮಾನ್ ಫ್ರೆಂಡ್ಸ್ ನರಿಮಗರು. ನರಿಮಗರು ಅಂಕಣದಲ್ಲಿ ಪದವಿನ ಆಟಗಾರ ಪ್ರಸ್ತುತ ಒಳಾಂಗಣದಲ್ಲಿದೆ. ಶ್ರೇಷ್ಠತೆಯ ಡಿಫೆನ್ಸ್ ವಿಭಾಗ ಹನುಮಾನ್, ನರಿಮಗರು ಅಂಕಣದಲ್ಲಿ.
ಮೊದಲ ಅವಧಿಯ ಆಟ ಸಂಪನ್ನಗೊಳ್ಳುವ ವೇಳೆಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮಗರು ಮುನ್ನಡೆಯಲ್ಲಿದೆ. ದ್ವಿತೀಯ ಅವಧಿ ಮತ್ತೆ ಆರಂಭಗೊಳ್ಳುವ ವೇಳೆ 39ನೆಯ ಸ್ಪರ್ಧೆಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ. ಪ್ರಸ್ತುತ ಪ್ರಥಮ ಸುತ್ತಿನ ಸ್ಪರ್ಧೆಗಳು ಸಂಪನ್ನಗೊಂಡಿವೆ. ದ್ವಿತೀಯ ಹಂತದ ಸ್ಪರ್ಧೆಗಳು ಆರಂಭಗೊಂಡ ವೇಳೆಯಲ್ಲಿ ನಾವಿದ್ದೇವೆ. ಅನೇಕ ಪ್ರಬಲ ತಂಡಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರತಕ್ಕಂಥ ಕ್ರೀಡಾಕೂಟದ ಅವಧಿಯಲ್ಲಿ in favor of Hanuman friends ನರಿಮಗರು. ಕೊನೆಯ 2 ನಿಮಿಷಗಳು 4-2 ಸ್ಪರ್ಧೆ. 2 ಅಂಕಗಳ ಅಂತರದಲ್ಲಿ ಹೋರಾಟವನ್ನು ಬಳಸಿಕೊಂಡಿರುವ ನರಿಮಗರು ಆತಿಥೇಯ ತಂಡದ ಅದ್ಭುತ ಆಟಗಾರರ ಪರಾಕ್ರಮಗಳ ಮೂಲಕವಾಗಿ ಮತ್ತೆ ಹೋರಾಟವನ್ನು ಮುಂದುವರಿಸಿಕೊಂಡಂತ ಆಟಗಾರರುಗಳು ಅಂಕಣದಲ್ಲಿ ಕಾಣುತ್ತಾ ಇದ್ದಾವೆ. ಪರಿಣಾಮವಾಗಿ ಪಂದ್ಯದಲ್ಲಿ ಪ್ರಥಮ ಅವಧಿಯಲ್ಲಿ ಅಂತರವನ್ನು ಬಳಸಿಕೊಂಡ ತಂಡ ದ್ವಿತೀಯ ಅವಧಿಯಲ್ಲೂ ಕೂಡ ಮುನ್ನಡೆಯನ್ನು ವಿಸ್ತರಿಸಿಕೊಳ್ತಾ ಇದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅಭಿಮಾನಿಗಳ ಹೆಚ್ಚು ಒತ್ತಾಯದಲ್ಲಿ ಪಮ್ಮಚ್ಚಿ ಶರತ್ ಪ್ರಸ್ತುತ ಕಾರ್ನರ್ ವಿಭಾಗದಲ್ಲಿ ಮತ್ತೆ ಜಂಬೂಲಕ್ಕೆ ಪಾರಾಗುವ ಪ್ರಯತ್ನ. ಪದವು ಪ್ರಬಲ ಪದವಿನ ಡಿಫೆನ್ಸ್. ಲಾಸ್ಟ್ ಮಿನಿಟ್ ಆಫ್ ದ ಗೇಮ್, ಕೊನೆಯ ನಿಮಿಷ. ರೈಟ್ ಕಾರ್ನರ್ ವಿಭಾಗದಲ್ಲಿ ಶರತ ಡಿಫೆಂಡರ್ಗಳ ಮೂಲಕವಾಗಿ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಪರಿಣಾಮಕಾರಿ ಹೋರಾಟ. 3-5 in favor of Hanuman friends ನರಿಮಗರು. ಪೂರ್ಣವಾಗಿರತಕ್ಕಂಥ ಹೋರಾಟಗಳನ್ನು ಮುಂದುವರಿಸಿಕೊಳ್ಳು. 3 points. 6-5 6-5 ಪದವಿನ ಗೆಲುವು. ಆರು 5 ಮ್ಯಾಚ್ ಓವರ್. ಬನ್ನಿ, ಮ್ಯಾಚ್ ನಂಬರ್ 39 ರಕ್ತೇಶ್ವರಿ ಶ್ರೀದೇವಿ ಶಾರು ನೋಡಿ, ಬನ್ನಿ ಒಳಗೆ. ಮ್ಯಾಚ್ ನಂಬರ್ 39. ಗೆದ್ದಿಲ್ಲ ಪಕ್ಕ ತರವು.
ಪ್ರಸ್ತುತ 39ನೆಯ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಬೆಳಗಿನ ಜಾವ 5:06 ಮುಂಜಾನೆಯ ವೇಳೆಯಲ್ಲಿ ಪ್ರಸ್ತುತ ಪಂದ್ಯವನ್ನು ಕಾಣ್ತಾ ಇದ್ದೇವೆ. 39ನೆಯ ಸ್ಪರ್ಧಾ ಕಣ ಕೇದಿಲದ ವಿರುದ್ಧವಾಗಿ ಶರಬೂರು. ಮುಂದಿನ 40ನೆಯ ಸ್ಪರ್ಧೆಗಾಗಿ ನೋಡಿ ಶಿವಶಕ್ತಿ ಫ್ರೆಂಡ್ಸ್ ನರಿಮುಗರು SDM ಮಾವಿನಕಟ್ಟೆ ಪ್ರವೇಶ ದ್ವಾರದ ಬಳಿಗೆ ಬನ್ನಿ ಎರಡು ತಂಡಗಳು. ಆ ಬಳಿಕ 41ನೆಯ ಸ್ಪರ್ಧೆಯಲ್ಲಿ ಗೋಲ್ಡನ್ ಮದಕ ನೋಡಿ. ಮುಂದಿನ 41ನೆಯ ಸ್ಪರ್ಧೆಗೆ ಗೋಲ್ಡನ್ ಮದಕದ ವಿರುದ್ಧವಾಗಿ ಕೆಮ್ಮಣ್ಣು ವಾರಿಯರ್ಸ್ ತಂಡಗಳು ಸಿದ್ಧತೆಯಲ್ಲಿರಿ. ಆ ಬಳಿಕ 42ನೆಯ ಸ್ಪರ್ಧೆಗಾಗಿ ರಾಯಲ್ ಬಾಯ್ಸ್ ಕಾಣಿಯೂರು ವಿರುದ್ಧ ಮಲ್ಲರಾಯ ಫ್ರೆಂಡ್ಸ್ ನಿಡುಪಲ್ಲಿ ಬಿ ತಂಡದ ಆಟಗಾರರು. 43ನೇ ಸ್ಪರ್ಧೆಗೆ ಫ್ರೆಂಡ್ಸ್ ಲಕ್ಷ್ಮೀನಗರ ಬಜಿರೆಯ ವಿರುದ್ಧ ಬ್ಲಾಕ್ ಟೈಗರ್ಸ್. 44ನೆಯ ಸ್ಪರ್ಧೆಗೆ ದುರ್ಗಾಂಬ ಆಲಂಕಾರಿನ ವಿರುದ್ಧ BK ಬಾಯ್ಸ್ ಬಂಗೇರಕೋಡಿ. 45ನೆಯ ಸ್ಪರ್ಧೆಗಾಗಿ HMC ಕಲ್ಲಾಜೆಯ ವಿರುದ್ಧ ಅಭಿಮನ್ಯು ತಿಂಗಲಾಡಿ. 46ನೆಯ ಸ್ಪರ್ಧೆಯಲ್ಲಿ ಬ್ರಹ್ಮಶ್ರೀ ದಾಸರ ಕಜೆಯ ವಿರುದ್ಧವಾಗಿ ನವಯುಗ ಕೊಕ್ಕಾಜೆ. 47ನೆಯ ಸ್ಪರ್ಧೆಗಾಗಿ ಬ್ಲಾಕ್ ಕ್ಯಾಪ್ಸ್ ವಜಿಪೆಯ ವಿರುದ್ಧ ನವಜ್ಯೋತಿ ನರಿಮುಗರು. 48ನೆಯ ಸ್ಪರ್ಧಾ ಕಣದಲ್ಲಿ ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು ವಿರುದ್ಧ ಜನನಿ ಕಡಿರುದ್ಯಾವರ. 49ನೆಯ ಸ್ಪರ್ಧೆಯಲ್ಲಿ ಛತ್ರಪತಿ ಸುರತ್ಕಲ್ ವಿರುದ್ಧ ಮಾಮಾಯಿ ಬ್ರದರ್ಸ್ ಅಡ್ಕರೆ. 49ನೇ ಸ್ಪರ್ಧೆ ಛತ್ರಪತಿ ಸುರತ್ಕಲ್ ವಿರುದ್ಧ ಬ್ರದರ್ಸ್ ಅಡ್ಕರೆ. 50ನೆಯ ಸ್ಪರ್ಧೆಗಾಗಿ ಸತ್ಯಸಾರಬರಿ ಧರ್ಮಸ್ಥಳದ ವಿರುದ್ಧ ಡೈನಾಮಿಕ್ ಪ್ಯಾಂಥರ್ ಸರ್ವೆ. ನಡೆದು ಮುಂದಿನ 10 ಸ್ಪರ್ಧೆಗಳಿಗೆ ಎಲ್ಲಾ ತಂಡಗಳಿಗೆ ಕರೆಯನ್ನು ರವಾನಿಸಲಾಗ್ತಾ ಇದೆ. ಇದು ಅಂತಿಮ ಕರೆಯಾಗಿರುತ್ತದೆ. ದಯವಿಟ್ಟು ಎಲ್ಲ ತಂಡಗಳ ಆಟಗಾರರು ಸಿದ್ಧತೆಯಲ್ಲಿರುವಂತೆ. 3-0 in favor of ಶರವೂರು. 3-0 ಶರವೂರು ಮುನ್ನಡೆಯನ್ನು ಒಲಿಸಿಕೊಳ್ಳುತ್ತಾ ಇದೆ ಪಂದ್ಯದಲ್ಲಿ. ಕೆದಿಲದ ವಿರುದ್ಧವಾಗಿ ದ್ವಿತೀಯ ಸುತ್ತಿನ ಸ್ಪರ್ಧೆಗಳನ್ನು ಕಾಣಬಹುದಾಗಿದೆ ಅಂಕಣದಲ್ಲಿ. ಪುಟ್ರವನ್ನಿಗೆ ಮುಟ್ಟಿ ಆಯ್ತಿ ಬಗದದ್ದು ಸ್ಪರ್ಧೆ ಮುಂದುವರಿಯುತ್ತಾ 4 ಡಿಫೆಂಡರ್ಗಳ ಮಧ್ಯೆ ಶರವೂರಿನ ಆಟಗಾರ ಅಂಕಣದಲ್ಲಿ. ಮುಂದಿನ ಸ್ಪರ್ಧಾ ಕಣದಲ್ಲಿ ಭಾಗವಹಿಸುವಂತ ಎಲ್ಲ ತಂಡಗಳು ಅಂಕಣದಲ್ಲಿ ಸಿದ್ಧತೆಯಲ್ಲಿರಬೇಕು. 40ನೆಯ ಸ್ಪರ್ಧೆಯ ನರಿಮಗುರಿದ್ದೀರಾ? ಶಿವಶಕ್ತಿ ಫ್ರೆಂಡ್ಸ್ ನರಿಮಗುರಿದ್ದೀರಾ? ಶಿವಶಕ್ತಿ ನರಿಮಗುರ. ಓಕೆ. SDM ಮಾವಿನಕಟ್ಟೆ. SDM ಮಾವಿನಕಟ್ಟೆ ಅಲ್ಲೇ ಇದ್ದೀರಲ್ಲ. ಓಕೆ ಫೈನ್. ನೆಕ್ಸ್ಟ್ ಮುಂದಿನ ಮ್ಯಾಚ್ಗೆ ಬರಬೇಕು ಆದಷ್ಟು ಬೇಗ. 3-1 in favor of ಶರವೂರು. ಆ ಬಳಿಕ 41ನೆಯ ಸ್ಪರ್ಧೆಯ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಗೋಲ್ಡನ್ ಮದಕ ಕೆಮ್ಮಣ್ಣು ವಾರಿಯರ್ಸ್.
3 in favor of Sharavaru. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. Three-two in favor of Sharavaru. ಕೊನೆಯ 1 ನಿಮಿಷದ ಕಾಲಾವಕಾಶ ಮಾತ್ರ ಬಾಕಿ. Four-two in favor of Sharavaru. Four-two. Five-two. ಈ ಮೂಲಕ ಈ ಪಂದ್ಯಾಕೂಟವನ್ನು ಶರವರು ತಂಡ ಗೆದ್ದುಕೊಳ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಶಿವಶಕ್ತಿ ಫ್ರೆಂಡ್ಸ್ ನರಿಮಗರು ವಿರುದ್ಧವಾಗಿ STM ಮಾವಿನಕಟ್ಟ. ಶಿವಶಕ್ತಿ ಫ್ರೆಂಡ್ಸ್ ನರಿಮಗರು SDM ಮಾವಿನಕಟ್ಟ. ಶಿವಶಕ್ತಿ ಫ್ರೆಂಡ್ಸ್ ನರಿಮಗರು SDM ಮಾವಿನಕಟ್ಟೆಲ್ಲ ಶಿವಶಕ್ತಿ
1-0 in favor of ಶಿವಶಕ್ತಿ ನೆರಿಮಗರು. ಒನೀಚ್ ಸಂಬಳದ ಹೋರಾಟದೊಂದಿಗೆ ಎರಡು ತಂಡಗಳು ಮುಂದುವರಿತಾ ಇದೆ. in favor of ಮಾವಿನಕಟ್ಟೆ. ಪ್ರವೀಣ ಮತ್ತೆ ಸಮಬಲದ ಹೋರಾಟ. ಮುಂದಿನ ಪಂದ್ಯಾಟಕ್ಕಾಗಿ ಗೋಲ್ಡನ್ ಮದಕ ವಿರುದ್ಧವಾಗಿ ಕೆಮ್ಮಣ್ಣು ವಾರಿಯರ್ಸ್ ಎ ತಂಡ ಸಿದ್ಧರಿರಬೇಕು. ಟು ಈಚ್. ಮುಂದಿನ ಪಂದ್ಯಾಟದ ಎರಡು ತಂಡಗಳು ಕೂಡ ಅಂಕಣದ ಬದಿಯಲ್ಲಿ ಬಂದು ಕೂರಬೇಕು. ಎರಡು ಬದಿಯಲ್ಲೂ ಕೂಡ ಎರಡು ತಂಡಗಳು ಕೂರಬೇಕು. ಗೋಲ್ಡನ್ ಮದಕ, ಕೆಮ್ಮಣ್ಣು ವಾರಿಯರ್ಸ್. ಪ್ರವೀಣ್ ಸ್ವಲ್ಪ ಹೇಳಿ. ಗೋಲ್ಡನ್ ಮದಕ ಇದ್ದೀರಾ? ಒಳಗೆ ಬಂದು ಕೂರಬೇಕು. ಒಳಗೆ ಬಂದು ಕೆಮ್ಮಣ್ಣು ವಾರಿಯರ್ಸ್. 3-2 ಇನ್ ಫೇವರ್ ಆಫ್ ಮಾವಿನಕಟ್ಟೆ. ಒಳಗೆ ಬನ್ನಿ ಸೈಡಲ್ಲಿ ಗೋಲ್ಡನ್ ಮದಕ, ಕೆಮ್ಮಣ್ಣು ವಾರಿಯರ್ಸ್ ಎರಡು ತಂಡಗಳು ಕೂಡ ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. 2 ನಿಮಿಷಗಳು ಮಾತ್ರ ಬಾಕಿ. ಪ್ರವೀಣ್ ರೇ ಅದೊಂದು ಒಳಗೆ ಆಚೆ ಈಚೆ. ಪ್ರವೀಣ್ 7-2 ಇನ್ ಫೇವರ್ ಆಫ್ ಮಾವಿನಕಟ್ಟೆ.
ಎರಡು ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರಬೇಕು ಟಾಸ್ಗಾಗಿ. in favor of Mavinakatta. ಕೊನೆಯ ನಿಮಿಷಗಳು ಮಾತ್ರ ಬಾಕಿ. 8-3 in favor of Mavinakatta. ನೋಡಿ, ಆ ಎರಡು ತಂಡ ಒಳಗಡೆ ಬರಲಿ, ಅಲ್ಲಿ ಸೈಡ್ ಅಲ್ಲಿ ಬಂದು ಕೂತ್ಕೊಳ್ಳಿ. ಅವರು ಶೂ ಕಟ್ಲಿಕ್ಕೆ ಏನಾದ್ರೂ ಇದ್ರೆ ಒಳಗಡೆ ಬಂದು ಅಲ್ಲಿ ಕೂತ್ಕೊಂಡು ಕಟ್ಲಿ. ನೇರ ಅಂಕಣಕ್ಕೆ ಪ್ರವೇಶ ಮಾಡಬೇಕು ಈ ಪಂದ್ಯಾಟ ಮುಗಿದ ಕೂಡಲೇ. 5-8 in favor of Mavinakatta. in favor of Mavinakatta. ಈ ಮೂಲಕ ಈ ಪಂದ್ಯಾಟವನ್ನು ಮಾವಿನಕಟ್ಟೆ ತಂಡ ಗೆದ್ದುಕೊಂಡಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಎರಡು ತಂಡಗಳು ಆಗಮಿಸಬೇಕು. ಗೋಲ್ಡನ್ ಗೈಸ್ ಮದಕ, ಕೆಮ್ಮಣ್ಣು ವಾರಿಯರ್ಸ್. ಗೋಲ್ಡನ್ ಮದಕ ಟಾಸ್ವಿನ್ ಆಗಿ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ನೆಕ್ಸ್ಟ್ ಮ್ಯಾಚ್ ಮದಕ ರಾಯಲ್ ಬಾಯ್ಸ್ ಕಾನಿಯೂರು, ರಾಯಲ್ ಬಾಯ್ಸ್ ಕಾನಿಯೂರು, ಮಳರಾಯ ಫ್ರೆಂಡ್ಸ್ ನಿಡ್ಪಳ್ಳಿ ಹಾಗೂ ರಾಯಲ್ ಫ್ರೆಂಡ್ಸ್ ಕಾನೀರು. ನೀವು ಸಹ ಅಂಕಣದ ಅಲ್ಲಿ ಒಳಗಡೆ ಬಂದು ನಿಮ್ಮ ಶೂ ಅನ್ನು ಕಟ್ಟಿಕೊಳ್ಳಿ. ಈಗಿರುವ ಜಾಗದಲ್ಲಿ ಮಳೆ ಬಂದು ಒದ್ದೆಯಾಗಿದ್ರೆ ಅಂಕಣದ ಎರಡು ಕಡೆ ಎರಡು ತಂಡ ಬಂದು ತಮ್ಮ ಶೂ ಅನ್ನು ಕಟ್ಟಿಕೊಳ್ಳಿ. ಅಲ್ಲಿ ಒಳಗಡೆ ಒದ್ದೆಯಾಗಿದ್ರೆ
1-0 in favor of Kemmannu. ರಾಯಲ್ ಬಾಯ್ಸ್ ಕಾನಿಯೂರು ಮತ್ತು ಮಳರಾಯ ಫ್ರೆಂಡ್ಸ್ ನಿಡ್ಪಲ್ಲಿ ತಂಡದ ಎರಡು ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಗೆ ಬರಬೇಕು. 5 ಪಾಯಿಂಟ್ ಬಲಿ. ಎರಡು ತಂಡದ ಕಪ್ತಾನರು ಪ್ರವೇಶ ದ್ವಾರದ ಬಳಿ ಇರುವ ಎರಡು ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಗೆ ಬರಬೇಕು. in favor of Golden Guys Samadaka. ಎರಡು ಎರಡರ ಸಮಬಲದಲ್ಲಿ ಪಂದ್ಯವಿದೆ. ಪ್ರಸ್ತುತ ಗೋಲ್ಡನ್ ಮದಕದ ವಿರುದ್ಧವಾಗಿ ಕೆಮ್ಮಣ್ಣು ವಾರಿಯರ್ಸ್ 41ನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. 42ನೆಯ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯಲ್ಲಿರುವಂತೆ. ರಾಯಲ್ ಬಾಯ್ಸ್ ಕಾಣಿಯೂರು ಬಲರಾಯ ಫ್ರೆಂಡ್ಸ್ ನಿಡುಪಲ್ಲಿದೆಯಾ? ರಾಯಲ್ ಬಾಯ್ಸ್ ನಿಡುಪಲ್ಲಿಯಾ? ರಾಯಲ್ ಬಾಯ್ಸ್ ಇದೀರಲ್ಲ? ನೋಡಿ, 43ನೆಯ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿ. ಮ್ಯಾಚ್ ನಂಬರ್ 43 ಹನುಮಾನ್ ಫ್ರೆಂಡ್ಸ್ ಆಯೋಜಿತ ಕಬಡ್ಡಿಯ 43ನೆಯ ಸ್ಪರ್ಧೆಗಾಗಿ ಎಕ್ಸ್ಟ್ರಾ ಚಾರ್ಜ್. ಫ್ರೆಂಡ್ಸ್ ಲಕ್ಷ್ಮೀನಗರ ಬಜಿರೆ ಬ್ಲಾಕ್ ಟೈಗರ್ಸ್ ಆ ಬಳಿಕದ ಸ್ಪರ್ಧೆಗಾಗಿ ಸಿದ್ಧತೆಯಲ್ಲಿರಿ. ಮಧ್ಯಗೆರೆ ಸಮೀಪದಲ್ಲಿ ಅದ್ಭುತವಾದ ದಾಳಿಯ ಮೂಲಕವಾಗಿ ಎದುರಾಳಿ ಅಂಕಣದ ಅರ್ಧ ಕೋಟೆಯನ್ನ ಬರಿದು ಮಾಡಿದ ಆಟಗಾರ ಮೂಲಕ ಪಂದ್ಯದಲ್ಲಿ
ವಿನಯ್ ಗೋಲ್ಡನ್ ಮೋದಕ ವಿನಯ್ ಮೋದಕ ವಿನಯ್ ಸ್ಪರ್ಧೆಯಲ್ಲಿ ಮುಂದುವರಿಯುತ್ತಾ ಅಂಕಣದ ಒಳಭಾಗದಲ್ಲಿ ಸ್ಪಷ್ಟತೆಯ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಳ್ಳುವಂತಹ ಆಟಗಾರರುಗಳ ಮೂಲಕ ಪಂದ್ಯಾವಳಿಯ ಪ್ರಥಮ ಅವಧಿಯಲ್ಲಿ ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿರಿ. ಫ್ರೆಂಡ್ಸ್ ಲಕ್ಷ್ಮೀನಗರ ಬಜಿರ ಎಲ್ಲಿದ್ದೀರಾ? ಬಜಿರ ಎಲ್ಲಿದ್ದೀರಾ? ಓಕೆ. ಬ್ಲಾಕ್ ಟೈಗರ್ಸ್ ಎಲ್ಲಿದ್ದೀರಾ? ಎಂಟ್ರಿ ಬನ್ನಿ. ಆ ಬಳಿಕ 44ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಮ್ಯಾಚ್ ನಂಬರ್ 44. ನೇ ಸ್ಪರ್ಧೆ ದುರ್ಗಾಂಬ ಅಲಂಕಾರಿನ ವಿರುದ್ಧ ಬಿಕೆ ಬಾಯ್ಸ್ ಬಂಗೇರಕೋಡಿ. ಜೈ ಶ್ರೀರಾಮ್. ಮೊದಲ ಅವಧಿಯ ಬಳಿಕ ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲೂ ಕೂಡ ಅಂಕಣದಲ್ಲಿ ಪ್ರತಿ ಹೋರಾಟಗಳನ್ನ ಒಂಜಿ ಟೀಮ್ ಬತ್ತಲ್ಲ ಬಜಿರೇನಾ ಬಜಿರೆ ಬಲೆ ಉಲೈ ಬಲೆ ಮೂರು ಒಂದರಲ್ಲಿ ಮಲರಾಯ ಫ್ರೆಂಡ್ಸ್ ಮುನ್ನಡೆಯಲ್ಲಿದೆ. ಪ್ರಸ್ತುತ ಅಂಕಣದಲ್ಲಿ ಸೋಲೋ ಟ್ಯಾಕಲ್ಗೆ ಪ್ರಯತ್ನವಾಗಿತ್ತು. ಕಾರ್ನರ್ ವಿಭಾಗದಲ್ಲಿ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿ ಮಾಡುವ ಪ್ರಯತ್ನಗಳ ಮೂಲಕವಾಗಿ ಪ್ರಬಲ ಆಟಗಾರರುಗಳನ್ನು ಬಂಧಿಸಿದಂತಹ ಸ್ಪರ್ಧೆ. ಐದು ಎರಡರಲ್ಲಿ ಹೋರಾಟ. ಮಲರಾಯ ಫ್ರೆಂಡ್ಸ್ ಮುನ್ನಡೆಯಲ್ಲಿದೆ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿ ದಿಟ್ಟ ಪ್ರತಿಸ್ಪರ್ಧೆಯನ್ನ ಕಾಯ್ದುಕೊಳ್ಳುವಂತ ಸರ್ವಾಂಗೀನ ಕಬಡ್ಡಿಯ ಪ್ರದರ್ಶನವನ್ನು ಮುಂದುವರಿಸಿಕೊಂಡಿರುವ ಹೋರಾಟವಾಗಿದೆ. ದಿಟ್ಟ ಜವಾಬ್ದಾರಿಗಳಲ್ಲಿ ಶ್ರೇಷ್ಠ ಹೋರಾಟವನ್ನು ಮುಂದುವರಿಸಿಕೊಳ್ತಾ ಇದೆ. ಹಾಫ್ ಟೈಮ್ ಇಸ್ ಓವರ್. ಮಧ್ಯಂತರ ವಿರಾಮದ ಘೋಷಣೆಯಾಗ್ತಾ ಇದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಹೋರಾಟ 5-2 ಸ್ಪರ್ಧೆ.
ಅವಳೆ ಮಲ್ಪಕ ಪಗ ನಾಲ್ವರು ಡಿಫೆಂಡರ್ಗಳ ಮಧ್ಯೆ ದ್ವಿತೀಯಾವಧಿಯ ವೇಳೆಯಲ್ಲಿ ಹೋರಾಟವನ್ನು ಕಂಡಿರುವಂತಹ ಸ್ಪರ್ಧಾಕಣ ಸ್ಪಷ್ಟತೆಯ ಪಾದಚಲನೆಗಳ ಜೊತೆಗೆ ಅಂಕಣದ ಒಳಭಾಗದಲ್ಲಿ ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲ ಆಟಗಾರರುಗಳನ್ನ ಕಾಣಬಹುದಾಗಿದೆ. ಮಧ್ಯಾಹ್ನದವರೆಗೂ ಕೂಡ ಪಂದ್ಯ ಮುಂದುವರಿಯುವ ಸಾಧ್ಯತೆಗಳಿರುವ ಕಾರಣಕ್ಕಾಗಿ ತ್ವರಿತಗತಿಯಲ್ಲಿ ಆಟಗಾರರು ಸಹಕಾರವನ್ನು ಕೊಡುವಂತೆ 6-2 ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಪಂದ್ಯ ಪ್ರತಿಷ್ಠಿತ ಪಂದ್ಯಾವಳಿಯ ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಿಗೆ ಪ್ರವೇಶವನ್ನು ಪಡೆದುಕೊಳ್ಳಬೇಕಾದ್ರೆ ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧಾಕಣವನ್ನು ಕಾಣಬಹುದಾಗಿದೆ. ನವೆಂಬರ್ ತಿಂಗಳ 15ನೇ ತಾರೀಕಿನ ದಿವಸ ಸಿದ್ದಾಪುರದಲ್ಲಿ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ. ಭಾಗವಹಿಸುವ ಎಲ್ಲ ತಂಡಗಳಿಗೂ ಕೂಡ ಅತ್ಯಂತ ಪ್ರೀತಿಯ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭಗಳ ಮೂಲಕವಾಗಿ ಅಂಕಣದಲ್ಲಿ ಹೋರಾಟ. ಸ್ಪಷ್ಟತೆಯ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿ ಅಂತರವನ್ನ ಉಳಿಸಿಕೊಳ್ಳುವ ಯೋಜನೆಗಳ ಜೊತೆಗೆ ಕಾರ್ನರ್ ವಿಭಾಗದಲ್ಲಿ ಅದ್ಭುತ ಆಟ, ಅವಳಿ ಅಂಕಗಳ ಬೇಟೆ. ಕೊನೆಯ ನಿಮಿಷ, ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ ತನುಷನ ಮೂಲಕ ದಾಳಿ ಮುಂದುವರಿತಾ ಇದೆ. ಅಂಕಣದಲ್ಲಿ 4-6 ಸ್ಪರ್ಧೆ. ಮಲರಾಯ ಫ್ರೆಂಡ್ಸ್ ಮುನ್ನಡೆಯಲ್ಲಿದೆ. ಸಮಯದ ಪರಿಕಲ್ಪನೆಗಳ ಜೊತೆಗೆ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರರುಗಳು ಸ್ಪಷ್ಟತೆಯ ಹೋರಾಟ. ಬನ್ನಿ ವಜ್ರೆ, ಬ್ಲಾಕ್ ಟೈಗರ್ಸ್. ಮೊದಲನೆಯ ವಿಸಲ್ ಮೂಲಕವಾಗಿ ಮಲರಾಯ ಫ್ರೆಂಡ್ಸ್ ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ. 42ನೇ ಹೋರಾಟ. ಬನ್ನಿ 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 ಒಳಗೆ ಲಕ್ಷ್ಮೀನಗರ ವಜ್ರೆ ಬ್ಲಾಕ್ ಟೈಗರ್ ವಜ್ರೆ ಟಾಸ್. ನೋಡಿ, ಮುಂದಿನ 44ನೇ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿರಿ. ದುರ್ಗಾಂಬ ಅಲಂಕಾರ ಇದ್ದೀರಾ? ಬನ್ನಿ ಎದುರಿಗೆ, ಈ ಕಡೆ ಬನ್ನಿ.
ಬಿಕೆ ಬಾಯ್ಸ್ ಬಂಗೇರೆ ಕೊಡಿ, ಬಂಗೇರೆ ಕೊಡಿ ಇದೆಯಾ? ಬಂಗೇರೆ ಕೊಡಿ ಉಂಡ ದುರ್ಗಾಂಬ ತಾವು ಬಂಗೇರೆ ಕೊಡಿದಾಗ ಉಲ್ಲಾರ ಬಿಕೆ ಬಾಯ್ಸ್ ಮಂಗೇರ ಕೊಡಿಯಾ ಬಲೆ ಬಲೆ ಅಲ್ಪ ಮನೀಶ್ ಟಾಸ್ ಮಾಡಲ್ಲ ಕ್ಯಾಪ್ಟನ್ ಲೆತ್ತದ ಅಲ್ಪನೆ ಅಲ್ಪನೆ ಟಾಸ್ ಮಾಡ್ಲಿ ಟೀಮ್ ಬತ್ತಿ ಕೂಡಲೇ ಕ್ಯಾಪ್ಟನ್ ಲೆಪ್ಪಲೆ ಟಾಸ್ ಮಾಡ್ಲಿ ಅಣ್ಣ ಆರು ಪಾಡಾಡು ಮನೀಶ್ ಪಾಡಾಡು ಅವೇ ಏರಿ ಜಸ್ಟ್ 3 2 ಅಲ್ಲ ಒಂದೊಂದರ ತಾರು ಪಾಡಾಡು ಬಂಗೇರಿಗೆ ಬರ್ಪುಡು ಚೂರಂತಲಿ ಬರ್ಪೇರು ಅದ ಆರ್ಗು ಅಭಿಕುಲ್ಲಾಡು ಇರ್ಕುಲ್ಲೆ ಅಬೇತಕ್ಕೆ ಮಲ್ಪ ದಾಗಿ ಅಲ್ಲ ಮನೀಶ್ ಟಾಸ್ ಮಾಡ್ಲಿ ಅಲ್ಲೇ ಬರ್ತಿರದ ಎರಡು ಟೀಮ್ ಕ್ಯಾಪ್ಟನ್ ಲೆಪ್ಪಲೆ ಟಾಸ್ ಮಾಡ್ಲಿ ಅಡಿಗೆ ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಮಗೆ ಸೂಚನೆ. ಭುವನೇಶ್ವರದಿಗೆ ಮರಳಿದ ಆಟಗಾರ ಪ್ರಸ್ತುತ ಅಂಕಣದಲ್ಲಿ 43ನೆಯ ಹನಾಹನಿ ಮುಂದುವರಿತಾ ಇದೆ. 44ನೆಯ ಸ್ಪರ್ಧೆಗೆ ದುರ್ಗಾಂಬ ಆಲಂಕಾರು, ಬಿಕೆ ಬಾಯ್ಸ್ ಬಂಗೇರೆ ಕೋಡಿ. ಎರಡು ತಂಡಗಳ ಆಟಗಾರರು ಸಿದ್ಧತೆಯಲ್ಲಿರಿ. in favor of Bajra. 4-1. HMC ಕಲ್ಲಾಜೆ ಅಭಿಮನ್ಯು ತಿಂಗಳಾಡಿ ಚೇತು ವಾಲ್ಯೂಮ್ ಡೌನ್ ಆಗುತ್ತೆ. ಹಲೋ ಬ್ಯಾಟ್ರಿ ಬ್ಯಾಟ್ರಿ ಖಾಲಿ ಆಗಿದೆ. ಹಲೋ ಡೌನ್ ಆಗಿದೆ. ಹೆಂಗಿದೆ? ಹಲೋ ಅದು ಲೀಡ್ ಅಲ್ಲ, ನನಗೆ ಆ ಕಡೆ ಈ ಕಡೆ ಹೋಗ್ಬೇಕು ಇವಾಗ. ಹಲೋ ಬರ್ತಿಲ್ಲ. ನೀನ್ ಇದ್ದದ ಸತ್ಯಕ್ತಿಯ ಮಾರೇಗ. ಹಲೋ ಚೆಕ್. ಎಂತ ಫುಲ್ ಡೌನ್ ಆಯ್ತು. 2 ನಿಮಿಷ ಅವ್ರು ಬರ್ತಾರ? ಆಯ್ತು, ಬೆಳಗಾಗ್ಲಿಕ್ಕಿಲ್ಲ ಅಲ್ಲ. ಸ್ಪರ್ಧೆಯಲ್ಲಿ ಅದೆಂತಾಗಿತ್ತು ಮತ್ತೆ ಇಷ್ಟೊತ್ತು? ನೀನೆಂತದ ಒತ್ತಿ ಮಾಡಿದೆಲ್ಲ ನೀವು? ಇಲ್ಲ ನಗತ್ತಾ ಇದೆ ಈಗ. ಬೆಳಗಿಂದ ಅಷ್ಟೊತ್ತು ಮಾತಾಡಿಸಿದೆಯಲ್ಲ ಮಾರ ನೀವು, ಪುಣ್ಯಾತ್ಮ. ಸ್ಪರ್ಧೆ ಮುಂದುವರಿದ ಅಂಕಣದಲ್ಲಿ ಹೋರಾಟಗಳ ಮೂಲಕ 5-1 ಸ್ಪರ್ಧೆ ಮುಂದುವರಿತಾ ಇದೆ.
ಸಮಯದ ಕೋರಿಕೆಯ ಜೊತೆಗೆ ಅಂಕಣದಲ್ಲಿ ಮತ್ತೆ ಬರಳುವ ಸ್ಪರ್ಧಾಕಣದಲ್ಲಿ ನೋಡಿ ಮುಂದೆ HMC ಕಲ್ಲಾಜೆ ಅಭಿಮನ್ಯು ತಿಂಗಳಾಡಿ ತಂಡಗಳ ಆಟಗಾರರು ಸಿದ್ಧತೆಯಲ್ಲಿರಿ. HMC ಕಲ್ಲಾಜೆ ಎಲ್ಲಿದ್ದೀರಾ? ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness.
ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ಮನ್ಯು ತಿಂಗಳಾಡಿ ಬಳಿಕ 46ನೆಯ ಸ್ಪರ್ಧೆ ಬ್ರಹ್ಮಶ್ರೀ ದಾಸರ ಕಜ ನವಯುಗ ಕೊಕ್ಕಾಜ 47ನೆಯ ಸ್ಪರ್ಧೆಗಾಗಿ ಬ್ಲಾಕ್ ಕ್ಯಾಪ್ಸ್ ಬಜಿಪೆಯ ವಿರುದ್ಧ ನವಜ್ಯೋತಿ ನರಿಮೊಗರು ತಂಡದ ಆಟಗಾರರು ಸಿದ್ಧತೆಯಲ್ಲಿದೆ. ಸೊ ಮುಂದಿನ 3 ಸ್ಪರ್ಧೆಗಳ ವಿನಂತಿಯನ್ನ ರವಾನಿಸಿದ ಆಟಗಾರರಿಗೆ ಕಾರ್ನರ್ ವಿಭಾಗದ ಸ್ಪಷ್ಟತೆಯ ಮಾಹಿತಿ ಅಂಕದ ಗಳಿಕೆಯೊಂದಿಗೆ
ನೋಡಿ, ಇಲ್ಲಿ ಶಾಲಾ ವಠಾರದಲ್ಲಿ ಇರಿಸಲಾಗಿದ್ದ ಒಂದು ಬ್ಯಾಗ್ ಕಳುವಾಗಿದೆ. ದಯವಿಟ್ಟು ಅದು ಯಾರ್ದು ಬ್ಯಾಗ್ ಅಂತ ಗೊತ್ತಿಲ್ಲ, ದಯವಿಟ್ಟು ಅದನ್ನ ತಗೊಂಡೋದವರು ಅಲ್ಲೇ ತಂದು ಇಟ್ಟು ಬಿಡಿ. ಅಲ್ಪ ಶಾಲೆದ ವಠಾರ ತಿರಂಜಿ ಬ್ಯಾಗ್ನೇ ಇರಲ್ಲ, ತಂಬೂತಾರೆ ತತ್ತದ ಪತ್ತೊಂದು ಓದಿ ಪಡು ಇದು ಅಲ್ಪನೆ ಕಂತದಿಲ್ಲ. ಬ್ಯಾಗ್ನವರ ಚೆಕ್ ಮಲ್ಪಲೆ ನಿಗ್ಲ ಬ್ಯಾಗ್ ಅದು ಬೇತೆಕ್ಲ ಬ್ಯಾಗ್ ಪಂಡ CC ಕ್ಯಾಮರಾ ಉಂಟಿಗೆ ಮಲ್ಪ ಕಡೆ ఒక 13 ನಕಲದ ಮೆಲ್ಲ ಕಂತದ್ದು ಇದು പോലെ ಗೊತ್ತಾಬುಜಿ ಕತ್ತಲುಂಡ. ಅಂಕಣದಲ್ಲಿ ಪಂದ್ಯ ಸಂಪನ್ನಗೊಳ್ತಾ ಇದೆ. BK ಬಂಗೇರಕೋಡಿ ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ 44ನೇ ಹಣಾಹಣಿಯಲ್ಲಿ. 45ನೇ ಸ್ಪರ್ಧೆಗೆ HMC ಕಲ್ಲಾಜ ಅಭಿಮನ್ಯು ತಿಂಗಳಾಡಿ ಬನ್ನಿ ಒಳಗೆ. ಈ ಸ್ಪರ್ಧೆಯಲ್ಲಿ ಮತ್ತೆ ಅವಕಾಶಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಪರಿಣಾಮಕಾರಿಯಾಗಿರುವ ಆಟದ ಮೂಲಕ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿ ಮಾಡಬಲ್ಲ ಆಟಗಾರರುಗಳನ್ನು ಕಾಣಬಹುದು. HMC ಕಲ್ಲಾಜೆ ಒಳಭಾಗದಲ್ಲಿರತಕ್ಕಂಥ ದಾಳಿಯ ಮೂಲಕ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅದ್ಭುತ ಪಾದಚಲನೆ ಟ್ಯಾಕಲ್ ಮಾಡುವ ಪ್ರಯತ್ನದಲ್ಲಿ ಎದುರಾಳಿಗೆ ಅಂಕವನ್ನು ಅರ್ಪಿಸಿದಂತಹ ಆಟಗಾರ ರಂಜು. ನಿರೀಕ್ಷಿತ ಯಶಸ್ಸಿನ ಮೂಲಕವಾಗಿ ಅಶ್ವದಾಳಿಯಲ್ಲಿರುವಂತಹ ವೇಳೆ ಪ್ರಸ್ತುತ ಮುಂದಿನ 46ನೇ ಸ್ಪರ್ಧೆಗಾಗಿ ನೋಡಿ ತಂಡಗಳು ಬನ್ನಿ ಪ್ರವೇಶ ದ್ವಾರಕ್ಕೆ. ಬ್ರಹ್ಮಶ್ರೀ ದಾಸರ ಕಜೆ, ನವಯುಗ ಕುಕ್ಕಾಜೆ ಬನ್ನಿ ಒಳಗೆ. ಕುಕ್ಕಾಜ್ ಹೋಗಿ ನೆಟನೆ ಬಗ್ಗುವಾರ ದಾಸರ ಕಜೆಯಲ್ಲಿದ್ದೀರಾ? ಬನ್ನಿ ಎಂಟ್ರಿಗೆ ಬನ್ನಿ, ಒಳ ಬನ್ನಿ. ಸ್ಪರ್ಧೆಯಲ್ಲಿ ಮುಂದುವರಿತಾ ಕೌಶಿಕ ದಾಳಿಯಲ್ಲಿರುವಂತಹ ಆಟಗಾರ ಪ್ರಬಲತೆಯ ಕಾವನ್ನು ಏರಿಸಿಕೊಳ್ಳುವ ಮೂಲಕವಾಗಿ ಎರಡು ಪ್ರಬಲ ಆಟಗಾರರುಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ಳುವಂತಹ ತವಕ. 45ನೇ ಹೋರಾಟ ಅಂಕಣದಲ್ಲಿದೆ. 46ನೇ ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿದೆ. 47ನೇ ಸ್ಪರ್ಧೆಯಲ್ಲಿ ಬ್ಲಾಕ್ ಕ್ಯಾಪ್ಸ್ ಬಜ್ಪೆ ನವಜ್ಯೋತಿ ನರಿಮೊಗರು ನೋಡಿ ಮುಂದಿನ ಸ್ಪರ್ಧಾಕರಣದಲ್ಲಿ ಭಾಗವಹಿಸುವ ತಂಡಗಳಿಗೆ ಅದಾಗಲೇ ಕರೆಯನ್ನು ಕೊಡ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಒಳಾಂಗಣಕ್ಕೆ ಬರುವಂತೆ ಎಲ್ಲಾ ತಂಡಗಳಲ್ಲಿ ಮನವಿಯನ್ನು ಮಾಡಲಾಗಿದೆ. ನೋಡಿ ನಾಳೆಯ ದಿನದಲ್ಲಿ ಮತ್ತಷ್ಟು ಪಂದ್ಯಾವಳಿಗಳು ಸಾಗಿ ಬರಲಿದೆ. ಹಾಗಾಗಿ ಹಲವು ತಂಡಗಳು ಆ ಕ್ರೀಡಾಕೂಟಗಳಲ್ಲಿ ಆಡುವ ತವಕದಲ್ಲಿದ್ದಾವೆ. ದಯವಿಟ್ಟು ಎಲ್ಲ ತಂಡಗಳು ಸಮಯಕ್ಕೆ ಸರಿಯಾಗಿ ಪಂದ್ಯಾವಳಿಯಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳುವಂತೆ.
ಡಿಪೆಂಡರ್ಗಳನ್ನು ವಂಚಿಸುವ ಮೂಲಕವಾಗಿ ಅಂಕವನ್ನು ಗಳಿಸಿಕೊಳ್ಳುವ ಜಾಣ್ಮೆ ಪ್ರದರ್ಶನದ ಹೋರಾಟ. ಗಳಿಕೆಯನ್ನ ಹೆಚ್ಚಿಸಿಕೊಳ್ಳುವ ಪ್ರಮೇಯದಲ್ಲಿ ಹೋರಾಟವನ್ನು ಕಂಡಿರುತ್ತವೆ. ಪ್ರಬಲ ಆಟಗಾರರುಗಳ ಮೂಲಕವಾಗಿ ಅಂಕಣದಲ್ಲಿ ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನವನ್ನು ಮಾಡಿರತಕ್ಕಂಥ ಆಟಗಾರ ಮೂಲಕವಾಗಿ ಆಫ್ ಟೈಮ್ ಇಸ್ ಓವರ್. ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 1-0 1-1 ಸ್ಪರ್ಧೆ. ಡಿಪೆಂಡರ್ಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಪರಿಣಾಮಕಾರಿಯಾಗಿರುವ ಆಟವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಸತತವಾಗಿ ದಾಳಿಯನ್ನು ಮಾಡಬಲ್ಲ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಸಮಾನ ಹೋರಾಟ 1-1 ಸಮಬಲದಲ್ಲಿ HMC ಕಲ್ಲಾಜೆ ಅಭಿಮನ್ಯು ತಿಂಗಳಾಡಿ ತಂಡಗಳನ್ನು ಕಾಣಬಹುದಾಗಿದೆ. ಸಮಯದ ಪರಿಕಲ್ಪನೆಗಳ ಜೊತೆಗೆ ಅಂಕಣದಲ್ಲಿ ಹೋರಾಟದ ವಯೋಮಿತಿಯಲ್ಲಿ 2 ತಂಡಗಳು ಬೆಳಗಿನ ಜಾವದ ವೇಳೆಯಲ್ಲಿ ಸಮರಾಂಗಣದ ಸ್ಪಷ್ಟತೆಗಳ ಮೂಲಕ 45ನೇ ಸ್ಪರ್ಧೆ 46ನೇ ಸ್ಪರ್ಧೆಗಾಗಿ ನೋಡಿ ತಂಡಗಳು ದಾಸರಿಕ ಜಯ ನವಯುಗ ಕೊಕ್ಕಾಜೆ ತಡ ಮಾಡುವ ಹಾಗಿಲ್ಲ. ಪ್ರವೇಶ ದ್ವಾರದ ಬಳಿಗೆ ಸಿದ್ಧತೆಯೊಂದಿಗೆ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಪ್ರಬಲ ಎಲ್ಲ ತಂಡಗಳು ಕೂಡ ಭಾಗವಹಿಸಿರತಕ್ಕಂಥ ಕ್ರೀಡಾಕೂಟದ 46ನೇ ಸ್ಪರ್ಧೆಗಾಗಿ 99 ಸ್ಪರ್ಧೆಗಳು ಒಟ್ಟು ಕ್ರೀಡಾಕೂಟದಲ್ಲಿ ನಡೆಯಬೇಕಾಗಿದೆ. ಆ ಪ್ರಕಾರವಾಗಿ 46ನೇ ಸ್ಪರ್ಧಾ ಕಣದಲ್ಲಿ ನಾವಿದ್ದೇವೆ. 45ರಲ್ಲಿ ಗೋಲ್ಡನ್ ರೈಟ್ ಪಂದ್ಯದ ವಿಜಯಿ ತಂಡದ ನಿರ್ಧಾರವನ್ನು ಮಾಡಲಿದೆ.
ಗೋಲ್ಡನ್ ಡ್ರೈವ್ ಡೂ ಆರ್ ಡೈ ದಾಳಿಯಲ್ಲಿರುವಂತಹ ಆಟಗಾರ. ಆಂಕಲ್ ಹೋಲ್ಡ್ ಅಭಿಮನ್ಯು ತಿಂಗಳಾಡಿ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಬನ್ನಿ ನವಯುಗ ಕುಕ್ಕಾಜೆ. ಮುಂದಿನ 47ನೆಯ ಸ್ಪರ್ಧೆಗಾಗಿ ಬ್ಲಾಕ್ ಕ್ಯಾಪ್ಸ್ ಬಜ್ಪೆ ನವಜ್ಯೋತಿ ನರಿಮೊಗರು. ಪುರುಷೋತ್ತಮ ಕೋಲ್ ತೀರ್ಪುಗಾರರು. ಇಚ್ಚಿನ ಮರೆ ಶೂಲ ಗಂಡೀರು ಇನ್ನು ಚಪ್ಪಲ್ಲ ಗಂಡೀರ ಕಂಡ್ರಗಿಂದೇ ಕೆಲವು ವೈದ ನಾನು ಮರೆ ನೀ ಸ್ಪರ್ಧೆ ಮುಂದುವರಿಯುತ್ತಾ ಅಂಕಣದಲ್ಲಿ 46ನೆಯ ಹೋರಾಟ. ಬ್ರಹ್ಮಶ್ರೀ ದಾಸರ ಕಜೆ ವಿರುದ್ಧವಾಗಿ ನವಯುಗ ಕುಕ್ಕಾಜೆ ಅಂಕಣದ ಒಳಭಾಗದಲ್ಲಿರುವಂತಹ ಸ್ಪರ್ಧೆಯಲ್ಲಿ ಸ್ಪಷ್ಟತೆಯ ಹೋರಾಟಗಳ ಮೂಲಕ ಅಂಕಣದಲ್ಲಿ ಇರತಕ್ಕಂಥ ಆಟಗಾರ ಸಮರಾಂಗಣದ ಸ್ಪಷ್ಟತೆಗಳ ಮೂಲಕವಾಗಿ ನವಯುಗ ಕುಕ್ಕಾಜೆ ಬ್ರಹ್ಮಶ್ರೀ ದಾಸರ ಕಜೆ ತಂಡಗಳು ಪ್ರಸ್ತುತ ಒಳಾಂಗಣದಲ್ಲಿರುವಂತೆ 3 ನಿಮಿಷಗಳ 2 ಅವಧಿಯ ಪಂದ್ಯಾವಳಿ. ಆದರೆ ಹೋರಾಟಗಳ ಮೂಲಕ ಗೆಲುವನ್ನು ಕಾಣಬೇಕಾಗಿರುವಂತೆ ಬ್ಲಾಕ್ ಗಾಯ್ಸ್ ಬಜ್ಪೆ ನವಜ್ಯೋತಿ ನರಿಮೊಗರು ನರಿಮೊಗರು ಬನ್ನಿ ಪ್ರವೇಶ ದ್ವಾರಕ್ಕೆ. ಬಲೆ ಟೀಮ್ ಬರ್ಡು ಎಂಟ್ರಿ ರೇಟ್ ಬ್ಲಾಕ್ ಕ್ಯಾಪ್ಸ್ ಎಲ್ಲಿದ್ದೀರಾ? ಅರ್ಫಾನ್ ಟೀಮ್ ಬರ್ಲಿ.
ಸಮಯದ ಶ್ರೇಷ್ಠತೆಗಳ ಜೊತೆಗೆ ಅಂಕಣದಲ್ಲಿ ಒಳಗೊಂಡಂತ ಆಟಗಾರರುಗಳನ್ನು ಕಂಡಿರುವಂತೆ ಸ್ಪಷ್ಟತೆಯ ಪಾದಚಲನೆ, ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನಗಳ ಮೂಲಕವಾಗಿ ಯಶಸ್ವಿ ಹೋರಾಟದ ಮೂಲಕವಾಗಿ ಅಂಕಣದಲ್ಲಿರತಕ್ಕಂಥ ಆಟಗಾರರುಗಳು ಶ್ರೇಷ್ಠತೆಯ ಲಯವನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಣದಲ್ಲಿ ಪಂದ್ಯದ ಪ್ರತಿ ಹೋರಾಟಗಳನ್ನ ಕಾಣುವ ತವಕವನ್ನು ಕಂಡಿರತಕ್ಕಂತಹ ಹೋರಾಟವಾಗಿದೆ. ಆ ಮೂಲಕವಾಗಿ ನವಯುಗ ಕುಕ್ಕಾಚ ಅಲ್ಪ ಅಂತರದ ಮುನ್ನಡೆಯ ಜೊತೆಗೆ 2-0 ಸ್ಪರ್ಧೆ ಪ್ರಥಮ ಅವಧಿಯ ಆಟದ ವೇಳೆಯಲ್ಲಿ ಪ್ರಸ್ತುತ ಬ್ರಹ್ಮಶ್ರೀಯ ದೇವರಾಜ್ ತಾಳ್ಳಿಯಲ್ಲಿರುವಂತೆ ನೋಡಿ 47ನೇ ಸ್ಪರ್ಧೆಯಾಗಿ 2 ತಂಡಗಳ ಉಪಸ್ಥಿತಿ ಪ್ರವೇಶ ದ್ವಾರದಲ್ಲಿಲ್ಲ. ನರಿಮಗರು ನೋಡಿ, ನೀವು ಸಮಯಕ್ಕೆ ಸರಿಯಾಗಿ ಬರದಿದ್ದಲ್ಲಿ ವಾಕೋವರ್ ಅಂತೂ ಖಂಡಿತ ಇದೆ, ನಿಮ್ಮನ್ನ ಕಾಯುವ ಪ್ರಶ್ನೆ ಇಲ್ಲ. ಬಂದಿ ಲೈನಪ್ ಅಲ್ಲಿ ಇಲ್ಲಿ ಒಳಗಡೆ ನರಿಮಗರ ರೋಲರ್ ಬ್ಲಾಕ್ ಕ್ಯಾಪ್ಸ್ ಬಾಜಿಪೆ ಮನೆ ಒಳಗೆ ಪ್ರಥಮ ಅವಧಿಯ ಬಳಿಕ ಇದೀಗ ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಅಲ್ಪ ಅಂತರದ ಮುನ್ನಡೆಯ ಜೊತೆಗೆ ನವಯುಗ ಕುಕ್ಕಾಜೆ 55 kg ವಿಭಾಗದ ಕಬಡ್ಡಿಯಲ್ಲಿ ಮುನ್ನಡೆಯೊಂದಿಗೆ ಸಮಯಾವಕಾಶವನ್ನು ಪಡೆದುಕೊಳ್ಳುವ ಚಿಂತನೆಯಲ್ಲಿರತಕ್ಕಂಥ ಆಟಗಾರರುಗಳು ಒಳಾಂಗಣದಲ್ಲಿದ್ದಾರೆ. ಸರ್ವಾಂಗೀನತೆಯ ಡಿಫೆನ್ಸ್ ವಿಭಾಗ ಅವಕಾಶಗಳನ್ನು ನೀಡದ ಎದುರಾಳಿಯ ಬಂಧನವಾಗಿದೆ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಮುನ್ನಡೆಯನ್ನು ರಕ್ಷಿಸಿಕೊಳ್ಳುವ ಭಾಗದಲ್ಲಿ ನವಯುಗ ಕೊಕ್ಕಾಜಿಯಾದರೆ ಪಂದ್ಯದಲ್ಲಿ ಮರಳುವ ಸೂಚನೆಗಳಲ್ಲಿ ಬ್ರಹ್ಮಶ್ರೀದಾಸರ ಕಜ ಮುಂದಿನ ಸ್ಪರ್ಧಾಕರಣದಲ್ಲಿ ಭಾಗವಹಿಸುವ ತಂಡಗಳು ಪ್ರವೇಶ ದ್ವಾರದಲ್ಲಿದ್ದಾವೆ. 47ನೇ ಸ್ಪರ್ಧೆ, ಅದೇ ರೀತಿಯಲ್ಲಿ 48ನೇ ಸ್ಪರ್ಧೆಯ ತಂಡಗಳು ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು, ಜನನಿ ಕಡಿರುದ್ಯಾವರ. ಮುಂದಿನ 48ನೇ ಹನಾಹನಿಗಾಗಿ ಸಿದ್ಧತೆಯಲ್ಲಿರುವಂತೆ ನವಯುಗ ಕುಕ್ಕಾಜೆ ಔಪಚಾರಿಕ ಕ್ಷಣಗಳನ್ನು ಪಂದ್ಯದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಪಂದ್ಯವಿದೆ.
ವಿಶ್ರಾಂತಿಯ ಕೋರಿಕೆಯಲ್ಲಿ ನವಯುಗ ಕುಕ್ಕಾಜೆ ಮುಂದುವರಿದ ಭಾಗದಲ್ಲಿ ನವಯುಗ ಕೊಕ್ಕಾಚೆ ಸ್ಪಷ್ಟತೆಯ ಮುನ್ನಡೆ, ಮತ್ತೆ ಆಟಗಾರನ ಬಂಧನ. 4ನೆಯ ಅಂಕದ ಜೋಡಣೆಯಾಗುತ್ತಾ ಇದೆ. ಇದರೊಂದಿಗೆ ಪಂದ್ಯ ಸಂಪನ್ನ. ನವಯುಗ ಕೊಕ್ಕಾಜೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಬನ್ನಿ ಬ್ಲಾಕ್ ಕ್ಯಾಪ್ಸ್ ವಜ್ಪೆ ನವಜ್ಯೋತಿ ನರಿಮೊಗರು. ಸ್ಪರ್ಧೆಯ ಮುಂದುವರಿದ ವೇಳೆಯಲ್ಲಿ ಹೋರಾಟವನ್ನ ಕಂಡಿರತಕ್ಕಂಥ ಆಟಗಾರರು ಬ್ಲಾಕ್ ಕ್ಯಾಪ್ಸ್ ವಜ್ಪೆಯ ವಿರುದ್ಧವಾಗಿ ನವಜ್ಯೋತಿ ನರಿಮೊಗರು ಸ್ಥಳೀಯ ಆಟಗಾರರುಗಳನ್ನ ಹೊಂದಿಸಿಕೊಂಡಂತೆ ಸ್ಪರ್ಧೆಯಲ್ಲಿ ಕಾರ್ನರ್ ವಿಭಾಗದ ಅದ್ಭುತವಾದ ಪರಿಪೂರ್ಣ ಆಟದ ಮೂಲಕ ಅಂಕಣದಲ್ಲಿ ಪುನೀತ ದಾಳಿಯಲ್ಲಿ ಸಮಯ ಪ್ರಜ್ಞೆಯ ಜೊತೆಗೆ ಅಂಕಣದಲ್ಲಿ ಆಟದ ವೈಖರಿಯನ್ನ ಹೆಚ್ಚಿಸಿಕೊಳ್ಳಬಲ್ಲ ಆಟಗಾರರು ಪಂದ್ಯದ ಪ್ರತಿ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿ ಬ್ಲಾಕ್ ಕ್ಯಾಪ್ಸ್ ವಿರುದ್ಧವಾಗಿ ನವಜ್ಯೋತಿ ನರಿಮೊಗರು ತಂಡದ ಆಟವನ್ನು ಕಾಣಬಹುದಾಗಿದೆ. ಸಮಯದ ಚಿಂತನೆಗಳ ಜೊತೆಗೆ ಅಂಕಣದಲ್ಲಿ ಹೋರಾಟ, ಒಂದರ ಸಮಸ್ಥಿತಿಯಲ್ಲಿ ಪಂದ್ಯ.
ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಬನ್ನಿ. 48ನೇ ಹಣಾಹಣಿಯಲ್ಲಿ ಒಂದು ತಂಡದ ಆಗಮನ ಆಗಿದೆ. ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು ಅಲ್ಲ ಶ್ರೀರಾಮ ಕೆದಿಮೇಲ್ದಾಗ್ಲೂ ಕಡಿರುದ್ದಿ ಅವರ ಜನನಿ ಶ್ರೀರಾಮ ಕೆದಿಮೇಲ್ ಉಳೆ ಸ್ಪರ್ಧೆಯ ಪಾದಚಲನೆಯ ಜೊತೆಗೆ ಅಂಕಣದಲ್ಲಿ ಮಧ್ಯಂತರ ವಿರಾಮ 2-1ರಲ್ಲಿ ನರಿಮಗುರು ಮುನ್ನಡೆಯಲಿದೆ. ಮತ್ತೆ ಮುಂದುವರಿತಾ ಇದೆ ಚೀನು ಪ್ರಸಾದ್ ಮೂಲಕ ದಾಳಿ. Into the lobby. ಸೆಲ್ಫೋಟ್ ಆಗುವ ಮೂಲಕವಾಗಿ ಮತ್ತೆ ಅದ್ಭುತವಾದ ಪಾದಚಲನೆ ಟೋ ಮೂಲಕವಾಗಿ ಗಳಿಕೆಯ ವಿಶ್ವಾಸ. ಸ್ಪರ್ಧೆಯ ಅವಕಾಶಗಳ ಮೂಲಕವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಯೋಜನೆ. ಜೈನಾ ಮತ್ತು ಲಾಸ್ಟ್ 2 ಮಿನಿಟ್ಸ್ ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಬ್ಲಾಕ್ ಕ್ಯಾಪ್ಸ್ ವಜಿಪೆಯ ಅಂಕಣದಲ್ಲಿ ಜೀನಾ ದಾಳಿಯಲ್ಲಿರುವಂತಹ 4 ಡಿಫೆಂಡರ್ಗಳ ಮಧ್ಯೆ ಪ್ರಥಮ ಸ್ಪರ್ಧೆಯಲ್ಲಿ ಅದ್ಭುತ ದಾಳಿಯ ಮೂಲಕವಾಗಿ ತಂಡವನ್ನ ಗೆಲುವಿನ ಕಡೆಗೆ ಕರೆದೊಯ್ದ ಆಟಗಾರ. ಮತ್ತೆ ಅದ್ಭುತವಾದ ಟೋಪ್ ಪ್ರದರ್ಶನ. ಪ್ರಮುಖ ದಾಳಿಗಾರ ಹೊರಾಂಗಣಕ್ಕೆ ನವಜ್ಯೋತಿ ನರಿಮುಗುರುವಿನ ಅಂತರದ ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ. ನಿಖರ ಹೋರಾಟಗಳ ಮೂಲಕವಾಗಿ ಅಂಕಣದಲ್ಲಿ ಶ್ರೇಷ್ಠತೆಯ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವ ತಬಕದಲ್ಲಿರತಕ್ಕಂಥ ಆಟಗಾರರು ಪೂರ್ಣ ಸಮಯವನ್ನು ಆಡುವ ಮೂಲಕವಾಗಿ ಜನರಿಗೆ ಮತ್ತೆ ಸತತವಾಗಿ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ ಕೊನೆಯ ನಿಮಿಷ ಸೂಪರ್ ಟ್ಯಾಕಲ್ ಸ್ಪರ್ಧೆಯಲ್ಲಿ 5-1ರಲ್ಲಿ ಪಂದ್ಯ 4 ಅಂಕಗಳ ಅಂತರದಲ್ಲಿ ಅಂತಿಮ ನಿಮಿಷದ ಘೋಷಣೆಯಾಗುವ ವೇಳೆಯಲ್ಲಿ ಸ್ಪರ್ಧೆ. ಡಬಲ್ ಟೈ ಹೋಲ್ ಅವಳಿ ಅಂಕಗಳನ್ನ ಬೇಟೆಯಾಡುವ ವೇಳೆಯಲ್ಲಿ 5-3ರಲ್ಲಿ ಸ್ಪರ್ಧೆ 5-3 ಅಂತಿಮ ನಿಮಿಷದ ವೇಳೆ ಪಂದ್ಯದ ರೋಚಕತೆ ಮರಳುತ್ತಾ ಇದೆ. ಬ್ಲಾಕ್ ಕ್ಯಾಪ್ಸ್ ತಂಡದ ಪ್ರಮುಖ ಆಟಗಾರನ ಬಂಧನ. 6-3ರಲ್ಲಿ ಹೋರಾಟ. 6-3 ಇನ್ ಫೇವರ್ ಆಫ್ ನವಜ್ಯೋತಿ ನರಿಮುಗುರು. 48ನೆಯ ಸ್ಪರ್ಧೆಯ ಆಟಗಾರರು ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು ಜನನಿ ಕಡಿರುದ್ದಿ ಅವರ. ಆ ಬಳಿಕ 49ನೆಯ ಸ್ಪರ್ಧೆಗಾಗಿ ಛತ್ರಪತಿ ಸುರತ್ಕಲ್ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ ತಂಡಗಳು ಸಿದ್ಧತೆಯಲ್ಲಿ. ಸಮಯವನ್ನ ಕಳೆಯುವುದಷ್ಟೇ ಅಂಕಣದಲ್ಲಿ ಬಾಕಿ ಉಳಿದಿರುವಂತದ್ದು. ಔಪಚಾರಿಕ ಸೆಕೆಂಡ್ಗಳ ಲೆಕ್ಕಾಚಾರ. ಮ್ಯಾಚ್ ಓವರ್. ನರಿಮುಗುರು ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಬನ್ನಿ ಒಳಗೆ ಬಲೆ ಕಿದ್ದಿಲ್ಲ ಶ್ರವಣ್ ಬಲೆ
ಜನನಿ ಕಡಿರಧ್ಯಾವರದ ವಿರುದ್ಧವಾಗಿ ಪ್ರಸ್ತುತ ಅಂಕಣದಲ್ಲಿ ಶ್ರೀರಾಮ ಕೆದಿಮೇಲು ನೋಡಿ. ಮುಂದಿನ ಸ್ಪರ್ಧೆಗಾಗಿ ತಂಡಗಳು 49ನೇ ಸ್ಪರ್ಧೆ. ಛತ್ರಪತಿ ಸುರತ್ಕಲ್ ಎಲ್ಲಿದ್ದೀರಾ? ಛತ್ರಪತಿ ಸುರತ್ಕಲ್ ಎಲ್ಲಿದ್ದೀರಾ? ಟೀಮ್ ಇಲ್ವಾ? 49ನೇ ಸ್ಪರ್ಧೆ. ಬ್ರದರ್ಸ್ ಅಡ್ಕರ್ ಇದ್ದೀರಾ? ಅಡ್ಕರೆ ಬನ್ನಿ. ಛತ್ರಪತಿ ಸುರತ್ಕಲ್ ಎಲ್ಲಿದ್ದೀರಾ? ಟೀಮ್ ಇಲ್ವಾ? ಸುರತ್ಕಲ್ ನೋಡಿ, ನಿಮ್ಮನ್ನ ಕಾಯುವ ಪ್ರಶ್ನೆ ಇಲ್ಲ. ಬೆಳಗಿನ ಜಾವದಲ್ಲಿ ನಾವಿದ್ದೇವೆ. ತಂಡ ಬಂದ್ರೆ ಆಡಿಸ್ತೇವೆ. ಛತ್ರಪತಿ ಸುರತ್ಕಲ್ ಇದ್ದೀರಾ? ಮಗ ಹೊಡೆಯುತ್ತಲ್ಲ, ಬರೋಣ ತಡಿ. ಸ್ಪರ್ಧೆ ಮುಂದುವರಿಸಿಕೊಳ್ಳುವ ತಬಕಗಳಲ್ಲಿ ಬೋನಸ್ ಪ್ಲಸ್ ಅಂಕದ ಜೊತೆಗೆ ಮರಳಿದ ಆಟಗಾರ ಬೋನಸ್ ಪ್ಲಸ್ ಸಿಂಗಲ್ ಶ್ರೀರಾಮ ಕೆದಿಮೇಲು ಅಂತರವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಮೊದಲ ತಂಡ ಬ್ರದರ್ಸ್ ಅಡ್ಕರೆ. ಬನ್ನಿ, ಒಳಗೆ ಬನ್ನಿ. ಅಡ್ಕರೆ ಎಂಟ್ರಿದ್ದಾರೆ. ಛತ್ರಪತಿ ಸುರತ್ಕಲ್ ಬನ್ನಿ, ಒಳಗೆ ಎಂಟ್ರಿ ಬನ್ನಿ. ಬಳಿಕ 50ನೇ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯಲ್ಲಿರಿ. ಮ್ಯಾಚ್ ನಂಬರ್ 50 ಸತ್ಯಸಾರಬನಿ ಧರ್ಮಸ್ಥಳ ಡೈನಾಮಿಕ್ ಪ್ಯಾಂಥರ್ ಸರ್ವೆ 3-0 ಕೆದಿಮೇಲು ಮುನ್ನಡೆಯಲ್ಲಿ. ಏಕಮುಖ ಸ್ಪರ್ಧೆಯ ಪಂದ್ಯ ಮಧ್ಯವಧಿ ವೇಳೆಯಲ್ಲಿ ಅರುಣದಾಳಿಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ. Half time is over. 3-0 in favor of team Kedimelu. Substation. Substitute.
ದ್ವಿತೀಯ ಪದಿಯ ಆರಂಭದಲ್ಲಿ 3-0 ಕೆದಿಮೇಲು ಮುನ್ನಡೆಯನ್ನು ಬಳಸಿಕೊಳ್ತಾ ಇದೆ ಜನನಿ ಕಡೆ ರೀತಿಯ ಅವರದ ವಿರುದ್ಧವಾಗಿ. ಮುಂದಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ಆಟಗಾರರುಗಳು ಸಮಯಕ್ಕೆ ಸರಿಯಾಗಿ ಜೊತೆಗೆ ಸೇರಿಕೊಳ್ಳುವಂತೆ ಈಗಾಗಲೇ ಎಲ್ಲ ತಂಡಗಳು ಕೂಡ ಬಹಳಷ್ಟು ಸಹಕಾರವನ್ನ ಕೊಡ್ತಾ ಇದ್ದೀರಾ. ಮುಂದಿನ ಸ್ಪರ್ಧೆ ಕಣದಲ್ಲಿ ಕೂಡ ಉಳ್ಕೊಳ್ಳುವ ತಂಡಗಳು ಸರಾಗವಾಗಿ ಸಹಕಾರವನ್ನ ಕೊಡುವಂತೆ ತಮ್ಮಲ್ಲಿ ವಿನಾಹವನ್ನ ಮಾಡಿಕೊಳ್ಳುತ್ತಾ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಗಿಸಬೇಕಾದ ಅನಿವಾರ್ಯತೆ ಕೂಡ ನಮಗಿದೆ. ತೀರ್ಪುಗಾರರಿ ಕೂಡ ಕೊನೆಯ 2 ನಿಮಿಷ, ನಾಳೆಯ ದಿನದಲ್ಲಿ ಇನ್ನಷ್ಟು ಪಂದ್ಯಾವಳಿಗಳು ಇವತ್ತಿನ ದಿನದಲ್ಲಿ ನಡೆಯಬೇಕಾಗಿದೆ. ಹಾಗಾಗಿ ಆ ಪಂದ್ಯಗಳಿಗೆ ತೆರುವ ಕಾರಣಕ್ಕಾಗಿ ಅತ್ಯಂತ ಶೀಘ್ರವಾಗಿ ಪಂದ್ಯಾವಳಿಯನ್ನು ಮುಗಿಸಬೇಕಾದ ಅನಿವಾರ್ಯತೆ. ವಿಶ್ರಾಂತಿಯ ಕೋರಿಕೆಯಲ್ಲಿ ಪಂದ್ಯ 3-0 ಸ್ಪರ್ಧೆ 3-0 ಕೆದಿಮೇಲು ಮುನ್ನಡೆ. ಅಂಕಗಳ ಮುನ್ನಡೆ ಎದುರಾಳಿಯ ಶೂನ್ಯಗಳಿಗೆ ಲೇಖನಿಯಲ್ಲಿ ಇನ್ನೂ ಕೂಡ ಖಾತೆಯಲ್ಲಿ ಚಲನೆಗೊಳ್ಳುವ ವೇಳೆಯಲ್ಲಿ 4ನೇ ಅಂಕದ ಜೋಡಣೆ ಸೆಲ್ಫೋಟಾ ಮೂಲಕ ಲೋಬಿಯನ್ನು ಪ್ರವೇಶ ಮಾಡಿದಂತಹ ಆಟಗಾರ ಅರುಣ ರೈಟ್ ಕಾರ್ನರ್ ವಿಭಾಗದಲ್ಲಿ ಕಿಕ್ ಮಾಡುವ ಪ್ರಯತ್ನವನ್ನು ಮುಂದುವರಿಸಿಕೊಳ್ಳುವಂತಹ ವೇಳೆಯಲ್ಲಿ 5ನೇ ಅಂಕದ ಜೋಡಣೆಯಾಗ್ತಾ ಇದೆ. ಬನ್ನಿ ಮುಂದಿನ ಸ್ಪರ್ಧೆಯ ತಂಡಗಳು ಅಡ್ಕರೆ 6ನೇ ಅಂಕವನ್ನು ಜೋಡಿಸಲಾಗ್ತಾ ಇದೆ. ಏಕಮುಖ ಸ್ಪರ್ಧೆ ಜನನಿ ಕಡಿರಧ್ಯ ಅವರದ ವಿರುದ್ಧವಾಗಿ ಸ್ಪಷ್ಟ ಮುನ್ನಡೆಯೊಂದಿಗೆ ಕೆದಿಮೇಲು ಕ್ವಾರ್ಟರ್ ಫೈನಲ್ ಹಂತವನ್ನು ಪ್ರವೇಶ ಮಾಡುವಂತಹ ಎಲ್ಲ ತಂಡಗಳಿಗೆ ಕೂಡ ಪ್ರಶಸ್ತಿಯ ಜೊತೆಗೆ ಟ್ರೋಫಿಯನ್ನು ನೀಡಲಾಗ್ತದೆ. ಇದು ಕ್ರೀಡಾಕೂಟದ ವಿಶೇಷತೆಗಳಲ್ಲಿ. ಹಾಗಾಗಿ ಟ್ರೋಫಿಯೊಂದು ಖಂಡಿತವಾಗಿ ಕ್ವಾರ್ಟರ್ ಫೈನಲ್ ಪ್ರವೇಶ ಮಾಡುವ ತಂಡಗಳಿಗಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅಂತಿಮ 8 ತಂಡಗಳು ಕೂಡ ಪ್ರಶಸ್ತಿಯ ಜೊತೆಗೆ ಮತ್ತೆ ಮರಳಲಿವೆ. ಕ್ರೀಡಾಕೂಟದಲ್ಲಿ ನಂಚನೆಗೊಳೋದು ಇಲ್ಲಾಡಬಾರ್ದು ಅಲ್ಲೇ. ಮ್ಯಾಚ್ ಓವರ್. ಬನ್ನಿ 49ನೇ ಸ್ಪರ್ಧೆಯಲ್ಲಿ ಛತ್ರಪತಿ ಸುರತ್ಕಲ್ ಬ್ರದರ್ಸ್ ಅಡ್ಕರೆ. ಬನ್ನಿ ಒಳಗೆ, ಬನ್ನಿ ಬನ್ನಿ ಬನ್ನಿ, ಯಾರನ್ನು ಕಾಯ್ಬೇಡಿ, ಬನ್ನಿ 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 ಬನ್ನಿ. ಹಲೋ 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 ಚೇತು ಕೈಂದಾಡಿ ಚೇತು ಕೈಂದಾಡಿ ಚೇತು ಕೈಂದಾಡಿ ಚೇತು ಒಮ್ಮೆ ಕೈ ಎತ್ತಬೇಕು.
ಸ್ಪರ್ಧೆ ಮುಂದುವರಿದ ಅಂಕಣದಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಬ್ರದರ್ಸ್ ಅಡ್ಕರೆಯ ವಿರುದ್ಧವಾಗಿ ಛತ್ರಪತಿ ಸುರತ್ಕಲ್ ತಂಡವಿದೆ. 50ನೇಯ ಹನಾಹನಿಗಾಗಿ ತಂಡಗಳು ಬರುವಂತೆ. ಸತ್ಯಸಾರ ಬನ್ನಿ, ಧರ್ಮಸ್ಥಳ ಬನ್ನಿ, ರಂಜಿತ್ ಎಂಟ್ರಿ ಬಲ ಡೈನಾಮಿಕ್ ಪ್ಯಾಂಥರ್ ಸರ್ವೆ ಸರ್ವೆ ಕ್ಲೂ ಸರ್ ಓಲೇರು ಬಾಕಿದ ಕ್ಲೂ ರಡ್ಡೆದು ತಿರ್ತುಲ್ಲೇರ ಸತ್ಯ ಸರ್ ಮನಿ ಬಲೆ ನಾವು ಅದೇ ರೀತಿಯಲ್ಲಿ 51ನೇಯ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. 51 4-1 ವಿಶ್ರಾಂತಿಯ ಕೋರಿಕೆಯಲ್ಲಿ ಸ್ಪರ್ಧೆ. 51ನೇಯ ಸ್ಪರ್ಧೆಗಾಗಿ ನೋಡಿ ತಂಡಗಳು ಸಿದ್ಧತೆಯನ್ನು ಮಾಡಿ. ಯುವರಾಜ್ ಯುವರಾಜ್ 3-4ರಲ್ಲಿ ಅಡ್ಕರೆಯ ಮುನ್ನಡೆ. ಮಧ್ಯಂತರ ವಿರಾಮದ ಘೋಷಣೆ. ಯುವರಾಜ್ ಫ್ರೆಂಡ್ಸ್ ಕ್ಲಬ್ ದೇವರಗದ್ದೆ ಎ, ಫ್ರೆಂಡ್ಸ್ ಒಲತಡ್ಕ ಟೀಮ್ ಇದೆಯಾ? ದೇವರಗದ್ದೆ ಎ ಟೀಮ್ ಇದೆಯಾ? 4-4ರ ಸಮಸ್ಥಿತಿಯಲ್ಲಿ ಅಡ್ಕರೆಯ ವಿರುದ್ಧವಾಗಿ ಛತ್ರಪತಿ ಸುರತ್ಕಲ್. ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನ. ದೇವರಗದ್ದೆ ಎ ಟೀಮ್ ಇದೆಯಾ? 5-4ರಲ್ಲಿ ಸ್ಪರ್ಧೆ. ಫ್ರೆಂಡ್ಸ್ ಕ್ಲಬ್ ದೇವರಗದ್ದೆ ಎ ಇದೆಯಾ? ನೋಡಿ, ಕ್ರೀಡಾಕೂಟದ ಮೊದಲ ಸ್ಪರ್ಧೆ ನಿಮಗೆ, ಹಾಗಾಗಿ ಮಲಗಿದ್ರೆ ಎದ್ದು ಬಂದಿದ್ರೆ ಹೇಳಿ. ಫ್ರೆಂಡ್ಸ್ ಕ್ಲಬ್ ದೇವರಗದ್ದೆ ಎ ಸುಬ್ರಹ್ಮಣ್ಯ ಇದೆಯಾ? ಇಲ್ವಲ್ಲ. ಲಾಸ್ಟ್ 2 ಮಿನಿಟ್ಸ್. ಫ್ರೆಂಡ್ಸ್ ಒಳತಡ್ಕ ಇದೀರಾ? 51ನೇ ಮ್ಯಾಚ್ ದಾಗಲು ಸರಿ ಆಯ್ತಾ? ಬಳಿಕ ನೋಡಿ 51ನೇ ಮ್ಯಾಚ್ ನಿಗಲಿ ವಾಕೋ ರಂಚರ್ದಾರ ಅಪ್ಪ ಬತ್ತು ಬೋಲೆ ಬರ್ತದೆ. ಆ ಬಳಿಕ 52ನೇಯ ಸ್ಪರ್ಧೆಗೆ ತಂಡಗಳು ಸಿದ್ಧತೆ ಎಲ್ಲ ಮಾಡಿಕೊಳ್ಳುವಂತೆ. ಮ್ಯಾಚ್ ನಂಬರ್ 52 ಎಸ್ಕೆ ಈಶ್ವರಮಂಗಲ ಓಂ ಫ್ರೆಂಡ್ಸ್ ಬರನಿಯಾ. ಎಸ್ಕೆ ಈಶ್ವರಮಂಗಲ ಓಂ ಫ್ರೆಂಡ್ಸ್ ಬರನಿಯಾ ತಂಡಗಳು ಆ ಬಳಿಕದ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಿ. ಈ ಸ್ಪರ್ಧೆ ಕಳೆದ ಬಳಿಕ ಇನ್ನೊಂದು ಸ್ಪರ್ಧೆ ಇದೆ, 50ನೇ ಸ್ಪರ್ಧೆ. ಆ ಬಳಿಕ 51, ಆ ಬಳಿಕ 52. ಸ್ಪಷ್ಟತೆಯ ಡಿಫೆನ್ಸ್ ವಿಭಾಗ ಅಡ್ಕರೆ. ಲಾಸ್ಟ್ ಮಿನಿಟ್ ಆಫ್ ದ ಗೇಮ್. 5-5ರಲ್ಲಿ पंद्या 5 के बराबर पर मैच. अब आखिरी मिनट का समय बाकी है फिलहाल इस मैच पर. क्या हो सकता है? आक्रमण फिर मिड लाइन के सामने आकर टैकल करने की कोशिश किया, नाकामयाब. अंक की अंतर अभी 7-5. अंतर सिर्फ 2 पॉइंट. 7-5 इन फेवर ऑफ अड्करे. ನೋಡಿ, 52ನೇಯ ಸ್ಪರ್ಧೆ ಈಶ್ವರಮಂಗಲ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಮುಜುಗುರಿಯರ. 8-5ರಲ್ಲಿ ಪಂದ್ಯ ಛತ್ರಪತಿ ಸುರತ್ಕಲ್ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ.
ಟ್ಯಾಕಲ್ ಪಾಯಿಂಟ್. ನಿಖಲು ಕಲ್ಲ ಪೊಲೀಸ್ ಗೊಬ್ಬಲೆ ಬೇ ರಡ್ಜಾನ್ಲ ಆಯ್ತು ಕುಜಿ ವಿಪತ್ತುಜಿ 9-5 ಸ್ಪರ್ಧೆ 4 ಅಂಕಗಳ ಅಂತರ. ಸತ್ಯಸಾರಮನಿ ವಿರುದ್ಧವಾಗಿ 50ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಒಳಾಂಗಣಕ್ಕೆ ಬರುವಂತೆ. ಸರ್ವೆ ಪ್ಯಾಂಥರ್ಸ್ ಬನ್ನಿ ಒಳಗೆ. ಸತ್ಯಸಾರಮನಿ ಧರ್ಮಸ್ಥಳದ ಸರ್ವೇಲ ಸಮರಾಂಗಣದ ಸ್ಪಷ್ಟತೆಗಳ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ಅದಾಗಲೇ 50ನೇ ಹನಾಹನಿ ಮುಂದುವರಿಯುತ್ತಾ ಇದೆ. ಉಳಿದಿರುವ 49 ಸ್ಪರ್ಧೆಗಳು ಇನ್ನೂ ಕೂಡ ಬಾಕಿ ಉಳಿದುಕೊಳ್ಳಿವೆ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 50ನೇ ಸ್ಪರ್ಧೆಯ ಕಣ ಸಮಯ 6:50 50ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. 49 ಸ್ಪರ್ಧೆಗಳು ಇನ್ನೂ ಕೂಡ ಬಾಕಿ ಉಳಿದುಕೊಳ್ಳಲಿವೆ. ನಾಲ್ಕು 1ರಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಸ್ಪರ್ಧೆ ಮುಂದುವರಿಯುತ್ತ ಅಂಕಣದಲ್ಲಿ ಸ್ಪಷ್ಟ ಮುನ್ನಡೆಯೊಂದಿಗೆ ಸತ್ಯಸಾರಮನಿ ಧರ್ಮಸ್ಥಳ ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳುವ ಜಾಲರಿಯನ್ನು ಬಳಸಿಕೊಂಡಂತ ಆಟಗಾರರು.
ಪ್ರಬಲ ಆಟಗಾರರುಗಳ ಮಧ್ಯೆ ನೋಡಿ ಮುಂದಿನ 51ನೆಯ ಸ್ಪರ್ಧೆಯ ತಂಡ, ನೀವು ಜಸ್ಟ್ ಒಳಗೆ ಬಂದು ಹೋಗಿ. 52ನೆಯ ಸ್ಪರ್ಧೆಯ ತಂಡಗಳು ನೋಡಿ, ಮ್ಯಾಚ್ ನಂಬರ್ 52 ಸಿದ್ಧತೆಯಲ್ಲಿ. ಎಸ್ಕೆ ಈಶ್ವರ ಮಂಗಲಲ್ಲಿದ್ದೀರಾ? ಎಸ್ಕೆ ಈಶ್ವರ ಮಂಗಲದವರು ಎಲ್ಲಿದ್ದೀರಾ? ಈಶ್ವರ ಮಂಗಲ ಟೀಮ್ ಇಜ್ಜ ಎಸ್ಕೆ ದಕ್ಕಲು ಹೋಮ್ ಫ್ರೆಂಡ್ಸ್ ಬರಣ್ಯ. ನೆಕ್ಸ್ಟ್ ಮ್ಯಾಚ್ ಇಲ್ಲ, ನೀವು ರೆಡಿ ಆಗ್ಬೇಕು, ವಾಕ್ ಓವರ್ ಆಗ್ತದೆ. ಈಶ್ವರ ಮಂಗಲದವರು ಎಲ್ಲಿದ್ದೀರಿ? ಈಶ್ವರ ಮಂಗಲ ಎಸ್ಕೆ ಟೀಮ್ ಇಲ್ವಾ? ನೋಡಿ, ಅದೇ ತಂಡದ ಉಪಸ್ಥಿತಿ ಇಲ್ಲ, ಹಾಗಾಗಿ ಬರಣಿದಕ್ಕಲ್ಲ ರೆಡಿ ಅಲ್ಲೇ ವಾಕೋರ್ಗೆ ತೊಂದ್ರೆ. ನೋಡಿ, ಆ ಬಳಿಕ 53ನೆಯ ಸ್ಪರ್ಧೆಗೆ ಹನುಮಾನ್ ಶ್ರೀರಾಮ ಕಲ್ಲಡ್ಕ. ಶ್ರೀರಾಮ ಕಲ್ಲಡ್ಕ ಟೀಮ್ ಇದೆಯಾ? ಶ್ರೀರಾಮ ಕಲ್ಲಡ್ಕ ಇಲ್ಲ. ಹನುಮಾನ್ ಫ್ರೆಂಡ್ಸ್ ಎ ಇದ್ದೀರಾ? ಹನುಮಾನ್ ಫ್ರೆಂಡ್ಸ್ ಎ ಉಂಡ ಆತ ಬಂಡವ್ರನ್ನ ಕೀರ್ತಿ ಬರು ನೀವು ಏತ ಕಮ್ಮಿ ಆಗ್ಬಿಡೋದು ಎಂಗ್ಳು ತಗೊಂಡ್ರಲ್ಲ. ಸ್ಪರ್ಧೆಯನ್ನ ಮುಂದುವರೆಸಿಕೊಳ್ತಾ 53ನೆಯ ಸ್ಪರ್ಧೆಯಲ್ಲಿ 2 ತಂಡಗಳ ಉಪಸ್ಥಿತಿ ಇಲ್ಲ, ಹಾಗಾಗಿ 54ನೆಯ ಸ್ಪರ್ಧೆಗಾಗಿ ತಂಡ ಸಿದ್ಧತೆಯಲ್ಲಿರುವಂತೆ ಎಸ್ ಕೆ ಈಶ್ವರ ಮಂಗಲ ಇದ್ದೀರಾ? ಈಶ್ವರ ಮಂಗಲ ತಂಡದ ಉಪಸ್ಥಿತಿ ಇಲ್ವಲ್ಲ? ಎಸ್ ಕೆ ಈಶ್ವರ ಮಂಗಲ ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ವಿಶ್ರಾಂತಿಯ ಕೋರಿಕೆಯನ್ನು ಮಾಡಲಾಗಿದೆ. ಅಕ್ಷಯ್ ಜಂಪ್ ಮೂಲಕ ಪಾರಾಗುವ ಪ್ರಯತ್ನಗಳನ್ನು ಮುಂದುವರೆಸಿರುವ ಸ್ಪರ್ಧೆಯ ಕಣದಲ್ಲಿ ಅಂತಿಮ ಕ್ಷಣದಲ್ಲಿ ಅವಳಿ ಅಂಕಗಳನ್ನು ಪಡೆಯುವ ಮೂಲಕ ಅಶೋಕ ಪ್ರಸ್ತುತ ಅಂತರ ಅಕ್ಷಯನ ದಾಳಿಯ ಮೂಲಕವಾಗಿ ಪ್ರತಿಸ್ಪಂದನೆಯನ್ನು ಮೀರಿಸಿಕೊಳ್ಳಬಲ್ಲ ಜಾನಮೆ. ದೀಕ್ಷಿತನ ಅದ್ಭುತವಾದ ಪ್ರಯತ್ನಕ್ಕೆ ಸಫಲತೆ ಬರದೆ ಅಂಕದ ಗಳಿಕೆಯೊಂದಿಗೆ ಬರುವ ವೇಳೆ ಮ್ಯಾಚ್ ಇಸ್ ಓವರ್. ಸತ್ಯಸಾರಮನಿ ಧರ್ಮಸ್ಥಳ ಪಂದ್ಯವನ್ನ ಜಯಿಸಿಕೊಳ್ತಾ ಇದೆ. ಬಲೆ
ಎದುರಾಳಿ ತಂಡ ಬನ್ನಿ. 52ನೇ ಸ್ಪರ್ಧೆ ಹಾಕೋರು ಬರಲಿ. ಓಂ ಫ್ರೆಂಡ್ಸ್ ಬರಂಡಿಯ ಬನ್ನಿ ಒಳಗೆ. ಓಂ ಫ್ರೆಂಡ್ಸ್ ಬರಂಡಿಯ ಈಶ್ವರ ಬಂಗ್ಲಾ ನೀರಿಜ್ಜ ಕುಪ್ಪಿಗೆ ನೋಡಿ ಹೋಗ್ಕೊಂಡು ವ್ಯವಸ್ಥೆ ನಿಖಲೆ ಬಂತು ನೋಡೋದು. ಯಾವ ಟೀಮ್ ಅದು? ಎಸ್ಕೆನಾ ಬರಣ್ಯ ಅದ? ಹಾ, ಈಶ್ವರ ಮಂಗಲದಲ್ಲ ನೋಡಿ. ಪ್ರಥಮ ಸುತ್ತಿನಲ್ಲಿ ಗೆದ್ದಂತ ತಂಡ. ನೀವು ಮತ್ತೆ ಬಂದು ನಾವು ಗೆದ್ದಿದ್ದೇವೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳ್ಬೇಡಿ. ಕರಿಬೇಕಾದ್ರೆ ಬರಬೇಕು, ಇಲ್ಲದ್ರೆ ಇವರಿಗೆ ವಾಕೌಟ್ ಕೊಟ್ಟು ಕಳಿಸ್ತೇವೆ. ಈಗ 10 9 8 7 6 5 4 3 2 1 ಕೊರ್ಲೆ ಪಾಕೋರ್. పబ్లిక్ అంత కొరవే రాకు ప్లేయర్స్ కదా ಅಲ್ಲ 53ನೇ ಸ್ಪರ್ಧೆಗೆ ಬನ್ನಿ. ಹನುಮಾನ್ ಫ್ರೆಂಡ್ಸ್ ಶ್ರೀರಾಮ ಉಪ್ಪಿನಂಗಡಿ ಕಲ್ಲಡ್ಕ 2 ತಂಡಗಳು ಇಲ್ಲ. ಶ್ರೀರಾಮ ಕಲ್ಲಡ್ಕ ಇದ್ದೀರಾ? ಹನುಮಾನ್ ಫ್ರೆಂಡ್ಸ್ ಇದ್ದೀರಾ? ಇಲ್ಲ. ಓ ಹನುಮಾನ್ ಏನ ಕಡಿಜಿ ಬಂಡಾರ ಮಾರೆ. 53ನೇ ಮ್ಯಾಚ್ ಎಕಡೆ ಸೋತಿನ ಮ್ಯಾಚ್ ಇತ್ತು. ಬಲೆ ಬಲೆ ಉಲೆ ಬಾಬಾ ಕೊರಗೆ ತುಂಬೋಲೆ. ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿ ಬಿ ಇದ್ದೀರಾ? ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿ ಬಿ 54ನೇ ಸ್ಪರ್ಧೆ. ತಿಂಗಳಾಡಿ ಬಿ ಇದೆಯಾ? ತಿಂಗಳಾಡಿ ಬಿ ಟೀಮ್ ಇದೆಯಾ? ದೋಲ್ಪಾಡಿ ತಿಂಗಳಾಡಿ ಬಿ ಇದೆಯಾ? ಇಲ್ಲ. 54ನೇ ಸ್ಪರ್ಧೆ 2 ತಂಡಗಳ ಉಪಸ್ಥಿತಿ ಇಲ್ಲ. ಅಣ್ಣ ನಿಖಲ್ ಲೆಪ್ಪನಾಗ ಬೊಕ್ಕ ದಾದ ಮಲ್ಪು ನಿಖಲು ನಿದ್ರೆ ನಿಕ್ಲಿಗೆ ಬಿಡ್ತಿಜಾ ತಿಂಗ್ಲಿಗೆ ಬಿಡ್ತಿಜಾ ಬಲೆ ಬೇಗ 10 ಸರ್ತಿ ಲೆಪ್ಪೋಡ ನಿಕ್ಲಿಗೆ ಟೀಮ್లో ఉందా వాడుతుంది అంతే. ಓ ಟೀಮು ತಿಂಗಳಡಿಯಾ? ಓಕೆ ಬಲೆ. ದೇವಿ ಫ್ರೆಂಡ್ಸ್ ದೋಲ್ಪಾಡಿ ಇದ್ದೀರಾ? ದೋಲ್ಪಾಡಿ ಉಂಡಾ? ಓಕೆ ಫೈನ್. ನೋಡಿ ಮುಂದಿನ 55ನೇ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿದೆ. ಪಂದ್ಯ 55ನೇ ಸ್ಪರ್ಧೆ. ಶೈನ್ ಬ್ರದರ್ಸ್ ಕೆದಿಲ ಇದ್ದೀರಾ? ಶೈನ್ ಬ್ರದರ್ಸ್ ಕೆದಿಲ ಹೋಗಿದಿಲ್ಲ. ಶೈನ್ ಬ್ರದರ್ಸಾ? ಓಕೆ. ಶ್ರೀರಾಮ ಉಪ್ಪಿನಂಗಡಿ ಇದೆಯಾ? ಶ್ರೀರಾಮ ಉಪ್ಪಿನಂಗಡಿ ನಿಖಲ ಓವನ್ನ ಶೈನ್ ಬಾಯ್ಸಾ?
ಉಪ್ಪಿನಂಗಡಿಯ ಉಳ್ಳಾರ ಜತಿತ್ತಾರ ನಿದ್ರೆ ಮುಟ್ನದ ಶೈನ್ ಬ್ರದರ್ಸ್ ಕೇದಿಲ್ಲ ಬನ್ನಿ, ಪ್ರವೇಶ ದ್ವಾರಕ್ಕೆ ಬನ್ನಿ. 2 ತಂಡಗಳು ಶೈನ್ ಬ್ರದರ್ಸ್ ಕೇದಿಲ್ಲ, ಶ್ರೀರಾಮ ಉಪ್ಪಿನಂಗಡಿ. ನೋಡಿ, ಕ್ರೀಡಾಕೂಟದ ಮೊದಲ ಸ್ಪರ್ಧೆಯನ್ನು ಆಡ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆಗೆ ಬಂದಂತ ತಂಡ ಇವತ್ತು ಬೆಳಗ್ಗೆ 7 ಗಂಟೆಗೆ ಪಂದ್ಯ ಆಡ್ತಾ ಇದೆ. ಬನ್ನಿ, 2 ತಂಡಗಳು ಶೈನ್ ಬ್ರದರ್ಸ್ ಮತ್ತೆ ಶ್ರೀರಾಮ ಉಪ್ಪಿನಂಗಡಿ 55ನೇ ಸ್ಪರ್ಧೆಗಾಗಿ. ಬಳಿಕ 54ನೇ ಸ್ಪರ್ಧೆ ಬಳಿಕ 55ನೇ ಸ್ಪರ್ಧೆಗಾಗಿ ನೋಡಿ ಕರೆಯನ್ನು ಕೊಟ್ಟಿದ್ದೇವೆ. ಬ್ಯಾಕ್ ಸೈಡ್ 56ನೇಯ ಹನಾಹನಿಗಾಗಿ ತಂಡಗಳು ಸಿದ್ಧತೆಯಲ್ಲಿರಿ. ಮ್ಯಾಚ್ ನಂಬರ್ 56. ಚತುರ್ಮುಖ ಫ್ರೆಂಡ್ಸ್ ಉಡುಪಿ ಇದ್ದೀರಾ? ಚತುರ್ಮುಖ ಫ್ರೆಂಡ್ಸ್ ಉಡುಪಿ ಬನ್ನಿ, ಇಲ್ಲಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಚತುರ್ಮುಖ ಉಡುಪಿ ಅಲ್ಲಿ ನಿಲ್ಲಿಲ್ವ? ಎಲ್ರಿ ಬಾ, ಉಳಿದವರೆಲ್ಲಿದ್ದಾರೆ? ಅವ್ರು ಬರ್ಲಿ, ಕರ್ಕೊಂಬ. ಇದು 56ನೇಯ ಸ್ಪರ್ಧೆಗಾಗಿ. 57ನೇಯ ಸ್ಪರ್ಧೆಯ ತಂಡಗಳು ನೋಡಿ. ನೇಯ ಸ್ಪರ್ಧೆಗಾಗಿ ಪದ್ಮಮ್ಮ ನರಿಮಗರು, ಸ್ವಾಮಿ ಕೊರಗಜ್ಜ, ಸೇಲಂಗೇರಿ ತಂಡಗಳು, ನೆಲಂಗೇರಿ ತಂಡಗಳು ಸಿದ್ಧತೆಯಲ್ಲಿರಿ. ಪದ್ಮಾಂಬ ನರಿಮಗರು, ಸ್ವಾಮಿ ಕೊರಗಜ್ಜ, ನೆಲಂಗೇರಿ 57ನೇಯ ಸ್ಪರ್ಧೆಗಾಗಿ ಸಿದ್ಧತೆಯಲ್ಲಿರುವಂತೆ. ಇದು ಪ್ರಸ್ತುತ 54ನೇಯ ಹನಾಹನಿ ಮುಂದುವರಿತಾ ಇದೆ. ಶ್ರೀದೇವಿ ಫ್ರೆಂಡ್ಸ್ ದೊಲ್ಪಾಡಿ, ತಿಂಗಳಾಡಿ ಮಧ್ಯಂತರ ವಿರಾಮ 4-2 ತಿಂಗಳಾಡಿ ಮುನ್ನಡೆಯಲ್ಲಿದೆ. ಸ್ಪರ್ಧೆಯ ಅವಧಿಗಳಲ್ಲಿ 2 ತಂಡಗಳು ಕೂಡ ರೋಚಕತೆಯ ಹೋರಾಟಗಳನ್ನು ಮುಂದುವರಿಸಿಕೊಳ್ತಾ ಇದ್ರೆ ಇದು ದ್ವಿತೀಯ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. 4 ಡಿಪೆಂಡರ್ಗಳ ಮಧ್ಯೆ ಪ್ರಸ್ತುತ 54ನೇಯ ಹನಾಹನಿ. ಕ್ಷಿಪ್ರಗತಿಯಲ್ಲಿ ಮುಗಿಸಿಕೊಳ್ಳುವಂತಹ ಯೋಜನೆಗಳ ಮೂಲಕವಾಗಿ ಬೆಳಗಿನ ಜಾವ 7:05 ನಾವಿದ್ದೇವೆ. ಅವಧಿಯ ಕಬಡ ಆಟದ ಜೊತೆಗೆ ಬೆಳಗಿನ ಜಾವದಲ್ಲಿ ಮತ್ತೆ ಕೆಜಿ ವಿಭಾಗದ ಕಬಡ್ಡಿಗಳು ಆರಂಭಗೊಳ್ಳಲಿದೆ. ಒಂದು ಭಾಗದಲ್ಲಿ ಉಡುಪಿ ನಡಕದಲ್ಲಿ, ಇನ್ನೊಂದು ಶಿವರಾಜೆಯಲ್ಲಿ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಮತ್ತೆ ಪಂದ್ಯವನ್ನು ಬಳಸಿಕೊಳ್ಳುವ ತಬಕದಲ್ಲಿರತಕ್ಕಂಥ ಆಟಗಾರರುಗಳನ್ನು ಕಾಣಬಹುದಾಗಿದೆ. ನೋಡಿ, ಪ್ರತಿಷ್ಠಿತ ಪಂದ್ಯಾವಳಿಯ ಮೊದಲ ಅವಧಿ ಡಬಲ್ ಟೈಹೂಡ್ ಮೂಲಕ ಬಂಧಿಸುವ ಪ್ರಯತ್ನ, ಸೂಪರ್ ಟ್ಯಾಕಲ್ ದಾಖಲಾಗ್ತಾ ಇದೆ ಅಂಕಣದಲ್ಲಿ. 5-5ರ ಸಮಸ್ಥಿತಿಯಲ್ಲಿ ಮತ್ತೊಂದು ಗೋಲ್ಡನ್ ರೈಟ್ ಕಡೆಗೆ ಪಂದ್ಯ ಮರಳುತ್ತಾ ಇದೆ. 5 ಈಚ್. ಪಂದ್ಯ 5ರ ಸಮಸ್ಥಿತಿಯಲ್ಲಿ ಮುಂದುವರಿತಾ ಇದೆ.
ನಿರತೆಯ ಹೋರಾಟಗಳ ಮೂಲಕವಾಗಿ ಪಂದ್ಯವಳಿಕೆಯ ಪ್ರಯತ್ನವನ್ನು ಮಾಡಿರತಕ್ಕಂಥ ಆಟಗಾರರನ್ನು ಕಾಣಬಹುದಾಗಿದೆ. 55ನೇಯ ಹೋರಾಟಕ್ಕಾಗಿ ನೋಡಿ ತಂಡಗಳು ಸಿದ್ಧತೆಯಲ್ಲಿರಿ. ಕೊನೆಯ ನಿಮಿಷದ ಘೋಷಣೆಯಾಗಿದೆ ಅಂಕಣದಲ್ಲಿ. ಬನ್ನಿ ಶೈನ್ ಬ್ರದರ್ಸ್, ಶ್ರೀರಾಮ ಉಪ್ಪಿನಂಗಡಿ ಪ್ರವೇಶ ದ್ವಾರಕ್ಕೆ. ಶ್ರೀರಾಮ ಉಪ್ಪಿನಂಗಡಿಯಲ್ಲಿದ್ದೀರಾ? ಬನ್ನಿ ಒಳಗೆ. ಲೈನ್ ಅಪ್ ಇಲ್ಲಿ 55ನೇಯ ಸ್ಪರ್ಧೆಯಾಗಿ ನೋಡಿ 56ನೇಯ ಹನಾಹನಿಗೆ ಚತುರ್ಮುಖ ಫ್ರೆಂಡ್ಸ್ ಉಡುಪಿ. ನೀವು ವಾಕೋರ್ ತಗೊಂಡು ಹೋಗ್ಬೋದು ಒಳಾಂಗಣಕ್ಕೆ ಬಂದು. ಚತುರ್ಮುಖ ಉಡುಪಿ ಎಲ್ಲಿದ್ದೀರಾ? ನೀವು ಒಮ್ಮೆ ಒಳಗೆ ಬನ್ನಿ, ನೀವು ವಾಕೋರ್ ಕೊಟ್ಟು ಕಳಿಸುವ. ಈ ಮ್ಯಾಚ್ ಮುಗಿದ ಕೂಡಲೇ ಚತುರ್ಮುಖ ಉಡುಪಿ ಬನ್ನಿ ಒಳಗೆ. ಆ ಬಳಿಕ 57ನೇಯ ಸ್ಪರ್ಧೆಯ ತಂಡಗಳು ಕೂಡ ಸಿದ್ಧತೆಯಲ್ಲಿರುವಂತೆ. ನೇಯ ಹನಾಹನಿ ಪದ್ಮಾಂಬ ನರಿಮುಗುರು ವಿರುದ್ಧ ಸ್ವಾಮಿ ಕೊರಗಜ್ಜ ನೆಲಂಗೇರಿಯ ಆಟಗಾರರು. ಪದ್ಮಾಂಬ ನರಿಮುಗುರು ಇದ್ದೀರಾ? ಪದ್ಮಾಂಬ ನರಿಮುಗುರು, ಮ್ಯಾಚ್ ಓವರ್. ಗೋಲ್ಡನ್ ರೈಡ್ ನಲ್ಲಿದೆ ಸ್ಪರ್ಧೆ. ನಿರ್ಧಾರಿತ ಅವಧಿ. ಕಮ್ ಬ್ಯಾಕ್ 2 ಪಾಯಿಂಟ್ಸ್. ಶೈನ್ ಬ್ರದರ್ ಸುಲೈಮಾನ್ ಅಭಿಮಾನಿ ಬಳಗ ಬನ್ನಿ ಒಳಗೆ. ಶ್ರೀರಾಮ ಉಪ್ಪಿನಂಗಡಿ. ಎಂತ ಬರುದಿಲ್ಲ ಒಳಗೆ ಬನ್ನಿ ಬೇಗ. ಗೆದ್ದಿಲ್ಲ ಉಪಾರ್ಲ ನೋಡಿ ಮುಂದಿನ
ಪ್ರಥಮ ಬದಿಯ ವೇಳೆಯಲ್ಲಿ ಉಪ್ಪಿನಂಗಡಿಯ ವಿರುದ್ಧವಾಗಿ ಪ್ರಸ್ತುತ ಶೈನ್ ಬ್ರದರ್ಸ್ ಕೆದಿಲ 55ನೆಯ ಹಣಾಹಣಿಯಲ್ಲಿ ಕಾಣ್ತಾ ಇದ್ದಾರೆ. ಮುಂದಿನ ಸ್ಪರ್ಧೆ 56ನೆಯ ಸ್ಪರ್ಧೆಯಾಗಿರ್ತದೆ. ತಂಡಗಳು ಸಿದ್ಧತೆಯಲ್ಲಿರಿ. ನರಿಮಗರು ಇಲ್ಲದಿರಾ? ಪದ್ಮಮ್ಮ ನರಿಮಗರು ಇಲ್ಲ. ಸ್ವಾಮಿ ಕೊರಗಜ್ಜ ನೆಲಂಗೇರಿ, ಸ್ವಾಮಿ ಕೊರಗಜ್ಜ ಇದ್ದೀರಾ? 57ನೆಯ ಸ್ಪರ್ಧೆಗಾಗಿ ಮ್ಯಾಚ್ ನಂಬರ್ 57. ರೈಟ್ ಕಾರ್ನರ್ ವಿಭಾಗದಲ್ಲಿ ಕಿಕ್ ಮಾಡುವ ಪ್ರಯತ್ನದಲ್ಲಿರುವಂತಹ ಆಟಗಾರ ಮರಳುವ ಬೇಳೆಯಲ್ಲಿ ಅಂಕಣದಲ್ಲಿ ಸಮಯ ಪ್ರಜ್ಞೆಯ ಜೊತೆಗೆ ಆಡಬೇಕಾದ ಅನಿವಾರ್ಯತೆಗಳಲ್ಲಿರುವಂತೆ ಸ್ಪರ್ಧಾಕಣದಲ್ಲಿ 2 ಪ್ರಬಲ ಹೋರಾಟಿತ ತಂಡಗಳು ಅಂಕಣದಲ್ಲಿದೆ. 57ನೆಯ ಹಣಾಹಣಿಗೆ ಮುಂದಿನ ಸ್ಪರ್ಧೆಗೆ ಅದಾಗಲೇ ಕರೆಯನ್ನ ರವಾನಿಸಲಾಗಿದೆ. ಪ್ರಸ್ತುತ 55ನೆಯ ಸ್ಪರ್ಧೆ ಅಂಕಣದಲ್ಲಿದೆ. ವಿಶ್ರಾಂತಿಯ ಕೋರಿಕೆಯ ವೇಳೆಯಲ್ಲಿ ಸ್ಪರ್ಧೆ. ಕಿಕ್ ಮಾಡುವ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿ ಸ್ಪರ್ಧೆ.
4-0 in favor of Kedila. ಕೊನೆಗೆ 1 ನಿಮಿಷ ಮಾತ್ರ ಬಾಕಿ. ಗುಲ್ಪಿಟಲ್ಲ 1-4 in favor of Kedila. ಸಾರಿ ಚತುರ್ಮುಖ ಫ್ರೆಂಡ್ಸ್ ಉಡುಪಿ ಇದ್ದೀರಾ? ಈ ಪಂದ್ಯಾಕೂಟವನ್ನು ಕಿತ್ತಿಲ ಗೆದ್ದುಕೊಂಡಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಚತುರ್ಮುಖ ಫ್ರೆಂಡ್ಸ್ ಉಡುಪಿ ಈ ಮ್ಯಾಚ್. ಇವತ್ತಿನ ಪಂದ್ಯಾಟಕ್ಕಾಗಿ ಪದ್ಮಾಂಬ ನರ್ಮಗುರು ಎ ಸ್ವಾಮಿ ಕರುಗಜ್ಜ ನೆರಿಗೇರಿ, ಚತುರ್ಮುಖ ಫ್ರೆಂಡ್ಸ್ ಉಡುಪಿ ಅಂಕಣದೊಳಗೆ. ಉಡುಪಿ ಪಂದ್ಯಾಟ ಪದ್ಮ ನಡುಮ ಪದ್ಮಾಂಬ ನಡುಮಗರು ಸ್ವಾಮಿ ಕೊರಗಜ್ಜ ನೆರಿಗೇರಿ. ಹಲ್ ಪದ್ಮಾಂಬ ನರಿಮಗುರಿಗೆ ಸ್ವಾಮಿ ಕರಗಜ್ಜ ನೆರಿಗೇರಿ. ನಲಂಗೇರಿ ಸ್ವಾಮಿ ಪದ್ಮಾಂಬ ನರಿಮಗುರಿ ಸ್ವಾಮಿ ಕೊರಗಜ್ಜ ನೆಲಂಗೇರಿ. ಪಂದ್ಯಾಟ ಪ್ರಾರಂಭವಾಗ್ತಾ ಇದೆ. ದಾಳಿಯಲ್ಲಿ ಪದ್ಮಾಂಬ ನರಿಮಗುರಿನ ಆಟಗಾರ ಭರತ್ ಅಂದಿಗೆ
ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ ಪದ್ಮಾಂಬ ನರಿಮಗರು ಎ ತಂಡಕ್ಕೆ. 1-0 ಖಾತೆಯ ಆರಂಭವಾಗ್ತಾ ಇದೆ ಪದ್ಮಾಂಬ ನರಿಮಗರು ತಂಡದ್ದು. ಮಧ್ಯ ದಾಳಿಯಲ್ಲಿ ಚೇತು, ಪದ್ಮಾಂಬ ನರಿಮಗರ ಕಡೆಯಿಂದ ಚೇತು ದಾಳಿಯಲ್ಲಿ ಚೇತುನನ್ನು ಬಂಧಿಸಿದ್ದಾರೆ. ಈ ಮೂಲಕ ಸ್ವಾಮಿ ಕರುಗಜ್ಜ ನೆಲಂಗಿರಿ ತಂಡಕ್ಕೆ ಮತ್ತೆ 1 ಅಂಕ. 1-1 ಸಮಬಲದ ಹೋರಾಟ. ಮಧ್ಯ ದಾಳಿಯಲ್ಲಿ ಬಸು, ಮತ್ತೆ 2 ಅಂಕದ ಸೇರ್ಪಡೆ ಪದ್ಮಾಂಬ ನರಿಮಗರು ತಂಡಕ್ಕೆ. 3-1. ಇನ್ ಫೇವರ್ ಆಫ್ ಪದ್ಮಾಂಬ ನರಿಮಗರು. ಮ್ಯಾಚ್ ಇತ್ತು ನೆಕ್ಸ್ಟ್ 4-2 ಇನ್ ಫೇವರ್ ಆಫ್ ಪದ್ಮಾಂಬ ನರಿಮಗರು. ಅವು ಸ್ವಲ್ಪ ಜನ ಬರ್ದಿರು ನೆಟ್ ಆಯ್ತು. ಅವಾಗಲೇ ಒಂದು ವಾಕವರ. ಹಾಂ ಸರಿ. ಮುಂದಿನ ಪಂದ್ಯಾಟಕ್ಕೆ LNT ಲ್ಯಾಡರ್ಸ್ ಈಶ್ವರಮಂಗಿಲ ಇದ್ದೀರಾ? LNT ಲ್ಯಾಡರ್ಸ್ ಈಶ್ವರಮಂಗಿಲ. LNT ಲ್ಯಾಡರ್ಸ್ ಈಶ್ವರಮಂಗಳ 6-2 6-2 ಇನ್ ಫೇವರ್ ಆಫ್ ಪದ್ಮಾಂಬ ನರಿಮಗರು ಎ. ಜಪ್ಪು ಜರಿಗೆ ಬುಕ್ಕನ ಜಪ್ಪೇರಿ ಅವ ನೆಕ್ಸ್ಟ್ 50 ಒಂದು SGP ಪಂಜಲ ತುಳುನಾಡ 7-2 ಇನ್ ಫೇವರ್ ಆಫ್ ಪದ್ಮಾಂಬ ನರಿಮಗರು. ಮುಂದಿನ ಪಂದ್ಯಾಟಕ್ಕಾಗಿ SG ಪಂಜ ವಿರುದ್ಧವಾಗಿ ತುಳುನಾಡ ಫೈಟರ್ಸ್ ಕೇಪು. 59ನೇ ಪಂದ್ಯಾಟಕ್ಕಾಗಿ SG ಪಂಜ ವಿರುದ್ಧವಾಗಿ ತುಳುನಾಡ ಫೈಟರ್ಸ್ ಕೇಪು. 2 ತಂಡಗಳು ಕೂಡ ಬರಬೇಕು. LNT ಲ್ಯಾಡರ್ಸ್ ಆಗಲೂ ಬೋರ್ಜ್ ಬಂದಿರಿ 6 ಮಂದಿರ ಗೊತ್ತಾಗ ಆಗಲ ಲಾಸ್ಟ್ ಮಿನಿಟ್ ಬರ್ತದೆ. ಕೊನೆ 2 ನಿಮಿಷಗಳು ಮಾತ್ರ ಬಾಕಿ. 7-2 7-2 ಪದ್ಮಾಂಬ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. అట్లా పోయినాయి ఇక్కడ పోయింది కొమ్మలు అవి పోతున్నాయి. ಎಸ್ ಆಲ್ ಔಟ್ ಮಾಡುವ ಮೂಲಕ 4 ಅಂಕಗಳು. 11-2 11-2 ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ.
ಲೆಕ್ಕಾಚಾರ ಮಾತ್ರ ಇರುವಾಗ ದಾಳಿಯಲ್ಲಿ ಚೇತು ತಂಡದ ಮೊತ್ತ 11-2. ಈ ಪಂದ್ಯಾಕೂಟವನ್ನು ಪದ್ಮಾಂಬ ನಿರ್ಮಗರು ಈ ತಂಡ ಗೆದ್ದುಕೊಳ್ತಾ ಇದೆ. ಮುಂದಿನ ಪಂದ್ಯಾಟಕ್ಕೆ SG ಪಂಜಾ ತುಳುನಾಡ ಫೈಟರ್ಸ್ ಕೇಪು. SG ಪಂಜಾ ತುಳುನಾಡ ಫೈಟರ್ಸ್ ಕೇಪು ಎರಡೂ ತಂಡಗಳು ಕೂಡ ಬರಬೇಕು. ಪ್ರಥಮವಾಗಿ ದಾಳಿಯಲ್ಲಿ ಪಂಜದ ಆಟಗಾರ ತಮ್ಮ ಖಾತೆಯನ್ನು ತೆಗೆದುಕೊಳ್ತಾ ಇದೆ ಪಂಜಾ 1-0. ಮತ್ತೊಂದು ಅಂಕದ ಬೇಟ 2-0 2-0. ಸಮಯದ ಅವಕಾಶದ ಕೋರಿಕೆ ಕೇಪು ತಂಡಕ್ಕೆ. in favor of ಪಂಜಾ.
ಪ್ರಥಮ ಅವಧಿಯ ಮುಕ್ತಾಯಕ್ಕೆ ತಂಡದ ಮೊತ್ತ 2-0. ಕೆಪುವಿನ ಖಾತೆ ಇನ್ನೂ ತೆರೆದಿಲ್ಲ. 2-0 ಇನ್ ಫೇವರ್ ಆಫ್ ಪಂಚ. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಆಗ್ತದೆ. ಸಮಯದ ಅವಕಾಶದ ಕೋರಿಕೆ ಕೆಪು. 60ನೇ ಪಂದ್ಯಕ್ಕಾಗಿ ಜೈ ಶ್ರೀರಾಮ್ ಗೆಳೆಯರ ಬಳಗ ಪಂಜಲ ಹಾಗೂ ಟೀಮ್ ನನ್ವನ್ ಪಾಂಡೆ ಮಂಗಳೂರು 2 ತಂಡಗಳು ಸಿದ್ಧರಾಗಬೇಕು. ಕೊನೆಯ 1 ನಿಮಿಷ ಮಾತ್ರ. ಒಂದು ಅಂಕದ ಸೇರ್ಪಡೆ ಕೆಪು. 2-1 ಇನ್ ಫೇವರ್ ಆಫ್ ಪಂಚ. ಮತ್ತೆ 1 ಅಂಕದ ಸೇರ್ಪಡೆ ಪಂಚದಂಡಕ್ಕೆ. 3-1 ಇನ್ ಫೇವರ್ ಆಫ್ ಪಂಚ. ಎಸ್, ಈ ಮೂಲಕ ಮತ್ತೆ 1 ಅಂಕದ ಸೇರ್ಪಡೆ. 4-1. ನೆಕ್ಸ್ಟ್ ಜೈ ಶ್ರೀರಾಮ್ ಗೆಳೆಯರ ಬಳಗ ಪಂಚಲ ಟೀಮ್ ನನ್ವನ್ ಪಾಂಡೆ ಮಂಗಳೂರು.
ಜಯಶ್ರೀರಾಮ್ ಗೆಳೆಯರ ಬಳಗ ಪಂಜಲ ಬಂದಿದೆ. ಟೀಮ್ ನನ್ ಪಾಣೆ ಮಂಗಳೂರು ಟೀಮ್ ಇದೆಯಾ? 10 9 8 7 6 5 4 3 2 1 21 ಇದೆ ಮಾತ ಗೀಶ ಯಾರ್ದಾರು ಒಂಜೇನ ನೆಕ್ಲ ವಾಕವರ ಸ್ವಾಮಿ ಗರೋಜ ಕುತ್ಲೂರು ಸ್ವಾಮಿ ಗರೋಜ ಕುತ್ಲೂರು ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಇದು ಅತಿಪರವಾಯಿತು ಶ್ರೀರಾಮ ಗೆಳೆಯರ ಬಳಗ ಪಂಜಲ ಪಕ್ಕ ಮನೆ ಮಂಗಳೂರು ಅಂಡ ಅತಿಪರ ಮ್ಯಾಚ್ ವಿನ್ನಾನೆ ದೇಶೀಯ ಗೆಳೆಯರ ಬಳಗ ಪಂಜಲ
5-0 in favor of ಸಿದ್ಧಿವಿನಾಯಕ ಬೀದಿಗುಡ್ಡ. ನೋಡಿ 67ನೇ ಸ್ಪರ್ಧೆಗೆ ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬೀದಿಗುಡ್ಡ ಎ ಟೀಮ್ ಇದೆಯಾ? ಸಿದ್ಧಿವಿನಾಯಕ ಬೀದಿಗುಡ್ಡ ಎ ಇದೆಯಾ? ಉಂಡಾ? ಓಕೆ. ಸಿಟಿಗೆ ಚಿಕ್ಕಮಂಗ್ಳೂರು ಇದೀರಾ? ಸಿಟಿಗೆ ಚಿಕ್ಕಮಂಗ್ಳೂರು ಟೀಮ್ ಇದೆಯಾ? ಸಿಟಿಗೆ ಚಿಕ್ಕಮಂಗ್ಳೂರು ಟೀಮ್ ಇದೆಯಾ? ಇದೆಯಾ? ಓಕೆ. 10-0 in favor of ಸಿದ್ಧಿವಿನಾಯಕ ಬೀದಿಗುಡ್ಡ. Zero in favor of ಸಿದ್ಧಿವಿನಾಯಕ ಬೀದಿಗುಡ್ಡ. in favor of ಸಿದ್ಧಿವಿನಾಯಕ ಬೀದಿಗುಡ್ಡ. ಮನೀಶ್ವರ ಸ್ಕೋರ್ ಪೂರ ಮಾಡೋದಿಲ್ಲ. ಅಲ್ಲ ಫ್ರೆಂಡ್ಸ್ ಅಲ್ಲಕ್ಕೆ ಮಜಲು ಅಲ್ಲಕ್ಕೆ ಮಜಲು ಬಲೆ ಎಂಟ್ರಿಗೆ ಶಬರಿ ಫ್ರೆಂಡ್ಸ್ ಕಾವೂರು ಶಬರಿ ಕಾವೂರು ಕಾವೂರಾ ಬಲೆ ಓಡ ಜೆತ್ತನ ಫ್ರೆಂಡ್ಸ್ ಅಲ್ಲಕ್ಕೆ ಮಜಲು ಶಬರಿ ಫ್ರೆಂಡ್ಸ್ ಕಾವೂರು ಮುಂದಿನ ಸ್ಪರ್ಧೆಗೆ 63ನೇ ಸ್ಪರ್ಧೆ. ನೋಡಿ 2 ತಂಡಗಳ ನಾಯಕರೇ ತಡ ಮಾಡದೆ ಪ್ರವೇಶ ದ್ವಾರಕ್ಕೆ ಬನ್ನಿ. 4-16 in favor of ಸಿದ್ಧಿವಿನಾಯಕ ಬೀದಿಗುಡ್ಡ. ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬದಿಗುಡ್ಡಲ ಸಿಟಿ ನೆಕ್ಸ್ಟ್ ಮ್ಯಾಚು ಅಳಕ್ಕೆ ಮಜಲು ಬಲೆ 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 ಫ್ರೆಂಡ್ಸ್ ಅಲ್ಲಕ್ಕೆ ಮಜಲು ಶಬರಿ ಫ್ರೆಂಡ್ಸ್ ಕಾವೂರು ಬನ್ನಿ ಒಳಗೆ.
ಎಸ್, ಪ್ರಥಮ ಅಂಕ ಕಾವೂರು ತಂಡಕ್ಕೆ 1-0. ನೋಡಿ 64ನೇ ಸ್ಪರ್ಧೆಗೆ ಫ್ರೆಂಡ್ಸ್ ಬಾನಂತಿಲ ಕೋಟಿ ಚೆನ್ನಯ್ಯ ಮರಿಪಾದೆ ಎಲ್ಲಾರು ಫ್ರೆಂಡ್ಸ್ ಬಾನಂತಿಲ ಉಲ್ಲಾರ ಬಲೆ ಪ್ರವೇಶ ದ್ವಾರಗಳ ಟೀಮ್ ತಗಲ. ಮತ್ತೊಂದು ಅಂಕದ ಸೇರ್ಪಡೆ ಶಬರಿ ತಂಡಕ್ಕೆ 2-0. ಮೂರು 0 ಇನ್ ಫೇವರ್ ಆಫ್ ಶಬರಿ ಕಾವೂರು. ದಾಳಿಯಲ್ಲಿ ಅಬಿ opposite team దగ్గర మాట్లాడుతున్నా 4-0 in favor of Shabari Kaur. ಲೋಕೇಶ್ ಇರೋರೇ ಲೋಕೇಶ್ ಲೋಕೇಶ್ ಇರೋಲ್ಲ. ಮಧ್ಯಂತರ ಅವಧಿ ಮುಕ್ತಾಯದ ಹೊತ್ತಿಗೆ ತಂಡದ ಮೊತ್ತ 5-0 ಇನ್ ಫೇವರ್ ಆಫ್ ಶಬರಿ. 4ನೇ ಸ್ಪರ್ಧೆಗೆ ಬನ್ನಿ ಫ್ರೆಂಡ್ಸ್. ಬಾಲಂತಿಲ ಕೋಟಿ ಚೆನ್ನೈ ಮರಿಪಾದೆ ಬಲವಲೈ ಕೋಟಿ ಚೆನ್ನೈ ಮರಿಪಾದೆ ಬಲವಲೈ ಬಾಲಂತಿರದಗಳು ಎಂಟ್ರಿದಲ್ಲಿ ಉಲ್ಲಾರ ಬಲೆ ಬಲೆ ಅಲ್ಪ ಅಲ್ಲ ಮೊಬೈಲ್ ಕನೆಕ್ಟ್ ಮಲ್ಪೊಡ್ಚಿ అయితే ಎಫೆಕ್ಟ್ ಅವು ನನಗೆ ಎಲ್ಪತ್ತ ಮೂಚಿದ 5-0 in favor of Shabari Kauru.
64ನೇ ಸ್ಪರ್ಧೆಯಲ್ಲಿ ಇರುವ ಭಾಗವಹಿಸುವಂತ ತಂಡಗಳು ಬಲೆ ಉಲಾಯ್ ರೆಡ್ ಟೀಮ್ ದಕ್ಕಲ ಉಲ್ಲರತ ಟಪ್ಪೊಂದು ಮುಗಿಕೊಳ್ಳಿ ಉಲಾಯ್ ಬಲೆ ಹಾಗೆ ಅಂಜನೆ 25ನೇ ಮ್ಯಾಚ್ ದಕ್ಕಲು ನ್ಯೂ ಮಲ್ನಾಡು ಫ್ರೆಂಡ್ಸ್ ಹುಣಸೂರು, HK ಫ್ರೆಂಡ್ಸ್ ಕುಂದಾಪುರ, ಆದರ್ಶ ಹೊಸಮಠ, ನ್ಯೂ ಮಲ್ನಾಡು ಫ್ರೆಂಡ್ಸ್ ಹುಣಸೂರು ಎರಡು ತಂಡಗಳ ಆಟಗಾರರು ಸಿದ್ಧತೆಯಲ್ಲಿ ರೀ. ಹಿಡಿದ ಪಕ್ಕ ಹೊಸಮಠದಲ್ಲಿ ರೆಡಿ ಆದಿ ಕೊಡು ಓಲ್ಲೇರು ಹೊಸಮಠದಲ್ಲಿ ಒರಿಯಲ್ಲ ದೋಜ್ಜಾರ ಮಾರೆ ಎದುರ್ಕೊಳ್ತಾರ ಯಾರು ಮಿತ್ತಿನ ತಗೊಂಡು ತಿರ್ತಿರ್ ದೋಜ್ಜಾರ ಒರಿಯಲ್ಲ. 64ನೇ ಮ್ಯಾಚ್ ಬಲೆ 64 ಬಲೆ ಎರಡು ಪಕ್ಕದ ಮ್ಯಾಚ್ ದಕ್ಕಲ್ಲ ರೆಡಿ ಆದಿಪ್ಪೋಡು ಅಜಿಪ್ಪತ್ತ 6ನೇ ನಂಬರ್ದ ಮ್ಯಾಚ್ ದಕ್ಕಲು ಫ್ರೆಂಡ್ಸ್ ಬಾನಂತಿಲ್ಲ ಕೋಟಿ ಚೆನ್ನೈ ಮರಿಪಾದೆ ಒಂದು ಮರಿಪಾದೆ ಒಂದು ಬಾನಂತಿಲ್ಲ. ಬೆಳಗಿನ ಜಾವದಲ್ಲಿ ಪ್ರಸ್ತುತ 64ನೇ ಹನಾಹನಿ ಅಂಕಣದ ಒಳಭಾಗದಲ್ಲಿ ಕಂಡು ಬರ್ತಾಗೊಳ್ತಾ ಇದಾವೆ. ಸೊ ಮುಂದಿನ 66ನೇ ಸ್ಪರ್ಧೆ ಕೂಡ ಶಬರಿ ಫ್ರೆಂಡ್ಸ್ ಕಾವೂರು, ಫ್ರೆಂಡ್ಸ್ ಕ್ಲಬ್ ದೇವರಗದ್ದೆ ಸಿದ್ಧತೆಯಲ್ಲಿ. 66ನೇ ಮ್ಯಾಚಿನ ತಂಡಗಳು ನೆಕ್ಸ್ಟ್ ಸಿದ್ಧತೆಯಲ್ಲಿರಬೇಕು. ಶ್ರೀದೇವಿ ಶರವೂರು, ನಿಮ್ದು ಯಾವುದು? ಶರವೂರ ಟೀಮ್ ಯಾವುದು? ಟೀಮ್ ಯಾವ್ದು ನಿಮ್ದು? ಶರವೂರ ಮತ್ತೆ ಯಾವುದು? ದೇವರಗದ್ದೆ, ಹುಣಸೂರ. ಓಕೆ, ನಾನು ಅಜ್ಪತ್ ಆಜಿನ ಮ್ಯಾಚ್ ದಕ್ಕಲು ಶಬರಿ ದಕ್ಕಲು ಎದುರು ಇಬ್ಬರು ಟೀಮ್ ದಕ್ಕಲು ರೆಡಿಯಲ್ಲೇ. ಮ್ಯಾಚ್ ನಂಬರ್ 66 ಯಾವುದು ಟೀಮು? ಶಬರಿ ದೇವರಗದ್ದೆ, ಸರಿಯಲ್ಲ? ಓಕೆ, ಸ್ಪರ್ಧೆಯ ಅವಧಿಗಳಲ್ಲಿ ಹೋರಾಟಗಳನ್ನು ಕಂಡಿರತಕ್ಕಂಥ ಆಟಗಾರರ ಮೂಲಕವಾಗಿ ಐದು ಶೂನ್ಯದಲ್ಲಿ ಕೋಟಿ ಚೆನ್ನಯ್ಯ ಮರಿಪಾದ ಮುನ್ನಡೆಯಲ್ಲಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ.
ಸೊ ಮುಂದಿನ 65ನೆಯ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯಲ್ಲಿರಿ. ಆದರ್ಶ ಹೊಸಮಠದ ವಿರುದ್ಧವಾಗಿ ಮದರಾಡು ಫ್ರೆಂಡ್ಸ್ ಹುಣಸೂರು. అన్న ఫస్ట్ ఎయిడ్ బాక్స్ ఉందా? కొరలే కాటన్ కాటన్. ಆರು ಶೂನ್ಯದಲ್ಲಿ ಸ್ಪರ್ಧೆ, 9-0 ಮಧ್ಯಂತರ ವಿರಾಮದ ಬಳಿಕದ ವೇಳೆಯಲ್ಲಿ ಹೋರಾಟ ಮುಂದುವರಿತಾ ಇದೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಬನ್ನಿ. 65 ಆದರ್ಶ ಹೊಸಮಠದ ವಿರುದ್ಧವಾಗಿ ನ್ಯೂ ಮದನಾಡು ಫ್ರೆಂಡ್ಸ್ ಹುಣಸೂರು. ಹುಣಸೂರು ಎಲ್ಲಿದ್ದೀರಾ? ಎಂಟ್ರಿ ಬನ್ನಿ, ಈ ಕಡೆ ಬನ್ನಿ ಎಂಟ್ರಿಗೆ. ಅದ್ಭುತವಾದ ದಾಳಿಯ ಮೂಲಕವಾಗಿ ಹೊರಳಿದ ಆಟಗಾರ ಕೋಟೆ ಚೆನ್ನಯ್ಯ ಮರಿಪಾದೆಯ ಯುವ ಲಿಖಿತ್. 5 ಪಾಯಿಂಟ್ಸ್. ಕೋಟೆ ಚೆನ್ನಯ್ಯದ ಅದ್ಭುತ ಆಟಗಾರ ಲಿಖಿತನ ಮೂಲಕವಾಗಿ ಆಡ್ಮೆ ನನ್ನ ಎಲ್ಲ ಇನ್ನೀತ ಸ್ಟೇಟಸ್ ಮಾಡುವ ಈ ಕಟ್ ಮಾಡ್ತದ ಗೊತ್ತು ನಂಗೆ. 14-0 ಮುಗಿಪುಗನ. ಸ್ಪರ್ಧೆಯ ನಿಲುವಲ್ಲಿ ಹೋರಾಟವನ್ನು ಕಂಡಿರತಕ್ಕಂಥ ಆಟಗಾರರು ನಿರಂತರವಾಗಿರುವಂತಹ ಹೋರಾಟಗಳ ಮೂಲಕ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರರು ಮುಂದಿನ ಸ್ಪರ್ಧೆಗೆ ಮುಗಿದ ತಕ್ಷಣವಾಗಿ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ನ್ಯೂ ಫ್ರೆಂಡ್ಸ್ ಮರಿಪಾದೆ ಪ್ರಸ್ತುತ ಕೋಟೆ ಚೆನ್ನಯ್ಯ ಮರಿಪಾದೆ ಮುನ್ನಡೆಯಲಿದೆ. ಬಾನಂತಿಲ ತಂಡದ ವಿರುದ್ಧವಾಗಿ ಮುಂದಿನ ಪ್ರಮುಖ ಹಂತದಲ್ಲಿ ಪ್ರಬಲ ಹೋರಾಟವನ್ನು ನೋಡುವಂತಹ 2 ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂ ಮದನಾಳ ಫ್ರೆಂಡ್ಸ್ ಹುಣಸೂರು ವಿರುದ್ಧವಾಗಿ ಆದರ್ಶ ಹೊಸಮಠ 65ನೇ ಸ್ಪರ್ಧೆಯಲ್ಲಿ ಪ್ರಸ್ತುತ 64ನೇ ಸ್ಪರ್ಧೆ ಅಂಕಣದಲ್ಲಿ ನಡೀತಾ ಇದೆ. ಆ ಬಳಿಕ 66ನೇ ಸ್ಪರ್ಧೆಗಾಗಿ ನೋಡಿ ತಂಡಗಳು ಸಿದ್ಧತೆಯಲ್ಲಿರಿ. ಶಬರಿ ಫ್ರೆಂಡ್ಸ್ ಕಾವೂರು, ಫ್ರೆಂಡ್ಸ್ ಕ್ಲಬ್ ದೇವರಗತ್ತೆ. ಇದು 66ನೇ ಸ್ಪರ್ಧೆಯ ಕರೆಯಾಗಿದೆ. ಆ ಬಳಿಕ 67ನೇ ಸ್ಪರ್ಧೆಯ ತಂಡಗಳು ಕೂಡ ಇದರೊಂದಿಗೆ ಮ್ಯಾಚ್ ಮುಕ್ತಾಯವನ್ನು ಕಾಣ್ತಾ ಇದೆ. ಬನ್ನಿ ಮುಂದಿನ ಸ್ಪರ್ಧೆಯಲ್ಲಿ ಆಡುವಂತ ತಂಡ ಒಳಬನ್ನಿ. ಪ್ರಿಯಾಪಟ್ಟಣ ಮೈಸೂರು
ವಾಕೌಟ್ ಒಂದು ವಾಕೌಟ್ ಫಸ್ಟ್ ಮ್ಯಾಚ್ ವಾಕೌಟ್ ಫುಲ್ ಗೊಬ್ಬದು ಓಕೆ ವಾಕೌಟ್ ಐಕಲ್ ಚಿರ ಮಾರೆ ಬಟ್ರ ಕರ್ಕತ್ ಮಾಡ್ಕೊಂಡು ಬರೋದು ಸ್ಪರ್ಧೆಯ ಆರಂಭ. ಮೈಸೂರು ದಕ್ಷಿಣ ಕನ್ನಡ ಜಿಲ್ಲೆಗಳ ಮಧ್ಯೆ ಪ್ರಸ್ತುತ ಬೆಳಗಿನ ಜಾವದಲ್ಲಿ ಪಂದ್ಯವನ್ನು ಕಾಣ್ತಾ ಇದ್ದಾರೆ. ಗೆಲುವು ದಕ್ಕಿಸಿಕೊಳ್ಳುವ ಯೋಜನೆಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಆಕಾಶನ ಮೂಲಕ ದಾಳಿ ಮುಂದುವರಿತಾ ಇದೆ. ಆದರ್ಶ ಹೊಸಮಠ ಪ್ರಸ್ತುತ ಅಂಕಣದಲ್ಲಿ 65ನೆಯ ಹನಾಹನಿಗೆ ಅಂಕಣದಲ್ಲಿರುವಂತಹ ತಂಡಗಳು. ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಿರತಕ್ಕಂಥ ಪ್ರತಿಭೆಗಳನ್ನು ಕಾಣಬಹುದಾಗಿದೆ. ಆ ಮೂಲಕವಾಗಿ ಸ್ಪರ್ಧೆಯಲ್ಲಿ ಅವಕಾಶವನ್ನು ಪಡೆದುಕೊಳ್ಳುವ ಸೂಚನೆಗಳಲ್ಲಿ ಸಚಿನ್ ಪ್ರತಾಪ್ ದಾಳಿಯಲ್ಲಿರುವಂತೆ ಸ್ಪಷ್ಟತೆಯ ಪಾದಚಲನೆಯ ಜೊತೆಗೆ ಗುರುತಿಸಿಕೊಳ್ಳಬಲ್ಲ ಅನೇಕ ಚಾನ್ಮಯ ಆಟಗಾರರುಗಳು. ನಿರೀಕ್ಷಿತವಾದ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರತಕ್ಕಂಥ ಆಟಗಾರರುಗಳು ಅಂಕಣದ ಒಳಭಾಗದಲ್ಲಿದ್ದಾರೆ. ಪರಿಣಾಮವಾಗಿ 65ನೆಯ ಸ್ಪರ್ಧೆಯಲ್ಲಿ ಗೆಲ್ಲುವ ಛಲದ ಜೊತೆಗೆ 66ನೇ ಮ್ಯಾಚ್ಗೆ ಶಬರಿ ಫ್ರೆಂಡ್ಸ್ ಕಾಬೂರು, ಫ್ರೆಂಡ್ಸ್ ಕ್ಲಬ್ ದೇವರಗದ್ದೆ. ಬನ್ನಿ ದೇವರಗದ್ದೆ ಎಂಟ್ರಿಗೆ ನೋಡಿ. ಶಬರಿ ಅವರು ಕಾಯ್ತಾ ಇದ್ದಾರೆ. ದೇವರಗದ್ದೆ ಒಳ ಬನ್ನಿ, ಒಳ ಬನ್ನಿ, ಒಳಗೆ ಬಂದು ನಿಂತ್ಕೊಳ್ಳಿ. ಇವರು ಹೊರಗೆ ಹೋಗುವ, ನೀವು ಒಳಗೆ ಬರ್ಬೇಕಷ್ಟೇ. ಆ ಬಳಿಕ 67ನೆಯ ಸ್ಪರ್ಧೆಗೆ ತಂಡ ಸಿದ್ಧತೆಯಲ್ಲಿರಬೇಕು. ಮ್ಯಾಚ್ ನಂಬರ್ 67. ಸ್ಪೋರ್ಟ್ಸ್ ಕ್ಲಬ್ ಬೀದಿಗುಡ್ಡೆ, ಸಿಟಿಕೆ ಚಿಕ್ಕಮಗಳೂರು ತಂಡಗಳು ಸಿದ್ಧತೆಯಲ್ಲಿರಿ. ಒಂದು ಶೂನ್ಯದಲ್ಲಿ ಆದರ್ಶ ಮುನ್ನಡೆಯಲ್ಲಿದೆ. ದಿಟ್ಟ ಪ್ರತ್ಯುತ್ತರವನ್ನ ತುಂಬಿಸಿಕೊಳ್ಳುವ ಪರ್ಯಂತ ಆಫ್ ಟೈಮ್ 1-0 ಹೊಸಮಠ ಮುನ್ನಡೆಯಲ್ಲಿ. ಒಂದು ಶೂನ್ಯದಲ್ಲಿ ಆದರ್ಶ ಮುನ್ನಡೆಯಲ್ಲಿ. ಆಕಾಶ ದಾಳಿಯ ಮೂಲಕ ಅಂಕಣದಲ್ಲಿ. ಪಂದ್ಯ 3 ನಿಮಿಷಗಳ ಕಡಿಮೆ ಅವಧಿಯ
ಪ್ರತಿ ಹೋರಾಟವನ್ನು ಸಂಘಟಿಸಿಕೊಳ್ಳುವ ಸಮಯಗಳಲ್ಲಿದೆ. ನಿರೀಕ್ಷಿತ ದಾಳಿಯ ಜವಾಬ್ದಾರಿಗಳನ್ನು ಸತತವಾಗಿ ವಹಿಸಿಕೊಳ್ಳಬಲ್ಲ ಆಟಗಾರರು. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಸಚಿನ ದಾಳಿಯಲ್ಲಿ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷ, 1-0 ಮತ್ತೆ ಸ್ಪರ್ಧೆ ಮುಂದುವರಿಯುತ್ತಾ ಆದರ್ಶದ ಪರವಾಗಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಮತ್ತೊಮ್ಮೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಸಚಿನ ಮುದ್ದೆಗೆರೆಯ ಸಮೀಪದಲ್ಲಿ ಮತ್ತೆ ಅಂಕದ ಗಳಿಕೆಯೊಂದಿಗೆ 2-0 ಸ್ಪರ್ಧೆ. ಪರಿಣಾಮಕಾರಿಯಾಗಿರುವಂತಹ ಹೋರಾಟ 2-0 ಹನ್ಸೂರಿನ ವಿರುದ್ಧವಾಗಿ ಆದರ್ಶ ಮುನ್ನಡೆಯಲ್ಲಿದೆ. ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ ಪ್ರಸ್ತುತ ಮತ್ತೆ ಸಚಿನ್ ಪ್ರತಾಪ ದಾಳಿಯಲ್ಲಿರುವ ವೇಳೆ 2-0 ಸ್ಪರ್ಧೆ. ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ನಾವಿದ್ದೇವೆ. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್, 2-0. 2 ಅಂಕಗಳ ಅಂತರದಲ್ಲಿ ಪಂದ್ಯವನ್ನು ಬಳಸಿಕೊಂಡಿರುವ ಆದರ್ಶ ಹೊಸಮಠ 67ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯಲ್ಲಿರಿ. ಅಂತಿಮ ನಿಮಿಷದಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿರುವಂತಹ ಸ್ಪರ್ಧೆ. ಗಟ್ಟಿ ಪ್ರತಿರೋಧವನ್ನು ಮುಂದುವರಿಸಿಕೊಳ್ಳುವಂತಹ ಹೋರಾಟವನ್ನು ಕಾಣಬಹುದಾಗಿದೆ. ಮೂಲಕವಾಗಿ ಅಂಕಣದಲ್ಲಿ ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಅಂಕಣದಲ್ಲಿ 2-0 ಸ್ಪರ್ಧೆ. ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ ಔಪಚಾರಿಕ ಆಟವಷ್ಟೇ ಅಂಕಣದಲ್ಲಿ ಬಾಕಿ ಉಳಿದಿದೆ. ಮೂರು 0 ಮೂಲಕ ಉದ್ದನೆಯ ವಿಸಲ್. ದೂರದ ಮೈಸೂರಿನಿಂದ ಪುತ್ತೂರಿಗೆ ಆಗಮಿಸಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಹುಣಸೂರಿನ ಆಟಗಾರರಿಗೊಮ್ಮೆ ದೊಡ್ಡ ಚಪ್ಪಾಳೆ ಇರಲಿ. ದೂರದಿಂದ ಬಂದು ನಮ್ಮ ಜೊತೆಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಅಭಿನಂದನೆಗಳು ನಿಮ್ಮ ಈ ಸಹಕಾರಕ್ಕೆ. ಶಬರಿಕಾ ಅವರು అన్న భలే చరణ్ లక్కీ 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 నీకు దాయి కులందు ఎక్కడ మత కులందారు మరైతే లక్కీ బలవలాయి
ಮುಂದಿನ 67ನೆಯ ಹನಾಹನಿಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಎರಡು ಶೂನ್ಯದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಅಂಕಣದಲ್ಲಿ ದೇವರಗದ್ದೆಯ ಪ್ರಮುಖ ದಾಳಿಗಾರನನ್ನ ಬಂಧಿಸುವ ಮೂಲಕವಾಗಿ ಕಾವೂರು ಅಂಕಣದಲ್ಲಿ ಪ್ರಬಲತೆಯನ್ನು ಕಾಯ್ದುಕೊಳ್ಳುತ್ತಾ ಇದೆ ಗಿರೀಶ. ಉತ್ತರ ಕನ್ನಡದ ಸಿರಸಿಯ ಹುಡುಗ ಪ್ರಸ್ತುತ ದಾಳಿಯನ್ನ ಮಾಡಿಕೊಳ್ಳುತ್ತಿರುವಂತೆ 4 ಡಿಫೆಂಡರ್ಗಳ ಮಧ್ಯೆ ಪ್ರಬಲತೆಯ ಅವಕಾಶಗಳನ್ನು ಪಡೆಕೊಂಡಂತ ಆಟಗಾರರುಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಶ್ರೇಷ್ಠ ಪ್ರತಿಭೆಗಳನ್ನು ಕಾಣಬಹುದಾಗಿದೆ. ಆಯ್ತು ಟೈಮರ್ ಆಯ್ತು ಟ್ವಿಂಕ್ ಟಿಂಗ್ ಸೌಂಡ್ ಬರ್ತಲ್ಲ ಅದನ್ನ ಆರು ಕಟ್ ಮಾಡ್ತಿದ್ರು ಆರು ಆಫ್ ಮಾಡ್ತಾರೆ ಇದೆಲ್ಲ ಟೈ ಅನ್ಬಿಡು. ಬೀದಿಗುಡ್ಡೆ ಚಿಕ್ಕಮಗಳೂರು ಎಲ್ಲಿದ್ದೀರಾ? ಬೀದಿಗುಡ್ಡೆ ಸಿದ್ಧಿವಿನಾಯಕ ಬನ್ನಿ ಬನ್ನಿ ಎಂಟ್ರಿಗೆ. ಚಿಕ್ಕಮಗಳೂರು ಎಲ್ಲಿದ್ದೀರಾ? ಬೀದಿಗುಡ್ಡೆ ಬನ್ನಿ ಈಚೆ ಎಂಟ್ರಿ ಬನ್ನಿ. ಚಿಕ್ಕಮಗಳೂರು ಎಲ್ಲಿದ್ದೀರಾ ನೀವ? ಬೀದಿಗುಡ್ಡೆದಾಗಲೂ ಉಳ್ಳಾರು ಓಕೆ ರಡ್ಲ ಉಂಡಾ? ಚಿಕ್ಕಮಗಳೂರು ಉಂಟಾ? ಬೀದಿಗುಡ್ಡೆದಾಗಲು ಬರ್ತಾರಾ? ಬೀದಿಗುಡ್ಡೆ ಬರಲೇ ಇರತ್ತ ರಡ್ಲ. ಸಫಾನ್ ಮೂಲಕ ದಾಳಿ ಮುಂದುವರಿತಾ ಇದೆ ಅಂಕಣದಲ್ಲಿ. ಮೂರು 1 ಮಧ್ಯಂತರ ವಿರಾಮ. ಶಬರಿಯ ಮುನ್ನಡೆ, ಕಾವೂರು ಮುನ್ನಡೆಯಲ್ಲಿದೆ. ಚರಣನ ಮೂಲಕ ದಾಳಿ ಮುಂದುವರಿತಾ ಇದೆ ಅಂಕಣದಲ್ಲಿ.
3-1 ಕಾವೂರು ಮುನ್ನಡೆಯಲ್ಲಿದೆ. 5 ಡಿಪೆಂಡರ್ಗಳ ಮಧ್ಯೆ ಚರಣ. ಇಲ್ಲಿ ಕಬಡ್ಡಿ ಆಡಿ ನೇರವಾಗಿ ಕುದ್ದಿಯಾಡಿಯಲ್ಲಿ ಕೆಸರಿನಲ್ಲಿ ಸ್ನಾನ ಮಾಡಲು ಹೋಗ್ತಾನೆ ಚರಣ. ಸ್ಪಷ್ಟತೆಯ ಪಾದಚಲನೆಯ ಜೊತೆಗೆ ಗುರುತಿಸಿಕೊಳ್ಳಬಲ್ಲ ಆಟಗಾರರು. ನಾಲ್ಕು 1 ಮತ್ತೆ ಗಿರೀಶ ದಾಳಿಯಲ್ಲಿ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. 67ನೇ ಹನಾಹನಿಯ ತಂಡಗಳು ಒಳಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆ ಬಳಿಕ 68ನೇ ಸ್ಪರ್ಧೆಗಾಗಿ ನೋಡಿ 68ನೇ ಸ್ಪರ್ಧೆ ಇರುವುದಿಲ್ಲ. ಹಾಗಾಗಿ ಕೊಂಬನ್ ವಾರಿಯರ್ಸ್ ಎಲ್ಲಿದ್ದೀರಾ? ಕೊಂಬನ್ ಈಗಲೇ ಬರೋಚಾವ ಜಪ್ಪಲೆ ಅವಲೆ ಬೊಕ್ಕವಲೆ ಈಗಲೇ ರೆಸ್ಟ್. ಟೀಮ್ ಹಾಕಿದ ಕೂಡ ಸೇರ್ತಾರೆ. ಆರು 1 ಸ್ಪರ್ಧೆ ಮುಂದುವರಿತಾ ಇದೆ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಹನುಮಾನ್ ಫ್ರೆಂಡ್ಸ್ ನರಿಮಗರು ಆಯೋಜನೆಗೊಳಿಸಿದ 55 kg ವಿಭಾಗದ ಕಬಡ್ಡಿಯ ತೃತೀಯ ಸುತ್ತಿನ ಸ್ಪರ್ಧೆಗಳು ಮುಂದುವರಿತಾ ಇದೆ ಅಂಕಣದಲ್ಲಿ. ಇನ್ನು ಕೂಡ ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಿಗೆ ನಾವು ತಲುಪಿಲ್ಲ. ಸಮಯ 8:20 ಕಳೆದಿದೆ. ಸ್ಪೆಟಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಪಂದ್ಯವಿದೆ. ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಪಂದ್ಯದಲ್ಲಿ ಕಾವೂರು ಪ್ರಬಲ ಹಿಡಿತವನ್ನು ಮುಂದುವರಿಸಿಕೊಳ್ತಾ ಬನ್ನಿ ಬೀದಿಗುಡ್ಡೆ ಚಿಕ್ಕಮಗಳೂರು ಬನ್ನಿ, ಒಳಗೆ ಬನ್ನಿ ಬನ್ನಿ ಬೇಗ. ಅವ್ರು ಹೊರಗೆ ಹೋಗಿದ್ದನ್ನು ಕಾಯ್ಬೇಡಿ, ನೀವು ಬನ್ನಿ. ಚಿಕ್ಕಮಗಳೂರು
ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 5-2 5-2. ಐದು ಎರಡರಲ್ಲಿ ಪಂದ್ಯ ಮುಂದುವರೆದುಕೊಳ್ತಾ ಅಂಕಣದಲ್ಲಿ 3 ಅಂತರದಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಹಲ್ 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 ಹಲೋ. ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರರು ಪರಿಸ್ಥಿತಿಯನ್ನ ಪೂರ್ಣವಾಗಿ ಅವಲಂಬಿತವಾಗಿಸಿಕೊಳ್ಳಬಲ್ಲ ಆಟಗಾರರುಗಳನ್ನು ಕಾಣಬಹುದಾಗಿದೆ. 5-2 in favor of Black Tigers. ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ ಪಾಯಿಂಟ್ಗಳನ್ನು ಕಾಣಿಸ್ತಾ ಇದ್ದಾವೆ ನಾವುಗಳು ಅಂಕಣದಲ್ಲಿ. ಪರಿಣಾಮಕಾರಿ ಆಟದ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಶ್ರೇಷ್ಠತೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಆಟಗಾರ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಕೊನೆಯ ನಿಮಿಷ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಂಕಣದಲ್ಲಿ. ಸೀಮದಾಳಿಯಲ್ಲಿರುವಂತೆ ಸ್ಪರ್ಧೆ. ಲೆಫ್ಟ್ ಅಲ್ಲಿ ರಮೇಶ ಪ್ರಯತ್ನಗಳ ಗರಿಷ್ಠ ಮಿತಿಯನ್ನು ಮೀರಿಸಿಕೊಂಡಂತ ಆಟಗಾರ. 8-2 in favor of Black Tigers. ಮಧ್ಯಗೆರೆಯ ಸಮೀಪದಲ್ಲಿ ಅದ್ಭುತವಾದ ಪ್ರಯತ್ನ, ಸಂಘಟಿತವಾದ ಸರ್ವಾಂಗೀಣತೆಯ ಪ್ರಯತ್ನಕ್ಕೆ ಆಲೌಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಮೂಲಕವಾಗಿ 11-2. 11-2ರಲ್ಲಿ ಸ್ಪರ್ಧೆ. ಮ್ಯಾಚ್ ಓವರ್. 11-2ರಲ್ಲಿ ಪಂದ್ಯ ಮುಕ್ತಾಯವನ್ನು ಕಾಣುತ್ತಾ ಇದೆ. ಬನ್ನಿ ಮುಂದಿನ ಸ್ಪರ್ಧೆಯ ಬಗ್ಗೆ ರೆಕಾರ್ಡಿಂಗ್ SDM ಮಾವಿನಕಟ್ಟೆ. ಅಕ್ಲು ಎತ್ತು ಜರಿದೆ ಬೇತೆ ಕಡೆ ಕೊಲ್ಲ ಮ್ಯಾಚ್ ಬರ್ತೀರ ಅಂತೇಳಿ ಗುರುವಾರ ಸೋಮವಾರದಲ್ಲಿ ಧರ್ಮಸ್ಥಳ ಕ್ಯಾಪ್ಟನ್ ಬನ್ನಿ. ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಮೊದಲ ಅವಧಿಯ ಆಟದಲ್ಲಿ 72ನೇ ಹನಾಹನಿ. 73ನೇ ಸ್ಪರ್ಧೆಗಾಗಿ ಬ್ರದರ್ಸ್ ಅಡ್ಕರೆ ಕೀಮನ್ ವಾರಿಯರ್ಸ್ ತಂಡದ ಆಟಗಾರರೇ ಸಿದ್ಧತೆಯಲ್ಲಿರಿ. 3-0.
ಸರ್ವಾಂಗೀನ ಪ್ರದರ್ಶನವನ್ನು ಕಾಯ್ದುಕೊಂಡಂತ ಆಟಗಾರರುಗಳನ್ನು ಕಾಣಬಹುದಾಗಿದೆ ಅಂಕಣದಲ್ಲಿ. ಸ್ಪರ್ಧಾ ನಿಲುವಿದೆ 73ನೇ ಹನಾಹನಿ ಅಂಕಣದ ಒಳಭಾಗದಲ್ಲಿ. ಬಂಧುಗಳೇ, ಸ್ಪರ್ಧೆಯ ಅವಧಿಯಲ್ಲಿ ಆಟಗಾರರುಗಳನ್ನು ಕಂಡಿರುವಂತೆ ವಿಶ್ರಾಂತಿಯ ಕೋರಿಕೆಯ ವೇಳೆಯಲ್ಲಿ ಹೋರಾಟ. ಬಿಕೆ ಬಂಗೇರಕೋಡಿಯ ವಿರುದ್ಧವಾಗಿ SDM ಮಾವಿನಕಟ್ಟೆ ತಂಡಗಳನ್ನು ಕಾಣಬಹುದಾಗಿದೆ ಪಂದ್ಯಾವಳಿಯಲ್ಲಿ. ಸ್ಪಷ್ಟತೆಯ ಆಟದ ಮೂಲಕ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. 3-1 ಪ್ರಸ್ತುತ ಬಿಕೆ ಬಂಗೇರಕೋಡಿ ಮುನ್ನಡೆಯಲಿದೆ. 3-1. ಸ್ಪರ್ಧೆ ಮುಂದುವರಿಯುತ್ತಾ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರರುಗಳ ಮೂಲಕವಾಗಿ ಪರಿಣಾಮ ಈ ಸ್ಪರ್ಧೆ ಎರಡೂ ತಂಡಗಳಿಗೂ ಕೂಡ ಅವಕಾಶಗಳನ್ನು ಪಡೆದುಕೊಳ್ಳುವ ನಿಲುವುಗಳಲ್ಲಿ
4-1. ಪಂದ್ಯ ಸಂಪನ್ನಗೊಳ್ತಾ ಇದೆ. ಬನ್ನಿ ಮುಂದಿನ ಸ್ಪರ್ಧೆಯ ತಂಡಗಳು. 73ನೇ ಸ್ಪರ್ಧೆಯ ಆಟಗಾರರು ಅಡಕರೆ ಕೇಮನ್ನು, ಬನ್ನಿ ಬನ್ನಿ. ಗಡ್ಕರಿ ಹತ್ತು ಮಾರೆ ಒಂದು ನಿಮಿಷ ಗಡ್ಕರಿ ಅಡ್ಕರೆ ಮಾರೆ ಅಡ್ಕರೆಲ್ಲ ಬ್ರದರ್ಸ್ ಅಡಕರೆಯ ವಿರುದ್ಧವಾಗಿ ಕಿಮನ್ ವಾರಿಯರ್ಸ್ ಪ್ರಸ್ತುತ ಅಂಕಣದಲ್ಲಿರುವಂತಹ ತಂಡಗಳು. ಇದು 73ನೇ ಹಣಾಹಣಿ. ಲೈನ್ ಅಂಪೈರ್ ಬಳಿ ವಾಲಂಟಿಯರ್ಸ್ 73ನೇ ಸ್ಪರ್ಧೆ ಅಂಕಣದಲ್ಲಿದೆ. ನಾಲ್ಕನೆಯ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿರಿ. ನವಯುಗ ಕುಕ್ಕಾಜೆ, ಸತ್ಯಸಾರಮನಿ ಧರ್ಮಸ್ಥಳ. ಕುಕ್ಕಾಜೆ, ಸತ್ಯಸಾರಮನಿ ರೆಡಿಯಲ್ಲೇ 74ನೇ ಸ್ಪರ್ಧೆಗೆ. ಅದೇ ರೀತಿಯಲ್ಲಿ 75ನೆಯ ಸ್ಪರ್ಧೆಗೆ ಫ್ರೆಂಡ್ಸ್ ಒಳತಡಕದ ವಿರುದ್ಧವಾಗಿ ನವಜ್ಯೋತಿ ನರಿಮೊಗರು. ನೋಡಿ, ಇದು ಮುಂದಿನ 2 ಸ್ಪರ್ಧೆಗಳಿಗೆ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ತಂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ, ತಡ ಮಾಡಬೇಡಿ.
ಕಾರ್ತಿಕ್ ತೀರ್ಪುಗಾರರು ಮುಂದಿನ ಸ್ಪರ್ಧೆಯಲ್ಲಿ ನಿರ್ವಹಿಸುವಂತೆ ತಮಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ತೀರ್ಪುಗಾರರು ಕಾರ್ತಿಕ್. ಸ್ಪರ್ಧೆಯ ಅವಧಿ ಮುಂದುವರಿಯುತ್ತಾ 73ನೇ ಹನಾಹನಿಯ ವೇಳೆಯಲ್ಲಿ ನಾವು ಇರುತ್ತೇವೆ. ನಿರಂತರವಾಗಿ ಸ್ಪರ್ಧೆಗಳು ಮುಂದುವರಿತಾ ಇದೆ ಅಂಕಣದಲ್ಲಿ. ಕೇಮನ್ ವಾರಿಯರ್ಸ್ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ ಎಲ್ಲ ಆಟಗಾರರು ಕೂಡ ಮುಂದಿನ ಸ್ಪರ್ಧೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಸೇರಿಕೊಳ್ಳುವಂತೆ ಮತ್ತೊಮ್ಮೆ ಭಿನ್ನಾಹವನ್ನು ಮಾಡಿಕೊಳ್ತಾ ಪ್ರಸ್ತುತ ಅಂಕಣದಲ್ಲಿ 73ನೆಯ ಸ್ಪರ್ಧೆ ನಡೀತಾ ಇದೆ. ಇನ್ನು ಕೂಡ 26 ಸ್ಪರ್ಧೆಗಳು ಬಾಕಿ ಇದೆ. ಸಹಕರಿಸದೆ ತಂಡದ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಸ್ಪರ್ಧೆ ಸಮಾನ 1-1 ಹೋರಾಟದಲ್ಲಿದೆ. ಮುಂದಿನ ಸ್ಪರ್ಧೆ 74ನೆಯ ಹನಾಹನಿಗಾಗಿ ನೋಡಿ ತಂಡಗಳು ಸಿದ್ಧತೆಯಲ್ಲಿರುವಂತೆ. ಆ ಬಳಿಕ 75ನೇ ಸ್ಪರ್ಧೆಗೆ 76ನೆಯ ಹೋರಾಟಕ್ಕೆ ಓಂ ಫ್ರೆಂಡ್ಸ್ ಬರಣಿಯದ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು ತಂಡಗಳು ಸಿದ್ಧತೆಯಲ್ಲಿರಿ. ಆ ಬಳಿಕ 75ನೇ ಸ್ಪರ್ಧೆ ಫ್ರೆಂಡ್ಸ್ ಒಳತಡಕ ನವಜ್ಯೋತಿ ನರಿಮೊಗರು. 76ನೇ ಸ್ಪರ್ಧೆ ನೋಡಿ. ಇದು ಮುಂದಿನ ಸ್ಪರ್ಧೆಗಳಿಗೆ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ಎಲ್ಲ ತಂಡಗಳು ಸಮಯಕ್ಕೆ ಸರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಆ ಬಳಿಕ 78ನೇ ಸ್ಪರ್ಧೆಯಲ್ಲಿ ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿ ವಿರುದ್ಧವಾಗಿ LNT ಲ್ಯಾಡರ್ಸ್ ಈಶ್ವರ ಬಂಗಲ ಸಿದ್ಧತೆಯಲ್ಲಿರಿ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ ಮುಂದಿನ ಹನಾಹನಿಯ ತಂಡಗಳು ಬರುವಂತೆ
ನವಯುಗ ಕುಕ್ಕಾಜ ಪ್ರವೇಶ ದ್ವಾರದಲ್ಲಿ ಇಲ್ಲ. ಎಲ್ಲಿದ್ದೀರಾ? ನಿಖುಲ ಅಲ್ಲಿ ಬೈಟ್ಬೋದು, ಇನ್ನ ನೋಡು ಬಲೆ ಬೇಗ. ಭಲೆ ಭಲೆ ನವಯುಗ ಕುಕ್ಕಾಜ ಮುಗೀನು ಪೊಗ್ಗಲು ಬೇಗ. ಎಸ್, ಈ ಮೂಲಕ ಟ್ಯಾಕಲ್ ಮಾಡುವ ಮೂಲಕವಾಗಿ ಅಡ್ಕರೆ ಅಣ್ಣ ಪಿದೆ ಅಣ್ಣ ಮಲೆಂಚು ಬಲ್ಲೆ ಲೆತಮಲ್ಲ ಲೆತಮಲ್ಲ ಲೆಕ್ಕಲೆ 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 ಒಂಚೂರು ಮೊರಂಪು ಬುದ್ಧಿಲೆ ಕಾಂಡಾತಿ ಸ್ಪ್ರೇ ಕೊರ್ಲೆ ಕೊಡ್ಲ. ಹಾ ಮುರ್ಚಿ ಅಣ್ಣ ಬಲೆ ಬಲೈ ನಾನು ಲೈಟ್ ಆಪನ್ ಆಪನ್ಬಿಳೆ ಇರಾವ್ದ ಸ್ಟೇಜ್ದ 74ನೆಯ ಸ್ಪರ್ಧೆ ಅಕ್ಷಯ್ ಮೂಲಕ ದಾಳಿ. ಪ್ರಸ್ತುತ ಅಂಕಣದಲ್ಲಿ ಸತ್ಯಸಾರಮನಿ ಧರ್ಮಸ್ಥಳದ ವಿರುದ್ಧವಾಗಿ ನವಯುಗ ಕುಕ್ಕಾಜೆ ಪ್ರಬಲ ದಾಳಿಗಾರನ ಬಂಧನದ ಜೊತೆಗೆ ಅಂಕಣದಲ್ಲಿ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಳಿಸಿಕೊಳ್ಳುತ್ತಾ ಇದೆ ನವಯುಗ ಕುಕ್ಕಾಜೆ. ನೋಡಿ 75ನೆಯ ಸ್ಪರ್ಧೆಗಾಗಿ ತಂಡ ಸಿದ್ಧತೆಯನ್ನು ಮಾಡಿ ಮ್ಯಾಚ್ ಸ್ಪರ್ಧೆಯ ಕಣದಲ್ಲಿ 75ನೆಯ ಹೋರಾಟಕ್ಕಾಗಿ ತಂಡದ ಆಟಗಾರರು ಸಿದ್ಧತೆಯಲ್ಲಿರಿ. ಫ್ರೆಂಡ್ಸ್ ಒಳತಡಕ ವಿರುದ್ಧವಾಗಿ ನವಜ್ಯೋತಿ ನರಿಮುಗರು ನನ್ನ ಒಳತಡದ ಕಳಗಲೂಲರ್
ಒಳತರಕ ಒಲ್ಲರದ ನರಿಮಗುರು ನವಜ್ಯೋತಿ ಮಲ್ಲೆ ಇಂಚುವಲ್ಲಿ ಜವನೇರು ಬರಬಲ್ಲೆ ಮಾತಾಡಲ್ಲ. ಎಪ್ಪತ್ತೈದನೆಯ ಸ್ಪರ್ಧೆಗಾಗಿ ನೋಡಿ 76ನೇ ಸ್ಪರ್ಧೆಯಲ್ಲಿ ಓಂ ಫ್ರೆಂಡ್ಸ್ ಬರಣ್ಯ ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು ತಂಡದ ಆಟಗಾರರು ಸಿದ್ಧತೆಯಲ್ಲಿ ಪರಿಣಾಮಕಾರಿಯಾಗಿರುವಂತಹ ಪ್ರಯತ್ನಗಳಲ್ಲಿ ಆಟವನ್ನ ಉಳಿಸಿಕೊಳ್ಳುವಂತಹ ಯೋಜನೆಗಳಿದೆ. ದಾಳಿಯಲ್ಲಿ ಮತ್ತೆ ಅಕ್ಷಯ್ ಅಂತರವನ್ನ ಇರಿಸಿಕೊಳ್ಳುವ ಪ್ರಯತ್ನದಲ್ಲಿ ಧರ್ಮಸ್ಥಳವಾದರೆ ಅಂಕಗಳ ಗಳಿಕೆಯನ್ನ ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ನವಯುಗ ಕುಕ್ಕಾಜ. ಕೆಜಿ ವಿಭಾಗದ ಪ್ರಬಲ 2 ತಂಡಗಳ ಮಧ್ಯೆ ಹೋರಾಟ ಪ್ರಸ್ತುತ. ಬೋನಸ್ ಗಳಿಕೆ ಟ್ಯಾಕಲ್ ಪಾಯಿಂಟ್ ನವಯುಗ ಕುಕ್ಕಾಜಗೆ. ಎರಡು ಒಂದರಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ 1 ಅಂಕದ ಅಂತರವನ್ನು ಕಾಯ್ದುಕೊಳ್ಳಿರುವ ಸ್ಪರ್ಧಾ ಕಣ ಅಬ್ಬಬ್ಬಬ್ಬ ಪುಟ್ಟನ ಪ್ರಯತ್ನ ಪರಿಣಾಮವಾಗಿ ಮಲ್ಟಿ ಪಾಯಿಂಟ್ಸ್ ಜೊತೆಗೆ ಬರಲಿದ ಆಟಗಾರ 3-2ರಲ್ಲಿ ಸ್ಪರ್ಧೆ. ಐದು 2 ಸ್ಪರ್ಧೆಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 5-2ರಲ್ಲಿ ಹೋರಾಟ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತಹ ವಿಧಾನಗಳನ್ನು ಮುಂದುವರೆಸಿದ ನವಯುಗ ಕುಕ್ಕಾಜಿ ಆಟಗಾರರು ಪರಿಣಾಮ ಅಂಕಣದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಜೊತೆಗೆ ರಂಜಿತ್ ದಾಳಿಯಲ್ಲಿ ಸ್ಪಷ್ಟತೆಯ ವಾತಾವರಣದಲ್ಲಿ ಹೋರಾಟವನ್ನು ಮುಂದುವರೆಸಿಕೊಂಡ ಆಟಗಾರರು. ನಿರೀಕ್ಷಿತ ಅವಧಿಯಲ್ಲಿ ಆಟವನ್ನು ನೋಡಬಹುದಾಗಿದೆ. ಸಿಂಗಲ್ ಪಾಯಿಂಟ್. ಮರಳಿದ ವೇಳೆಯಲ್ಲಿ ಅಕ್ಷಯನ ಆಗಮನ ಅಂಕಣದಲ್ಲಿ 7-3. 7-3ರಲ್ಲಿ ಡಬಲ್ ಟೈ ಹೋಲ್ ಡಬಲ್ ಟೈ ಹೋಲ್. ಅಕ್ಷಯ್ ಪ್ರಯತ್ನ ನವಯುಗ ಕುಕ್ಕಾಜ. ಪ್ರಸ್ತುತ ರಂಜಿತ್ ಅಕ್ಷಯ್ ಅಂಕಣದಲ್ಲಿ ಸೂಪರ್ ಟ್ಯಾಕಲ್. ಅದ್ಭುತವಾದ ಟ್ಯಾಕಲ್ ದಾಖಲಾಗ್ತಾ ಇದೆ. ಪ್ರಮುಖ ಆಟಗಾರನನ್ನ ಬಂಧಿಸುವ ಮೂಲಕವಾಗಿ 7-5ರಲ್ಲಿ ಲಾಸ್ಟ್ 2 ಮಿನಿಟ್ಸ್ ಕೊನೆ 2 ನಿಮಿಷಗಳ ಅವಧಿಯಲ್ಲಿ ರಲ್ಲಿ ಸ್ಪರ್ಧೆ ಅಂತರ 2ರಲ್ಲಿದೆ. 1 ಸೂಪರ್ ಟ್ಯಾಕಲ್ ಪಂದ್ಯದ ಗತಿಯನ್ನು ಬದಲಿಸಿದೆ. ಅಕ್ಷಯ್ ವೇಗದ ನಿಪುಣ ಆಟಗಾರ. 7-6ರಲ್ಲಿ ಪಂದ್ಯ ಮತ್ತೆ ಮುಂದುವರಿಯುತ್ತಾ ಅಂಕಣದಲ್ಲಿ
ಕಿಕ್, ಅದ್ಭುತವಾದ ಸ್ಕಾರ್ಪಿಯನ್ ಕಿಕ್. 8-6 ಪಂದ್ಯ. ಕೊನೆಯ ನಿಮಿಷದಲ್ಲಿ 8-6 2 ಅಂಕಗಳ ಅಂತರದಲ್ಲಿ ಹೋರಾಟ. ಪಂದ್ಯ ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿರುವ ತಬಕ ಅಕ್ಷಯ್. 8-7 8-7. Unpredictable match of the day. 8-7 in favor of team Navayuga Kukkaze. ಸಮಯವನ್ನು ಕಳೆಯುವುದರ ಜೊತೆಗೆ ಅಂತರವನ್ನು ಉಳಿಸಿಕೊಳ್ಳುವ ಪ್ರಮೇಯದಲ್ಲಿರುವಂತ ಆಟಗಾರರು. ಅಕ್ಷಯ್ ದಾಳಿಯಲ್ಲಿ 8-7 1 ಅಂಕದ ಅಂತರದಲ್ಲಿ ಹೋರಾಟ. ಸ್ಪಷ್ಟತೆಯ ಹೋರಾಟಗಳ ಮೂಲಕ ಜಾಲ್ಮೆ ರಣತಂತ್ರಗಳಲ್ಲಿ ಅಕ್ಷಯ್. And of course 8 each. Match over 8 each.